ಹೇಳಿಕೊಳ್ಳುವುದಕ್ಕೆ ಸೂರ್ಯ ದೇವ ಅದಿತಿ ಕಶ್ಯಪರಿಗೆ ಮಗ. ಎಂತಹ ಸೌಭಾಗ್ಯ! ಅವರ ಉದರವನ್ನು ಪಾವನಗೊಳಿಸಿದಂತಹ ದಶೇಂದ್ರಾಗಿ ಇವತ್ತು ನಾನು ಮಿತ್ರನಾಗಿ ಮೆರೆದಾಡ್ತಾ ಇದ್ದೇನೆ, ಜಗಚ್ಚಕ್ಷುವಾಗಿ ಮೆರೆದಾಡ್ತಾ ಇದ್ದೇನೆ. ಲೋಕದ ಕತ್ತಲೆಯನ್ನು ತೊಳೆಯುವಂತಹ ಸೂರ್ಯ ದೇವನಾಗಿ ಮೆರೆಯುತ್ತಾ ಇದ್ದೇನೆ. ಇರುವುದು ನಾವಿಬ್ಬರು. ಹಗಲಿನಲ್ಲಿ ಲೋಕಕ್ಕೆ ಬೆಳಕನ್ನು ಚೆಲ್ಲುವ ಸೂರ್ಯದೇವ, ರಾತ್ರಿಯಲ್ಲಿ ತಂಪನ್ನೆಯುವ ಚಂದ್ರದೇವ. ನಾವಿಬ್ಬರು ಬೆಳಕನ್ನೇ ಚೆಲ್ಲುತ್ತಾ ಇದ್ದೇವೆ ಪ್ರಪಂಚಕ್ಕೆ ಎಂಬಲ್ಲಿಗೆ ನಮಗೆ ಸಮಾಧಾನ ಉಂಟು. ಹಾಗಾಗಿ ಮೂರು ಮೂರ್ತಿಗಳ ಆಳತೆಯನ್ನು ಹೊತ್ತಂತಹ ನಾವು ನಮ್ಮದಾದಂತಹ ಕಾರ್ಯಗಳಿಗೆ ಚ್ಯುತಿ ಬಾರದ ತೆರದಲ್ಲಿ ಕಾರ್ಯನಿರ್ವಹಣೆಯಲ್ಲಿ ತೊಡಗಿಕೊಂಡವರು. ಇಂದಿನ ದಿವಸವೂ ಹಾಗೆ ನನ್ನದಾದಂತಹ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕೆಂಬಂಥ ಉದ್ದೇಶದಿಂದ ಹೊರಟಿದ್ದೇನೆ. ತಡ ಯಾಕೆ, ಅತ್ತ ಗಮಿಸ್ತೇನೆ ನೋಡುವ.
ವೇಳೆ ಏನು ಆಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ. ಇಂತಹ ದೃಶ್ಯವನ್ನು ನಾನು ಇಷ್ಟರವರೆಗೆ ನೋಡಿದ್ದೇ ಇಲ್ಲ. ಇದು ವಿಶೇಷತೆ. ಒಬ್ಬಾಕೆ ಬಾಲೆ ಸಂಚಾರವನ್ನು ಮಾಡ್ತಾ ಇದ್ದಾಳೆ, ವಿಹರಿಸ್ತಾ ಇದ್ದಾಳೆ. ಆ ಬಾಲೆ ಯಾರು, ಏನು, ಎತ್ತ? ಹೀಗೆ ನಾನು ನನ್ನ ಬಗ್ಗೆ ತರ್ಕಿಸಿಕೊಂಡ್ರೆ, ಹೇಳಿಕೊಳ್ಳೋದಕ್ಕೆ 2 ಮದುವೆ ಆಗಿದ್ದೇನೆ ಸ್ವಾಮಿ. ನಾನು ರಾಜ್ಞಿ ಹಾಗೂ ಪ್ರಭೆ, ನನ್ನ ಮುದ್ದಿನ ಮಡದಿಯರು. ಅವಳನ್ನು ಕಾಣುವಾಗ ಅವಳೋರ್ವನನ್ನು ತಂದು ಇವರ ಕಾಲಿಗೆ ಕಟ್ಟಿದ್ರು. ಅವಳ ಸೌಂದರ್ಯ ರಾಶಿಯ ಮುಂದೆ ನನ್ನ ಈ ಇಬ್ಬರು ಹೆಂಡತಿಯರು ಏನೂ ಅಲ್ಲ. ಅಂತಹ ಸೌಂದರ್ಯ ರಾಶಿಯನ್ನೇ ಕಾಣ್ತಾ ಇದ್ದೇನೆ ಈ ಬಾಣಂಗಳದಲ್ಲಿ. ಹಾಗಾದ್ರೆ ಯಾಕಾಗಿ ಈ ಬಾಣಂಗಳದಲ್ಲಿ ವಿಹರಿಸ್ತಾ ಇದ್ದಾಳೆ? ಇವಳು ಯಾರು, ಇವಳು ಏನು, ಎತ್ತ? ತರ್ಕಿಸ್ತಾ ನಾನು ಇಲ್ಲಿವರೆಗೂ ಇರುವಂಥ ವೇಳೆಯಲ್ಲಿ ಯಾವ ಕಡೆಗೆ ಹೋಗ್ತಾ ಇದ್ದಾಳೆ, ಎಲ್ಲಿಗೆ ಸಾಗ್ತಾ ಇದ್ದಾಳೆ? ಓಹೋ, ನೋಡಿದ್ರೆ ಮನೆಯ ಪರಿಚಯ ಉಂಟು ನನಗೆ. ಇದು ನಮ್ಮ ಆಚಾರ್ಯ ಮನೆ ಅಲ್ವಾ, ವಿಶ್ವಕರ್ಮ ಆಚಾರ್ಯ ಮನೆ. ನೇರವಾಗಿ ಅಲ್ಲಿಗೆ ಹೋಗಿದ್ದಾಳೆ. ಹಾಗಾದ್ರೆ ಇವಳು ಅವರ ಮಗಳಾಗಿರಬಹುದೇ? ಏನೇ ಇರಲಿ, ಅವಳನ್ನು ಕಂಡಾಯಿತು, ಮನಸೂರೆಗೊಂಡಾಯಿತು. ಅವಳನ್ನು ಪಡೆಯಬೇಕಂತ ಇಚ್ಛೆ ಅಧಿಕವಾಗುತ್ತಾ ಇದೆ. ಹಾಗಾಗಿ ನಾನು ವಿಶ್ವಕರ್ಮರ ಮನೆಯತ್ತ ಹಾಗಿದ್ರೆ ಬ್ರಹ್ಮದೇವರಿಂದ ಸೃಜಿಸಲ್ಪಟ್ಟಂತಹ ಈ ಲೋಕಕ್ಕೆ ಒಂದು ರೂಪರೇಖೆಯನ್ನು ಕೊಡುವುದು ಯಾರು ಅಂತ ಹೇಳಿ ಯೋಚನೆ ಮಾಡಿದರೆ ಅದು ನಾನೇ ಸರಿ. ಆದ್ರಿಂದಲೇ ನನ್ನನ್ನು ಶಿಲ್ಪಿ ಅಂತ ಹೇಳಿದರು. ಲೋಕಮುಖದಲ್ಲಿ ವಿಶ್ವಕರ್ಮನಿಂದ ದೊಡ್ಡ ಶಿಲ್ಪಿ ಇಲ್ಲ, ಇರುವುದಕ್ಕೆ ಮತ್ತೊಬ್ಬ ಇದ್ದಾನೆ, ಅವ ಅಸುರ ಶಿಲ್ಪಿ. ನಾನು ಸುರರ ಶಿಲ್ಪಿಯಾಗಿದ್ದೇನೆ. ಅದೇನು ಲೋಕಲೋಕಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಿರ್ಮಾಣ ಆಗುತ್ತಿದ್ರು ಕೂಡ, ಸೌಧವನ್ನು ಕಟ್ಟಬೇಕಿದ್ರು ಕೂಡ ಯಾರ ಹೆಸರು ಮೊದಲು ಹೇಳುವುದು? ವಿಶ್ವಕರ್ಮನದು. ಹೌದಾ? ಹಾಗಿದ್ರೆ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಂತಹ ಈ ಭವನದಲ್ಲಿ ಅದೆಷ್ಟೋ ಮಂದಿ ಇದ್ದಾರೆ. ಹೆಚ್ಚಾಗಿ ದೇವಲೋಕದಲ್ಲಿರುವಂಥ ಯಾವುದೇ ನಿರ್ಮಾಣವಾದ ಸೌಧ ಯಾರದ್ದು? ಅದು ವಿಶ್ವಕರ್ಮನದ್ದು. ವರುಣನ ಅಥವಾ ಇನ್ಯಾವ ದೇವತೆಗಳಿದ್ರು ಕೂಡ ಅವರಿಗೆ ನಿರ್ಮಾಣ ಮಾಡಿಕೊಟ್ಟದ್ದು ಯಾರು ಅಂತ ಕೇಳಿದರೆ
ದೇವಶಿಲ್ಪಿಯಾದಂಥ ಯಾವ ವಿಶ್ವಕರ್ಮನೇ. ಹಾಗಿದ್ರೆ ಬ್ರಹ್ಮದೇವರು ದೊಡ್ಡದ ವಿಶ್ವಕರ್ಮ ದೊಡ್ಡದ ಹೇಳಿ? ಬೇಡದರ ವಾದ ವಿವಾದ ಮಾಡುವುದು ಬೇಡ. ಲೋಕದಲ್ಲಿ ಹೇಳ್ತಾರೆ ಯಾವ ಬ್ರಹ್ಮನಿಂದ ವಿಶೇಷವಾದಂತಹ ಸೃಷ್ಟಿಯನ್ನು ಮಾಡುವ ಈ ವಿಶ್ವಕರ್ಮ, ಆದ್ದರಿಂದ ಬ್ರಹ್ಮನಿಗಿಂತ ಅಧಿಕವಾಗಿ ಮೆರೆಯುತ್ತಾ ಇದ್ದಾನೆ. ಲೋಕದಲ್ಲಿ ಎಲ್ಲರಿಗೂ ಕೂಡ ಇರುವುದಕ್ಕೊಂದು ನೆಲೆಯನ್ನು ಕೊಟ್ಟವನು ನಾನು. ಆದ್ದರಿಂದ ಅವರಿಗೆ ಸೌದವಾದ ಕಾರಣ ಅವರಿಗೊಂದು ಬೆಲೆ ಅಂತಾಗಿದೆ. ಈ ಮುಖೇನವಾಗಿ ವಿಶೇಷತೆಯಿಂದ ಕೂಡಿದವನಿದ್ದೇನೆ. ಆದರೆ ಇಷ್ಟಕ್ಕೆ ಮುಗಿಯಲಿಲ್ಲ, ಮದುವೆ ಆಗಬೇಕು ಅಂತಾಗಿದೆ. ಕರಗ್ರಹಣ ಮಾಡಿದ್ದೇನೆ, ಮಕ್ಕಳನ್ನು ಪಡೆದವನಿದ್ದೇನೆ. ಮಗಳೊಬ್ಬಳು ಇದ್ದಾಳೆ, ಅವಳು ಮೆರೆಯುತ್ತ ಅದ್ಯಾರು ನಿತ್ಯ ಸಂಚಾರ ಮಾಡುವುದು ಯಾವುದು ಮೇಲ್ಪಥದಲ್ಲಿ ನಿಂದ ಕಾಣುವುದಿಲ್ಲ, ಹೇಳುವುದು ಭಾನುಮಂಡಲದಿ. ಯಾಕೆ ಕಣ್ಣೆತ್ತ ಮೇಲೆ ನೋಡಿದ್ರೆ ಆಕಾಶವೇ ಕಾಣುವುದು. ಆದ್ರಿಂದ ಭಾನುಮಂಡಲ, ಸೂರ್ಯಮಂಡಲ ಎಂಬುದು ಬೇರೆ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ಆದ್ರೂ ಕೂಡ ನಿತ್ಯ ಸಂಚಾರ ಮಾಡುವುದು ಯಾಕೆ? ನಿನಗೆ ಬೇಕಾಗಿಯ, ಲೋಕಕ್ಕೆ ಬೇಕಾಗಿ. ಹಾಗಿದ್ರೆ ಲೋಕದ ಕಲ್ಯಾಣ ಏನು ಅಂತ ಕೇಳಿದ್ರೆ, ಈಗ ಕರ್ಮ ಪ್ರಪಂಚದಲ್ಲಿ ಕೆಟ್ಟತನ್ನೂ ಬ್ರಹ್ಮದೇವ ಸೃಷ್ಟಿ ಮಾಡ್ತಾರೆ. ಹೌದು. ಹಾಗಿದ್ರೆ ಅದು ಲೋಕಕ್ಕೆ ಬೇಡ ಅಂತ ಹೇಳಿದಾಗ ಅದನ್ನು ಸುಟ್ಟಿರುವುದು ಯಾರು? ನಮಗೂ ಸ್ವಲ್ಪ ಕರ್ತವ್ಯ ಉಂಟು ಅಲ್ವ, ನೀನಲ್ವಾ? ಕೆಟ್ಟದ್ದನ್ನೆಲ್ಲ ಸುಟ್ಟು ಲೋಕಕ್ಕೆ ಬೇಕಾದನ್ನೆಲ್ಲ ಕೊಟ್ಟು ನಿತ್ಯ ಸಂಚಾರ ಮಾಡುತ್ತಾ ರಾತ್ರಿಯನ್ನು ಹಗಲೇನೆಂಬುದನ್ನು ತೋರಿಸಿಕೊಟ್ಟವ ನೀನು. ಹೌದಾ? ಹಾಗಿದ್ರೆ ನಿತ್ಯ ಸಂಚಾರಿಯಾದಂತಹ ನೀನು ಆ ಭಾನುಮಂಡಲದಲ್ಲೇ ಇದ್ದುಕೊಂಡು ಸಂಚಾರ ಮಾಡಬೇಕಿತ್ತು. ಹೌದು. ಈಗ ಸಂಚಾರ ಸ್ಥಗಿತವಾಯಿತು, ಅನುಮಾನ ಆಗಿದೆ ಅಂತ ಹೇಳಿದ್ರೆ ಆಯಿತು ಎಂಬ ರೀತಿಯಲ್ಲಿ ನಿನ್ನನ್ನು ಕಾಣುವಾಗ ಆಯಿತು. ಯಾಕೆಂತ ಹೇಳಿದ್ರೆ ಇಲ್ಲಿಗೆ ಐತಂದವನಿದ್ದಿ, ಬಂದವನಿಗೆ ಒಂದು ಆಸನ ಕೊಡಬೇಕಾದ್ದು, ಮನೆ ಬಾಗಿಲಿಗೆ ಬಂದವನಿಗೆ ಒಂದು ಮನೆ ಎದುರು ಕೊಡಬೇಕಾ ಬೇಡ? ಗೃಹಸ್ಥನ ಲಕ್ಷಣ. ಮನೆ ಕೊಟ್ಟವನಿದ್ದೇನೆ. ಹೌದು. ಮತ್ತೆ ಏನು ಅತಿಥಿ ಸತ್ಕಾರ ಏನು ಬೇಕು ಅದನ್ನು ಮಾಡಿದವನಿದ್ದೇನೆ. ಸತ್ಕಾರದಲ್ಲಿ ತೊಂದರೆ ಆಗ್ಲಿಲ್ಲಲ್ಲ? ಆದರೆ ತೊಂದರೆ ಆಗದಿದ್ರು ಕೂಡ ನಾನು ನೊಂದುಕೊಳ್ಬೇಕಾಯ್ತಲ್ಲ? ನೊಂದುಕೊಳ್ಳುವುದು ಹೌದು. ಯಾಕೆ ಸ್ವಾಮಿ? ಕಾರಣ ಉಂಟು, ಬೇರೆ ಏನಲ್ಲ. ತಿರುಗಾಟವೇ ತನ್ನ ಜೀವನದ ಪಥ ಅಂತ ತಿಳ್ಕೊಂಡು ಹಾಗೆ ತಿರುಗಾಡುತ್ತಾ ಇದ್ದವ ಇಂದು ಈ ವಿಶ್ವಕರ್ಮರ ಆಲಯಕ್ಕೆ ಐತಂದವನಿದ್ದಿ. ಹಾಗಿದ್ರೆ ಬರ್ಬೇಕಿದ್ರೆ ಒಂದು ಕಾರಣ ಅಂತ ಬೇಕಾ ಬೇಡುವ? ಕಾರಣ ಬೇಕು. ಇದೀಗ ಕಷ್ಟ ಆಗಿದೋ, ಕಷ್ಟ ನಷ್ಟಕ್ಕೆ ತಲೆ ಕೆಡಿಸಿಕೊಂಡವನು ನೀನಲ್ಲ. ಹಾಗಿದ್ರೆ ಇಷ್ಟವನ್ನು ಮಾಡದೆ ಬಿಟ್ಟವನು ನೀನು ಅಲ್ಲ, ಇಷ್ಟವನ್ನು ಮಾಡುತ್ತಾ ಇದ್ದಿ. ಹಾಗಿದ್ರೆ ಇಷ್ಟ ದೇವತೆಯಾದಂತಹ ನೀನು ಈ ಸಂದರ್ಭಕ್ಕೆ ಇಲ್ಲಿಗೆ ಬರಬೇಕಿದೊಂದು ಕಾರಣ ಅಂತ ಬೇಕಾ ಬೇಡುವ ಹೇಳು? ಕಷ್ಟ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮುಖ ಹೇಳುತ್ತದೆ, ಸುಖ ಉಂಟು ಅಂತಲ್ಲ, ಏನೋ ಕೇಳುವುದಕ್ಕುಂಟು ಅಂತ ಭಾಸವಾಗುತ್ತೆ ಅಲ್ವಾ? ಹೌದು. ಆದ್ರಿಂದ ಅಂಥದ್ದು ಏನಾದ್ರೂ ವಿಶೇಷ ಇದ್ರೆ ನನ್ನಲ್ಲಿ ಹೇಳಬೇಕಾದ್ದೆ ಹೌದಾಗಿದ್ರೆ, ನನ್ನಲ್ಲಿ ಕೇಳಬೇಕಾದಿದ್ರೆ ಅದು ಏನು ಅಂತ ಹೇಳಿ ನೋಡು. ಓ ಶಿಲ್ಪಿವರೇಣ್ಯ,
ಚೆಲುವೆಯ ತವ ಕುಮಾರಿಯ ಮೋಗಿಸಿದೆ ತಿರುಗಾಟ ಬೇಕಪ್ಪ, ಹೌದೌದು, ಸುತ್ತಾಟ ಆಗಬಾರ್ದು ಅಂತ. ಇಲ್ಲ ಇಲ್ಲ ಇಲ್ಲ, ಕರ್ತವ್ಯ ಪ್ರಜ್ಞೆಯುಳ್ಳವನಾಗಿ ನನ್ನದು ತಿರುಗಾಟ. ಕರ್ತವ್ಯ ಪ್ರಜ್ಞೆ ಬೇಕು, ಹೌದೌದು. ಅದು ಇಲ್ಲದಿದ್ರೆ ಒಟ್ಟು ಸುತ್ತಾಟ ಅಂತ ಆಗುದು. ಹಾಗಾಗಿ ಇಂದು ನಾನು ತಿರುಗಾಟಕ್ಕೆ ಹೊರಟೆ. ಒಳ್ಳೆದು ಒಳ್ಳೆದು ಒಳ್ಳೆದು. ವಿಭ್ರಮೆಯನ್ನು ಕಂಡೆ, ಬಾಣಂಗಳದಲ್ಲಿ ವಿಭ್ರಮೆಯನ್ನು ಕಂಡೆ. ಪ್ರಪಂಚದಲ್ಲಿರುವಂತ ಎಲ್ಲ ವಿಶೇಷತೆಗಳನ್ನು ನಿತ್ಯ ನೋಡುವವ ನೀನು. ವಿಭ್ರಮೆ, ಹೌದು. ಹಾಗಿದ್ರೆ ಭ್ರಮೆಗೆ ಒಳಗಾಗಬೇಕಿದ್ರೆ ಅಂತದನ್ನು ನೋಡಿರಬೇಕು ಅಂತ. ಅಂತದ್ದನ್ನೇ ನಾನು ನೋಡಿದೆ. ಎದ್ದದ್ದು ಒಬ್ಬಾಕೆ ಬಾಲೆ, ಜಗದಲ್ಲಿ ಅಂತಹ ಬಾಲೆಯನ್ನು ನಾನು ಕಂಡದ್ದೇ ಇಲ್ಲ. ರೂಪರಾಶಿ ರೂಪರಾಶಿ ಅಲ್ಲ, ರವಿ ಕಾಣದ ಇಲ್ಲ, ಕ್ಷೇತ್ರ ಇಲ್ಲ ಅಂತ ಹೇಳ್ತಾರೆ. ಹೌದು. ಆದ್ರೆ ಎಲ್ಲಾ ಕ್ಷೇತ್ರದಲ್ಲಿ ರವಿಯ ದೃಷ್ಟಿ ಉಂಟು ಅಂತ ಹೇಳುವಾಗ, ಹೌದು, ನೀನು ಒಬ್ಬಳನ್ನು ಕಂಡೆ ಅಂತ ಹೇಳಿದಿ. ಹೌದು, ನೋಡಪ್ಪ, ತೊಂದರೆ ಇಲ್ಲ. ನೋಡಿದೆ ನೋಡಿದೆ, ಒಳ್ಳೆದೆ. ಕೆತ್ತುವಲ್ಲಿ ಕೆತ್ತಿ, ಮೆತ್ತುವಲ್ಲಿ ಮೆತ್ತಿ, ಅಷ್ಟು ಅಚ್ಚುಕಟ್ಟಾದಂತಹ ತರುಣಿಯವರನ್ನು ಕಂಡೆ. ಹೆಣ್ಣು ಬೆಳಕಿಯನ್ನು ಕಂಡೆ ಕಂಡೆ ಕಂಡೆ. ಹಾಗಾದ್ರೆ ಅವಳು ಎಲ್ಲಿ, ಅವಳು ಯಾಕಾಗಿ ಸಂಚರಿಸ್ತಾ ಇದ್ದಾಳೆ? ಕುತೂಹಲವಾಯಿತು. ಕೇಳಿ ತಿಳಿಬೇಕೆಂಬ ಉದ್ದೇಶದಿಂದಾಗಿ ಮೆಲ್ಲನೆ ಅವಳ ಹಿಂದಿನಿಂದ ಬಂದೆ. ಗಂಡನ ಹಿಂದೆ ಹೆಂಡತಿ ಬರುವುದು ಲೋಕದಲ್ಲಿ ಸಹಜ. ಹೌದು. ಹೆಣ್ಣೊಬ್ಬಳ ಹಿಂದೆ ನೀನು ಹೋದಂತ ಹೇಳುದು ನಾಚಿಕೆ ಆಗುದಿಲ್ಲ ನನಗೆ? ಕಾಮುಕತನದಿಂದ ಹೊರಟದ್ದಲ್ಲ ನಾನು. ಮತ್ತೆ ನಾನು ಒಳ್ಳೆಯ ಉದ್ದೇಶವನ್ನು ಇರಿಸಿಯೇ ಹೊರಟದ್ದು. ಧ್ಯೇಯ ಒಳ್ಳೆದುಂಟು, ಹೌದೌದು. ದಾರಿ ಯಾವುದು ಅಂತ ಗೊತ್ತುಂಟಾ? ಅದು ಗೊತ್ತಾಗದೆ ಇದ್ದಂತ ದೆಸೆಯಿಂದಲಾಗಿ ಅವಳಲ್ಲೇ ಕೇಳಿ ತಿಳಿಯೋಣ ಎಂಬಂತ ವಿಚಾರವಾಗಿ ತರ್ಕಿಸ್ತಾ 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 ಹೋಗುವ ವೇಳೆಗೆ ನನ್ನ ಮುಂದೆ ಇದ್ದಂತ ಹುಡುಗಿ ಬಾನಂಗಳದಲ್ಲಿ ವಿಹರಿಸ್ತಾ 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 ಬಂದು ಸೇರಿದ ಪ್ರದೇಶ ಅದು ಈ ಮನೆ. ವಿಶ್ವಕರ್ಮರ ನಿಲಯ. ಹೌದು ಅಲ್ವಾ? ಆಲಯಕ್ಕೆ ಬಂದೆಯಾ? ಹೌದು. ಹಾಳಾಯ್ತಾ ಒಳ್ಳೇದಾಯ್ತಾ? ಒಳ್ಳೇದಾಯ್ತು ಒಳ್ಳೇದಾಯ್ತು. ಎಂತದ್ದು? ನಾನು ಬಂದದ್ದು ಒಳ್ಳೇದಾಯ್ತು. ನೀನು ಬಂದದ್ದು ಯಾವುದದು ಒಳ್ಳೇದದ್ದು? ನನ್ನ ಉದ್ದೇಶ ಒಳ್ಳೇದಾಯ್ತು. ಉದ್ದೇಶ? ಹೌದೌದು. ಪರಿಚಯ ಕೇಳುವುದಕ್ಕೆ ಬಂದದ್ದು. ಪರಿಚಯ ಕೇಳಬೇಕು, ಅದರ ಜೊತೆಯಲ್ಲಿ ನನ್ನ ಉದ್ದೇಶ ಒಂದೇ. ಆ ರೂಪರಾಶಿಯನ್ನು ಕಂಡಾಗಲೇ
ನಾ ಮನ ಸೋತೆ. ನೀನು ಸೋತದ್ದ? ನಾನು ಸೋತದ್ದೆ. ಸೋತ್ರೆ ಲೋಕವೇ ಸೋಲ್ತದೆ. ಆಗಲ್ಲ. ಅವಳ ರೂಪರಾಶಿಯನ್ನು ಕಂಡು ನಾನು ಮನಸೋತೆ. ಅವಳನ್ನೇ ಮದುವೆ ಆಗಬೇಕೆಂಬ ಇಚ್ಛೆಯಿಂದ ಹಿಂಬಾಲಿಸ್ತಾ ಬಂದೆ. ಈ ಮನೆಯನ್ನು ಸೇರಿದ ಸಂದರ್ಭದಲ್ಲಿ ನಾನೊಂದು ಅರ್ಥವಿಸಿಕೊಂಡೆ. ಅವಳು ಇನ್ನಾರೂ ಅಲ್ಲ, ಮತ್ತೆ ನಿಮ್ಮ ಮಗಳೇ ಆಗಿರಬೇಕೆಂಬಂತಹ ತರ್ಕ. ಮಗಳಾಗಿರಬಹುದೆಂಬಂತ ತರ್ಕ. ಹಾಗಾಗಿ ನಿಮ್ಮ ಮಗಳೇ ಹೌದಾಗಿದ್ದಲ್ಲಿ ನಿಮ್ಮಲ್ಲಿ ನಾನು ಕೇಳಿದ್ರೆ ಅಪರಾಧ ಅಲ್ಲ. ನಿಮ್ಮಲ್ಲಿ ನಾನು ಕೇಳಿದ್ರೆ ಅಪರಾಧ ಅಲ್ಲ. ಎಂತದ್ದು ಕೇಳೋದು? ಅವಳನ್ನು ನನಗಿತ್ತು. ನಿನಗಿತ್ತು ಹೇಳು, ಮುಂದುವರಿಸು. ದಾಂಪತ್ಯ ಜೀವನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುವಿರೇ? ಬಲ್ಲೆ ನೀನು ಉಭಯರಿಗೆ ಪತಿ ಇದು ಸಲ್ಲ. ಎಂತದ್ದು ಹೆಪ್ಪಯಕ್ಕೆ? ಆ ಅಪೇಕ್ಷೆ ಪಟ್ಟದೆಲ್ಲ ಸಿಗುತ್ತದ? ಸಿಗ್ತದಂತಲ್ಲ, ಪ್ರಯತ್ನ ಮಾಡಬಹುದಲ್ವೇ? ಪ್ರಯತ್ನ ಮಾಡೋದಕ್ಕೊಂದು ದಾರಿ ಅಂತ ಬೇಕಾ ಬೇಡವಾ? ಹಾಗಾಗಿ ದಾರಿಯನ್ನು ಕಂಡುಕೊಂಡೇ ಇಲ್ಲಿವರೆಗೆ ಬಂದೆ. ನಿಜಾರ್ಥ ಗೊತ್ತಿಲ್ಲದೆ ಮಾತಾಡಿಬಿಟ್ಟೆ. ಅಂದ್ರೆ ನಿಮ್ಮ ಮಗಳಲ್ವ? ಜಗಲಿ ಹಾರದವ ಗಗನ ಹಾರುವುದಕ್ಕುಂಟ ಆದೀತ. ಹಾಗೆ ಆಯ್ತು ನಿಮ್ದು ಆದೀತ. ಯಾಕೆ? ನಾವು ಗಗನದಲ್ಲಿ ಸಂಚಾರ ಮಾಡುವವರು. ಹಾರ್ಲಿಕ್ಕಾಗ್ತದೆ, ಭೂಮಿಗೆ ಹಾರ್ಲಿಕ್ಕಾಗ್ತದೆ, ಇಳಿದು ಬರ್ತದೆ. ಮನ ಮಾಡಿದ್ರೆ, ಪ್ರಯತ್ನ ಮಾಡಿದ್ರೆ ಮಾಡಬಹುದು. ಇಳಿದು ಬರೋದು ಹೌದೌದು, ಹಾರುವುದಕ್ಕಾಗುದಿಲ್ಲ ಭೂಮಿಗೆ. ನಂಗೆ ಗೊತ್ತುಂಟು. ಅದನ್ನು ನೀನು ಪಾಠ ಮಾಡುದು ಬೇಡ. ನಿನಗೀಗ ನಾನು ಮದುವೆ ಮಾಡಿ ಕೊಡ್ಬೇಕಾ? ನಿಮ್ಮ ಮಗಳೇ ಹೌದಾಗಿದ್ರೆ ನನಗಿತ್ತು. ಹೌದು, ಅವಳು ನನ್ನ ಮಗಳು. ಹೌದು, ನಿಮ್ಮ ಮಗಳೇ. ಹೌದು, ಒಳ್ಳೆಯದ ಸಂಜ್ಞೆ ಅಂತ ಹೇಳಿ ಹೆಸರು ಅವಳದು. ಹೆಸರು ಸಂಜ್ಞೆ. ಹೌದು, ಒಳ್ಳೆ ಹೆಸರು. ಹೌದು, ಆದೀತು. ಆದೀತು ಅವಳಿಗೆ ಹೆಸರು ಆದೀತು ಅಂತ ಹೇಳಿ ನಾನು ನಾಮಕರಣ. ನನಗೂ ಆದೀತು ಅಂತ. ನಿನಗೆಂತ ಹೆಸರು ಆದೀತು? ಹೆಸರು ನಿನಗಲ್ವ ಅವಳಿಗೆ ಇಟ್ಟದ್ದು. ಒಳ್ಳೆಯದು, ಒಟ್ಟು ಮಾತಾಡ್ತಾ ಇದ್ದಾಳೆ. ಒಳ್ಳೆ ಹೆಸರು ಅಂತ. ಒಳ್ಳೆ ಹೆಸರು ಅಂತ ನನಗೆ ಗೊತ್ತಿಲ್ವಾ? ನೀವಪ್ಪ ಅಲ್ವ? ಅನುಮಾನವ? ಮತ್ತೆ ನಾನು ಲೋಕಕ್ಕೆಲ್ಲ ದೃಷ್ಟಿಯನ್ನು ಹರಿಸುವವ, ಹೌದಾ? ಲೋಕದಲ್ಲಿ ದೃಷ್ಟಿ ಹರಿಸುವಾಗ ನಿನ್ನದ್ದು ದೃಷ್ಟಿಗೆ, ನಿನ್ನನ್ನು ದೃಷ್ಟಿಗೆ ಬೀಳದಿರುವಂತ ವ್ಯಕ್ತಿ ನಾನಲ್ಲ. ನಿಮ್ಮ ಯೋಗ್ಯತೆ ಏನು? ಇರುವುದು ಇಬ್ಬರು ಶಿಲ್ಪಿಗಳು, ಒಬ್ಬರು ವಿರೂಪಾಕ್ಷ, ಒಬ್ಬರು ವಿಶ್ವಕರ್ಮ. ಹೌದಾ? ಅವ ಎಂತದ್ದು? ಅಸುರ ಶಿಲ್ಪಿ. ಅಷ್ಟೇ. ನಾನು ಹಾಗಲ್ಲ. ನೀವು ಸುರಶಿಲ್ಪಿ. ದೇವತೆಗಳಿಗೂ ಕೂಡ ಬೃಹಸ್ಪತಿ ದೊಡ್ಡದಾದ್ರೂ ಕೂಡ ಬೃಹಸ್ಪತಿಗಿಂತ ದೊಡ್ಡ ಸ್ಥಾನ. ಹಾಗಾದ್ರೂ ನಮಗೂ ನೀವು ಹತ್ತಿರದವರು. ಗುರು. ಹೌದು. ಹೌದಾ? ನಮ್ಮದಂತ ಸ್ನೇಹ ಬಂಧ. ಇಲ್ಲಿ ಸರ್ ಅದನ್ನೆಲ್ಲ ಒಂದಕ್ಕೊಂದು ನೀನು ಹೊಂದಾಣಿಕೆ ಮಾಡೋದು ಬೇಡ. ಕೊಂಡಿಬೇಕು. ಕೊಂಡಿಬೇಡ. ಕೊಂಡಿಬೇಡ. ಕೆಲವು ಕೊಂಡಿಗಳು ಸಿಕ್ಕಿಕೊಂಡ್ರೆ ನೀನು ಕೌಚಿ ಬಿದ್ದು ಸಾಯ್ತು ಮಗನೇ. ಏನು ನಿನ್ನ ಕಥೆ ಗೊತ್ತಿಲ್ವಾ? ಏನು ನನ್ನ ಕಥೆ? ಏನು? ನೀನು ಮದುವೆ ಮಾಡಿಸಿ ಕೊಡಬೇಕು ಅಂತ ಹೇಳುದು. ನಿಮ್ಮ ಮಗಳನ್ನು ಕೊಟ್ಟು ಬಿಡಿ. ಎಂತದ್ದು ಕೊಟ್ಟು ಬಿಡಿ? ನಾನು ಕೆಟ್ಟು ಹೋಗುತ್ತೇನೆ ಗೊತ್ತಾ? ನೀವೇ ಕೆಡುದು. ನೀನೆಷ್ಟು ಮದುವೆ ಆಗಿದ್ದಿ ಮೊದಲು? 2 ಮದುವೆ ಆಗಿದ್ದಿ. ಹೌದು. 2 ಮದುವೆ ಆದ ಮೇಲೆ 11 ತಿಂದವನಿಗೆ ಇನ್ನೊಂದು ಹೆಚ್ಚಾಗುದಿಲ್ಲ. ಅಜೀರ್ಣ ಆಗುತ್ತದೆ, ಗೊತ್ತುಂಟ ನಿನಗೆ? ಲೋಕದಲ್ಲಿ ಹೇಗಿರ್ಬೇಕು? ಒಬ್ಬನಿಗೆ ಒಬ್ಬಳಾಕೆಯೇ ಹೆಂಡತಿ. ಒಬ್ಬಳಲ್ಲ, ಒಬ್ಬಳಾಕೆಯೇ ಹೆಂಡತಿ. ಹೌದಾ? 2 ಆದ್ರೆ ಹೆಚ್ಚಿಗೆ ಆಗ್ತದಲ್ವ? 3 ಆದ್ರೆ
ಅದು ಮತ್ತು ಹೆಚ್ಚಿಗೆ ಆಗ್ತದೆ. ಹೌದಾ? ಹಾಗಿದ್ರೆ ಅಷ್ಟು ಹೆಚ್ಚಿಗೆ ಮಾಡುವುದಕ್ಕೆ ನಾನು ಅವಕಾಶ ಕೊಡಬೇಕಾ? ಲೋಕದಲ್ಲಿ ಭವಪತಿತ್ವಕ್ಕೆ ಆಶ್ರಯ ಕೊಡುವವ ಈ ವಿಶ್ವಕರ್ಮ ಅಲ್ಲ. ಆದ್ದರಿಂದ ನೀನು ಅದನ್ನು ಕೇಳಿದ್ದು ಸರಿಯಲ್ಲ. ಎಲ್ಲಿಂದ ಬಂದಿದ್ಯಪ್ಪ? ನಾನು ನನ್ನ ಮನೆಯಿಂದಲೇ ಹೊರಟದ್ದು. ಇನ್ನು ಹೋಗ್ಬೇಕಾದ್ದೆಲ್ಲಿಗೆ? ಅಲ್ಲಿಗೆ ಅಲ್ವಾ? ಇದು ಕೇಳಿದ್ದು ಆಗುದಿಲ್ಲ ಅಂತ ನಡೀಲಿ. ನಿಮಗೆ ಈಗ ಹೆದರಿಕೆ ಆಯ್ತಾ? ಈ ಎನ್ನ ಬರೆದ ನಾರವೇ ಭಯವನ್ನೇ ತೆಗೆದಳಿವೆ, ಈ ಎನ್ನ ಸತಿಯರಾದನು ಕನ್ಯೆಯವರವನು ಬೇಡಿರುವುದು, ಅದನ್ನು ನಡೆಸಲೆನು ತಾರಕ ಗೆಲ್ಲಿಸಿದ ನೀಗಲ್ ಎನ್ನ ಬರೆದ ನಾರವೇ. ನನಗೆ ಈಗ ಗೊತ್ತಾದ್ದಲ್ವಾ? ಎಂತದ್ದು? ಮೊದಲು ಮದುವೆ ಆಗಿದೆ ಆಗಲ್ಲ, ನಿಮಗೆ ಹೆದರಿಕೆ ಆಗ್ತಾ ಉಂಟು ಅಂತ. ಹೆದರಿಕೆ ಅಲ್ವಾ? ನಾನು ಭಯ ಪಡುವವನಲ್ಲ. ಮತ್ತೆ ಆದರೆ ಧರ್ಮಕ್ಕೆ, ಕರ್ಮಕ್ಕೆ, ನೀತಿಗೆ ತಲೆ ಬಗ್ಗುವ ಆ ಕಟ್ಟು ಬಿದ್ದು ಬೇಡ. ಯಾವುದು? ಅದನ್ನು ಬೇಡ ಅಂತ ಹೇಳಿದಲ್ಲ. ಮತ್ತೆ ನೀವು ಭಯ ಪಡುವುದು ಬೇಡ, ಮನದಲ್ಲಿ ಶಂಕೆಯನ್ನು ಮೂಡಿಸಿಕೊಳ್ಳುವುದು ಬೇಡ. ಯಾಕೆ? ನೀವು ಹೇಳಿದ್ದೆಲ್ಲವೂ ಸತ್ಯ. ಸತ್ಯವಾ? ಹಾಗಿದ್ರೆ ಹೋಗು. 2 ಮದುವೆ ಆಗಿದ್ದೇನೆ. ಹೌದಾ? ರಾಜ್ಯ ಮತ್ತು ಪ್ರಭಾದೇವಿ ಹೌದು. ಇಬ್ಬರಲ್ಲೂ ವಿಚಾರವನ್ನು ಆರೋಹಿಯೇ ಇಲ್ಲಿಗೆ ಬಂದದ್ದು. ನಾನು ಅವರಲ್ಲಿ ಹೇಳಿದ್ದೇನೆ. ಅವರು ಒಪ್ಪಿಕೊಳ್ಳಿಕ್ಕಿಲ್ಲ. ಯಾರು ಹೇಳಿದ್ದು? ನಾನು ಹೇಳೋದು. ನನ್ನಲ್ಲಿ ಒಪ್ಪಿಕೊಂಡಿದ್ದಾರೆ. ಹೋಗಿ ಸ್ವಾಮಿ, ಯಾರೇ ಆಗ್ಲಿ ಆ ಹೆಣ್ಣಿನ ಅಪ್ಪನೊಡನೆ ಮಾತನಾಡಿ ಅವಳನ್ನು ಮದುವೆ ಮಾಡಿ ಕೊಡುವುದೇ ಹೌದಾದ್ರೆ ಅವಳನ್ನು ಕರೆ ತನ್ನಿ. ನನ್ನ ಅರಸಿಯರೇ ನನಗೆ ಆನತಿಯನ್ನು ಇತ್ತವರಿದ್ದಾರೆ. ನಿಮಗೊಂದು ವಿಷಯ ಗೊತ್ತಿಲ್ಲ? ಪುಟ್ಟ ಬಟ್ಟೆ ಒಲಗಿಡುಗ ಇದು ಒಲಗಿಡಿಯೋದು ಅದು ಕೈ ಹಿಡಿದ ಗಂಡ ಇದನ್ನೆಲ್ಲ ಬಿಟ್ಟು ಕೊಡುವುದಕ್ಕಿದ್ದಾರೆ. ಯಾರು ಬಿಟ್ಟು ಕೊಡುವುದಿಲ್ಲ. ಮತ್ತೆ ನಿನ್ನ ಹೆಂಡತಿಯರು ಅವರು ಬಿಟ್ಟು ಕೊಟ್ಟದ್ದಲ್ಲ. ಮತ್ತೆ ಅವಳನ್ನು ಕರೆ ತನ್ನಿ, ನಮ್ಮ ಜೊತೆಯಲ್ಲೇ ಬಾಳುವೆಗೆ ಒಂದು ಅವಕಾಶವನ್ನು ಮಾಡಿಕೊಡೋಣ. ಎಂತಹ ಹೃದಯ ಅವರದ್ದು ಹೃದಯ ಯಾವುದು? ನನಗೆ ಹೃದಯ ಖಾತ ಆದರೆ ಆಗ್ಲಿಕ್ಕಿಲ್ಲ. ಆಗ್ಲಿಕ್ಕಿಲ್ಲ. ನಿಮಗೆ ಅಷ್ಟು ಸುಲಭದಲ್ಲಿ ಆಗ್ಲಿಕ್ಕಿಲ್ಲ. ಎಂದು ನಿಜವ ಬೇಳಲು, ಎಂದು ನಿಜವ ಬೇಳಲು ಅತ್ಯಾನಂದದಿಂದಲೇ ಬಾಲೆಯನು ರವಿಗಂದು ನೀಡಿ ವೈವಾಹಗೈಯಲು ಮನದೊಳಾಶಿಸುತ್ತ, ಎಂದು ನಿಜವ ಬೇಳಲು ಆಡುವವರು ಆಡುವುದನ್ನೇ ಆಡಬೇಕು ಹೊರತು ಮತ್ತೆ ತಪ್ಪುಬಾರದು. ನೀನು ಆಡಿದ್ದು ಸತ್ಯ. ದಿಟ್ಟವೇ ಅಂತ ಹೇಳಿ ನನಗೆ ಅರ್ಥ ಆಯ್ತು. ಆಡುವ ಮಾತಿಗೆ ತಪ್ಪು ಸರಿ ಅಂತ ತಿಳಿದು ಹೇಗೆ ಗೊತ್ತುಂಟ? ಅದು ಮುಖ ನೋಡಿ ಆಡುವ ಆಣೆ ಭಾಷೆ ಹಾಕಿ ಅಲ್ಲ. ಆಡುವ ಮಾತು ಹಾಗೆ ಮುತ್ತಿನಂತೆ ಇರಬೇಕು. ಹೌದಲ್ಲ? ಹೌದು. ಒಪ್ಪಿಕೊಂಡಿದೆಯಲ್ಲ? ರವಿಗೆ ನೀವು ಮದುವೆ ಮಾಡಿ ಮತ್ತೆ ಏನಾಗ್ತದೆ ನೋಡಿ. ಏನಕ್ಕೇನಾದ್ರೆ ಮತ್ತೆ ನಾನು ಏನಾಗ್ಲಿಕ್ಕಿಲ್ಲ. ಮಾತಾಡಿದ್ರೆ ಹೆಚ್ಚಾಗಿದೆ. ಮಗಳೇ ಸಂಜ್ಞೆ ಅಲ್ಲಿ ಮಾತ್ರ ನಾನು ನೋಡಿ ಬಾನಂಗಳದಲ್ಲಿ, ಇಲ್ಲಿ ನಾನು ನೋಡಿ ಇವಳೆ ನಾನು ನೋಡಿದ್ದು ಇವಳಲ್ಲಿ. ಆ ಕಡೆ ಈ ಕಡೆ ನೋಡುದಿಲ್ಲ, ಎಲ್ಲಿಯೋ ನೋಡ್ತಾ ಇರೋದು. ಎಂತದ್ದು ಇವಳು? ನಾನು ತಿರುಗಾಟದಲ್ಲಿ ನೋಡಿದ್ದು ಇವಳೆ, ಇದೇ ಮುಖ. ಗೊತ್ತಾಯ್ತಾ? ಅಲ್ಲಿ ನೋಡಿದ್ದೆ ನಾನು. ದಿನ ಮಣಿ ಯಾರು? ಸೂರ್ಯ, ರವಿ, ಹೌದಾ? ಕಶ್ಯಪ ಕಂದ, ಹೌದಾ? ಇವ ಇಂದು ಬಂದ ಹೇಗಿದ್ದಾನೆ ಹುಡುಗ ಹೇಗಿದ್ದಾನೆ ಅಂತ ಹೇಳಿ ಚಂದ ಇದ್ದಾನೆ ಅದು ಹೇಳು. ಮತ್ತೆ ನನ್ನಲ್ಲಿ ಕೇಳುದು ಅಂತ ಅಲ್ಲ, ನೋಡುವುದಕ್ಕೆ ಹೇಗಿದ್ದಾನೆ? ನೋಡುವುದಕ್ಕೆ ಚಂದ ಇಲ್ವೇ? ಮನ ಸೂರ್ಯಗೊಳ್ಳುವ ರೂಪಾತಿಶಯದಿಂದ ಕೂಡಿದ್ದಾನೆ. ವಾಕ್ಯ ಹೊರಯತೆ ರೂಪಂ. ಕನ್ಯರು ಬಯಸುವುದು ಹಾಗಲ್ವ? ಅಕ್ಷರಕ್ಕೆ ಮಾತ್ರ ಮತ್ತೊಂದು ತಪ್ಪು ಬರುತ್ತದೆ. ಮತ್ತೆ ಸಂಚಾರಕ್ಕೆ ಸ್ವರ ಏರಿಳಿತಕ್ಕೂ ಸಂಸ್ಕೃತದಲ್ಲಿ ಅರ್ಥ ಬೇರೆ ಬರ್ತದೆ. ಆದ್ರಿಂದ ಅದನ್ನೆಲ್ಲ ಬೇಡ, ಅದನ್ನು ನಿಲ್ಲಿಸಿ. ಈಗ ಏನು ನಿನಗೆ ಅವನನ್ನು ಮದುವೆ ಆಗುವುದಕ್ಕೆ ಇಚ್ಛೆ ಇದೆಯೋ? ಅಪ್ಪ ನಾನೇ ಅದು ಗೊತ್ತುಂಟು. ಯಾವುದೇ ಒಂದು ವಿಚಾರವನ್ನು ಹೇಳುವುದಿದ್ರು ಕೂಡ ನೀವೇ ಹೇಳಬೇಕು. ನಿಮ್ಮ ಮಾತನ್ನು ಯಾವುದೇ ಕಾರಣಕ್ಕೆ ಮೀರುವವಳು ನಾನು ಅಲ್ವೇ ಅಲ್ಲ. ಹಾಗಲ್ಲ ಮಗಳೇ, ವಿಷಯ ಏನು ಗೊತ್ತುಂಟ? ಒಂದು ಬೆಳೆ ಹಾಳಾಗಲಿ ಹೌದು, ಏನು ಮಾಡುವ? ಮತ್ತೊಂದು ಬೆಳೆ ಬೆಳೆಸಬೇಕು.
ಒಂದು ಅಡುಗೆ ಹಾಳಾದ್ರೆ ಮಾಡ್ಬೋದು. ಅಡುಗೆ ಮಾಡಬಹುದು. ಮದುವೆ ಹಾಳಾದ್ರೆ ಮತ್ತೊಂದು ಮಾಡೋದಕ್ಕಾಗುತ್ತದೆ. ಅದಕ್ಕೆ ಹೆಣ್ಣು ಮಕ್ಕಳಲ್ಲಿ ಕೆಲವರು ಹೇಳ್ತಾರೆ, ಗುರು ಹಿರಿಯರಿದ್ದು ನಾವಿದ್ದು ನಿಶ್ಚಯಿಸಿ ಅಂತ ಹೇಳ್ತಾರೆ. ತಪ್ಪದು, ಸರಿಯಲ್ಲ. ಹೆಣ್ಣು ಮಕ್ಕಳ ಹತ್ರ ಕೇಳಬೇಕು. ಜೀವನ ನಡೆಸುವವರು ಯಾರು? ಅಲ್ವಾ? ಆದ್ರಿಂದ ನಿನ್ನಲ್ಲಿ ಈಗ ಕೇಳುದು ಏನು? ನಿನ್ನ ಮನಸ್ಸಿಗೆ ಹಿತವಾದ್ರೆ, ನನಗೆ ಒಪ್ಪಿಗೆ ಆಗಿದೆ, ನೀವು ಒಪ್ಪಿದ್ರೆ ನನಗೆ ಮನಸ್ಸುಂಟು ಅಲ್ವಾ? ತಡ ಮಾಡಬೇಕು ಇನ್ನು. ನಾನು ಬಂದದ್ದೇ ವೇಗವಾಗಿ ಶೀಘ್ರವಾಗಿ ಮದುವೆ ಆಗಬೇಕು. ವೇಗವಾಗಿ ಬಂದು ಯಾರ್ಯಾರ ಕೈ ಮುಗಿಸ್ತೀನಿ ಮಗನೇ. ಬ್ರಹ್ಮದೇವರು ಮಂತ್ರ ಹೇಳ್ತಾ ಇದ್ದಾರೆ ಅಲ್ವಾ? ಅಲ್ವಾ? ವೇದಘೋಷ ಹಾಡ್ತಾ ಇದ್ದಾರೆ ಅಲ್ವಾ? ಇನ್ನೊಂದು ಮಾಡಬೇಕಾದ ವಿಶ್ವಕರ್ಮರ ಸಂತಾನದ ಮತ್ತೊಬ್ಬರಿದ್ದಾರೆ. ಅದು ಎಲ್ಲ ಒಂದೇ. ಇಲ್ಲಿ ಎಲ್ಲ ನೀವು ವಿಶ್ವಕರ್ಮ ನಮ್ಮ ಸಂತಾನ. ಮೊದಲು ಹೆಣ್ಣು, ಆಮೇಲೆ ಗಂಡು, ಆಮೇಲೆ ಗಂಡು ಸದನದಿಂದ ಪಡೆದವ ನಾನು. ಎಲ್ಲ ನಿಮ್ಮಲ್ಲಿ ಅದಕ್ಕೊಂದು ಕೊರತೆ ಆಗುದಿಲ್ಲ. ವಿಶ್ವಕರ್ಮರಲ್ಲೊಂದು ಚಿನ್ನಕ್ಕೊಂದು ಕೊರತೆ ಬರುವುದಿಲ್ಲ. ಚಿನ್ನಕ್ಕಲ್ವ, ಆಭರಣಕ್ಕೆ. ಆಭರಣಕ್ಕೆ ನಿಮ್ಮಲ್ಲಿ ಎಲ್ಲ ತಯಾರಿ ಇರ್ತದಲ್ವ? ನಾವು ಸಂಕಲ್ಪ ಮಾಡಿದ್ರೆ ಸಾಕು, ಎಲ್ಲ ಬರ್ತದೆ. ಮಂತ್ರ ಹೇಳುದು ಮತ್ತೊಬ್ಬರಿಗೆ ಕೇಳಬಾರದು. ಯಾಕೆ? ಹೌದಾ? ಯಾಕೆ ಅಂತ ಕೇಳು. ಅವರು ಕದ್ದು ಕಲಿತಾರೆ. ಹಾಗಲ್ವಾ? ಅವರು ಕಲಿತಾರೆ ಅಂತಲ್ಲ, ಹೀಗೆ ಕೇಳಿ ಆಡಿಬಿಟ್ರೆ ಮತ್ತೆ ಅಬದ್ಧವನ್ನ ಹೇಳು. ಅದಲ್ಲ, ಇವರು ಹೇಳುವಾಗ ಯಾರಾದ್ರೂ ತಪ್ಪು ಅಂತ ಗ್ರಹಿಸಿದ್ರಿ? ಹಾಗಲ್ವದು. ಮತ್ತೆ ತಪ್ಪು ಅಂತ ಗ್ರಹಿಕೆಲ್ಲ. ಮತ್ತೊಬ್ರು ಕೇಳಿದ್ರೆ ಅದರ ಪಾಠ ಆಗದೆ ಅಭ್ಯಾಸ ಮಾಡಿದ್ರೆ ಅಬದ್ಧ ಬರ್ತದೆ. ಅಬದ್ಧ ಬಂದರೆ ಏನಾಗುತ್ತದೆ? ಹೌದಾ? ಅದಕ್ಕೆ ಮತ್ತೊಬ್ಬರಿಗೆ ಕೇಳಬಾರದು ಅಂತ ನಾವು ಸೂರ್ಯಮಂಡಲಕ್ಕೆ ಯಾರು ಹೇಳಿದ್ರು ನಿಮಗೆ? ಮದುವೆ ಆಯ್ತಲ್ಲ? ಮದುವೆ ಆದ ಮೇಲೆ ಹಾಗಿದ್ರೆ ಇಷ್ಟರವರೆಗೆ ನಾನು ಕಟ್ಟಿ ಬೆಳೆದ ಅದು ಹೌದು. ಏನಿಲ್ಲ, ಅದಕ್ಕೊಂದು ಅರ್ಥ. ಹೆಚ್ಚು ಮಾತಾಡಬಾರ್ದು. ಬೇಡ, ತುಂಬ ಮಾತಾಡಬಾರ್ದು. ತುಂಬ ಮಾತಾಡಿದ್ರೆ ಕೇಳುವಂತ ತಾಳ್ಮೆಯೂ ಯಾರಿಗೂ ಇರುವುದಿಲ್ಲ. ಇಲ್ಲ. ಆದ್ರಿಂದ ಸುಲಭದಲ್ಲಿ ಹೇಳ್ತೇನೆ. ಕರುಳನ್ನು ಕಿತ್ತು ಕೈಗಿತ್ತಂತೆ. ಹೌದಾ? ಹೌದು. ಕಣ್ಣನ್ನು ಕಿತ್ತು ಮತ್ತೊಬ್ಬನಿಗೆ ಕೊಟ್ಟರೆ ಇವಾಗ ಕುರುಡು ಅಂತಲ್ಲ, ಎಷ್ಟಕ್ಕೆ ನಷ್ಟ ಆಗುತ್ತದೋ ಹಾಗಾಗುತ್ತದೆ ಅಂತ ಹೇಳಿ ಸುಲಭದಲ್ಲಿ ಹೇಳ. ಲಕ್ಷ್ಮೀನಾರಾಯಣರಂತೆ, ಇಂದ್ರ ಸಚಿವರಂತೆ ಅಲ್ಲ, ಪರಮೇಶ್ವರ ವಸತಿಯಂತೆ ಹೋಗಿ ಬಾ. ಮತ್ತೆ ಶುಭ ಗಳಿಗೆಯಲ್ಲಿ ವಿಶ್ವಕರ್ಮನು ತನ್ನ ಪುತ್ರಿಯರ ವೈವಾಹ ಕಾರ್ಯವನ್ನು ಮುಗಿಸಿ ಸಂತೃಪ್ತಿಯಿಂದಳ ಸೂರ್ಯದೇವನ ಕೂಡೆ ಮುದಲಿಂದ ಬಾಳುತ್ತಲಿರಲು ಏನಾಗಿ ಹೋಯಿತು? ನನ್ನ ಜನಕ್ಕೆ ಪ್ರೀತಿಯಿಂದ ಮದುವೆಯನ್ನು ಮಾಡಿಸಿಕೊಟ್ಟವರಿದ್ದಾರೆ. ಮದುವೆಯಾಗಿ ತುಂಬಾ ಸಮಯ ಕಳೆದೇ ಹೋಯಿತು. ಗಂಡನ ಜೊತೆಯಲ್ಲಿ ಪ್ರೀತಿಯಿಂದ ಸಂಸಾರವನ್ನು ಮಾಡುತ್ತಾ ಇದ್ದವಳು ನಾವು. ನಮ್ಮ ಸಂಸಾರದಿಂದ 3 ಮಕ್ಕಳನ್ನು ಪಡೆದುಕೊಂಡವಳಿದ್ದೇನೆ ನಾನು. ಮನು ಯಮ ಯಮುನೆ ಎಂಬುದಾಗಿ ಮಕ್ಕಳನ್ನೇನು ಪ್ರೀತಿಯಿಂದ ಸಾಕಿದವಳು ಇದ್ದೇನೆ. ಹೌದೇ ಹೌದು. ಹಾಗಂತ ಹೇಳಿ ಈಗೊಮ್ಮೆ ಯೋಚನೆಯನ್ನು ಮಾಡಿಕೊಂಡಾಗ ಯಾಕೋ ಏನೋ ನನಗೆ ಮನಸ್ಸಿಗೆ ಬೇಸರವಾಗುತ್ತಾ ಉಂಟು. ಜನಕ ಏನೋ ಪ್ರೀತಿಯಿಂದ ಮದುವೆ ಮಾಡಿಸಿಕೊಟ್ಟವರಿದ್ದಾರೆ. ಆದರೂ ಕೂಡ ಯಾಕೋ ಏನೋ ನನ್ನ ಗಂಡನನ್ನ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ಅವರ ಶಾಖವನ್ನು ಸಹಿಸುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಯಾಕೋ ಏನು ಮನಸ್ಸು ಒಂದು ರೀತಿಯಾಗಿ ಬೇಡ ಬೇಡ ಅನಿಸುತ್ತಾ ಉಂಟು. ಅವರು ಬಳಿಗೆ ಬಂದಂತಹ ಸಂದರ್ಭದಲ್ಲಿ ನನಗೆ ದಾಂಪತ್ಯವೇ ಬೇಡ ಎಂಬುದಾಗಿ ಅನಿಸುತ್ತಾ ಉಂಟು. ಹಾಗಾಗಿ ಮಕ್ಕಳನ್ನು ಪಡೆದುಕೊಂಡವಳಿದ್ದೇನೆ. ಆದರೆ ಗಂಡನ ಜೊತೆಯಲ್ಲಿ ಬಾಳುವೆಯನ್ನು ಮಾಡುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಹಾಗಿದ್ರೆ ನಾನು ಏನು ಮಾಡಲಿ? ಇತ್ತ ಕಡೆಯಿಂದ ಯೋಚನೆ ಮಾಡಿದರೆ ಗಂಡನಿಗೂ ಬೇಸರ ಆಗಬಾರದು, ಇತ್ತ ಕಡೆಯಿಂದ ನೋಡಿದರೆ ಮಕ್ಕಳನ್ನು ನೋಡಿಕೊಳ್ಳುವವರು ಬೇಕಾಗುತ್ತದೆ. ನನಗೆ ಇರುವುದಕ್ಕೆ ಇಲ್ಲಿಂದ ಸಾಧ್ಯವೇ ಇಲ್ಲ.
ಹಾಗಿದ್ರೆ ಇಲ್ಲಿ ಬಿಟ್ಟು ಹೊರಟು ಹೋಗಲೇಬೇಕು. ನಾನು ಹೋಗುವುದಾದ್ರೆ ಎಲ್ಲಿಗೆ? ಜನಕನ ಮನೆಗೆ ಹೋಗಬೇಕು. ಆದ್ರೆ ಹೋದ ಬಳಿಕ ನನ್ನ ಗಂಡ ಇಲ್ಲಿಗೆ ಬರುವುದಿಲ್ವೇ? ನನ್ನ ಹೆಂಡತಿ ಎಲ್ಲಿ ಎಂಬುದಾಗಿ ನೋಡಿದಾಗೆ ಹೆಂಡತಿ ಇಲ್ಲದಿದ್ರೆ ಅವರಿಗೆ ಬೇಸರವಾಗುವುದಿಲ್ಲವೇ? ಹಾಗಿದ್ರೆ ನನಗಿರುವ ದಾರಿ ಒಂದೇ ಒಂದು. ನನ್ನ ನೆರಳು ಕಾಣುತ್ತಾ ಉಂಟು. ಈ ನೆರಳಿಗೆ ಜೀವಗಳನ್ನು ಕೊಡಬೇಕು. ಛಾಯೆಗೆ ಜೀವಗಳನ್ನು ಕೊಟ್ಟು ಆಕೆಯನ್ನು ಇಲ್ಲೇ ಬಿಟ್ಟು ನನ್ನ ಮಕ್ಕಳನ್ನು ನೋಡುವುದಕ್ಕೆ ಹೇಳಬೇಕು. ಜೊತೆಯಲ್ಲಿ ಗಂಡನಿಗೆ ಯಾವ ರೀತಿಯ ಕೊರತೆ ಆಗದ ರೀತಿಯಲ್ಲಿ ನೋಡಿಕೊಂಡು ಬರಬೇಕೆಂಬುದೇ ಹೇಳಬೇಕು. ಹಾಗಾಗಿ ಆ ಛಾಯೆಗೆ ನಾನು ಆಜ್ಞೆಯನ್ನು ಮಾಡಿಕೊಟ್ಟವಳಿದ್ದೇನೆ, ಯಾವುದೇ ಒಂದು ರೀತಿಯಲ್ಲಿ ಕೊರತೆ ಆಗಬಾರದೆಂಬುದಾಗಿ. ಆದರೆ ಇಲ್ಲಿರುವುದು ಸರಿಯಲ್ಲ. ನಾನು ಹೋಗಬೇಕಲ್ವಾ? ಜನಕನ ಮನೆಗೆ ಹೋಗಬೇಕು. ಅವನ ಕಡೆಗೆ ನಡೀತೀನಿ. ವಂದಿಸಿಕೊಂಡಿದ್ದೇನೆ. ಹೇಳಮ್ಮ. ದೂರದಿದ್ದಾನೆ ಬರುವುದಗಾಡುತ್ತ ಊರಿಯ ಚರಿತಾಳಿತ್ತಷ್ಟು ಸಾರಿ ವಿಚಾರಿಸಿದನು ಬಂದೆಯೇ ಓರುವಳಿ ಏಳು ಅಂತ ಹೇಳುವುದರ ಜೊತೆಗೆ ನಾನು ಕೇಳುವುದಕ್ಕಿದೆ. ಹೌದೇ? ಅದಕ್ಕೆ ಉತ್ತರವನ್ನು ಹೇಳು. ಯಾವುದಂತ ಗೊತ್ತಾಗ್ಲಿಲ್ಲ. ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಿನಗೆ ತಲೆ ಸ್ವಲ್ಪ ಏನೋ ಆಗಿದೆ ಎಂಬುದು ಅರ್ಥ. ನಾನು ಮದುವೆ ಮಾಡಿಕೊಟ್ಟದ್ದು ಹೌದಾ? ಹೌದು. ಮದುವೆ ಮಾಡಿಕೊಟ್ಟ ಮೇಲೆ ಹೆಣ್ಣಾದವಳಿಗೆ ಮನೆಯಲ್ಲಿ ಗಂಡನ ಮನೆ ಎಲೆ ಮನೆಯಲ್ಲಿರುವಂತಹ ಮುನಿಗಳನ್ನಾದರೂ ಕೂಡ ಅರಮನೆಯಲ್ಲಿ ಹುಟ್ಟಿದ ಮಗಳು ಅದು ಅರಮನೆಗಿಂತ ಶ್ರೇಷ್ಠ ಅಂತ ತಿಳಿಬೇಕೋ ಬೇಡವಾ? ಬೇಕು. ಹೌದಲ್ಲ? ನೀನು ಗಂಡನ ಮದುವೆ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಇರಬೇಕಿತ್ತಲ್ಲ. ಇಂದು ಬೇಕೋ ಬೇಡವೋ ಎಂಬ ಸಂಶಯಾತ್ಮಕವಾದಂತಹ ದೃಷ್ಟಿಯಿಂದ ಅದನ್ನು ಹೆಜ್ಜೆಯಲ್ಲಿ ತೋರಿಸುತ್ತ ಲಜ್ಜೆಯಿಂದ ಈ ಕಡೆಗೆ ಬಂದಿದ್ದೆಲ್ಲ. ಗಂಡನ ಮನೆಯಿಂದ ಬರುವಾಗ ಹೇಗೆ ಬರಬೇಕು ಗೊತ್ತುಂಟ? ಗಂಡ ಹೆಂಡತಿ ಒಟ್ಟಿಗೆ ಬರಬೇಕು. ಇದ್ದಾನ? ಇಲ್ಲ. ಒಬ್ಬಳ ಕೆಲವು ಒಬ್ಬಳ ಆಕೆಯೇ ಐದು ಬೇಕಿದ್ರೆ ಕಾರಣ ಏನು? ಅಪ್ಪ ಮನ್ನಿರುವುದು ಪತಿಯೊಡನೆ ಸುಖದಿ ಬಾಳೇನ ಮನ್ನಿರುವುದು ಪತಿಯೊಡನೆ ಸುಖದಿ ಬಾಳೆಗೆ ಇನ್ನು ಹೋಗೇನು ಸಾಗು ಎನ್ನ ನೀ ಗುಣಧಿ ಮನ್ನಿಪುದು ಪತಿಯೊಡನೆ ಸುಖದಿ ಬಾಳೆನ ಇಂದು ಹೋಗೆನು ಸಾಗು ಎನ್ನ ನೀ ಗುಣಧಿ ಹೆಣ್ಣೋರ್ ಬಣ್ಣನ್ನು ಸೃಜಿಸಿ ಬಂದಿದೆ ಹೆಣ್ಣೋರ್ ಬಣ್ಣನ್ನು ಸೃಜಿಸಿ ಬಂದೆ ರವಿಶಾಖವನ್ನು ಸಹಿಸದೆ ನಾನು ಪೊರೆಯನ್ನೇ ತಂದೆಯೇ ಪೊರೆಯನ್ನ ತಂದೆ ಮನ್ನಿಪುದು ಪತಿಯೊಡನೆ ಸುಖದಿ ಬಾಳೆ ಮನ್ನಿಪುದು ಪಿದನೆ ಮಗಳ ಸಂಜ್ಞಾ. ನಾನು ಮಾತು ಮುಂದುವರಿಯುವುದಕ್ಕಿಂತ ಮೊದಲಾಗಿ ನಿಮ್ಮನ್ನು ಮಾತನ್ನು ಕೇಳುತ್ತಾ ಇದ್ದೇನೆ. ಒಂದು ವೇಳೆ ನಾನು ತಪ್ಪನ್ನು ಎಸಗಿದ್ರೆ ಅದನ್ನು ಕ್ಷಮಿಸಬೇಕೆಂಬುದೇ ಕೇಳಿಕೊಳ್ಳುತ್ತಾ ಇದ್ದೇನೆ. ತಪ್ಪು ಮಾಡಿದ್ರೆ ತಪ್ಪದನ್ನು ಕ್ಷಮಿಸಲಿಕ್ಕಿಲ್ಲ. ಜನಕ, ನೀವು ಹೇಳಿದಂತಹ ಮಾತು ಸತ್ಯವೇ ಸತ್ಯ. ಹೌದಲ್ಲ? ಅವರು ಮನೆಗೆ ಬರುವಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿಯ ಜೊತೆಯಲ್ಲೇ ಬರಬೇಕು ಅಲ್ವಾ? ಆದ್ರೆ ಈ ಸಂದರ್ಭದಲ್ಲಿ ನಾನು ಓರ್ವಳ ಬಂದವಳಿದ್ದೇನೆ. ಅದೇ ನನಗೆ ವಿಶೇಷ. ಬರುವುದಕ್ಕೂ ಕಾರಣ ಉಂಟು ಜನಕ. ತನ್ನ ಮಗಳಿಗೆ ಯಾವುದೇ ಒಂದು ರೀತಿಯ ಕೊರತಾಗಬಾರದೆನ್ನುವ ಕಾರಣಕ್ಕಾಗಿ ಸೂರ್ಯ ದೇವರ ಜೊತೆಯಲ್ಲಿ ಮದುವೆ ಮಾಡಿಸಿಕೊಟ್ಟವರು. ಹೌದೇ ಹೌದು ನೀವು. ಆದ್ರೆ ಗಂಡನ ಮನೆಯನ್ನು ಸೇರಿಕೊಂಡೆ 3 ಮಂದಿ ಮಕ್ಕಳನ್ನು ಪಡೆದುಕೊಂಡವಳು ಇದ್ದೇನೆ ನಾನು.
ಆದ್ರೂ ಯಾಕೋ ಏನು ಈ ಸಂದರ್ಭದಲ್ಲಿ ಸೂರ್ಯದೇವರ ಕಿರಣವನ್ನು ಸಹಿಸುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಹತ್ತಿರ ಬರುವಂತಹ ಸಂದರ್ಭದಲ್ಲಿ ಯಾಕೋ ಏನು ಬೇಡ ಬೇಡ ಅನಿಸುತ್ತಾ ಉಂಟು. ಅವರ ಶಾಖವನ್ನು ಉರಿಯನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಜನಕ. ಹಾಗಾಗಿ ಗಂಡನ ಜೊತೆಯಲ್ಲಿ ಬಾಳನ್ನು ಮಾಡುವುದಕ್ಕೆ ಆಗುವುದೇ ಇಲ್ಲ ಎನ್ನುವ ಕಾರಣಕ್ಕಾಗಿ ಅವರನ್ನು ಬಿಟ್ಟು ಬಂದೆ. ಬರುವಂತಹ ಸಂದರ್ಭ ಹಾಗೆ ಬರಲಿಲ್ಲ ಜನಕ. ಮತ್ತೆ ನೋಡಿದೆ ಒಬ್ಬಾಕೆ ತರುಣಿಯನ್ನು ಸೃಷ್ಟಿಸಿ ಬಂದೆ. ಅಂದ್ರೆ ನನ್ನ ನೆರಳಿಗೆ ಜೀವಗಳನ್ನು ಕೊಟ್ಟು ಆಕೆಯನ್ನು ಅಲ್ಲಿ ಬಿಟ್ಟು ನಿಮ್ಮ ಕಡೆಗೆ ಬಂದವಳಿದ್ದೇನೆ ಜನಕ. ಇನ್ನು ಮುಂದೆ ನಿಮ್ಮ ಜೊತೆ ಇರಬೇಕು. ಅಲ್ಲಿಗೆ ಹೋಗುವುದಕ್ಕೆ ನನಗೆ ಮನಸ್ಸಿಲ್ವೇ ಇಲ್ಲ. ತನುಜಯ ನುಡಿಗೆ ತನುಜಯ ನುಡಿಗೆ ಇನದೇವೆಯು ಪುತ್ರ ಪೋಷಣೆ ಇನ ಸೇವೆಯು ಪುತ್ರ ಪೋಷಣೆ ಸತಿ ಧರ್ಮವು ಮುನಿಯದೆ ತವ ಧರ್ಮವ ಪೊರೆ ಮುನಿಯದೆ ತವ ಧರ್ಮವ ಪೊರೆ ನಿನಗದರಿವು ಹಿತವು ಹೋಗು ತನುಜಯ ನುಡಿ ಕೇಳಿದವು. ಹೌದಾ? ಸತಿ ಧರ್ಮ ಅಂತ ಹೇಳೋದು ಗೊತ್ತುಂಟ? ಎಲ್ಲ ಗೊತ್ತಿದ್ದು ಏನಂತ ನನ್ನ ಹತ್ರ ಮಾತಾಡುವುದು ನೀನು? ಏನಾಯ್ತು? ಹೆಣ್ಣಾದ ಬೆಳೆಗೆ ಗಂಡನ ಕೈ ಹಿಡಿದ ಮೇಲೆ ಅವಳ ಕರ್ತವ್ಯ ಏನು? ಗಂಡನ ಇಚ್ಛೆಯನ್ನರಿತು ನಡೆಯುವಾತೆ ಆಕೆಯೇ. ಹೌದಾ? ಹಾಗಿದ್ರೆ ಅವ ಹೇಳಬೇಕು ಅಂತ ಇಲ್ಲ. ಅವನ ತನುಗಂಧವನ್ನು ಆಗ್ರಹಿಸಿದ್ರೆ ಸಾಕು, ಪತಿದೇವ ಬಂದ. ಬೇಡ, ಹೆಜ್ಜೆಯ ಧ್ವನಿ ಕೇಳಿದ್ರೆ ಸಾಕು, ಪತಿದೇವ ಬಂದ. ಇದೆಲ್ಲ ಇಷ್ಟರಿಂದ ಅರ್ಥ ಮಾಡಿಕೊಳ್ಳುವ. ಹೆಣ್ಣೊಬ್ಬಳಾಕೆ ನೀನೇನು ಹೇಳಿದ್ದು? ಗಂಡ ಸಾಕು ಅಂತಾಗಿದೆ. ಸಾಕಾಗಿ ಹೋಯಿತು. ಎಷ್ಟು ಮಕ್ಕಳನ್ನು ಪಡೆದ? 3 ಮಂದಿಯನ್ನು. ಈ 3 ಮಂದಿ ಮಕ್ಕಳನ್ನು ಪಡೆಯುವಲ್ಲಿವರಿಗೆ ಗಂಡ ಸಾಕು ಅಂತಾಗಲಿಲ್ಲ ನಿನಗೆ? ಹೀಗೆ ಇತ್ತೀಚೆಗೆ ಯಾಕೋ ಏನು ಅದಲ್ಲ, 3 ಮಕ್ಕಳನ್ನು ಪಡೆದ ಮೇಲೆ ನನಗೆ ಗಂಡ ಸಾಕು. ಹಾಗಿದ್ರೆ ಮಕ್ಕಳನ್ನು ಹೆತ್ತ ಮೇಲೆ ಗಂಡ ಸಾಕು ಅಂತ ಹೇಳಿದ ಹಾಗಾಗುದಿಲ್ವಾ? ಆದ್ದರಿಂದ ಗಂಡನ ಸೇವೆ ಮಾಡುವುದೇ ಹೆಂಡತಿಯಾದವಳು, ಹೆಣ್ಣಲ್ಲ ಹೆಂಡತಿಯಾದವಳು ನಿತ್ಯದ ಕರ್ಮ. ಅದರಿಂದಲಾಗಿ ಪಾವಿತ್ರ್ಯತೆಯನ್ನು ಹೊಂದುವುದಕ್ಕೆ ಸಾಧ್ಯ. ಗಂಡನ ಸೇವೆ ಮಾತ್ರ ಅಲ್ಲ, ಮಕ್ಕಳ ಲಾಲನೆ ಪಾಲನೆ ಮಾಡಬೇಕಾದ ಯಾರು? ತಾಯಿ. ನೀನು ತಾಯಿ ಆಗಿದ್ಯಾ? 3 ಮಂದಿ ಮಕ್ಕಳಿಗೆ ತಾಯಿ ಹೌದಾ? ಹಾಗಿದ್ರೆ ಅವರಿಗೆ ಬೇಕಾದ್ದನ್ನೆಲ್ಲ ಕೊಡಬೇಕಾದ ನಿನ್ನ ಕರ್ತವ್ಯ. ಇಷ್ಟೆಲ್ಲ ಕಳೆದ ಮೇಲೆ ಈ ಹೊತ್ತು ನನ್ನ ಬಳಿಗೆ ಬಂದು ಕೇಳ್ತೀಯಲ್ಲ, ನನಗೆ ಅಲ್ಲಿ ಇರುವುದಕ್ಕಾಗೋದಿಲ್ಲ. ಇದರ ಅರ್ಥ ನಾನು ಇಲ್ಲಿ ಇರ್ತೇನೆ, ಬೇರೆ ಹೇಳಬೇಕು ಅಂತ ಹೇಳಿ ನನಗೆ ಗೊತ್ತಾಗಿದೆ. ಆದ್ದರಿಂದ ಒಂದೇ ಶಬ್ದ ಹೇಳ್ತೇನೆ, ಗಂಡನ ಸೇವೆ ಮಾಡು, ಮಕ್ಕಳ ಪಾಲನೆ ಮಾಡು, ಲೋಕದಲ್ಲಿ ಆದರ್ಶ ಸತಿಯಾಗಿರುವುದಕ್ಕೆ ಬೇಕಾಗಿ ನಡೆ. ಹೋಗುದಿಲ್ಲ. ಭಾವಜೀವ ಸಮಾನ ನಾದಿದಾನದ ವಸ್ತು ಭಾವಜೀವ ಸಮಾನ ನಾದಿದಾನದ ವಸ್ತು ಯಾವ ಕಾರಣ ಬೇಡು ದೇವೋತ್ತಮನೆ ಸಲ್ಲದನು ಕರುಣೆಯು ವಾದ ದೇವೋತ್ತಮನೆ ಸಲ್ಲದನು ಕರುಣೆಯು ವಾದ ಮಾದನಾಬಲ್ಲೆ ಎನ್ನಲಾಗಿರುಗೋ ಭಾವಜೀವ ಸಮಾನ ನಾರಿದಾನದ ವಸ್ತುಗೋ ಬೇಳು ಜನಕ, ಏನು ನೀವೇನೋ ಹೇಳುತ್ತಾ ಇದ್ದೀರಿ ಗಂಡನ ಮನೆಗೆ ಹೋಗ್ಲೇಬೇಕು ನೀನು ಎಂಬುದಾಗಿ. ಅಲ್ಲಿ ನಿನ್ನ ಮನೆಯಲ್ಲಿ ಹೌದೇ ಹೌದು, ಹೋಗ್ಬೇಕು ಅಲ್ಲಿಗೆ. ಆದ್ರೆ ನಾನೇ ಹೇಳಿದ್ದೇನೆ ಅಲ್ಲಿ ನಿಲ್ಲುವುದಕ್ಕೆ ನನ್ನಿಂದ ಆಗುದೇ ಇಲ್ಲ ಎಂಬುದಾಗಿ. 3 ಮಕ್ಕಳನ್ನು ಪಡೆದುಕೊಂಡರೆ ಹೌದು ಹೌದು, ಹಾಗಂತ ಹೇಳಿ ಅವರಿಗೆ ಯಾವುದೊಂದು ರೀತಿಯ ಕೊರತೆ ಆಗದ ರೀತಿಯಲ್ಲಿ ಒಬ್ಬಾಕಿಯನ್ನು ನಿಲ್ಲಿಸೇ ಬಂದವಳಿದ್ದೇನೆ. ದೇವ್ರೆ, ಅವರಿಗೆ ಕೊರತೆ ಏನಾಗಬೇಕಂತಲ್ಲ, ನೀನು ಮಾಡಬೇಕಾದ್ದಲ್ಲ ಅದು ಬೇಕು ನನಗೆ. ಜನಕ, ಮಗಳು ತಪ್ಪು ಮಾಡುವಂತಹ ಸಂದರ್ಭ ತಪ್ಪಾಯಿತು ಎಂಬುದು ಹೇಳ್ಬೇಕಾದದು ತಂದೆಯಾದವಳ ಕರ್ತವ್ಯ ಆಗಿರ್ತದೆ. ಹೌದಾ? ಹಾಗಂತ ಹೇಳಿ ಆ ಮಗಳಿಗೆ ಬೇಡಂತ ಅನಿಸಿದ್ದನ್ನು ಮತ್ತೆ ಕೊಡಿಸುವುದು ಸರಿಯಾಗ್ತದೆ ಹೇಳಿ. ಹಾಗಾಗಿ ಈಗ ನನಗೆ ಬೇಡಂತ ಅನಿಸುತ್ತಾ ಉಂಟು. ಇನ್ನು ಆಶ್ರಯವನ್ನು ಕೊಡಬೇಕಾದವರು ಜನಕನಾದಂತ ನೀವಲ್ವೇ ಅಪ್ಪಯ್ಯ. ಹಾಗಾಗಿ ಯಾವುದೇ ಕಾರಣಕ್ಕೆ ಗಂಡನ ಜೊತೆಲಿ ಬಾಳ್ವೆಯನ್ನು ಮಾಡುವುದಕ್ಕೆ ನನ್ನಿಂದ ಆಗುವುದಿಲ್ಲ, ಸಾಧ್ಯವೇ ಇಲ್ಲ. ಹಾಗಾಗಿ
ಮಾತಿನಲ್ಲಿ ನನ್ನನ್ನು ಕಟ್ಟಿ ಹಾಕುದು ಬೇಡ. ನೀನು ಹೇಳಿದ್ದೀನಿ ಅಂತ ಹೇಳಿದ್ರೆ ಹಾ. ಅಲ್ಲಿ ಆಗುದಿಲ್ಲ, ಇಲ್ಲಿ ನೆಲೆ ಕೊಡಬೇಕು ಅಂತ ಹೇಳಿ. ನೀವು ಆಶ್ರಯ ಕೊಡಬೇಕು. ಈ ಹೆಣ್ಣು ಕೊಡುವಾಗ ಹೇಗೆ ಗೊತ್ತುಂಟ? ಹೇಗೆ? ಎಲ್ಲವನ್ನ ಕಡಿದು ಕೊಡುದು. ಹೌದಾ? ಹೌದು. ಕುಲ, ಮನೆಲೆ, ಬೆಲೆ ಎಲ್ಲ ಎಲ್ಲಿರುವುದು? ಗಂಡನಲ್ಲಿ. ಹೌದು. ಅಷ್ಟರವರೆಗೆ ಮಾತ್ರ ವಿಶ್ವಕರ್ಮನ ಮಗಳು. ಮದುವೆ ಆದ ಮೇಲೆ ಸೂರ್ಯನ ಮಾಡದಿ ನೀನು. ಆದ್ರೂ ಒಂದು ವಿಚಾರ, ಎಂತದ್ದು? ಗಂಡನ ಜೊತೆಲಿ ಬಾಳುವೇನು ನನ್ನಿಂದ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನಿಮ್ಮಲ್ಲಿ ಈ ರೀತಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಲೋಕಮುಖ ಏನು ಹೇಳ್ತದೆ? ಏನು? 3 ಮಂದಿ ಮಕ್ಕಳನ್ನು ಪಡೆಯುವಲ್ಲಿವರೆಗೆ ಹಾ. ಅವಳಿಗೆ ತಡೆಯುವುದಕ್ಕಾಗುತ್ತದೆ. ಮಕ್ಕಳೆಲ್ಲ ಪಡೆದ ಮೇಲೆ ತಡೆಯುವುದಕ್ಕಾಗುದಿಲ್ಲ ಅಂತ ಹೇಳಿದ್ರೆ ಹಾ. ಇದಕ್ಕೆ ಅರ್ಥ ನೋಡು. ಅದೇ ಹೇಳಿದಲ್ವ ನಾನು, ಮಕ್ಕಳಿಗೆ ಕೂಡ ಯಾವುದೊಂದು ರೀತಿಯ ಕೊರತೆ ಆಗದ ರೀತಿಯಲ್ಲಿ ನೋಡಿಕೊಂಡು ಬಂದವಳಿದ್ದೇನೆ. ಅಂದ್ರೆ ಒಬ್ಬಗೆ ಹೆಣ್ಣನ್ನು ನಿಲ್ಲಿಸಿಯೇ ಬಂದ. ಸಾಕು ಮಾಡೆ. ಪುರುಷ ಪ್ರಕೃತಿಯರೆಂಬ ಭೇದವಿಹುದರಿಂದ ಪುರುಷ ಪ್ರಕೃತಿಯರೆಂಬ ಭೇದವಿಹುದರಿಂದ ಪುರುಷ ಪೌರುಷದಿಂದ ಮುನ್ನ ತಡೆದು ನಾರಿಯಳು ಪುರುಷನಿಗೆ ಅನುಕೂಲೆಯಾಗಿ ಪುರುಷನಿಗೆ ಅನುಕೂಲೆಯಾಗಿ ಪ್ರಕೃತಿಯ ಕೊಡುಗೆಯನ್ನು ಗೌರವಿಸಿ ಬಾಳುವುದು ಪುರುಷ ಪ್ರಕೃತಿಯರೆಲ್ಲ ಭೇದವಿರುವುದು. ವಿದ್ಯೆಯನ್ನು ಕೊಡಿಸದವನು ನಾನು. ಕೊಡಿಸಿದ್ದೀರಿ. ವಿದ್ಯೆಯನ್ನು ಕಲಿಯುವಾಗ ಏನು ಹೇಳಿದೆ? ಪುರುಷ ಪ್ರಕೃತಿ. ಹೌದಾ? ಅದರಲ್ಲಿ ಹೇಗೆ ಉಂಟು ಇರಬೇಕು? ಭೇದ ಇರಬಾರ್ದು ಅಂತ ಉಂಟ. ಹೌದು. ಹಾಗಿದ್ರೆ ನೀನು ಭೇದ ಮಾಡಿದ ಹಾಗಾಗುದಿಲ್ವ? ಲೋಕಮುಖಕ್ಕೆ ವಿಶ್ವಕರ್ಮರೇ ಅದನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮಗಳಿಗೆ ಬುದ್ಧಿ ಹೇಳುವುದಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ನಾಳೆ ಏನು ಹೇಳಿದ್ರು ಲೋಕಮುಖ ಏನು ಹೇಳಿದ್ದು ಹೇಳು. ಆದ್ದರಿಂದ ದೀರ್ಘ ಮಾತುಕತೆ ಇಲ್ಲ ನನ್ನ ಹತ್ರ. ಮಾತನಾಡುವ ವಿಷಯವೂ ಅಲ್ಲ, ಒಂದೇ ಮಾತಿನಿಂದ ಹೇಳ್ತೇನೆ. ಎಲ್ಲವನ್ನು ಕಡಿದು ಅವನ ಕೊರಳಿಗೆ ಕೊಟ್ಟಿದ್ದೇನೆ ಅಂತ ಹೇಳುವುದನ್ನ ಕಿವಿಗೆ ಆವತ್ತು ಕೇಳಿದ್ದ. ಹೌದಾ? ಹಾಗೆ ಕೊಟ್ಟದ್ದು ಹೌದಾ ಅಲ್ಲಿಗೆ? ಆದ್ರೆ ಒಂದು ವಿಚಾರ ಜನಕ, ಬೆಂಕಿ ಸುಡುತ್ತದೆ ಅಂತ ಗೊತ್ತಿದ್ರು ಕೂಡ ಮತ್ತೆ ಮತ್ತೆ ಬೆಂಕಿಯ ಬಳಿಗೆ ಹೋಗುದು ಸರಿಯಾಗ್ತದೆ ಹೇಳಿ? ನೀನು ಏನು ಪ್ರಶ್ನೆ ಕೇಳಿದ್ಯಾ? ಸೂರ್ಯದೇವನ ಬಿಸಿ ಉಂಟ ಅಂತ ಗೊತ್ತಲ್ವಾ? ಹೌದು. ಹೌದಾ? ಅವನ ಕಿರಣದಿಂದ ಲೋಕ ಇರುವುದು. ಹೌದಾ? ಈಗ ನಾನು ಮತ್ತೆ ಕೇಳಿದ್ದೇನೆ ಹೇಳಿಸ್ತಾ ಇದೆಯಲ್ಲ, ಸುಡುತ್ತದಂತ ಈಗ ಗೊತ್ತಾತ? ಈಗ ಗೊತ್ತಾತ ಅಂತ ಕೇಳುದು. ಈ ರೀತಿ ಆಗಬಹುದು ಎಂಬುದಾಗಿ ನಾವು ಭಾವಿಸ್ಕೊಂಡು 3 ಮಕ್ಕಳಾಗುವಲ್ಲಿವರೆಗೆ ನಿನಗೆ ಗೊತ್ತಾಗಲಿಲ್ಲ. ಯಾಕೆ ಗೊತ್ತಾಗಲಿಲ್ಲ? ಅಲ್ಲ, 1 ದಿವಸ 2 ದಿವಸ ಬೇಡ, 1 ಮಗು. ಈಗ 3 ಮಕ್ಕಳನ್ನು ಪಡೆದ ಮೇಲೆ ಈಗ ಬಿಸಿ ಬಿಸಿ ಅಂತ ಹೇಳಿ ಈಗ ಬಿಸಿ ಹೆಚ್ಚಾಗ್ತಾ ಉಂಟು. ಈಗ ಬಿಸಿ ಹೆಚ್ಚದಲ್ಲ, ಉಳಿದವರ ತಲೆ ಹಾಳು ಮಾಡುವುದಕ್ಕೆ ಒಂದೇ ಮಾತಿನ ಹೇಳ್ತೇನೆ. ಬೇಡ, ಒಂದೇ ಮಾತಿನಿಂದ ಹೇಳ್ತೇನೆ. ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ. ಆದ್ರೆ ನೀವು ಆ ರೀತಿ ಮಾಡುವುದಕ್ಕಿಲ್ಲ ಅಂದ್ರೆ ಕುಲದಿಂದ ಹೊರಗೆ ಆದ ಮನೆಯಲ್ಲಿ ಇಟ್ಟುಕೊಂಡ್ರೆ ಮತ್ತೆ ನಾಳೆ ಹೇಳುವುದು ನಾನು ಸುಲಭದಲ್ಲಿ ಹೇಳ್ತೇನೆ. ಇಲ್ಲಿ 1-2 ದಿವಸ ಆದ್ರೆ ಇರುವಂತ ಹೇಳೋದಕ್ಕಿತ್ತು, ಇನ್ನು ಅದು ಇಲ್ಲ. ಇಲ್ಲಿ ನೆರಳಿಲ್ಲ, ಇಲ್ಲಿ ಉಳಿದಕ್ಕಾಗುದಿಲ್ಲ. ಹೋಗಬೇಡಪ್ಪಯ್ಯ, ನಾನು ಇಲ್ಲಿ ನಿಲ್ತೇನೆ. ಇಲ್ಲಿ ಇರುವುದಕ್ಕಾಗುದಿಲ್ಲ, ಹೋಗುವಂತ ಹೇಳಿದ್ದಲ್ವ ನಾನು. ಆಶ್ರಯ ಕೊಡುವುದಿಲ್ಲ ಅಂತ ಹೇಳಿದ್ದಲ್ವ, ಕೊಡುವುದಕ್ಕಾಗುದಿಲ್ಲ. ಒಂದು ವೇಳೆ ನೀವು ಆಶ್ರಯ ಕೊಡೋದಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಮತ್ತೆ ನೀನು ಎಲ್ಲಿಗೆ ಹೋಗ್ಬೇಕು ಅಂತಲ್ಲ, ಇಂತಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ದಾರಿ. ಅಲ್ಲಿಗೆ ಹೋಗುವುದಕ್ಕೆ ನನ್ನ ಮನಸ್ಸು ಕೇಳುವುದಿಲ್ಲ ಜನಕ. ನಿನ್ನ ಮನಸ್ಸು ಕೇಳದಿದ್ರೆ ಇನ್ನು ಇಲ್ಲಿ ಆಶ್ರಯ ಇಲ್ಲ, ಎಲ್ಲಿಗೆ ಬೇಕಾದ್ರೂ ಹೋಗ. ನಡಿ, ಹೋಗು ಅಂತ ಹೇಳಿ. ನಾನು ಹೋಗ್ಬೇಡ, ನಾನು ಇಲ್ಲೇ ಇರ್ತೇನೆ. ನೀನು ನಿಲ್ಲುದು ಬೇಡ. ನಡಿ, ನಡೆ ನಡೆ. ಪಿತರವಾದಿನಂದದಿ ಪತಿಯ ನಿಲಯಗೆ ಹೋಗಲಾರೆನು. ಪಿತರವಾದಿನಂದದಿ ಪತಿಯ ನಿಲಯಗೆ ಹೋಗಲಾರೆನು. ಶಿದಿಯೊಳುತ್ತರ ಗುರುಧರೆಯೊಳ ತಪವಗೈದ ಬೆನು ತಪವಗೈದ ಬೆನು. ತವರು ಮನೆಯಲ್ಲಿ ಆಶ್ರಯ ಸಿಗಬಹುದೆನ್ನುವ ಕಾರಣಕ್ಕಾಗಿ ನೇರವಾಗಿ ಜನಕನ ಬಳಿಗೆ ಬಂದೆ. ಜನಕನಲ್ಲಿ ಎಷ್ಟು ಕೇಳಿಕೊಂಡರೂ ಕೂಡ ಇಲ್ಲಿ ಆಶ್ರಯವನ್ನು ಕೊಡುವುದಕ್ಕೆ ಆಗುವುದೇ ಇಲ್ಲ. ಗಂಡನ ಮನೆಗೆ ಹೋಗಬೇಕೆಂಬುದಾಗಿ ಹೇಳುತ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಮತ್ತೆ ಗಂಡನ ಮನೆಗೆ ಹೋಗುವುದಿಲ್ಲ ನಾನು. ಇತ್ತ ಕಡೆಯಿಂದ ನೋಡಿದ್ರೆ ಜನಕನ ಮನೆಯಲ್ಲೂ ಆಶ್ರಯ ಇಲ್ಲ, ಅತ್ತ ಕಡೆ ನೋಡಿದ್ರೆ ಗಂಡನ ಮನೆಗೂ ಹೋಗುವುದಕ್ಕೆ ಆಗುವುದಿಲ್ಲ. ಹಾಗಿದ್ರೆ ನನಗಿರುವಂತಹ ದಾರಿ ಯಾವುದು, ದಾರಿ ಯಾವುದು? ಇಲ್ಲ,
ನನಗೆ ಇರುವಂತ ದಾರಿ ಒಂದೇ ಒಂದು, ಅದು ಆತ್ಮಹತ್ಯೆ. ಆತ್ಮಹತ್ಯೆ ಯಾಕೆ ಆತ್ಮಹತ್ಯೆ ಮಾಡಿಕೊಡ್ಬೇಕು? ಮಾಡುವಂತ ಅಗತ್ಯವೇ ಇಲ್ಲ, ಅಗತ್ಯವೇ ಇಲ್ಲ. ಸಾಧಿಸಬೇಕಲ್ವೇ? ಆತ್ಮಹತ್ಯೆ ಒಂದೇ ದಾರಿ ಅಲ್ವೇ ಅಲ್ವಾ? ಹಾಗಿದ್ರೆ ನನಗಿರೋ ಇನ್ನೊಂದು ದಾರಿ ಉಂಟು. ಈಗಲೇ ನೇರವಾಗಿ ಕುರುಕ್ಷೇತ್ರದ ಕಡೆಗೆ ಹೋಗಬೇಕು, ತಪಸ್ಸನ್ನು ಆಚರಿಸಬೇಕು. ಯಾವ ರೀತಿಯಾಗಿ? ಕುದುರೆಯ ರೂಪವನ್ನ ಅಂತೂ ಆ ಕುರುಕ್ಷೇತ್ರದಲ್ಲಿ ಇದ್ದುಕೊಂಡು ತಪಸ್ಸನ್ನು ಆಚರಿಸುತ್ತೇನೆ ನೋಡು. ಕಳೆದದ್ದೇ ಗೊತ್ತಾಗ್ಲಿಲ್ಲ. ಸಂಜ್ಞೆಯನ್ನು ವರಿಸಿದೆ. ಮೂರು ಮಕ್ಕಳಿಗೆ ತಾಯಿ, ಮತ್ತೆ ಕೆಲವು ದಿವಸ ಬಳಿಕ 4 ಮಕ್ಕಳಿಗೆ ತಾಯಿ. ಮಕ್ಕಳಲ್ಲಿ ಕಚ್ಚಾಟ, ಮಕ್ಕಳ ದೂರು ಆಲಿಸಿದೆ. ವಿಷಯ ಅರ್ಥ ಆಯಿತು. ಹೆತ್ತದ್ದಿಯವಳು 3, ಮತ್ತೊಂದು ಮಗು ಎಲ್ಲಿಂದ? ಅವಳ ಛಾಯಾ ಸೃಷ್ಟಿ. ಗಂಡನಿಗೆ ಮೋಸ ಮಾಡಿದವಳಿದ್ದಾಳೆ. ಓಹೋ, ಈಗ ಛಾಯೆಯಿಂದ ಎಲ್ಲ ವಿಷಯವನ್ನು ತಿಳಿದಂತಹ ನಾನು, ಇವಳು ಎಲ್ಲಿದ್ದಾಳೆ, ಎಲ್ಲಿಗೆ ಹೋಗಿದ್ದಾಳೆ, ನನ್ನೆಲ್ಲ ತರ್ಕರಿಸಿಕೊಂಡ್ರಿ. ಹೆಣ್ಣಾದವಳು ಹೋಗುದು ಎಲ್ಲಿಗೆ? ತವರು ಮನೆಯನ್ನು ಬಿಟ್ಟು ಮತ್ತೆ ಎಲ್ಲಿಗೆ ಹೋಗ್ತಾಳೆ? ಹಾಗಾದ್ರೆ ತವರು ಮನೆ ಇಲ್ಲಿ ಇರಬೇಕಲ್ವೇ? ಅತ್ತ ನಮ್ಮ ಭಯಾಳ. ಸತ್ಕರಿಸಿದಾಗ ಸ್ವಾಗತಿಸುತ್ತ ಮಾವ ಬೇರೆ ಯಾರಾದ್ರೂ ಅಲ್ಲ, ನಾನು ಬಂದದ್ದು ಗೊತ್ತಾಗಬೇಕಲ್ಲ. ಹಾಗೆ ಅದಕ್ಕೆ ಮಾತನಾಡುವ ಮಾತು ನೇರವಾಗಿರ್ಬೇಕಿದ್ರೆ ದೃಷ್ಟಿ ಅದಕ್ಕೆ ಒಟ್ಟಿಗಿರ್ಬೇಕು. ದೃಷ್ಟಿ ಎಲ್ಲೇ ಉಂಟು, ಮನ ಮತ್ತೆಲ್ಲೇ ಉಂಟು, ಒಟ್ಟು ಏನಕ್ಕೇನೋ ಉಂಟು. ನಾನು ಬಂದ ವಿಚಾರ ನಮ್ಮವರಿಗೂ ಗೊತ್ತಾಗಬೇಕಲ್ಲ. ನಮ್ಮವರಿಗೆ ಗೊತ್ತಾಗಬೇಕಂದ್ರೆ ಯಾರಿಗೆ ಗೊತ್ತಾಗಬೇಕಂತ? ಈಗ ಮಾವಯ್ಯ ಮಾವಯ್ಯ ನಾನು ಕ್ಷೇಮವೇ? ಅದನ್ನು ವಿಚಾರಿಸುವುದಕ್ಕೆ ಬಂದದ್ದ? ಅದನ್ನೇ ವಿಚಾರ ಮಾಡಬೇಕಲ್ಲ. ಮತ್ತೆ ಬಂದ ಬಳಿಕ ಅದನ್ನು ಕೇಳದಿದ್ರೆ ತಪ್ಪಾಗುದಿಲ್ವಾ? ಅದಷ್ಟೇ. ಒಬ್ಬ ನಡೀತಾ ಇದ್ದಾನೆ ಹೋಗುದ, ಒಬ್ಬ ಊಟ ಮಾಡ್ತಾ ಇದ್ದಾನೆ ಊಟ ಮಾಡುದ, ಇದನ್ನು ಕಣ್ಣು ಕಾಣುವುದಿಲ್ಲ ಅಂತ ಅರ್ಥ ಅಲ್ಲ. ಒಬ್ಬ ಮಲಗಿದ್ದಾನೆ, ಮಲಗಿದ್ಯೋ ಗೊತ್ತುಂಟು ನನಗೆ, ಅದು ಕೇಳ ಅದೊಂದು ರೀತಿಯಲ್ಲಿ ಕೇಳುದು. ಆಗಿರ್ಲಿಯಪ್ಪ, ಹಾಗೆ ನೀವು ಕ್ಷೇಮ ಅಂತ ಕೇಳಿದೆ. ಇದು ನಾನು ಕ್ಷೇಮವೇ? ಆರೋಗ್ಯ ಹಾಳಾಗುವುದಕ್ಕುಂಟ ಈ ವಿಶ್ವಕರ್ಮನಿಗೆ? ಆಗ್ಲಿಕ್ಕಿಲ್ಲ. ಸೂರ್ಯನಿಗೆ ಆಗುವುದಕ್ಕುಂಟ? ಆಗುದಿಲ್ಲ. ಅದನ್ನು ಹೇಳೋದಕ್ಕೆ ಏನುಂಟು ಹೇಳು? ರೂಢಿಯ ಮಾತಷ್ಟೇ. ಇದು ನನ್ನ ಹೆಂಡತಿ, ನಿಮ್ಮ ಮಗಳು ಇಲ್ಲಿ ಹೌದಾ? ನೀನು ಅದನ್ನು ಪುನಃ ಪಾಠ ಮಾಡ್ಲಿಕ್ಕೆ ಮದುವೆ ಮಾಡಿ ಕೊಡುವಾಗಲೇ ಗೊತ್ತಿತ್ತು, ಕೊಟ್ಟ ಮೇಲೆ ನೀನು ನನ್ನ ಹೆಂಡತಿ ಅಂತ ಹೇಳಿ. ವಿಷಯ ಅಂತ ಹೇಳ್ಬೋದು. ನನ್ನ ಹೆಂಡತಿ ನನ್ನ ಬಳಿಯಲ್ಲಿ ಇಲ್ಲ. ನಿನ್ನ ಹೆಂಡತಿ ನನ್ನ ಬಳಿಯಲ್ಲಿಲ್ಲ. ನಿನ್ನ ಬಳಿಯಲ್ಲಿ ಇಲ್ಲದಿದ್ರೆ ಎಲ್ಲಿಗೆ ಹೋದಾಳು? ಹೋದ್ರೆ ತವರು ಮನೆಗೆ ಹೋದಾಳು ಅಲ್ವೇ? ಹೋಗುವಾಗ ತವರು ಮನೆಗೆ ಹೋಗ್ಬೇಕಿದ್ರೆ ಹೇಳಿ ಹೋಗ್ಬೇಕು ಬೇಡವಳು? ಹೇಳಿ ಹೋಗ್ಬೇಕು. ಹೇಳಿದ್ದಾಳ? ಸಂಸ್ಕಾರಯುತರ ಮಕ್ಕಳಾದ್ರೆ ಸಂಸ್ಕಾರವನ್ನು ಬೆಳೆಸಿರ್ತಾರೆ. ಈಗ ನಾನು ಸಂಸ್ಕಾರ ಅವಳಿಗೆ ಕೊಡ್ಲಿಲ್ಲ. ಹೇಳಿದ ವಿಷಯ ಎಂತದ್ದು ಒಟ್ಟು ಮಾತಾಡ್ತಾರೆ. ವಿಷಯವನ್ನು ಅಷ್ಟು ದೀರ್ಘ ಮಾಡೋದು ಬೇಡ. ಹೆಂಡತಿ ನಿನ್ನದ್ದು ಹೌದಾ? ನನ್ನ ಹೆಂಡತಿ. ಮೊದಲನೇ ಒಂದು ಮದುವೆ ಆಗಿದೆ ಹೌದಾ? ಮೂರನೇ ಮದುವೆ ಇದ್ದದ್ದು ಹೌದಾ? ಆಮೇಲೆ ಬಿಟ್ಟು ಬರುವಾಗ ಏನು ಮಾಡಿದಾಳೆ ಗೊತ್ತಾ? ಅವಳ ಹಾಗೆ ನನಗೆ ಗೊತ್ತೇ ಆಗ್ಲಿಲ್ಲ. ಎಂತ ಬೆಪ್ಪು ತಕಡಿ ನೀನು ಹೇಳು. ಹೆಂಡತಿ ಅವಳು ಹೌದಪ್ಪ, ಹೆಂಡತಿಯಾರು ಮತ್ತೊಬ್ಬಳು ಯಾರು ಅಂತ ಗೊತ್ತಾಗದಿದ್ದವ ನೀನು ಎಂತ ಬೆಪ್ಪು ತಕಡಿ? ಅವಳ ಹಾಗೆ ಹೇಗೆ? ಯಾರು ಹೇಳಲಿಕ್ಕೆ? ಹೌದಾ? ಹಾಗೆ ಇರಲಿ, ಅದು ನಿನ್ನದಂತ ತಿಳಿಯುವಂತ ಮಧ್ಯೆ ನಿನಗೆ ಉಂಟ ಇಲ್ವಾಡು? ನಮಗೆ ಉಂಟು. ಒಮ್ಮೊಮ್ಮೆ ಏನಕ್ಕೆ ಏನೆಲ್ಲ ನಾವು ಭ್ರಮಿಸಿದ್ದು ಬೇರೆಯಾಗಿ ಹೋಯ್ತು. ಹೌದಾ? ಹೌದು. ಈಗ ಭ್ರಮ ನಿರಸ. ಭ್ರಮ ನಿರಸ ಆಯ್ತಾ? ಈಗ ಬಂದದ್ದು ಯಾಕೆ? ನನ್ನ ಹೆಂಡತಿಯನ್ನೇ ಹುಡುಕಿಕೊಂಡು ಬಂದವಳು. ಛಾಯೆಯಿಂದ ವಿಷಯ ತಿಳಿಯಿತು. ಮಗಳನ್ನು ಮದುವೆ ಮಾಡಿಕೊಡುವಾಗ ಕುಲಗೋತ್ರವನ್ನು ಕಡಿದು ಕೊಟ್ಟದ್ದು ಹೌದಾ? ಕುಲದಿಂದ ಹೊರಕ್ಕೆ ಹೌದಾ? ಕುಲದಿಂದ ಹೊರಗಿದ್ದವರು ಒಳಗಿರುವುದಕ್ಕೆ ಸಾಧ್ಯವೇ ಹೇಳು?
ಇಲ್ವಾ? ಅವಳು ಇಲ್ಲ. ಮದುವೆ ಮಾಡಿ ಕೊಟ್ಟ ಮೇಲೆ ನಾನು ಅದನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು. ನಾನು ಇಟ್ಟುಕೊಳ್ಳುವುದಲ್ಲ, ಮನೆಯಲ್ಲಿ ಉಳಿಯುವುದಕ್ಕೆ ಅವಕಾಶ ಮಾಡಿಕೊಡುವ ಈ ವಿಶ್ವಕರ್ಮ ಅಲ್ಲ. ಸ್ವಲ್ಪ ತಮಾಷೆ ಮಾತಾಡ್ತೀರಾ? ಯಾಕೆ? ಮನೆಯಲ್ಲಿ ಇರಬೇಕು. ನಿಮ್ಮ ಮಗಳ ಅಷ್ಟು ಸುಲಭದಲ್ಲಿ ನೀವು ಮಕ್ಕಳನ್ನೆಲ್ಲ ಬಿಟ್ಟುಕೊಡುವ ಒಳಗಿರ್ಬೇಕು. ಇಲ್ಲ, ನಾನು ಇಷ್ಟರವರೆಗೆ ಹೇಳಿದ್ದಂಥದ್ದು, ಪಾಠ ಮಾಡಿದಂಥದ್ದು, ಮದುವೆ ಮಾಡಿಕೊಡುವಾಗ ಏನು ಹೇಳಿದ್ದೇನೆ? ನೀನು ಮಂಗಲಸೂತ್ರ ಬಿಗಿವಾಗ ಹೇಗೆ ಹೇಳಿದ್ದು? ಧರ್ಮೇಚ ಅರ್ಥೇಚ ಕಾಮೇಚನ ಅತಿಚಾರಾಮಿ. ಹೌದು ಹೇಳಿದೆ. ಹೌದು ಹೌದಾ? ಹೌದು. ನೀನು ಆಕ್ರಮ ಮಾಡುವುದಿಲ್ಲ ಅಂತ ಹೇಳಿದ್ಯಾ? ಹೌದು. ಅದನ್ನು ನೀನು ಮಾಡಿಸಿದ್ಯಾ? ಎಲ್ಲಿಂದ? ನಿನಗೆ ಒಟ್ಟು ಹೆಂಡತಿ ಬೇಕು, ಯಾರು ಅಂತ ಬೇಕಾಗ್ತದೆ. ಆದ್ದರಿಂದ ಅವಳು ನೀನು ಹೇಳಿದ ಹಾಗೆ ನಿನ್ನ ಮನೆಗೆ ಗ್ರಹವನ್ನು ಬಿಟ್ಟು ಇಲ್ಲಿಗೆ ಬಂದದ್ದು ಹೌದು. ಬಂದಿದ್ದಾಳ? ಬಂದಿದ್ದಾಳ. ಆವಾಗ ಒಂದು ಶಬ್ದ ಹೇಳಿದನಲ್ಲ, ಮದುವೆ ಮಾಡಿ ಕೊಟ್ಟ ಮೇಲೆ ನನಗೆ ಅವಳು ಯಾವುದೇ ಸೂತಕ ಇಲ್ಲ. ಇಲ್ಲಿಗೆ ಬಂದದ್ದು ಹೌದು, ಇರುವುದಕ್ಕೆ ಕೇಳಿದ್ದೆ ಹೌದು. ಹೌದಾ? ಕೊಟ್ಟ ಹೆಣ್ಣು ಕುಲದಿಂದ ಎಲ್ಲ ಹೇಳಿದ್ದು ಹೌದು. ಆದ್ರಿಂದ ಇಲ್ಲಿರುವುದಕ್ಕೆ ಸಾಧ್ಯ ಇಲ್ಲ, ನಡಿ ಅಂತ ಇಲ್ಲಿ ಆಶಯ ಇಲ್ಲ ಅಂತ ಹೇಳಿದ್ದೇನೆ. ಇಲ್ಲ ಅಂತ ಹೇಳಿದ ಮೇಲೆ ಅವಳು ಹೋಗಲೇಬೇಕು. ಎಷ್ಟು ಆಸೆ ಪಟ್ಟು ಬಂದದ್ದು. ಎಂತದ್ದು? ನನ್ನ ಹೆಂಡತಿ ಮನೆ ಬಿಟ್ಟಿದ್ದಾಳೆ, ತವರ ಮನೆಯಲ್ಲೆಲ್ಲ ಇದ್ದಾಳು, ಅವಳನ್ನು ಪುನರಪಿ ಕರ್ಕೊಂಡು ಹೋಗುವ ನಮ್ಮಂತ ಆಶಾಭಾವದಿಂದ ನಾನು ಇಲ್ಲಿಗೆ ಬಂದ್ರೆ ಎಲ್ಲ ಬಂಜೆ ಆಗಿ ಹೋಯ್ತಲ್ಲ. ಇಲ್ಲಿ ಎಲ್ಲಿ ಹುಡುಕುದಪ್ಪ ಇನ್ನು ಅವಳನ್ನು ಬಿಟ್ಟಾರ ಕ್ಷಣವೂ ಅದು ಕೂಡ ಸುಳ್ಳು ಹೇಳಬೇಡ. ಅವಳನ್ನು ಬಿಟ್ಟಾರೆ ಗೆಲುವು ಇರುವುದಕ್ಕಾಗುದಿಲ್ಲ. ಛಾಯೆಗೆ ಅವಳನ್ನೇ ಭ್ರಮಿಸಿದ್ದೆ ಅಲ್ವ ನಾನು. ಮದುವೆ ಬಿಟ್ಟು ಬಂದದ್ದು ಹೌದು, ಬಿಟ್ಟು ಬಂದದ್ದು ಹೌದು, ಸಂತಾನ ಪಡೆದಿದ್ದೆ, ಸಂತಾನ ಪಡೆದದ್ದು ಹೌದು. ಹೌದಾ? ಮತ್ತೆ ಹಾಗಿದ್ರೆ ಒಂದು ಮಗು ಆಗುವಲ್ಲಿ ಇವರಿಗೆ ಬಿಟ್ಟು ಗೊತ್ತೇ ಆಗ್ಲಿಲ್ಲ. ಮತ್ತೆ ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇರುವುದಕ್ಕಾಗುದಿಲ್ಲ ಅಂತ ಹೇಳಿ ಒಟ್ಟು ಹುಚ್ಚು ಮಾತು. ಅವಳನ್ನು ನಾನು ಭಾವಿಸಿದ್ದು ಹಾಗೆಲ್ಲ ಸೌಂಜ್ ಅಂತಲೇ. ಆದ್ರಿಂದ ಛಾಯೆ ಅಂತ ಮತ್ತೆ ಇಲ್ಲಿ ಬೇಡ, ಇಲ್ಲಿ ಹುಡುಕುದು ಬೇಡ. ಮತ್ತೆ ಅವಳು ಹೋಗೋದು ಮಾತು ಹೇಳಿದ್ದಾಳೆ. ಏನ್ ಹೇಳಿದಾಳೆ? ಇಲ್ಲಿರುವುದು ಇಲ್ಲ ನಾನು. ಹಾಗಿದ್ರೆ ಇರಬೇಕಂತ ಸ್ಥಳ ಹೇಳಿದ್ರೆ ಕುರುಕ್ಷೇತ್ರ, ಅಲ್ಲಿ ತಪ್ಪು ಮಾಡ್ತೇನೆ ಅಂತ ಹೇಳಿದ್ದಾರೆ. ಹೌದಾ? ಆದ್ರಿಂದ ಇಲ್ಲಿಗೆ ನೀವು ಹುಡುಕೋದು ಬೇಡ, ಅಲ್ಲಿಗೆ ಹೋಗು. ಅಲ್ಲ, ನಿಮಗೆ ನಿಮ್ಮಲ್ಲಿ ಅಲ್ಲಿ ಹುಡುಕುವ ನಿಮ್ಮಲ್ಲಿ ಏನಾದರೂ ವಿಷಯ ಹೇಳಿದ್ದಾಳೆ? ಯಾರು? ನಾನು ಆಗಲಿ ಇಲ್ಲಿಗೆ ಬರಬೇಕಾದ್ರೆ ಏನಾದರೂ ಕಾರಣ ಉಂಟು ಅವಳಿಗೆ? ಕಾರಣ ಏನಂತೆ? ತಡೆಯುವುದಕ್ಕಾಗುದಿಲ್ಲ ಅಂತ. ಯಾವುದು ಶಾಖ? ಯಾರದ್ದು? ನಿನ್ನದ್ದು. ನೀವು ಹೀಗೆಲ್ಲ ಸುಳ್ಳು ಹೇಳುವ. ಯಾಕೆ? ತಡಿಲಿಕ್ಕೆ ಆಗುದು. ಹೌದು, 3 ಮಕ್ಕಳಾಗುವಲ್ಲಿವರೆಗೆ ನನ್ನ ಶಾಖ ಆಗಿದೆ ಅವಳಿಗೆ. ಈಗ ನನ್ನ ಶಾಖ ತಡಿಲಿಕ್ಕೆ ಆಗುದಿಲ್ಲ. ನಾನು ಕೇಳಬೇಕಾದನ್ನೆಲ್ಲ ಕೇಳಿ ಆಗಿದೆ, ಹೇಳಬೇಕಾದೆಲ್ಲ ಹೇಳಿ ಆಗಿದೆ. ನೀವು ಕೇಳಿದ್ದೀರಾ? ನೀನು ಅದನ್ನು ನೀನು ಹೇಳುದು ಬೇಡ. ನಿನಗೆ ಒಟ್ಟು ಏನಕ್ಕೆ ಏನಾಗಿದೆ? ಒಟ್ಟು ನನಗೆ ಸಮುದ್ರ ಬೇಕು. ಬೇಕಾ? ಕುರುಕ್ಷೇತ್ರ ಧಾರಣಿಗೆ ಹೋಗಲಿ ಸಿಗ್ತಾಳೆ. ಅಲ್ಲಿಗೆ ಹೋಗ್ಬೇಕಲ್ಲ. ಮೊದಲೇ ನಿಮ್ಮಲ್ಲಿ ಹೇಳಿದಾಳಂತೆ ಶಾಖ ಉಂಟು ಅಂತ. ಹೀಗೆ ಹೋದ್ರೆ ಅಲ್ಲ, ನಿಮ್ಮಲ್ಲಿ ಒಂದು ವಿಚಾರ, ನೀವು ಹೆಚ್ಚಿಗೆ ಇದ್ದದ್ದು ಕಡಿಮೆ ಮಾಡ್ತೀರಂತೆ, ಕಡಿಮೆ ಇದ್ದದನ್ನು ಹೆಚ್ಚಿಗೆ ಮಾಡ್ತೀರಂತಲ್ವಾ? ಅಲ್ಲ, ತೂಕ ಆಡತ್ತೆ ಅಲ್ಲ. ನೀವು ಮಾಡಿದ್ರೆ ಒಂದು ಕೆಲಸ ಮಾಡ್ತೇನೆ. ಹೇಗೆ? ನಿನ್ನ ಒಪ್ಪಿಗೆ ಉಂಟಾ? ಯಾವುದಕ್ಕೆ? ನಾನು ಹೇಳುವಂತ ಕಾರ್ಯಕ್ರಮವನ್ನು. ಅಯ್ಯೋ ಮಾವಯ್ಯ, ನೀವು ಹೇಳಿದ್ರಿ ಏನಕ್ಕೇನು ಮಾಡಿ, ಏನು ಯಾವುದಕ್ಕೂ ಸಿದ್ಧತೆಯನ್ನು ಮಾಡಿ. ಎಂತದ್ದು ನೀನು ಹೇಳುವುದು ಅಂತ? ಹೆಂಡತಿಗೆ ಬೇಕು, ಹೆಂಡತಿಗೆ ಬೇಕಾಗಿ ಅಲ್ವಾ? ಹೌದು, ನಿನಗೆ ಬೇಕಾಗಿ ಅಲ್ಲ, ಅದಕ್ಕೆ ಬೇಕಾಗಿ ಸ್ವಲ್ಪ ನಿನಗೆ ನನಗೆ ನನ್ನೀಗ ಸಾಣಿಗೆ ಹಿಡಿಯುದು. ಅದು ಯಾಕೆ? ಶಾಖ ಕಡಿಮೆ ಆಗಬೇಕಲ್ಲ. ಹೌದು, ಶಾಖವನ್ನು ಕಡಿಮೆ ಮಾಡುವುದೇ ಬೇಕಾಗಿ ಆಣೆಗೆ ಹಿಡಿದ ಮೇಲೆ ಹೊರಗೆ ಬಂದಿದೆ ಅಲ್ವಾ? ಹೌದು, ಹಾಗೆ ಬಿಡುವುದಕ್ಕಾಗುವುದು. ಹಾಳು ಮಾಡ್ಬೋದು, ಹಾಳು ಮಾಡಬಾರ್ದು. ಹೌದು, 4 ಮಾಡ್ತೇನೆ. ಅದು ಯಾಕೆ 4? ಒಂದು ಹರಿಗೆ, ಒಂದು ಹರಣಿಗೆ, ಇಲ್ಲಿಗೆಲ್ಲ ಒಂದೊಂದು ಕೊಡ್ತೇನೆ. ದೇವರಿಗೆ ಎಲ್ಲ ಸಮರ್ಪಣೆ ದೇವರಿಗೆ. ಈಗಿಲ್ವ ಸಮರ್ಪಣಾ ಭಾವ ಇರುವುದಲ್ಲಿ. ಆದ್ರಿಂದ ಅದಷ್ಟನ್ನು ಕೊಟ್ಟು ನಿನ್ನ ಶಾಖವನ್ನು ಕಡಿಮೆ ಮಾಡ್ತೇನೆ. ಈಗ ಹೋದ್ರೆ ಅವಳು ಈಗ ಬಿಸಿದ್ದೇನೆ ನನಗೆ. ನನಗೆ ತುಂಬಾ ಬಿಸಿ. ಒಟ್ಟು ಬಿಸಿ ಅಲ್ಲ, ಮೊದಲಿತ್ತು ನನ್ನಲ್ಲಿ ಸ್ವಲ್ಪ ಬಿಸಿ. ಒಟ್ಟು ಬಿಸಿ. ಈಗ ಆದ್ರಿಂದ ಅದನ್ನು ಶಾಖವನ್ನು ಕಡಿಮೆ ಮಾಡಿದ್ದೇನೆ. ಇನ್ನು ಅವಳನ್ನು ಸೇರುವುದಕ್ಕೆ ಉತ್ತರ ಕುರುಕ್ಷೇತ್ರಕ್ಕೆ ಕರುಬಿಟ್ಟು ವಿವಿಧಾಯುಧಗಳ ರಚಿಸಿದರು. ಕುದುರೆಯ ರೂಪವಳ ಅಂತೂ ತಪಸ್ಸನ್ನಾಚರಿಸುತ್ತೇನೆ ನೋಡು. ನಡೆದುದುತ್ತರ ಕುರುಕ್ಷೇತ್ರದೊಳಗೆ ಅಶ್ವರೂಪಿನ ತಪ ಬೆಸಗುವ ತನ್ನರ್ದಾನಿಯ ಗೌಡಿಗೆ ತಪ ಬೆಸಗುವ ತನ್ನರ್ದಾನಿಯ ನೋಡೆ
ಹೆಣ್ಮಕ್ಳು ಎಷ್ಟೆಲ್ಲ ಮೋಸ ಮಾಡ್ತಾರೆ ನೋಡಿ. ಅಲ್ಲಿ ಹೋದ್ರೆ ಮನೆಯಲ್ಲಿ ಛಾಯೆ, ಇಲ್ಲಿ ನನ್ನ ಹೆಂಡತಿಯನ್ನು ಹುಡುಕಿಕೊಂಡು ಬಂದ್ರೆ ಇವಳು ಕುದುರೆ. ಯಾವ ಯಾವ ರೂಪವನ್ನೆಲ್ಲ ಧರಿಸ್ತಾರೆ. ಏನೇ ಆಗಲಿ ಇವಳು ನನ್ನವಳು, ಇವಳು ನನ್ನ ಜೊತೆಯಲ್ಲಿ ರಮಿಸಬೇಕು. ಈಗ ಕುದುರೆಯ ರೂಪವನ್ನು ಅದು ತಪವನ್ನು ಆಚರಿಸ್ತಾ ಇದ್ದಾಳೆ. ಈಗ ಮೊದಲನೇ ಬಿಸಿ ಇಲ್ಲ, ಆಗ ಸ್ವಲ್ಪ ತಂಪಾಗಿದೆ. ಏನೇ ಆಗಲಿ ಈ ಕುದುರೆಯನ್ನೇ ಕೂಡಿ ರಮಿಸಬೇಕೆಂಬಂತ ಇಚ್ಛೆ ಅಧಿಕವಾಗಿದೆ. ಹಾಗಾಗಿ ಇವಳನ್ನು ಈ ರೂಪದಲ್ಲೇ ನಾನು ಕುದುರೆಯಾಗಿ ರಮಿಸಿಬಿಡ್ತೇನೆ. ನಾನು ಅವಳನ್ನು ರಮಿಸಿದ ದೆಸೆಯಿಂದಲಾಗಿ ಅವಳ ಮೂಗಿನ ಹೊಳ್ಳೆಗಳಿಂದ 2 ಮಕ್ಕಳು ಸದ್ಯೋಜಾತರು. ಆ ಮಕ್ಕಳನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಅಶ್ವಿನಿ ಕುಮಾರರವರು, ಒಬ್ಬನಿಗೆ ನಾ ಸತ್ಯ, ಮತ್ತೊಬ್ಬನಿಗೆ ದಸ್ರಾ ಎಂಬಂತಹ ನಾಮಕರಣವನ್ನು ಮಾಡಿದ್ದೇನೆ. ಇಬ್ಬರ ಬಾಲ ಲೀಲೆಯನ್ನು ನೋಡ್ತಾ ಆನಂದದಿಂದ ಇದ್ದು ಬಿಡ್ತೇನೆ. Ashwini
ಅಸ್ತ್ರ ಸತ್ಯ ಹೌದು. ನಮ್ಮಿರುವರನ್ನು ಈ ಹೆಸರಿನಿಂದ ಕರೆದೇವುಂತಾದ್ರೆ ಯಾರಿಗೂ ನಾವ್ಯಾರು ಅಂತ ಅರ್ಥ ಆಗ್ಲಿಕ್ಕಿಲ್ಲ. ಕರೆಯುವುದು ಹೇಗೆ ನಮ್ಮನ್ನು? ಅಶ್ವಿನಿ ಕುಮಾರರು ಎನ್ನುವ ಹಾಗೆ. ಇಷ್ಟರವರೆಗೆ ನಮ್ಮ ನಿಜ ಹೆಸರು ಯಾರಿಗೂ ತಿಳಿದಿಲ್ಲ, ಯಾರಿಗೂ ಗೊತ್ತಿಲ್ಲ. ನಮ್ಮ ಹುಟ್ಟಿಗೆ ಕಾರಣ ಏನು ಅಂತ ಒಮ್ಮೆ ಆಲೋಚನೆ ಮಾಡಿದ್ರೆ ಬಲವಾದಂತಹ ಕಾರಣವೇ ಉಂಟು. ಹೌದಣ್ಣ. ಜಗಚ್ಚಕ್ಷು ಎನಿಸಿಕೊಂಡವರು ಸೂರ್ಯನಾರಾಯಣ, ಅವರಿಗೆ ಸಂಜ್ಞಾದೇವಿಯಲ್ಲಿ ಉದಿಸಿದವರು ನಾವಿದ್ದೇವೆ. ಹೌದಲ್ವೇ? ಹಾಗೆ ಉದಿಸಿದವರಲ್ಲ, ವಿಶೇಷತೆ ಉಂಟು. ಹೌದು. ಉತ್ತರ ಕುರುಕ್ಷೇತ್ರದಲ್ಲಿ ತಪಸ್ಸನ್ನಾಚರಿಸುತ್ತಾ ಇದ್ದವರು ನಮ್ಮ ತಾಯಿಯಾದಂತಹ ಸಂಜ್ಞಾದೇವಿ. ಹೌದಣ್ಣ. ಆ ಸಮಯದಲ್ಲಿ ಕುದುರೆಯ ರೂಪದಿಂದಂತಹ ನಮ್ಮ ತಾಯಿಯನ್ನು ಕಂಡು ನಮ್ಮ ತಂದೆಯವರ ಸಂಸರ್ಗದಿಂದಲಾಗಿ ಹುಟ್ಟಿಕೊಂಡವರು ನಾವು. ಮೂಗಿನ ಹೊಳ್ಳೆಯಿಂದ ಬಿದ್ದವರು. ಕೆಲವರೆಲ್ಲ ಹೇಳುವುದುಂಟು ಅಶ್ವಿನಿ ಕುಮಾರರ ಅವರು ಕುದುರೆಯ ಮೂಗಿಂದ ಬಿದ್ದವರು ಎನ್ನುತ್ತಾರೆ. ಹಾಗಾದ್ರೆ ಕುದುರೆ ರೂಪವನ್ನು ಧರಿಸಿದವರು ಯಾರು? ಅವರು ಸಾಮಾನ್ಯದವರ? ಖಂಡಿತವಾಗಿಯೂ ಅಲ್ಲವೇ ಅಲ್ಲ. ಹಾಗಿದ್ರೆ ನಮ್ಮ ಯೋಗ್ಯತೆ ಏನು ಎನ್ನುವುದನ್ನು ಅರಿತಂತಹ ಆ ಇಂದ್ರ ನಮಗೆ ಒಂದು ಯೋಗ್ಯತೆಗೆ ಅನುಸಾರವಾದಂತಹ ಉದ್ಯೋಗವನ್ನು ನೀಡಿದ್ದಾನೆ. ಸುರಭೇಷಜರು ಎನ್ನುವ ಹಾಗೆ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ವಿದ್ಯೆ ಎನ್ನುವುದು ಕಲಿತಷ್ಟು ಮುಗಿಯುವುದಿಲ್ಲ ಅಂತ. ಖಂಡಿತವಾಗಿಯೂ ಸಾಧ್ಯವಿಲ್ಲ. ವಿದ್ಯೆ ಎನ್ನುವಂತಹದ್ದು ಸಮುದ್ರ ಇದ್ದ ಹಾಗೆ, ನಮ್ಮ ಬುದ್ಧಿ ಎನ್ನುವುದು ಸಣ್ಣದಾದಂತಹ ಪಾತ್ರೆ ಇದ್ದ ಹಾಗೆ. ನಮ್ಮ ಆ ಬುದ್ಧಿ ಎನ್ನುವಂತಹ ಪಾತ್ರೆಯಲ್ಲಿ ಎಷ್ಟು ಹಿಡಿಯುತ್ತದೆ ಅಷ್ಟನ್ನು ಮಾತ್ರ ನಾವು ತೆಗೆದುಕೊಂಡು ಬರುವುದಕ್ಕಾಗುತ್ತದೆ. ಹೌದಣ್ಣ. ನಮಗೆ ಈಗ ಅನಿಸುವುದು ನಾವು ಕಲಿತದ್ದು ಇನ್ನೂ ಕಡಿಮೆ ಆಯ್ತು ಅಂತ. ಕಡಿಮೆ ಆಯ್ತು, ಇನ್ನೂ ಕಲಿಯುವುದಕ್ಕೆ ಉಂಟೋ ಎನ್ನುವ ಹಾಗೆ ನನ್ನ ಮನಸ್ಸಿನಲ್ಲಿ ಭಾವನೆ. ಹಾಗಾಗಿ ಸುರ ವೈದ್ಯರನ್ನು ಹಾಗೆ ನೆಗಳತೆಯನ್ನು ಪಡೆದಿದ್ದೇವೆ. ಇಷ್ಟೇ ಕಲಿತ್ರೆ ಆಗ್ತದೆ, ಇನ್ನು ಕಲಿಯುವುದಕ್ಕುಂಟ ಉಂಟಲ್ವೇ? ಅದಕ್ಕೆ ಬೇಕಾಗಿ ಏನು ಮಾಡುವುದು? ಚರಣಗೊಂದಿಸಿ ಅದನ ಬೇಳೆ ನಮಗಿರುವಂತಹ ಒಂದು ಸ್ಥಾನಮಾನವೇ ಬೇರಣ್ಣ. ಹೌದು. ಇಲ್ಲಿರುವಂತಹ ಪ್ರತಿಯೊಂದು ವ್ಯಕ್ತಿಗಾದ್ರೂ ಕೂಡ ಏನೇ ಆದ್ರೂ ಕೂಡ ಹೊಟ್ಟೆ ನೋವು ಬರಲಿ ಅಥವಾ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಲಿ, ಏನೇ ಸಮಸ್ಯೆ ಇದ್ರೂ ಕೂಡ ಬರ್ಬೇಕಾದವರು ಯಾರು? ಈ ಅಶ್ವಿನಿ ದೇವತೆಗಳು. ನಖದಿಂದ ಶಿಖದವರೆಗೆ ಯಾವುದೇ ತೊಂದರೆ ಬಂದರೂ ಕೂಡ ಸ್ಮರಿಸಿಕೊಳ್ಳುವುದು ನಮ್ಮನ್ನಲ್ವೇ? ಹೌದು. ನಾವು ಅಷ್ಟು ಪ್ರಚಾರದಲ್ಲಿರುವಂತಹ ವೇಳೆಯಲ್ಲಿ ಇಲ್ಲಿರುವಂತಹ ಎಲ್ಲರೂ ಕೂಡ ನಮ್ಮನ್ನು ಯಾರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಇವರಿಷ್ಟೇ, ಇವರು ಮದ್ದು ಕೊಡ್ಲಿಕ್ಕೆ ಮಾತ್ರ ಇರುವವರು. ಆದರೆ ಮದ್ದು ಕೊಟ್ಟರೆ ಮಾತ್ರ ಇವರ ರೋಗ ಎನ್ನುವುದು ಗುಣಪಡಿಸುವುದಕ್ಕೆ ಸಾಧ್ಯ ಉಂಟೆನ್ನುವುದಾಗಿ ಯಾರು ಕೂಡ ಅರ್ಥ ಮಾಡಿಕೊಳ್ಳಿ. ಅದು ಗೊತ್ತೇ ಇಲ್ಲ. ನೀನು ಹೇಳಿದ ರೀತಿಯಲ್ಲಿ ನಾವು ವಿದ್ಯೆಯನ್ನು ಕಲಿತೇವೆ, ಹೌದು. ಆದರೆ ಅಧಿಕವಾದಂತಹ ವಿದ್ಯೆ ಕಲಿಬೇಕೆನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡವರು ನಾವಿರುವರು. ಹೌದು. ಆದರೆ ಆಲೋಚನೆ ಮಾಡುವಂತಹ ವೇಳೆಯಲ್ಲಿ ದದೀಚಿ ಮುನಿಗಳ ಒಂದು ನೆನಪಾಗ್ತಾ ಉಂಟಣ್ಣ. ಹೌದು. ಯಾಕೆಳಿದೆ ಅವರಿಗೆ ವಿಶೇಷವಾದಂತಹ ವಿದ್ಯೆಗಳೆಲ್ಲವೂ ಕೂಡ
ಅವರು ತಿಳಿದವರವರು, ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದಾರನ್ನ. ಹೌದು. ಅದರಲ್ಲಿ ಕೂಡ ಹ ಮಧುವಿದ್ಯೆಯನ್ನು ಅತಿ ವಿಶೇಷವಾಗಿ ಅವರು ತಿಳಿಯುವುದಕ್ಕೆ ಸಾಧ್ಯ. ಅದು ಗೊತ್ತಿರುವುದು ಅವರಿಗೆ ಮಾತ್ರವಲ್ಲವೇ? ಹೌದು. ಮಧುವಿದ್ಯೆ ಅಂದ್ರೆ ಕೇವಲ ಆಧ್ಯಾತ್ಮಿಕ ವಿಷಯದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು. ಹೌದು. ಬ್ರಹ್ಮಜ್ಞಾನವಂತ ಹೇಳುವುದು ಸಾಧ್ಯ ಉಂಟು. ಅದನ್ನು ಮೊದಲಾಗಿ ಬ್ರಹ್ಮದೇವ ಕಲಿತುದರಿಂದ ಅದನ್ನು ಬ್ರಹ್ಮವಿದ್ಯೆ ಅಂತಲೂ ಕರೀತಾರನ್ನ. ಹೌದು. ಹಾಗಾಗಿ ಇಂತಹ ವಿದ್ಯೆಯನ್ನು ಅಂತಹ ಮಹರ್ಷಿಗಳ ಬಳಿಗೆ ಹೋಗಿ ನಾವು ಕಲಿತೆಂತಾದರೆ ನಾವು ಕೂಡ ಯೋಗ್ಯರಾಗುವುದಕ್ಕೆ ಖಂಡಿತವಾಗಿ ಸಾಧ್ಯ ಉಂಟಣ್ಣ. ನಮ್ಮ ಯೋಗ್ಯತೆಯನ್ನು ಮೆಚ್ಚಿಕೊಂಡಾರಣ್ಣ. ಹಾಗಿದ್ರೆ ಇಲ್ಲಿಯೇ ನಿಂತು ಮಾತಾಡಿದೆ ಅಂತಾದ್ರೆ ಅವರ ಆಶ್ರಮಕ್ಕೆ ನಾವು ಹೋಗ್ಬೇಕು. ಹಾಗಿದ್ರೆ ತಡ ಮಾಡುವುದಿಲ್ಲ, ಹೊರಡೋಣ. ಎಂಬುದಾಗಿ ನಾವು ದಿವಾಸಲು ಉಚ್ಚರಿಸುವವರು. ನಾನು ಒಬ್ಬಂತಲ್ಲ, ನಮ್ಮಂಥ ಋಷಿಮುನಿಗಳು ಹಲವು ಮಂದಿ ಇದ್ದಾರೆ ಈ ಲೋಕದ ಒಳಿತನ್ನು ಬಯಸುವವರು. ಅದರಲ್ಲಿಯೂ ನಾನು ಒಬ್ಬ ದದೀಚಿ ಎನ್ನುವಂತಹ ಲೋಕದ ಸಮಸ್ತರು ಸುಖಿಗಳಾಗಿರಬೇಕು ಎಂಬುದಾಗಿಯೇ ನಮ್ಮ ಬಯಕೆಯಾಗಿದೆ. ನಾವು ಮಾಡುವಂತಹ ಯಾಗವೋ ಯಜನವೋ ಹೋಮವೋ ಹವನವೋ ಸತ್ಕರ್ಮಗಳುಂಟಲ್ಲ, ಯಾಗ ಯಜನ ಮಾಡಿದ್ದೇ ಹೌದಾದ್ರೆ ತೃಪ್ತಿಗೊಂಡಂತಹ ದೇವತೆಗಳು ಇಲೆಗೆ ಮಳೆಯನ್ನು ಸುರಿಸುತ್ತಾರೆ. ಆಮೇಲೆ ಬೆಲೆಯನ್ನು ಬೆಳೆದು ಇಲ್ಲಿರುವಂತಹ ಪ್ರಜಾಪರಿವಾರಗಳೆಲ್ಲ ಸಂತಸದಿಂದ ಬದುಕುವುದಕ್ಕೆ ಸಾಧ್ಯ ಉಂಟು ಎನ್ನುವಂತಹ ಉದ್ದೇಶದಿಂದ ಎಲೆ ಮನೆಯೊಂದನ್ನು ನಿರ್ಮಿಸಿ, ಅರ್ಥಾತ್ ಆಶ್ರಮವೊಂದನ್ನು ನಿರ್ಮಿಸಿ ಇಂತಹ ಪುಣ್ಯದ ಕಾರ್ಯವನ್ನು ಮಾಡುತ್ತಾ ಇರುವವ ನಾನು. ಹಲವಾರು ಶಿಷ್ಯರು ಇದ್ದಾರೆ. ನನಗೆ ಗೊತ್ತಿರುವಂತಹ ವಿದ್ಯೆಯನ್ನು ಅವರಿಗೆ ಬೋಧಿಸುತ್ತಲೂ ಇದ್ದೇನೆ. ಎರಡು ಕಾರಣ ಉಂಟು. ಒಂದು, ಅವರಿಗೆ ತಿಳುವಳಿಕೆ ಬರಬೇಕು. ಇನ್ನೊಂದು, ನಾನು ಕಲಿತಂತಹ ವಿದ್ಯೆ ಇಮ್ಮಡಿಯಾಗ್ತದೆ ಎನ್ನುವಂತಹ ಉದ್ದೇಶದಿಂದ ಹಾಗೆ. ಆದರೆ ಮತ್ತೆ ಒಂದು ತೃಪ್ತಿ ಉಂಟು ನಮಗೆ. ಹಲವು ಋಷಿಮುನಿಗಳು ಮದುವೆಯಾಗಿ ಸಂಸಾರ ಜೀವನವನ್ನು ಮಾಡಿದವರಿದ್ದಾರೆ. ಆದರೆ ನಮ್ಮದು ಹಾಗಲ್ಲ. ಇಲೆಯ ಭೋಗ ಯಾವುದೆಲ್ಲ ಉಂಟು ಅದನ್ನೆಲ್ಲ ತ್ಯಜಿಸಿದ್ದೇವೆ. ಇದಕ್ಕೆ ಮೂಲ ಕಾರಣ ಏನು ಅಂತ ಯೋಚನೆ ಮಾಡಿದರೆ ಇಂದ್ರದತ್ತವಾದಂತಹ ನಾನು ಕಲಿತಂತಹ ವಿದ್ಯೆ ಅಂದರೆ ಬ್ರಹ್ಮವಿದ್ಯೆ, ಮಧುವಿದ್ಯೆ ಎಂಬುದಾಗಿಯೂ ಕರೆಯುತ್ತಾರೆ. ಅದನ್ನು ಕಲಿತ ಕಾರಣ ಹೀಗೆ ಇರುವುದಕ್ಕೆ ನನ್ನಿಂದ ಸಾಧ್ಯ ಉಂಟು. ಹಲವಾರು ಶಿಷ್ಯರಿದ್ದಾರೆ. ಯಾರದು ಅಶ್ವಿನಿ ಕುಮಾರರು. ಏನು ವಿಶೇಷವಾಗಿ ಈ ಕಡೆಗೆ ಓಡೋಡಿ ಬಂದಿದ್ದೀರಿ ಏನು ಅಂತ ಗೊತ್ತಾಗ್ಲಿಲ್ಲ. ಮಹರ್ಷಿಗಳೇ, ನಾವು ನಿಮ್ಮ ಬಳಿಗೆ ಬರುವುದಕ್ಕೂ ಬಲವಾದ ಕಾರಣ ಉಂಟು. ಹೇಗೆ? ನೀವು ಕಲಿತಂತಹ ಮಧುವಿದ್ಯೆ ಎನ್ನುವುದನ್ನು ನಾವು ಕಲಿಯಬೇಕು ಎನ್ನುವ ಹಾಗೆ ಮನಸ್ಸಿನಲ್ಲಿ ಬಯಕೆ ಹುಟ್ಟಿಕೊಂಡಿದ್ದು. ಹಾಗಾಗಿ ನಿಮ್ಮಲ್ಲಿ ಕಲಿಯಬೇಕು ಎನ್ನುವ ಹಾಗೆ ಈ ಕಡೆಗೆ ಬಂದವರು ನಾವಿದ್ದೇವೆ. ನಮಗೆ ಈವರೆಗೂ ಕಲಿಸಿಕೊಡ್ತೀರ ಗುರುಗಳೇ? ಏನು ಕಲಿಯುವುದಕ್ಕೆ? ಯೋಗಿ ವರನೆಂದಾಗ
ಕೆಲ ದಿವಸ ಆಶ್ರಮದೊಳಗಿರಿಗೋ ಬೇಗೇನು ರೇಯುವೆನು ಪದೋ ವಿದ್ಯೆಯೇ ಹೀಗೆ ಸಂಶಯವನ ನಾಗಶಯನನ ನೆನೆಯೇ ನೀಗಿ ಸಂಶಯನ ನಾಗಶಯನನ ನೆನೆಯೇ ಆಗಲಿದು ಜಗಕ್ಕೆ ಮುಂದೆ ಒಳಿದು ಜಗಕ್ಕೆ ಮುಂದೆ. ನಾನು ಯಾರು ಬರುವುದಂತ ಮೊದಲಿಗೆ ಯೋಚನೆ ಮಾಡಿದ್ದು. ಹಲವು ಮಂದಿ ಶಿಷ್ಯರೆಲ್ಲ ಕಲೀಲಿಕ್ಕೆ ಬರ್ತಾರೆ, ಅವರೇ ಅಂತ ಭಾವಿಸಿದ್ದು. ಇದು ನೀವು ಸುರವೈದ್ಯರಲ್ವಾ, ಅಶ್ವಿನಿ ದೇವತೆಗಳು. ನಿಮಗೆ ಬೇಕಾದ್ದು ಒಂದೇ ವಿದ್ಯೆಯ ಮಧು ವಿದ್ಯೆಯನ್ನು ಕಲಿಯುವಂತಹ ಉದ್ದೇಶವನ್ನು ಇರಿಸಿಕೊಂಡು ನನ್ನ ಬಳಿಗೆ ಬಂದದ್ದು. ವರ್ತಮಾನ ಕಾಲದಲ್ಲಿ ಗೊತ್ತಿರುವುದು ನನಗೆ ಮಾತ್ರ. ಹಾಗಂತ ಒಮ್ಮಿಂದೊಮ್ಮೆಲ್ಲ ಬಂದು ಕೇಳಿದ್ರೆ ಅದನ್ನು ಹೇಳಿಕೊಡುವುದಕ್ಕಾಗುವುದಿಲ್ಲ ಮಗ. ಅದಕ್ಕಿಂತ ಮೊದಲು ಕೆಲವೊಂದನ್ನೆಲ್ಲ ಕಲಿಯುವುದಕ್ಕೆ ಉಂಟು. ಕೆಲವೆಲ್ಲ ಮಂತ್ರೋಪದೇಶವನ್ನು ಮಾಡುವುದಕ್ಕುಂಟು. ಅದಾದ ಮೇಲೆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡುವುದು. ಆಗ್ಲಿಯಪ್ಪ, ಇದು ನಿಮ್ಮ ಇಚ್ಛೆಗೆ ನಾನು ಅಡ್ಡಿ ಬರುವುದು ಯಾಕೆ? ಎಲ್ಲ ಶ್ರೀಹರಿಯ ಮೇಲೆ ಬಿಟ್ಟಿದ್ದೇವೆ ಭಾರ. ಕಲಿಯಬೇಕು ಎನ್ನುವಂತಹ ಉತ್ಸಾಹವನ್ನು ತಡೆಯುವುದಲ್ಲ ಮಗ. ಆದರೆ ಹೇಳುವುದಕ್ಕೆ ಕೆಲವು ದಿವಸ ಬೇಕು. ಅದಕ್ಕಾಗಿ ಮಿಕ್ಕುಳಿದ ವಿದ್ಯೆಯನ್ನು ಕಲಿಯಬೇಕಿದ್ರೆ ನೀವು ಇಲ್ಲೇ ನನ್ನ ಆಶ್ರಮದಲ್ಲಿ ಇರಬೇಕು. ತಡ ಮಾಡುವುದಲ್ಲ. ಮೊದಲಿಗೆ ಆ ಮಿಕ್ಕುಳಿದ ವಿದ್ಯೆಯನ್ನೆಲ್ಲ ಕಲಿಸ್ತೇನೆ, ಮತ್ತೆ ಮಧು ವಿದ್ಯೆಯನ್ನು ಹೇಳಿಕೊಡುತ್ತೇನೆ. ಎಲ್ಲವೂ ಲೋಕಕ್ಕೆ ಒಳಿತಾಗ್ಲಿ ಮಗ. ಬನ್ನಿ ಬನ್ನಿ. ನಾಗಾಧಿಪತಿ ಯಾರು ಅಂತ ಕೇಳಿದ್ದೀರಿ? ನಾನೇ ಸರಿ, ನಾನೇ ಸರಿ. ಅನೇಕವಿದೆ, ಅನೇಕವಿದೆ. ಪರಿಣಾಮ ಈ ದೇವಲೋಕ ಎನ್ನುವುದು ನನ್ನ ಪಾಲಿಗೆ ಒದಗಿ ಬಂತಲ್ಲ. ಸಾಧನೆಗೆ ದೇವೇಂದ್ರ ಎನ್ನುವುದನ್ನು ಈ ಲೋಕಮುಖಕ್ಕೆ ತೋರಿಸಿಕೊಟ್ಟೆ. ಏನು ಮಾಡೋಣ ಹೇಳಿ? ನೆಮ್ಮದಿಯ ಜೀವನ ಇರುವುದು ನನ್ನ ಪಾಲಿಗಿಲ್ಲದೆ ಹೋಯ್ತಲ್ಲ. ಕಾರಣ ಬೇರೇನೂ ಅಲ್ಲ. ಒಂದು ಕಾಲದಲ್ಲಿ ತದೀತಿ ಮಹರ್ಷಿಯಿಂದ ಸಕಲ ವಿದ್ಯೆಯನ್ನು ಅಭ್ಯಾಸ ಮಾಡಿದೆ. ಅದರ ಜೊತೆಯಲ್ಲಿ ಮಧು ವಿದ್ಯೆ ಎನ್ನುವುದು ಬಹಳ ಮುಖ್ಯವಾದದ್ದು. ಆ ಬ್ರಹ್ಮದೇವನ ಅನುಗ್ರಹದಿಂದ ಪಡೆದಂಥ ವಿದ್ಯೆ ಜೀವ ದೇವರ ಸಂಬಂಧ, ಆತ್ಮಗಳ ಸಂಬಂಧ ಏನು ಎನ್ನುವುದನ್ನು ಆ ವಿದ್ಯೆಯ ಮೂಲಕವಾಗಿ ಅಭ್ಯಾಸ ಮಾಡಿಕೊಳ್ಳುವುದಕ್ಕಾಗ್ತದೆ. ಆದರೆ ಅದೆಲ್ಲ ವಿಷಯ. ಅಂಥ ಒಂದು ವಿದ್ಯೆಯನ್ನು ದೇವ ವೈದ್ಯರಾದಂಥ ಅಶ್ವಿನಿ ದೇವತೆಗಳಿಗೆ ಅಭ್ಯಾಸ ಮಾಡುವುದಕ್ಕೆ ಹೊರಟಿದ್ದನಂತೆ. ಅಶ್ವಿನಿ ದೇವತೆಗಳು ದದೀಚಿಯಲ್ಲಿಗೆ ಹೋಗಿದ್ದಾರೆ. ಇದು ಸರಿಯಾಗ್ತದೋ? ಆಗುವುದಿಲ್ಲ. ಅದು ಆಗುವುದಿಲ್ಲ ಅಂತಾದರೆ ಅದನ್ನು ನಾನು ಪ್ರತಿಭಟಿಸಬೇಕಾದ್ದು ಸತ್ಯ. ಇಲ್ಲೇ ಇರುವುದಲ್ಲ, ಅಷ್ಟವನ್ನು ಸರಿ.
ಕೈ ಮುಗಿದಪ್ಪ. ಒಮ್ಮಿಂದೊಮ್ಮೆಲೆ ಸುರೇಶ ಬರುವಾಗ ಆಶ್ಚರ್ಯವಾಯ್ತು. ಏನು ಮಾಡೋಣ ಹೇಳು. ಅಧ್ಯಕ್ಷರು ಈ ಕಡೆಗೆ ಅಲ್ಲ. ನಿನಗೆ ಅಧ್ಯಕ್ಷರ ನೆನಪು ಈಗ ಆದದ್ದ? ಅಲ್ಲ, ತಾವು ಬನ್ನಿ ಅಂದ್ರೆ ಬರುವುದಕ್ಕಿಲ್ಲ, ಇಲ್ಲ ಹೋಗಿ ಅಂದ್ರೆ ಹೋಗುವುದಕ್ಕೂ ಇಲ್ಲ ಇಂಥ ಕಡೆಗೆ. ಆದ್ರೆ ನಾವು ಇಲ್ಲಿ ಯಾಗ ಯಜನವನ್ನು ಮಾಡಿ ಹವಿಷನ್ನು ನಿನಗೆ ಕೊಡುವಾಗ ಇಂದ್ರನಿಗೆ ತೃಪ್ತಿ ಆಗ್ಲಿ ಅಂತ ಒಂದು ಹೇಳಲಿಕ್ಕುಂಟು. ಹಾಗೆ ತೃಪ್ತಿಗೊಂಡು ಬಂದದ್ದೇ ಹೌದಾದ್ರೆ ಬಂದು ಎಲ್ಲವೋ ಎಂಬುದಾಗಿ ಸಂಬೋಧಿಸುವುದಕ್ಕೆ ಇಲ್ಲ. ಇದು ಒಂದು ರೀತಿಯಲ್ಲಿ ಗುರುವೇ, ನೀವು ನನಗೆ ಗುರುವೇ. ಹೌದು, ಒಂದರ್ಥದಲ್ಲಿ ನೀನು ಗುರುವೇ. ಯಾಕೆ ನಾನು ಅಭ್ಯಾಸ ಮಾಡಿದ್ದೇನೆ ಯಾವುದನ್ನು? ಮಧುವಿದ್ಯೆಯನ್ನು, ಜೀವದೇವರ ಸಂಬಂಧವನ್ನು ಈ ಲೋಕಕ್ಕೆ ಏನು ಅಂತ ತೋರಿಸಿಕೊಡಬೇಕು. ಆತ್ಮಗಳ ಸಂಬಂಧ ಬೇರೆ, ಜೀವನ ಸಂಬಂಧ ಬೇರೆ. ಆ ಜೀವ ಸಂಬಂಧವನ್ನು ಅಭ್ಯಾಸ ಮಾಡುವವರು ಯಾರು? ಭೂಲೋಕದಲ್ಲಿ ಹುಟ್ಟಿದಂತವರೆಲ್ಲ. ನಾವು ಹಾಗಲ್ಲ, ಆತ್ಮಗಳ ಸಂಬಂಧ, ಆತ್ಮಕ್ಕೂ ದೇವರಿಗೂ ಸಂಬಂಧ ಉಂಟೆನ್ನುವುದನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಆ ಕಾಲ ಒಂದು ಸಂಧಿ ಹೋಯಿತು. ಆದ್ರೆ ಈ ಕಾಲದ ಬಗ್ಗೆ ಆಲೋಚನೆ ಮಾಡಿದ್ರೆ ಈ ಜಾತಿ ಕಟ್ಟವರಿಗೆಲ್ಲ ಆ ಮಧುವಿದ್ಯೆಯನ್ನು ಅಭ್ಯಾಸ ಮಾಡುವುದಕ್ಕೆ ಹೊರಟಿದೆಯಲ್ಲ, ನಿನಗೇನು ಕಣ್ಣು ಕಾಣಿಸುವುದಿಲ್ಲ. ನೀವರು ಬರುವಾಗ ಅದಕ್ಕೆ ಹೇಳುವುದು ಪೂರ್ಣ ವಿಳಾಸ ತಗೊಳ್ಳಬೇಕು ಅಂತ. ಆಧಾರ ಇಲ್ಲದೆ ನಾನು ಮಾತಾಡುವುದಿಲ್ಲ. ಹಾಗಾಗಿ ನೀನು ಅಭ್ಯಾಸ ಮಾಡಿಸುವುದಕ್ಕೆ ಹೊರಟಂತ ವಿದ್ಯೆ, ಆ ವಿದ್ಯೆಯ ಆ ಯೋಗ್ಯತೆಯನ್ನು ತಿಳಿಯದೆ ಈ ರೀತಿಯಾಗಿ ಮುಂದುವರಿದರೆ ಸರಿಯಲ್ಲ ಎನ್ನುವಂತ ಅಭಿಪ್ರಾಯವನ್ನು ಹೊತ್ತುಕೊಂಡು ಇಲ್ಲಿಯವರೆಗೆ ಬಂದಿದ್ದೇನೆ. ಇನ್ನು ಮುಂದಕ್ಕೆ ಆ ವಿದ್ಯೆಯನ್ನು ಅಭ್ಯಾಸ ಮಾಡುವುದು. ಸಾಧಕನೇ ಸತ್ಪಾತ್ರ ಭೇದವೇ ತಗೆ, ಸಾಧಕನೇ ಸತ್ಪಾತ್ರ ಭೇದವೇ ತಗೆ, ಕಾಬಲಿದೇವ ಭೇಷಜರು, ಕಾಬಲಿದೇವ ಭೇಷಜರು ಮೇದಿನಿಯ ಹಿತವ, ಸಾಧಕನೇ ಸತ್ಪಾತ್ರ ಭೇದವೇ ತಗೆ. ಮೊದಲಿಗೆ ಗೊತ್ತಾಗ್ಲಿಲ್ಲ, ಈಗ ಸ್ವಲ್ಪ ಸ್ವಲ್ಪ ಗೊತ್ತಾಯ್ತು. ಯಾವುದು ಗೊತ್ತಾಯ್ತು? ನಿನಗೆ ಸಿಟ್ಟು ಬರುವುದಕ್ಕೆ ಕಾರಣ ಅಪಾತ್ರರಿಗೆ ವಿದ್ಯೆಯನ್ನು ಕಲಿಸ್ತಾ ಇದ್ದೆ. ಪಾತ್ರರಿಗಾದ್ರೆ ನಾನು ಅದನ್ನು ಮನ್ನಿಸ್ತಾ ಇದ್ದೆ. ಯೋಗ್ಯತೆ ಇಲ್ಲದವರಿಗೆ ಅಭ್ಯಾಸ ಮಾಡುವುದಕ್ಕೆ ಹೊರಟಿದೆಯಲ್ಲ, ಹಾಗಾಗಿ ಪ್ರಶ್ನೆ ಮಾಡುವುದಕ್ಕೆ ಬಂದವುದ. ಇವರು ಅಪಾತ್ರರಲ್ಲ, ಮತ್ತೆ ಇವರಿಗೆ ಕಲಿಯುವಂತಹ ಯೋಗ್ಯತೆ ಉಂಟು. ಇವರು ಇಬ್ಬರು ಸಾಧಕರೇ ಸರಿ, ಇವರು ಸುರವೈದ್ಯರಲ್ವಾ. ಏನು ಸಾಧನೆ ಇಲ್ಲದೆ ನಿಮ್ಮದಾದಂತಹ ಲೋಕದಲ್ಲಿ ವೈದ್ಯರಾಗುವುದಕ್ಕೆ ಸಾಧ್ಯ ಉಂಟಾ? ಇನ್ನು ಸಾಮಾನ್ಯರಿಗೆ ಆದ್ರೆ ಸಾಧ್ಯ ಇಲ್ಲ. ಹಾಗಾದ್ರೆ ಇವರಿಗೆ ಸಾಧನೆ ಮಾಡುವಂತಹ ಮನಸ್ಸುಂಟು. ಮತ್ತೆ ಬ್ರಹ್ಮ ವಿದ್ಯೆಯನ್ನು ಹೇಳಿಕೊಡಬಾರದು. ಏನು ಇವರು ದೇವತೆಗಳಲ್ವಾ, ರಾಕ್ಷಸರಿಗೆ ಆದ್ರೆ ಹೇಳಿ ಕೊಡಬಾರ್ದು. ಲೋಕದಲ್ಲಿ ಕಂಟಕರಾಗಿ ಮೆರೆದರು ಎನ್ನುವಂತಹ ಒಂದು ಭಯ ಇದ್ದರೂ ತೊಂದರೆ ಇಲ್ಲ. ಇವರು ದೇವತೆಗಳು, ಇವರು ಯಾವತ್ತೂ ಲೋಕ ಕಂಟಕರಾಗುವುದಕ್ಕಿಲ್ಲ, ಲೋಕಕ್ಕೆ ಹಿತವನ್ನೇ ಬಯಸುವವರು. ಆದ್ರಿಂದ ಇವರಿಗೆ ಆ ಮಧು ವಿದ್ಯೆಯನ್ನು ಕಲಿಸಿದ್ದೇ ಹೌದಾದ್ರೆ ಮುಂದಕ್ಕೆ ಲೋಕಕ್ಕೆ ಒಳಿತು ಆಗ್ತದೆ ಹೊರತು ಕೆಡುಕು ಆಗುವುದಕ್ಕಿಲ್ಲ. ನೀನು ಆ ಬಗ್ಗೆ ಅವರಿಗೆ ಯೋಗ್ಯತೆ ಉಂಟು ಎನ್ನುವುದು ನಿನ್ನ ವಾದ ಅಲ್ವಾ? ಅವರಿಗೆ ಅಭ್ಯಾಸ ಮಾಡಿಸ್ತೀಯ ನೀನು, ನಿನಗೆ ವಿಷಯ ಗೊತ್ತಿಲ್ಲ. ಯೋಗ್ಯತೆ ಬೇರೆ, ಆಮೇಲೆ ಅರ್ಹತೆ ಬೇರೆ ಉಂಟು ಅವರಿಗೆ. ಈಗ ಮೊದಲಿದ್ದು ಉಂಟು ಅಂತ ಹೇಳುವ, ಆ ಮತ್ತಿನದ್ದು ಉಂಟು ಅಂತ ಕೇಳುವುದು. ಯಾಕೆ ಅರ್ಹತೆ? ನೀನು ಹೇಳಿದ ಹಾಗೆ ದೇವತೆಗಳ ಸಾಲು ಅಂತ ಹೇಳಿದ್ದು. ಯಾರು ಇವರಿಗೆ ಪ್ರಮಾಣ ಪತ್ರ ಕೊಟ್ಟದ್ದು ಯಾರು? ಮತ್ತೆ ಅವರು ಸುರವೈದ್ಯರಲ್ವಾ? ಹೌದಾ? ಹೌದಪ್ಪ, ಅಲ್ಲಿ ಪ್ರಮಾಣ ಪತ್ರ. ಈಗ ಸುರವೈದ್ಯರು ಅಂತ ಹೇಳಿದ್ರೆ ದೇವತೆಗಳ ಸಾಲಿನಲ್ಲಿ ಕೂತುಕೊಳ್ತಾರೆ ಅಂತ ಹೇಳಿದ್ಯಾರು ನಿನಗೆ? ಅಲ್ಲ, ದೇವತೆಗಳ ಸಾಲಿನಲ್ಲಿ ಕುಳಿತುಕೊಳ್ತಾರೆ ಅಂದ್ರೆ ಈಗ ಯಕ್ಷರು ನಿಮ್ಮ ಸಾಲಿನಲ್ಲಿ ಕುಳಿತುಕೊಳ್ಳುವುದಾ? ಕುಳಿತುಕೊಳ್ತಾರೆ. ಎಲ್ಲಿ?
ಎಲ್ಲಿ ಬೇಕಾದ್ರೂ ಕುಳಿತುಕೊಳ್ಳಬಹುದು. ಅವರಿಗೆ ಅರ್ಹತೆ ಉಂಟು. ನಮ್ಮಲ್ಲಿ ಪಂಗಡ ಕೆಲವುಂಟ, ಅವರಿಗೆಲ್ಲ ಅರ್ಹತೆ ಇದ್ದ ಕಾರಣ ನಾವು 33 ಕೋಟಿ ದೇವತೆಗಳು ಅಂತ ನಾವು ಗುರುತಿಸಲ್ಪಟ್ಟ. 33 ಕೋಟಿ ಅಂದ್ರೆ 33 ವಿಧ ಎಂಬುದಾಗಿ. ನೋಡು, ದೇವತೆಗಳ ಪಂಕ್ತಿಯಲ್ಲಿ ಅಕ್ಷರ ಇರುವುದಕ್ಕಿಲ್ಲ, ಅವರ ಪಂಕ್ತಿಯೇ ಬೇರೆ. ಹಾಗಾಗಿ ಇವರು ದೇವತೆಗಳ ಪಂಕ್ತಿ ಅಂದ್ರೆ ನಿಮ್ಮ ಪಂಕ್ತಿಯಲ್ಲೇ ಇದ್ದಾರೆ ಎಂಬುದಾಗಿ ಅಲ್ವಾ ಅರ್ಥ? ನಾನು ಹೇಳಿದ್ದು ಯಾಕೆ ಬಲ್ಲೆಯ? ಯಾಕೆ? ಜಾತಿಹೀನರು. ಯಾವುದು? ವೇಷಜರು ಅಂತ ನಾನು ಮೊದಲೇ ಹೇಳಿದ್ದು ಅದಕ್ಕೆ. ಜಾತಿಹೀನರು ಅಂತ ಹೇಳಲಿಕ್ಕಿಲ್ಲ. ಏನು ಇವರ ತಾಯಿ ಸಂಜಾನ್ ದೇವಿ ಏನು ಏನು ಜಾತಿಗೆ ಇಟ್ಟವಲ್ಲ? ಏನು ಆ ಸಂಜೆಗೆ ಹುಟ್ಟಿದವರು? ಮತ್ತೇನು? ಏನು ನಿನಗೆ ಕತೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕತೆ ಗೊತ್ತುಂಟ. ಕುದುರೆ ರೂಪ ತಾಳಿ ಹುಟ್ಟಿದ್ದಲ್ವೇನು? ರೂಪ ಅವಳೇ ಅಲ್ವಾ ತಾಳಿದ್ದು? ಆದ್ರೂ ರೂಪ ತಾಳಿದವಳೆ ಅಲ್ವಾ? ಹೌದೌದು. ಹಾಗಾಗಿ ಅರ್ಹತೆ ಇಲ್ಲ ಅಂತ ನಾನು ಹೇಳುವುದು. ಒಂದು ವೇಳೆ ಅರ್ಹತೆ ಇಲ್ಲದೆ ಇದ್ದದ್ದೇ ಹೌದಾದ್ರೆ ಇವರು ಹೀಗೆ ಇರ್ತಾ ಇರ್ಲಿಲ್ಲ, ರಾಕ್ಷಸರಾಗ್ತಾ ಇದ್ರಂತ. ಯಾರು ಯಾರು ಹೇಳಿದ್ದು? ಇವರೇ. ಇಲ್ಲ, ಮತ್ತೆ ರಾಕ್ಷಸರಾಗುವುದಕ್ಕೆ ಹೇಗೆ ಸಾಧ್ಯ? ಸೂರ್ಯನ ಮಕ್ಕಳು ರಾಕ್ಷಸರಾಗ್ತಾರೆ. ಏನು ಕೆಲವೆಲ್ಲ ದೇವರ ಮಕ್ಕಳೇ ರಾಕ್ಷಸರದ್ದು ಕತೆ ಉಂಟು. ಅದು ನಿನಗೆ ಬೇಕಾದ ಹಾಗೆ ನೀನು ಮಾತಾಡಿದ್ರೆ ಆಗುವುದಿಲ್ಲ. ಯಾಕೆ ಬಲ್ಲೆಯ? ಅರ್ಹತೆ ಇದ್ರೆ ಆ ಯೋಗ್ಯತೆಯನ್ನು ನಾನು ಕೂಡ ಒದಗಿಸಿ ಕೊಡ್ತಾ ಇದ್ದೆ. ಇಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಕೊಡುವುದಂತ ಪ್ರಸಂಗ ಎಲ್ಲಿ ಬರ್ತದೆ ಹೇಳು? ಈಗ ನೀನು ಅಭ್ಯಾಸ ಮಾಡಿಸುವುದಕ್ಕೆ ಹೊರಟಿದ್ದೆ. ಇದರ ಪರಿಣಾಮ ಏನಂತ ಬಲ್ಲೆಯ? ಒಂದು ಕಾಲದಲ್ಲಿ ನನಗೆ ಅಭ್ಯಾಸ ಮಾಡಿದವ ಮಧು ವಿದ್ಯೆಯನ್ನು, ನಾನು ಆ ವಿದ್ಯೆಯನ್ನು ಅಭ್ಯಾಸ ಮಾಡಿ ಮತ್ತೆ ನಾಕವನ್ನು ಸೇರುವಂತ ಗಳಿಗೆಯಲ್ಲಿ ಹೇಳಿದ ಮಾತು ನೆನಪುಟ್ಟ ನಿನಗೆ? ನನ್ನನ್ನು ಉಳಿದು ಈ ವಿದ್ಯೆಯನ್ನು ಯಾರಿಗೂ ನೀನು ಅಭ್ಯಾಸ ಮಾಡಿಸಬಾರದು ಹೇಳಿದ್ದು ಹೌದಾ? ಒಪ್ಪಿಕೊಂಡವು ನೀನು. ಒಪ್ಪಿದ ಮೇಲೆ ನೀನು ಈ ರೀತಿಯಾಗಿ ಮುಂದುವರಿದ್ರೆ ತಪ್ಪು ಅವರದ್ದಲ್ಲ, ನಿನ್ನದು ತಪ್ಪು ಅಂತ ಆಗ್ತದೆ. ಹಾಗಾಗಿ ನಾನು ಯಾಕೆ ಮಾತಾಡ್ಲಿಲ್ಲ? 3 ಲೋಕದ ಅಧ್ಯಕ್ಷ ನೀನು, 3 ಲೋಕದ ಒಳಿತನ್ನೇ ಬಯಸುವವ, ಕೆಡುಕನ್ನು ಬಯಸುವುದಕ್ಕಿಲ್ಲ. ಹಾಗಾಗಿ ನಿನಗೆ ವಿದ್ಯೆಯನ್ನು ಉಪದೇಶಿಸಿ ಇನ್ನೊಬ್ಬರಿಗೆ ಉಪದೇಶಿಸಿದ್ದೇ ಹೌದಾದ್ರೆ ಲೋಕಕ್ಕೆ ಕಂಟಕವಾದೀತು. ಆದ್ರಿಂದ ಇನ್ನೊಬ್ಬರಿಗೆ ಉಪದೇಶಿಸಬೇಡ. ಉಳಿದಂತ ಲೋಕದವರಿಗೆ ಯಾರಿಗೆ ಬೇಕಾದ್ರೂ ನೀನು ವಿದ್ಯೆಯನ್ನು ಅಭ್ಯಾಸ ಮಾಡಿಸು, ಆದ್ರೆ ಅವರಿಗೆ ಬೇಡ ಅಂತ ನಾನು ಹೇಳುದು. ನಾನು ಅವರಿಗೆ ಬೇಕು ಅಂತ ಹೇಳುವುದು. ಹೌದಾ? ಯಾಕಂದ್ರೆ ನನ್ನ ಬಳಿಗೆ ಬಂದಿದ್ದಾರೆ ಅಲ್ವಾ ಪಾಪ, ಕಲಿಯುವಂತಹ ಉದ್ದೇಶ ಉಂಟಲ್ವಾ? ಮನಸ್ಸುಂಟವರಿಗೆ ಉಂಟು. ನನ್ನದು ಬೇಡ ಎನ್ನುವಂತ ವಾದ, ಬೇಕು ಅಂತ ನಿನ್ನದು ಬೇಕು ಎನ್ನುವ ಹಾಗೆ ಹೇಳುವವ ನೀನು. ಏನು ನಾನು ಸುಮ್ಮನೆ ಇರ್ತೇನೆ ಅಂತ ಹೇಳಿದ್ಯಾ? ಎಲ್ಲಿಯಾದ್ರೂ ಈ ವಿಷಯ ಇನ್ನು ಮುಂದುವರಿದ್ರೆ ನಿನ್ನ ತಲೆಯನ್ನು ನೆನಪಲ್ಲಿಟ್ಟು. ಗುರುಗಳೇ, ಏನು ಮಗ ಗುರುಗಳೇ, ಸುರಲೋಕದ ಅಧ್ಯಕ್ಷ, ಏನು ಪ್ರಯೋಜನ ಇಲ್ಲ. ಬಂದಾಡಿದಂತಹ ಮಾತುಗಳನ್ನೆಲ್ಲ ಕಿವಿಗೊಟ್ಟು ಆಲಿಸ್ತಾ ಇದ್ದವರು ಗುರುಗಳೇ. ನಾವು ತಲೆ ಕಡಿತೇನೆ ಅಂತ ಹೇಳಿದರು. ನನಗೆ ನನ್ನ ತಲೆ ಹೋಗ್ತದೆ ಎಂಬುದಾಗಿ ಬೇಸರ ಇಲ್ಲ. ಮತ್ತೇನು? ಮತ್ತೆ ನನಗೆ ನಿಮ್ಮಂತಹ ಮಕ್ಕಳಿಗೆ ಒಂದು ವಿದ್ಯೆಯನ್ನು ಹೇಳುವುದಕ್ಕಾಗುವುದಿಲ್ವಲ್ಲ ಅಂತ ಚಿಂತೆ. ಗುರುಗಳೇ, ನಿಮ್ಮಂತಹ ಒಂದು ಕಲಿಯುವ ಮನಸ್ಸಿರುವಂತಹ ಮಕ್ಕಳಿಗೆ ಹೇಳಿಕೊಡುವುದಕ್ಕಾಗುವುದಿಲ್ಲ ಅಂದ ಮೇಲೆ ಏನು ಪ್ರಯೋಜನ ಮಗ? ಯಾಕೆ ಆಗುದಿಲ್ಲ? ಗುರುಗಳೇ, ನಿಮಗೆ ಕಲಿಸಿಕೊಡುವುದಕ್ಕೆ ಮನಸ್ಸುಂಟ? ಉಂಟಲ್ಲ. ಹಾಗಿದ್ರೆ ಕಲಿಸಿಕೊಡುವ ದಾರಿಯನ್ನು ದಾರಿ ಉಂಟಲ್ಲ? ದಾರಿ ಹೇಗೆ ಮಗ? ತಲೆ ಹೋಗ್ತದೆ, ತಲೆ ಹೋದ ಮೇಲೆ ಹೇಳಿಕೊಡುವುದು ಹೇಗೆ? ಅದಕ್ಕೆ ನೀವು ಚಿಂತಿಸಬೇಕಾದ ಅಗತ್ಯವೇ ಇಲ್ಲ. ನಾವು ಸುರ ವೈದ್ಯರಲ್ವ ಗುರುಗಳೇ? ನೀವು ವೈದ್ಯರು ಹೌದಪ್ಪ, ಪ್ರಾಣವೇ ಹೋದ್ಮೇಲೆ ವೈದ್ಯರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸಕಲ ವಿದ್ಯೆಯನ್ನು ಕಲಿತವರು ನಾವಿದ್ದೇವೆ. ಹೋದಂತಹ ಪ್ರಾಣವನ್ನು ಮತ್ತೊಮ್ಮೆ ಕೊಡುವುದಕ್ಕೂ ನಮಗೆ ಆಗುದಿಲ್ಲ. ತಲೆ ಹೋಗ್ತದೆ ಅಲ್ವ ಮಗ? ಪ್ರಾಣ ತರಬಹುದು, ತಲೆ ಏನು ಮಾಡುವುದು? ಹೋದ ತಲೆ ಇದ್ರೆ ಅಲ್ವೇ? ತಲೆ ಇಲ್ಲ ಅಂತ. ಈ ತಲೆ ಇದ್ರಲ್ವ ಹೋಗುವುದು? ಈ ತಲೆಯನ್ನು ತೆಗೆಯುವುದು, ತೆಗೆದು ಬೇರೆ ತಲೆಯನ್ನು ಕೂರಿಸುವುದು. ಅಲ್ಲಿಗೆ ಬೇರೆ ತಲೆ, ಕುದುರೆಯ ತಲೆಯನ್ನು. ಈಗ ಈ ತಲೆಯನ್ನು ತೆಗೆದು ಕುದುರೆಯ ತಲೆಯನ್ನು ಜೋಡಿಸುವುದು. ಒಂದು ವೇಳೆ ಇಂದ್ರ ಕಡಿದದ್ದೇ ಹೌದಾದ್ರೆ ಕುದುರೆಯ ತಲೆ ಹೋಗುವುದು. ಹಾಗೆ ನಿಮ್ಮ ಈ ನಿಜ ಶಿರ ಹಾಗೆ ಇರ್ತದೆ. ಅದನ್ನು ನಾವು ಕಡಿದ ಮೇಲೆ ಈ ಶಿರವನ್ನು ಜೋಡಿಸಿದ್ರೆ ಆಯ್ತು. ಹಾಗಾದ್ರೆ ಒಂದು ಕೆಲಸ ಮಾಡ್ಬೇಕು. ಹೇಗೆ? ಕುದುರೆಯ ಶಿರವನ್ನು ಜೋಡಿಸಿದ ಕ್ಷಣವೇ ನಿಮಗೆ ಮಂತ್ರೋಪದೇಶವನ್ನು ನಾನು ಮಾಡ್ತೇನೆ. ಮಾಡ್ಬೇಕು. ಆ ಕ್ಷಣವೇ ಆಗ್ಬೇಕು. ಎಲ್ಲ ವ್ಯವಸ್ಥೆ ಮಾಡಿ ಮಕ್ಕಳೇ. ಆಯ್ತು.
ನಿನ್ನನ್ನು ನಂಬಿ ನಾನು ಕೆಟ್ಟೆ ಏನು ಮಾಡಲು ಹೇಳು. ನನ್ನ ಮಾತನ್ನು ಧಿಕ್ಕರಿಸಿ ಮತ್ತೆ ವಿದ್ಯೆಯನ್ನು ಅಭ್ಯಾಸ ಮಾಡುವುದಕ್ಕೆ ಹೊರಟೆ. ತಾಳಿದ್ದು ಕುದುರೆಯ ಮುಖ, ನಮಗೆ ಯಾವುದಾದೇನು? ನಿನ್ನ ತಲೆಯನ್ನು ಕತ್ತರಿಸಿ ಎಲ್ಲವೂ ಸುಖಾಂತ್ಯವಾಯ್ತಲ್ವಿ. ನಿಮಿಗೂ ವಿದ್ಯೆ ಕಲಿತ ಹಾಗಾಯ್ತು, ಇಂದ್ರನ ಮಾತು ನಡೆದ ಹಾಗಾಯ್ತು, ನನ್ನ ತಲೆಯೂ ಉಳಿ. ಮಗ ಮದುವಿದ್ಯೆ ಕಲಿತಾಯ್ತಲ್ವ, ಇನ್ನು ನೀವು ಇಲ್ಲಿರುವುದಲ್ಲ, ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬೇಕು. ನನಗೆ ಅಲ್ಲಿ ಶಿಷ್ಯರು ಕಾಯ್ತಾ ಇದ್ದಾರೆ, ಕೆಲವು ವಿದ್ಯೆಯನ್ನು ಹೇಳುವುದಕ್ಕೆ. ಆಶೀರ್ವಾದ ಮಾಡಿ ಕಳಿಸಿ. ಬೇಕಾದಂತಹ ವಿದ್ಯೆಯನ್ನೆಲ್ಲ ಕಲಿತ ಹಾಗಾಯ್ತು. ಇನ್ನು ತಡ ಮಾಡುವುದು ಯಾಕೆ? ಆದಷ್ಟು ಶೀಘ್ರವಾಗಿ ಸುರಲೋಕವನ್ನು ಸಂಖ್ಯೆಯಲ್ಲಿರುವಂತಹ ದೇವತೆಗಳ ಗಣನವನ್ನು ಸೇರಿಕೊಂಡು ವೈಭವದ ಒಡ್ಡಾಲಕವನ್ನು ಕಟ್ಟಲು ನಾವಿದ್ದೇವೆ. ಲೋಕದ ಬಗ್ಗೆ ಚಿಂತನೆಯನ್ನು ಮಾಡುತ್ತಾ, ಕಾರ್ಯಕಲಾಪದ ಬಗ್ಗೆ ಆಲೋಚನೆಯನ್ನು ಮಾಡುತ್ತಾ ಹೀಗೆ ಮುಂದುವರಿತಿರುವಂತಹ ಸಂದರ್ಭದಲ್ಲಿ ಒಂದು ನೂತನವಾದಂತಹ ವರ್ತಮಾನ ಒಂದು ಕೇಳಿ ಬಂತು. ಹೌದಪ್ಪ, ಹೊಸತೆ ಸರಿ. ನಮ್ಮವನೇ ಆದಂತಹ ವರುಣದೇವ, ಸಿಂಧುಮತಿಯ ಅರಸ, ವರುಣ ಲೋಕದಲ್ಲಿ ಮಹತ್ತರವಾದಂತಹ ಯಾಗವನ್ನು ಸಂಕಲ್ಪಿಸುವುದರ ಜೊತೆಯಲ್ಲಿ ಆ ಯಾಗದ ಸಿದ್ಧತೆಯನ್ನು ಮಾಡ್ತಾ ಇದ್ದಾರಂತೆ. ಆ ಯಾಗದ ಮೂಲಕವಾಗಿ ನಮ್ಮವರಿಗೆಲ್ಲ ಹವಿಸನ್ನು ಕೊಡಬೇಕು, ಅವರನ್ನೆಲ್ಲ ತೃಪ್ತರನ್ನಾಗಿಸಬೇಕು. ಆ ಮೂಲಕವಾಗಿ ಲೋಕದ ಒಳಿತನ್ನು ಬಯಸುವವರಿದ್ದಾನೆ. ವಿಷಯ ತಿಳಿದ ಮೇಲೆ ನಾವೆಲ್ಲ ಅಲ್ಲಿಗೆ ಹೋಗಬೇಕಾದ ಸತ್ಯ. ಯಾಕೆ? ಆಮಂತ್ರಣ ಎನ್ನುವುದನ್ನು ಮೊದಲೇ ಕಳಿಸಿಕೊಟ್ಟಿದ್ದಾನೆ. ಹಾಗಿರುವಾಗ ಹೋಗದೇ ಇದ್ರೆ ನಾವು ನಮ್ಮವರಿಗೆ ಮಾಡಿದಂತ ಮೋಸ ಅಂತ ಆಗ್ತದೆ. ಹಾಗಾಗಿ ಸಕಲ ಸಿದ್ಧತೆಯೊಂದಿಗೆ ಅಲ್ಲಿಯವರೆಗೆ ಪ್ರಯಾಣ. ವಾಹನ ಉಂಟಲ್ಲ, ಯಾವುದು ಯಾರದ್ದು? ನನ್ನ ವಾಹನದಲ್ಲಿ ನೀನೆಂತದಕ್ಕೆ ಬರುವುದಾ? ಮತ್ತೆ ಹಾಗಲ್ಲ, ನೀವು ನಿಮ್ಮ ವಾಹನವನ್ನೇ ಏರಿಕೊಳ್ಳಿ. ಯಾರಿಗೆ ಬಾಧೆ ಕೊಡಬೇಡಿ, ಗೊತ್ತಾಯ್ತಲ್ಲ? ಬಾಧೆ ಕೊಟ್ಟರೆ ಏನಾಗ್ತದೆ? ಪರಿಸ್ಥಿತಿ ಬೇರೆ ಆಗ್ತದೆ. ನನಗೆ ಅನುಭವಕ್ಕೆ ಬಂದಿದೆ, ಹಾಗೆ ಹೇಳು. ಹಾಗಾಗಿ ಯೋಚನೆ ಮಾಡಬೇಡ, ಎಲ್ಲರೂ ಸಿದ್ಧರಾಗಿ ಸಕಲ ವ್ಯವಸ್ಥೆಯೊಂದಿಗೆ ಸಿಂಧುಮತಿಯನ್ನು ಸರಿ. ಆಹ್ವಾನದ ಮೇರೆಗೆ ವರ್ಣಲೋಕಕ್ಕೆ ಆಗಮಿಸಿದವನಿದ್ದೇನೆ. ಲೋಕ ಕಲ್ಯಾಣಾರ್ಥವಾಗಿ ಯಾಗ ಮಾಡುವುದು ಎಂಬ ಹಾಗೆ ನೀವು ನಿಶ್ಚಯಿಸಿದವರಿದ್ದೀರಿ. ಹೌದು, ಮುಂದುವರಿಬೇಕಲ್ಲ. ಸಿಂಧುಮತಿಯ ದೊರೆಯಾಗಿ ವರುಣನಾಗಿ ಮಾತ್ರವಲ್ಲ, ಲೋಕ ಕಲ್ಯಾಣಾರ್ಥವಾಗಿ ಯಾಗವನ್ನು ಕೈಗೊಳ್ಳಬೇಕೆನ್ನುವಂತಹ ಮನಸ್ಸನ್ನು ಮಾಡಿದವನು ನಾನು. ಆ ಪ್ರಕಾರವೇ ಎಲ್ಲರಿಗೂ ಆಹ್ವಾನವನ್ನು ಇಟ್ಟಿದ್ದೇನೆ. ಅದರ ಹೋದಾರನಾಗಿ ನಿನ್ನನ್ನೇ ಆಯ್ಕೆ ಮಾಡಿದ್ದೇನೆ. ಸರಿ, ಯಾಗದ ಸಕಲ ಸಿದ್ಧತೆ ಆಗಬೇಕಲ್ವಾ? ನೋಡೋಣ, ನಡಿ. ಸಿದ್ಧತೆ ಆಗಲಿ. ಹಾಗಂತ ನೀವು ಕೂಡ ಪ್ರತಿವಂದನೆ. ನನ್ನ ಹೇಳಿಕೆ ಮೇರೆಗೆ ಇಲ್ಲಿಯವರೆಗೆ ಬಂದವರು ನೀವು. ತಡವಾಗಿ ಅದನ್ನು ಸ್ವಲ್ಪ ಬೇಗ ಬಂದಿದೆ. ಹೌದು, ಬೇಗ ಬರಬೇಕು ಅಂತ
ನಿಮ್ಮನ್ನು ಕಂಡಾಕ್ಷಣವೇ ಮನಸ್ಸಲ್ಲಿ ಏನೋ ಒಂದು ಸಂತೋಷ. ಹೌದು, ನೀವು ಬರ್ತೀರಾ ಇಲ್ವೋ ಸಮಯಕ್ಕೆ ಸರಿಯಾಗಿ ನಿರೀಕ್ಷೆ ಬೇಕು. ಹೇಳಿದ ಹಾಗೆ ಬರ್ಲಿಕ್ಕೆ ಆಗ್ತದೆ ಅಲ್ವಾ? ಕೆಲವು ಸಮಯ ಸಂದರ್ಭ ಎಲ್ಲ ನೋಡಿಕೊಂಡು ಬರಬೇಕಾಗ್ತದೆ. ದಾರಿ ಮಧ್ಯೆ ಮಾತಾಡಿಸಿಕೊಂಡೆಲ್ಲ ಬರುವಾಗ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಂತ ಇಲ್ಲಿವರೆಗೆ ಬಂದವರು ನೀವು ಎತ್ತರವಾದಂತ ಆಸನವನ್ನು ನಿಮಗೆ ಇತ್ತಿದ್ದೇನೆ, ಸರಿ, ಬೇಕಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇನೆ. ನಮ್ಮ ಮನೆಯಲ್ಲಿ ಕೊರತೆ ಆಗ್ಲಿಕ್ಕಿಲ್ಲ ಅಲ್ವಾ? ನೀನು ತಲೆ ಬಿಸಿ ಮಾಡಬೇಡ. ನಾನು ಬಂದ ಮೇಲೆ ಎಲ್ಲ ಹೊಣೆಗಾರಿಕೆ ನನ್ನ ಪಾಲಿಗೆ ಅಲ್ವಾ? ಹಾಗಾಗಿ ತಡ ಮಾಡುದು ಯಾಕೆ? ಯಾಗದ ಸಿದ್ಧತೆ ಆಗಬೇಕಲ್ಲ. ನಡೆಯಲಿ, ಮುಂದುವರಿಯಲಿ. ವರುಣ ಲೋಕದಲ್ಲಿ ಯಾಗ ಎಲ್ಲರಿಗೂ ಆಮಂತ್ರಣ ಸಿಕ್ಕಿದೆ ಅಥವಾ ಎಲ್ಲರನ್ನೂ ಕರೆದಿದ್ದಾನೆ. ಹಾಗೆಂದು ಅಶ್ವಿನಿ ಕುಮಾರ ನಮ್ಮೀರ್ವರನ್ನು ಮಾತ್ರ ಕರೆಯದೆ ಉಳಿದಿದ್ದಾನೆ. ಹಾಗಿದ್ರೆ ಇವನಿಗೆ ನೆನಪಿಲ್ಲದೆ ಕರೆಯದೆ ಉಳಿದದ್ದ ಅಥವಾ ಬೇಕು ಎನ್ನುವ ಹಾಗೆ ಕರೆಯದೆ ಉಳಿದದ್ದ ಎನ್ನುವ ಹಾಗೆ ಆಲೋಚನೆ ಮಾಡಿದ್ರೆ ಸರಿಯಾಗಿ ಗೊತ್ತಾಯ್ತು. ಇವನಿಗೆ ಒಬ್ಬ ಯಜಮಾನ ಅಂತ ಇದ್ದಾನೆ ಅಥವಾ ಒಬ್ಬ ಸುಧಾರಿಕೆ ಹೊಂದಿದ್ದಾನೆ, ಬೇರೆ ಯಾರು ಅಲ್ಲ, ಆ ದೇವೇಂದ್ರ. ಅವನಿಗೆ ಈಗ ಅಲ್ಲ, ಹಿಂದಿನಿಂದಲೇ ನಮ್ಮ ಮೇಲೆ ದ್ವೇಷ. ಹೌದಲ್ವೇ? ವಿದ್ಯೆ ಕಲಿಯುವಾಗಲೂ ಅವ ಬಂದು ಮಾಡಿದ್ದು ಅನ್ಯಾಯವನ್ನೇ, ನಂದಿನ ಮುದ್ದೆ. ಹೌದು, ನಮ್ಮನ್ನು ಹೇಗಾದ್ರೂ ಕೆಳ ಹಾಕಬೇಕು ಅಂತ ಆಲೋಚನೆ ಮಾಡುತ್ತಾ ಇರುವವ. ಇದು ಬೇರೆ ಯಾರದ್ದು ಕೆಲಸ ಅಲ್ಲ, ಅವನದೇ ಕೆಲಸ. ಅವನೇ ಈ ರೀತಿಯಾಗಿ ನಮ್ಮನ್ನು ನಿಂದಿಸಬೇಕು ಎನ್ನುವ ಉದ್ದೇಶಕ್ಕೆ ಬೇಕಾಗಿ ಕರೆಯದೆ ಉಳಿದಿದ್ದಾನೆ. ಹಾಗೆಂತ ನಾವು ಅಲ್ಲಿಗೆ ಹೋಗದೆ ಉಳಿದಕ್ಕಾಗುತ್ತದೆ? ಹೋಗಲೇಬೇಕು. ಹೋಗಿ ಏನು ಮಾಡಬೇಕು? ಇಂತಹ ಕಾರ್ಯವನ್ನೆಸಗಿದಾಗಲೇ ಎಂಬುದಾಗಿ ನಾನು ಅರ್ಥವಿಸಿಕೊಂಡಿದ್ದೇನೆ. ಹಾಗಂತಾದ್ರೆ ಎಲ್ಲರಿಗೂ ಕರೆಯನ್ನು ಕೊಟ್ಟು ನಮ್ಮನ್ನು ಮರೆತೆಂದಾದ್ರೆ ಇದರಲ್ಲಿ ಏನೋ ಒಂದು ವಿಶೇಷತೆ ಇರಲೇಬೇಕು. ಬಹುಶಃ ನಾವು ಆ ಕಾರ್ಯಕ್ರಮಕ್ಕೆ ಬರಲೇಬಾರದೆನ್ನುವಂತಹ ಉದ್ದೇಶವನ್ನಿರಿಸಿಕೊಂಡು ಈ ಸಂದರ್ಭದಲ್ಲಿ ನಮಗೆ ಕರೆಯನ್ನು ಕೊಡಲಿಲ್ಲ. ಇದನ್ನೆಲ್ಲ ತಿಳಿದಂತಹ ನಾವು ಅಲ್ಲಿಗೆ ಹೋಗದೇ ಇದ್ರೆ ತಪ್ಪಾದಿತಲ್ವೇ? ಹೋಗಬೇಕು ಅಂತ ಆಲೋಚನೆ ಮಾಡಿ ಅಲ್ಲಿಗೆ ನಾವು ತೆರಳಬೇಕು ಎನ್ನುವ ಉದ್ದೇಶವಾಗಿರಿಸಿಕೊಂಡು ನೇರವಾಗಿ ಬಂದದ್ದು ವರುಣಲೋಕ. ಹೌದಣ್ಣ, ಬಂದು ನೋಡಿದ್ರೆ ಎಲ್ಲವರು ಬಂದು ಸೇರಿದ್ದಾರೆ. ಅಲ್ಲಿ ನೋಡು, ಮುಕ್ಕೋಟಿ ದೇವತೆಗಳು ನೆರೆದಿದ್ದಾರೆ, ಮನು ಮುನಿಗಳು, ಯೋಗ್ಯ ಸಾವಂತರು ಎಲ್ಲರೂ ಬಂದು ಸೇರಿದಂತಹ ಸಭೆ. ಎಲ್ಲರೂ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಹಾಗಿದ್ರೆ
ನಾವು ಬಂದಿದ್ದೇವೆ ಎನ್ನುವುದು ಇವರಿಗೆ ಗೊತ್ತಾಗದೆ ಹೀಗೆ ಕುಳಿತದ್ದೋ ಅಥವಾ ಬೇಕು ಎನ್ನುವ ಹಾಗೆ ನಮ್ಮನ್ನು ನಿಂದಿಸಬೇಕು ಎನ್ನುವ ಉದ್ದೇಶದಿಂದ ಈ ರೀತಿಯಾಗಿ ಕುಳಿತಿದ್ದ ಆಲೋಚನೆ ಮಾಡಿದ್ದೆ. ಆಸನಗಳೆಲ್ಲ ಭರ್ತಿಯಾಗಿದೆ. ಹೌದಣ್ಣ. ಆದ್ರೆ ಈ ಕಡೆಗೆ ನೋಡೋಣ, 2 ಆಸನಗಳು ಬರಿದಾಗಿದೆ. ನಮಗಾಗಿಯೇ ಮಾಡಿ ಇಲ್ಲಿಗೆ ಬಂದು ನೋಡಿದ್ರೆ ಎಲ್ಲಾ ಸಲಭರ್ತಿ ಎಂಬುದಾಗಿ ಹೇಳಿದೆಯಲ್ಲ. ಆದ್ರೆ ಅತ್ತ ಕಡೆ ದೃಷ್ಟಿ ಹಾಯಿಸಿದ್ರೆ 2 ಮಾತ್ರ ಬರಿದಾಗಿದೆ. ಅದು ನಮಗಾಗಿ ಕಾದಿರಿಸಿದೆ. ಹೌದು. ಹಾಗಂತಾದ್ರೆ ನಮಗೂ ಇಲ್ಲಿ ಯೋಗ್ಯತೆ ಇದೆ ಎಂಬುದಾಗಿ ತೋರಿಸಿಕೊಡ್ಬೇಕು. ಆಸನವನ್ನು ಕಾಣುವಾಗ ನಮಗೆ ಅರ್ಥವಾಗ್ತದೆ. ಹೌದು. ಆದ್ದರಿಂದಲೇ ತಡೆ ಯಾಕೆ ಬರಿದಾಗಿದಾಗ ತಿಳಿಯುವ ಹಾಗೆ ಆ ಆಸನದಲ್ಲೇ ನಾವು ಮಂಡಿಸುವ. ಕಂಡಿದ್ದೇವೆ. ಸುಮನ ಸರ್ರೆ ಕಂಡಿರೆ? ಯಾವುದನ್ನು ಕಂಡದ್ದು? ಇದು ಅಲ್ಲ, ಮತ್ತೆ ಕುಳಿತದ್ದನ್ನು. ಹಾಗಿದ್ರೆ ಅರ್ಥ ಆಯ್ತು ಅಂತ ಆಗ್ತದೆ. ಈ ಸಭೆ ನೋಡಿ ಅಂತೆ, ಈ ಸಭೆಯಲ್ಲಿ ಯಾರಿಲ್ಲ, ಯಾರಿದ್ದಾರೆ ಎನ್ನುವುದನ್ನು ಹೇಳುವುದಕ್ಕಾಗುವುದಿಲ್ಲ. ದೇವತೆಗಳ ಗಡನ ಒಂದೆಡೆ, ಮತ್ತೊಂದೆಡೆ ವೀಕ್ಷಣೆ ಮಾಡಿದ್ರೆ ಋಷಿ ವರ್ಗದವರ ಸಾಲು. ಹೌದಾ? ಹೌದು. ಒಂದು ಕ್ರಮ ಉಂಟು, ಪಂಕ್ತಿ ಅಂತ. ಹೌದಾ? ಹೇಗೆ? ಆ ಕಡೆ ಬ್ರಾಹ್ಮಣರ ಪಂಕ್ತಿ, ಆ ಪಂಕ್ತಿಯೇ ಬ್ರಾಹ್ಮಣರೇ ಹೋಗಬೇಕೇ ವಿನಃ ಉಳಿದ ಜಾತಿಯವರು ಹೋದ್ರೆ ಆಗ್ತದ? ಆಗ್ತದ? ಒಂದು ವೇಳೆ ಆದ್ರೆ ಕುತ್ತಿಗೆ ಹಿಡಿದು ಹೊರಗೆ ತಳ್ತಾರೆ. ಆಮೇಲೆ ಈ ಕಡೆ ಕುಳಿತಂತ ವರ್ಗ ಒಂದು ಬಗ್ಗೆ ಆಲೋಚನೆ ಮಾಡಿದ್ರೆ ಅದು ಬ್ರಾಹ್ಮಣರಿಗೆ ಆಗ್ತದ? ಆಗುವುದಿಲ್ಲ. ಒಂದು ವೇಳೆ ಬ್ರಾಹ್ಮಣ ಅಲ್ಲಿಗೆ ಹೋದ್ರೆ ಅಲ್ಲಿಯೂ ಅದೇ ಪರಿಸ್ಥಿತಿ ಬರ್ತದೆ. ಹೌದಾ? ಸ್ವಾಮಿ, ಅಲ್ಲಿಗೆ ಹೋಗಿ. ಹಾಗಿದ್ರೆ ಭೇದ ಉಂಟು ಎನ್ನುವುದನ್ನು ನಾವು ಇಲ್ಲಿಯೂ ಕಾಣಬೇಕಾಗ್ತದೆ. ಆದ್ರೆ ಅದೆಲ್ಲ ವಿಷಯ. ಮತ್ತೆ ಈಗ ಆಮಂತ್ರಣದ ಬಗ್ಗೆ ನಾವೇನಾದ್ರೂ ಹೇಳಿದ್ದೇವ? ಯಾಕೆ? ನಮಗೆ ಆಮಂತ್ರಣ ಬಂದಿದೆ. ಕೆಲವು ಕಡೆಗೆಲ್ಲ ನಡೀತದೆ. ಹೇಗೆ? ನಿನ್ನ ಕೈಯಲ್ಲಿ ಆಮಂತ್ರಣ ಪತ್ರಿಕೆ ಕೊಡುವುದು, ಕೊಟ್ಟ ಮೇಲೆ ಹೇಳುವುದು, ಆ ಕೊಟ್ಟವ ಹೇಳುವ ಕ್ರಮ ನೀನು ಬರಬೇಕು. ಮತ್ತೆ ನೀನು ಬರುವಾಗ ಇನ್ನ ಒಟ್ಟಿಗೆ ಇದ್ದವರಲ್ಲ ಕೆಲವು 50 ಅದನ್ನೆಲ್ಲ ಸೇರಿಸಿಕೊಂಡು ಅವರನ್ನು ಕರ್ಕೊಂಡು ಬರಬೇಕು. ಹೌದು. ಬರುವಾಗ ಊಟಕ್ಕೆ ಬರಬೇಕು. ಹೇಳುವ ಕ್ರಮ ಉಂಟು, ಅದೊಂದು ಮಾತು. ಹೌದು. ಆ ರೀತಿ ಆದ್ರೂ ನಡೆದು ಹೋಯ್ತಾ? ಇಲ್ಲ. ಯಾಕೆ? ಆಮಂತ್ರಣವಿಲ್ಲದೆ ಅಶ್ವಿನಿ ಕುಮಾರರು ನೇರವಾಗಿ ಇಲ್ಲಿಯವರೆಗೆ ಬಂದು ನಾವು ಕುಳಿತಿರುವಂತಹ ಪಂಕ್ತಿಯಲ್ಲಿ ನಮಗೆ ಸರಿಸಮಾನ ಎಂಬಂತೆ ಕುಳಿತುಕೊಂಡರಲ್ಲ. ಆ ಟಿವಿಯನ್ನು ಗಮನಿಸಿದೆ. ನನಗೆ ಯಾವ ಟಿವಿ ಆದ್ರೂ ಆದೀತು, ಈ ಟಿವಿಯನ್ನು ಕಂಡಾಗ ಕೋಪ ಉಕ್ಕೇರಿ ಬರ್ತಾ ಇದೆ. ಯಾಕೆ ಯಾಕೆ? ನಾವು ಜನ, ದೊಡ್ಡ ಜನ ಎದ್ದು ಕಾಣಬೇಕು ಎಂಬುದಾಗಿ ಅವರ ಮನಸ್ಸಿನಲ್ಲಿ ಇರ್ತಾರೆ. ಸಭೆಯ ಮುಂದೆ ಕುಳಿತುಕೊಳ್ಳುವುದು. ಇಷ್ಟಕ್ಕೂ ನಾವು ಮಾತಾಡುವುದಲ್ಲ, ಮತ್ತೆ ಅವರು ಯಾರು ಯಾರು ಬಲ್ಲಯ್ಯ? ತಿನ್ನಾರು ಮೊನ್ನೆ
ಬೇರೆ, ಅರ್ಹತೆ ಇದ್ರೆ ವಿಷಯ ಬೇರೆ. ಬೇರೆ. ಈ ಎರಡೂ ಇಲ್ಲದಂತ ವ್ಯಕ್ತಿಗಳಿಗೆ ಎಂತದ್ದು ಇದು, ಎಂತದ್ದು ತಾಲೂಕರ ಮಾಡಿದ್ದೀವಿ, ಎಂತದ್ದು ಮಣ್ಣನೇನು ಇರಿಸಿ ಕೊಟ್ಟಿದ್ದಾರೆ. ಆದ್ರೆ ಆಲೋಚನೆ ಮಾಡಬೇಕಾದ್ದು ನಾವು ಯಾಕೆ ಬಲ್ಲಿಲ್ಲ? ನಾವು ಕುಳಿತಂತ ವ್ಯಕ್ತಿಗಳು ಇವರು ಯಾರು, ಯಾರು, ಇವರ ಜನ್ಮ ಹೇಗಾಯಿತು, ಇವರ ಅಪ್ಪ ಯಾರು, ಅಮ್ಮ ಯಾರು ಗೊತ್ತುಂಟ ನಿಮಗೆ? ಇವರ ಚರಿತ್ರೆಯನ್ನು ಗೊತ್ತಿಲ್ಲದಿದ್ರೆ ಸರಿಯಾಗಿ ಕೇಳಿಸಿಕೊಳ್ಳಿ. ಇವರ ಅಪ್ಪ ಸೂರ್ಯದೇವ, ಮಡದಿ ಸಂಧ್ಯಾದೇವಿ. ಮದುವೆಯಾಗಿ ಕೆಲವು ವರ್ಷ ಕಳೆಯಿತು, 3 ಮಕ್ಕಳು ಹುಟ್ಟಿಕೊಂಡರಂತೆ. ಸರಿಯಾಗಿ ಕೇಳಿಸಿಕೊಳ್ಳಿ. 3 ಮಕ್ಕಳು ಹುಟ್ಟಿಕೊಂಡು 3 ಮಕ್ಕಳು ಹುಟ್ಟಿ ಆಗುವಾಗ ಆ ಮಡದಿಯಾದಂತ ಸಂಧ್ಯಾದೇವಿಗೆ ಆರಂಭವಾಯ್ತಂತೆ ಏನು ಉರಿ ಉರಿ ಉರಿ. ಯಾವುದು ಯಾವುದು? ಆ ದಿವಾಕರನ ಉರಿ. ದಿವಾಕರ. ಹೌದು, ದಿವಾಕರ ಕೋಟಿ ಸೂರ್ಯ ಪ್ರಭೆ ಉಳ್ಳ. ಅವಳು ಕಿರಣ ಸ್ವಲ್ಪ ಹೆಚ್ಚಾಯಿತು. ಉರಿಯ ತಾಪಕ್ಕೆ ಇವಳಿಗೆ ನಿಂತುಕೊಳ್ಳುವುದಕ್ಕಾಗಲಿಲ್ಲ. ಇವಳೇನು ಮಾಡಿದ್ಲು? ಯೋಚನೆ ಮಾಡಿದ್ದೇ ತಡ. ಒಂದು ಸಿದ್ಧ ಮಾಡಿದ್ಲಲ್ಲ ಛಾಯೆ. ಅದಕ್ಕೆ ಚಹಾ ಮಾಡಿದ್ದು. ತನ್ನ ನೆರಳಿಗೆ ಜೀವ ಕೊಟ್ಟದ್ದ. ಅದಕ್ಕೆ ಛಾಯ ಅಂತ ಹೆಸರಿಟ್ಟ. ಛಾಯೆ ನೆರಳಿಗೆ ಜೀವ ಕೊಟ್ಟು ಅವಳಿಗೆ ಛಾಯೆ ಏನು ಅಂತ ಹೆಸರನ್ನಿರಿಸಿ ಅಲ್ಲಿ ಬಿಟ್ಟು ಹೋದ್ಲಂತೆ. ಅಲ್ಲಿಂದ ಇವಳು ಹೊರಟು. ಇವ ಏನು ಮಾಡಿದ? ಇವನಿಗೆ ಗೊತ್ತಾಗ್ಲಿಲ್ಲ ಹೆಂಡತಿಯೋ ಅಲ್ಲ ಛಾಯೆಯೋ. ಇವನದ್ದು ಯಾವತ್ತಿನ ಅಭ್ಯಾಸ ಉಂಟಲ್ಲ. ಬಂದ, ನೋಡಿದ, ಆರಂಭ ಮಾಡಿದ, ಆಮೇಲೆ ಪಡೆದ. ಯಾವುದು? ಒಂದು ಮಗುವನ್ನು ಪಡೆದದ್ದು. ಮಗು ಪಡೆದದ್ದು ಯಾರು ಗೊತ್ತಾಯ್ತಾ? ಶನಿ. ನೀನಲ್ವಾ? ಹುಟ್ಟಿಕೊಂಡವ ಶನಿ. ಅವನಿಗೆ ನಾಮಧೇಯವನ್ನು ಮಾಡಿತ್ತು. ಹೀಗೆ ಒಟ್ಟು 4 ಮಂದಿ ಮಕ್ಕಳಾಯ್ತು. 3 ಸಂಧ್ಯಾದೇವಿ ಇತ್ತು, 1 ಆ ಛಾಯೆ. ಇವಳು ಹೋಗಿದ್ದಾಳೆ ಮೊದಲು ಆರಂಭದಲ್ಲಿ. ಇವನನ್ನು ಬಿಟ್ಟು ನೇರವಾಗಿ ಅಪ್ಪನ ಮನೆಗೆ ಹೋದಂತೆ. ಅಪ್ಪ ಕೇಳಿದ, ಯಾಕೆ ಮಗಳೇ ಬಂದದ್ದು? ಆ ಗಂಡನ ಮನೆ ಬಿಟ್ಟು ಅಂತ. ಕೇಳಬೇಕಲ್ವಾ? ಪ್ರೀತಿ ವಿಶ್ವಾಸ ಅಲ್ವಾ? ಕೇಳಿದ್ದೆ ತಡ. ಇವಳು ಹೇಳಿದ್ದು, ಅಪ್ಪಯ್ಯ ನನಗೆ ತಡೆಯುವುದಕ್ಕೆ ಆಗುವುದಿಲ್ಲ, ಅವನ ಬಾಧೆ ಆಗ್ತದೆ, ಗುರಿ ತಡೆಯುವುದಕ್ಕಾಗುವುದಿಲ್ಲ, ಹಾಗಾಗಿ ನಾನು ಗಂಡನ ಮನೆಯಲ್ಲಿ ಇರುವುದಿಲ್ಲ ಅಪ್ಪಯ್ಯ ಅಂತ ಹೇಳಿದ್ರು. ಹೇಳಿದ್ದೆ ತಡ. ವಿಶ್ವಕರ್ಮರಲ್ವ, ಅವರಿಗೆ ಸ್ವಲ್ಪ ತಲೆ ಬಿಸಿ ಆಯ್ತು. ಯಾಕೆ? ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ. ಯಾಕೆ? ಗಂಡನ ಮನೆಗೆ ಹೋದ ಮೇಲೆ ಮತ್ತೆ ಮರಳಿ ತಾಯಿ ಮನೆಯನ್ನು ಸೇರಿ ವಾಸ ಮಾಡಬಾರ್ದು. ಯಾವಾಗ್ಲೂ 1 4 ದಿವಸ 5 ದಿವಸ ಇರುವುದಕ್ಕೆ ಬಂದು ಕೂತ್ಕೊಳ್ಬಹುದು. ಈ ವಿಚಾರವಾಗಿ ಆಲೋಚನೆ ಮಾಡಬಾರ್ದು. ಆಗುವುದಿಲ್ಲ ಅಂತ ಹೇಳಿದಂತೆ. ನೀನು ಬರಬೇಡ, ಇನ್ನೊಂದು ಅರಕ್ಷಣೆ ಇಲ್ಲಿ ನಿಂತ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಮಳೆಯಿಂದ ಹೇಳಿದ್ದು ಯಾರಿಗೆ? ತನ್ನ ಸ್ವಂತ ಮಗಳಿಗೆ. ಇವಳು ಅಲ್ಲಿಂದ ಹೊರಟ್ಲು. ನೇರವಾಗಿ ಕುರುಧಾರಣಿಯನ್ನು ಸೇರಿದ್ಲಂತೆ. ಆ ಬಳಿಕ ಅವಳು ಯೋಚನೆ ಮಾಡಿದ್ದು ಹೇಗೆ, ಈಗ ಹೇಗಾದ್ರೂ ಮಾಡಿ ಅವನನ್ನು ಒಂದು ಸರಿ ಮಾಡಬೇಕು ಅಂತಿದ್ರೆ ತಪಸ್ಸೇ ಸಾಧ್ಯ, ಅದೇ ಕಾರಣ ಅಂತ ತಿಳ್ಕೊಂಡು ತಪಸ್ಸನ್ನು ಆಚರಿಸಿದ್ರು. ಹೇಗೆ ತಪಸ್ಸು? ಯಾವ ರೂಪದಲ್ಲಿ? ಕುದುರೆಯ ರೂಪದಲ್ಲಿ, ಅಶ್ವದ ರೂಪದಲ್ಲಿ ತಪಸ್ಸನ್ನು ಆಚರಿಸಿದ್ರು. ಇಷ್ಟಾಗುವಾಗ ಇವ ಕೇಳ್ತಾನ, ಇವನಿಗೆ ಮನೆಯಲ್ಲಿ ಸರಿ ಇಲ್ಲದಿದ್ರೆ ಬರ್ಬೋದು. ಯಾಕೆ? ಹೆಂಡತಿ ಇಲ್ಲಲ್ಲ. ಮೊದಲೇ ಛಾಯೆ ಮಾಡಿದ್ದಾನೆ. ಆಮೇಲೆ ಆ ಇಲ್ಲದ ಹೆಂಡತಿಯ ಬಗ್ಗೆ ಆಲೋಚನೆ ಮಾಡಿಕೊಂಡು ಅಲ್ಲಿ ಕೂತ್ರೆ ಏನಾದ್ರೂ ಪ್ರಯೋಜನ ಉಂಟಾ? ಪ್ರಯೋಜನ ಇಲ್ಲ. ಅಲ್ಲಿಂದ ನೇರವಾಗಿ ಹೊರಟ ಕುರು ಭೂಮಿಯಲ್ಲಿ ಇದ್ದಾಳೆ ಅಂತ ವಿಷಯ ತಿಳಿದ. ಅವಳನ್ನು ಕಂಡದ್ದೇ ತಡ. ಇವನು ವೇಷ ಮಾಡಿದ್ದಲ್ವ, ಕುದುರೆಯ ವೇಷ, ಕುದುರೆಯ ರೂಪ ತಾಳಿದ. ಅವಳನ್ನು ಹೋಗಿ ಸೇರಿದ. ಆ ಕುದುರೆ ಈ ಕುದುರೆ ಸೇರಿ ಸಮಯ ಆಯ್ತಾ ಏನೋ, ಆದ್ರೂ ಆವಾಗ ಒಂದು ಸೇರಿದ್ದೆ ತಡ. ಹೀಗೆ ಹೋಗಿ ಹಾಗೆ ಬರುವಾಗ ಯಾವ ಅಕ್ಷಿ? ನೀನು ಹೇಳಿದ ಅಕ್ಷಿ ಅಲ್ಲ, ಮತ್ತೆ ಮೂಗಿನ ಒಳಗಿಂದ ಸೀನು ಬಂದದ್ದು. ಮೂಗಿನ ಒಳಗಿಂದ? ಹೌದಪ್ಪ, ಕೆಲವರಿಗೆಲ್ಲ ಬರ್ತದೆ ಸೀನು. ಮತ್ತೆ ಗೊತ್ತಾಯ್ತು ಏನು ಆ ಸೀನಿಗೆ ಏನು ಪ್ರಭಾವ ಉಂಟು. ಏನು ಪ್ರಭಾವ? ಸೀನು 1, ಮಕ್ಕಳು 2. ಇದೇನು ಸೀನು 1, ಮಕ್ಕಳು 2. ಹಾಗಾದ್ರೆ ಸೀನಿನಲ್ಲೂ ಮಕ್ಕಳಾಗ್ತದೆ? ಸೀನಲ್ಲಿ ಎಂತದ ಮಕ್ಕಳಾಗ? ಮತ್ತೆ ಹಾಗಲ್ವಾ? ಮೂಗಿನ ಹೊಳ್ಳೆಯಿಂದ ಅಂತ ಸೀಳಿದಾಗ 2 ಮಕ್ಕಳು ಹುಟ್ಟಿಕೊಂಡ್ರು.
ಹುಟ್ಟಿದ್ದೆ ತಡ ಅವರಿಗೊಂದು ಹೆಸರಾಗಬೇಕಲ್ಲ. ಹೆಸರಾಗಬೇಕು, ಮಕ್ಕಳಿಗೆ ಹೆಸರು ಆಗ್ಲೇಬೇಕು. ಹೌದಾ? ಮಕ್ಕಳಿಗೆ ಒಬ್ಬನಿಗೆ ದಸರಾ ಅಂತ ಹೇಳಿ, ಮತ್ತೊಬ್ಬನಿಗೆ ನಾ ಸತ್ಯ. ನಾ ಸತ್ಯ ಒಂದು ಅವನ ಜೀವನದಲ್ಲಿ ಸತ್ಯ ಹೇಳಲಿಲ್ಲ, ಸುಳ್ಳೇ ಹೇಳಿ ನಾ ಸತ್ಯ. ಹೌದು, ಎಲ್ಲವೂ ನಾ. ಎರಡು ಹೆಸರಾಯಿತು. ಹೌದಾ? ಆ ಎರಡು ಹೆಸರನ್ನು ಇಟ್ಟು ಹೇಳಿದ್ರಂತೆ, ನೀವು ಇನ್ನು ಮುಂದೆ ದೇವವೈದ್ಯರಾಗಿ ಕಾರ್ಯವನ್ನು ಮಾಡಬೇಕು. ಅವರಿಗೊಂದು ಕೆಲಸ. ಹೌದು, ದೇವವೈದ್ಯರ ಹೇಗೆ ವೈದ್ಯರ ಕ್ರಮ ಹೇಗೆ? ಹೇಗೆ ನಿಂತಲ್ಲಿ ನಿಲ್ತಾರ? ಇರುವುದಿಲ್ಲ. ಹೌದಾ? ಎಲ್ಲಿಗೆ ಇಲ್ಲವಾ? ಇವತ್ತು ಇಲ್ಲಿ, ನಾಳೆ ದಿವಸ ಅಲ್ಲಿ, ಮತ್ತೊಂದು ದಿವಸ ಬೇರೆ ಕಡೆ. ಯಾಕೆ? ಸಂಚಾರ ಮಾಡುತ್ತಲೇ ಇರ್ತಾರೆ. ಯಾರಿಗೆ ಆರೋಗ್ಯ ಸರಿ ಇಲ್ಲ ಆವಾಗ ಅಲ್ಲಿಯವರೆಗೆ ಹೋಗಿ ಅವರ ವಿಷಯವನ್ನು ತಿಳಿದು ಆಮೇಲೆ ಅವರಿಗೆ ಒಂದು ಔಷಧಿಯನ್ನು ಮಾಡಿ ಅವರನ್ನು ಗುಣಪಡಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮ ಹಾಗಲ್ಲ. ನಾವು ಹೇಗೆ? ನಾವು ಅರಸು ಸ್ಥಾನದಲ್ಲಿದ್ದೇವೆ, ಅವರಿರುವುದು ಹೇಗೆ? ಸೇವಕರ ಸ್ಥಾನದಲ್ಲಿ. ಹಾಗಾಗಿ ಅಷ್ಟು ನಮಗೆ ಬದಲಾವಣೆ ವ್ಯತ್ಯಾಸ ಉಂಟು. ಹಾಗಿರುವಾಗ ಅಂಥ ವೈದ್ಯರು, ಯೋಗ್ಯತೆ ಇಲ್ಲದಂತಹ ಭೇಷಜರು ಈ ಪೀಠವನ್ನು ಏರಿದ್ರಲ್ಲ, ಅದು ಅಗ್ರಪಂಥಿ ಎನ್ನುವಂತಹ ಪೀಠ. ನಮಗೆ ಸರಿಸಮಾನರಾಗಿ ಕುಳಿತುಕೊಂಡಿದ್ದಾರೆ. ಏನು ಇದನ್ನು ನೋಡಿ ನಾವು ಸುಮ್ಮನೆ ಇರಬೇಕಾ? ಅಲ್ಲ, ಸುಮ್ಮನೆ ಇದ್ರೆ ಆಗ್ತದ? ನಾವು ಇದನ್ನು ವಿರೋಧ ಮಾಡ್ತೇವೆ, ಇದನ್ನು ನಾವು ಧಿಕ್ಕರಿಸ್ತೇವೆ. ಈ ಸಭೆ ಒಳ್ಳೆಯದಲ್ಲ, ನಡೆಯಕೂಡದು. ಹಾಗಂತ ಆಹ್ವಾನ ಕೊಟ್ಟವರೆಲ್ಲ ಒಂದು ಕಡೆ ಸೇರಿದರೆ ಮತ್ತೊಂದು ಕಡೆಯಿಂದ ಆಹ್ವಾನವೇ ಇಲ್ಲದವರು ಕೂಡ ನಮ್ಮ ಸಭೆಯಲ್ಲಿ ಸೇರಿದ್ದಾರೆ. ಬಂದವರಿಗೆ ಆತಿಥ್ಯವನ್ನು ನೀಡುವುದು ನನ್ನ ಧರ್ಮವಾಗಿದೆ. ಆದರೆ ಇದು ಕೆಲವರಿಗೆ ನೋಡುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಆದರೆ ಇಲ್ಲಿ ಜಿಜ್ಞಾಸೆ ಬಂದದ್ದೇನೋ ಸತ್ಯ. ಆದರೆ ಜಿಜ್ಞಾಸೆಯನ್ನು ಬಗೆಹರಿಸುವಲ್ಲಿ ಈ ಸಭೆಯಲ್ಲಿ ಅನೇಕ ಮಂದಿ ಜ್ಞಾನಿಗಳು ಇದ್ದಾರೆ, ಮನುಮುನಿಗಳು ಇದ್ದಾರೆ, ದೇವತೆಗಳು ಇದ್ದಾರೆ. ಈ ವಿಚಾರವನ್ನು ಈ ಸಭೆಯವರಿಗೆ ಬಿಟ್ಟುಕೊಟ್ಟಿದ್ದೇನೆ. ನಿಮ್ಮ ವಿಚಾರವನ್ನು ನೀವು ಮಂಡಿಸಬಹುದು. Yes,
ಮುನ್ನಡೆಸಬೇಕಾದಂತಹ ಹೊಣೆಗಾರಿಕೆ ಉಳ್ಳವನಾಗಿ ಜಿಜ್ಞಾಸೆಯನ್ನು ಮೂಡಿದಂತಹ ಇಂತಹ ಸಮಯದಲ್ಲಿ ಅದಕ್ಕೆ ಸಮರ್ಥವಾದಂತಹ ಉತ್ತರವನ್ನು ಕಂಡುಕೊಳ್ಳಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಬಂತಲ್ಲ. ವಿಷಯ ಏನೋ ಸರಿ, ಆಮಂತ್ರಣವಿಲ್ಲದೆ ಈ ಸಭೆಯನ್ನು ಸೇರಿದವರಿದ್ದಾರೆ ಅಶ್ವಿನಿ ಕುಮಾರರು. ಆದರೆ ಸಾಮಾನ್ಯದವರ ಪರಮ ತೇಜೋವಂತರಿವರು, ಸಕಲ ಯೋಗ್ಯತೆಯನ್ನು ಹೊಂದಿದವರಿವರು ಸಭೆಯನ್ನು ಬಂದು ಸೇರಿಕೊಂಡಿದ್ದಾರೆ. ಅಷ್ಟು ಮಾತ್ರವೇ ಅಲ್ಲ, ಉನ್ನತವಾದಂತಹ ಆಸನವನ್ನು ಏರಿದವರಿದ್ದಾರೆ. ಇದನ್ನು ಕಂಡಂತಹ ದೇವೇಂದ್ರ ಯಾವುದೇ ಕಾರಣಕ್ಕಾದರೂ ಅಶ್ವಿನಿ ದೇವತೆಗಳು ಅವರಿಗೆ ಸರಿಸಮಾನರಾಗಿ ಆಸೀನರಾಗಿದ್ದಾರೆ ಎಂಬಂತಹ ವಿಚಾರವನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಿಲ್ಲ ಅಂತಾದರೆ ಯೋಚಿಸಬೇಕಾಗುತ್ತದೆ. ದೇವತೆಗಳನ್ನು ಪ್ರಪಂಚದವರೆಲ್ಲರೂ ಕೊಂಡಾಡಿದ್ದಾದರೂ ಹೇಗೆ, ಸುಮನಸ್ಸರು ಎಂಬ ಹಾಗೆ ಹೂವಿನಂತಹ ಮನಸ್ಸುಳ್ಳವರು, ಮೂರು ಲೋಕಗಳನ್ನು ಪರಿಪಾಲಿಸುವಂತಹ ಹೊಣೆಗಾರಿಕೆ ಉಳ್ಳವನಾಗಿ ಎಲ್ಲ ವಿಚಾರಗಳನ್ನು ಸಮಾನ ದೃಷ್ಟಿಕೋನದಲ್ಲಿ ಯೋಚಿಸಬೇಕಾದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದುಕೊಂಡು ಅಶ್ವಿನಿ ಕುಮಾರರ ಈ ವರ್ತನೆಯನ್ನು ಕಂಡು ಈ ರೀತಿಯಾಗಿ ಕೋಪಗೆಳ್ಳುತ್ತಾನೆ ಅಂತಾದರೆ ಇದು ಸರಿಯಾದಂತಹ ವಿಚಾರವಲ್ಲ. ಇಲ್ಲಿಯವರೆಗೆ ಆಗಮಿಸಿದಂತಹ ಅಶ್ವಿನಿ ಕುಮಾರರಿಗೆ ಯೋಗ್ಯ ಸ್ಥಾನಮಾನವನ್ನು ಈ ಯಾಗದಲ್ಲಿ ಕಲ್ಪಿಸಿಕೊಡಬೇಕು. ಆ ಮೂಲಕವಾಗಿ ಮುಂದುವರಿತೇನೆ. ಅದರ ನೇತೃತ್ವವನ್ನು ವಹಿಸಿಕೊಂಡವ ನೀನು ಈ ರೀತಿಯಾಗಿ ಮಾತಾಡುವುದೇ? ಏನಾಯ್ತು ಈಗ? ಏನು ನಿನಗೆ ಪರಂಪರೆ ಗೊತ್ತಿಲ್ವಾ? ಪರಂಪರೆ ಅಂದ್ರೆ ಏನು? ಅಜ್ಜ ನೆಟ್ಟಂತ ಆಳದ ಮರಕ್ಕೆ ಸುತ್ತು ಬರುವುದಲ್ಲ. ಮತ್ತೆಂಥದ್ದು? ಪರಂಪರೆ ಅಂದ್ರೆ ಬೇರೆ ಉಂಟು. ಅನಾದಿ ಕಾಲದಿಂದ ಆಚರಿಸಿಕೊಂಡು ಬಂದಿರುವಂತ ಪದ್ಧತಿ. ಆ ಪದ್ಧತಿ ಅಂತ ಹೇಳಿದ್ರೆ ನೀನೀಗ ಆಗ ಹೇಳಿದಂತಹ ಶಬ್ದಕ್ಕೆ ಬಂತಲ್ಲ. ಯಾವುದು? ಅಜ್ಜ ನೆಟ್ಟದ್ದು. ಅಜ್ಜ ಯಾವಾಗ ಹುಟ್ಟಿಕೊಂಡದ್ದು? ನಿನ್ನ ಅಪ್ಪನಿಗಿಂತ ಮೊದಲಲ್ಲ, ಇದು ಅದಕ್ಕಿಂತ ಮೊದಲೇ ಆರಂಭ ಆಗಿದೆ. ಗೊತ್ತುಂಟ ನಿನಗೆ? ಪರಂಪರೆ ಸುಮ್ಮನೆ ಬೇರೆ ಬೇರೆ ಮಾಡಬೇಡ, ಗೊತ್ತಾಯ್ತಲ್ಲ? ಸರಿ ಸರಿ ಸರಿ. ಈಗ ನಾನು ಹೇಳಿದ್ದು ಯಾಕೆ? ಶಿಷ್ಟಾಚಾರ ಅಲ್ಲ, ಈ ಪರಂಪರೆ ಅಂತ ಹೇಳುವಾಗ ನೆನಪಿಗೆ ಬಂದದ್ದು ಯಾವುದು ಗೊತ್ತುಂಟ? ಯಾವುದು? ಈಗ ಹಳೆಯ ಕಾಲದಲ್ಲಿ ಒಂದು ಕ್ರಮ ಉಂಟು. ಇಂಥದ್ದು ಆಗಬೇಕು, ಈ ಕಾರ್ಯಕ್ರಮದಲ್ಲಿ ಇಂಥದ್ದೆಲ್ಲ ಬರಬೇಕು, ಈ ಕಾರ್ಯಕ್ರಮ ಇಷ್ಟು ಹೊತ್ತಿನವರೆಗೆ ನಡೆಯಬೇಕು ಎನ್ನುವುದೊಂದು ಕ್ರಮ ಇರ್ತದೆ. ಒಂದು ನೀತಿ ನಿಯಮ ಅಂತ ಇರ್ತದೆ. ಯಾಕೆ? ಒಪ್ಪಿಕೊಂಡವ ಅದನ್ನು ತೀರ್ಮಾನ ಮಾಡಿ ಬಂದಿರ್ತಾನೆ, ಅದಕ್ಕೆ ಸಿದ್ಧರಾಗಿರ್ತಾನೆ, ಆ ಬಳಿಕ ಅದರಂತೆ ನಡೀತಾನೆ. ಆದ್ರೆ ನಾವು ಕೂಡ ಬದುಕಿದ್ದು ಹಾಗೆ ಅಲ್ವಾ? ಹೇಗೆ? ಪರಂಪರೆಯಲ್ಲಿ ಬದುಕಿದ್ದೇವೆ, ಪರಂಪರೆಯಲ್ಲಿಯೇ ಇದ್ದವರು. ಹೌದು. ಈಗ ಪರಂಪರೆಯನ್ನು ಬಿಟ್ಟು ಬೇರೆ ವ್ಯವಹಾರದ ಬಗ್ಗೆ ಆಲೋಚನೆ ಮಾಡಿದ್ರೆ ಅದಕ್ಕೆ ಪರಂಪರೆ ಅಂತ ಹೇಳೋದಕ್ಕಾಗ್ತದ? ಆಗುವುದಿಲ್ಲ. ನಿನ್ನನ್ನು ಆಲೋಚನೆ ಮಾಡಿದ್ರೆ ಆ ಪರಂಪರೆಯೆಲ್ಲ ಬಿಟ್ಟು ಒಂದು ನೂತನವಾದಂತ ಒಂದು ದಾರಿಗೆ ಮನ ಮಾಡಿದಂತ ರೀತಿಯನ್ನು ಕಾಣೋದಕ್ಕೆ ಸಾಧ್ಯವಾಗ್ತದೆ. ಓಹೋ, ಏನವರು ಮಾನ್ಯರು ಅಂತ ಹೇಳುವುದಾ? ನಾನು ಯೋಚಿಸಿದ್ದ ಹಾಗೆ. ನೀನು ಹೇಳಬಹುದು ಮಾನ್ಯರು ಅಂತ. ಆ ಮಾನ್ಯರ ಬಗ್ಗೆ ನಾನು ಹೇಳುವುದಿಲ್ಲ, ಎಲ್ಲವರು ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಿರುವಾಗ ಅದು ಸರಿ ಎನ್ನುವಂತಹ ವಾದವನ್ನು ಮಂಡಿಸುವುದಕ್ಕೆ ಹೋದ್ರೆ ಅದನ್ನು ಏನು ಸಮ್ಮತಿಸುವಂತ ಜಾಯಮಾನ ಹೊಂದಿದೆ ಅಂತ ಆಲೋಚನೆ ಮಾಡಬೇಡ. ಅದನ್ನು ನಾನು ವಿರೋಧಿಸ್ತೇನೆ. ಬಗೆ
ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅದನ್ನು ಹೀಗೆ ನಡೆಸಬೇಕು, ವಿಧಿವಿಧಾನಗಳಿರ್ತದೆ. ಆದ್ರೆ ಅದಕ್ಕೊಂದು ಪರಂಪರೆ ಅಂತಲೂ ಇರ್ತದೆ. ಆದ್ರೆ ಕೆಲವೊಮ್ಮೆ ನಾವು ಯೋಚನೆ ಮಾಡಬೇಕು, ಕಾಲದ ಬಗೆಗಾಗಿ ಕೆಲವೊಮ್ಮೆ ನಾವು ಯೋಚಿಸಬೇಕಾಗುತ್ತದೆ. ಯಾಕೆ? ಆ ಕಾಲಕ್ಕನುಗುಣವಾಗಿ ಕೆಲವೊಂದು ನೀತಿ ನಿಯಮಗಳಲ್ಲಿಯೂ ಕೂಡ ಬದಲಾವಣೆಗಳನ್ನು ಮಾಡಿಕೊಳ್ಳುವಂತಹ ಅವಕಾಶ ಯಾವತ್ತಿಗೂ ಇರ್ತದೆ. ಯಾಕೆ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತಹ ಯಾಗ ಇದು. ಅದನ್ನು ಸಾಂಗವಾಗಿ ಮುನ್ನಡೆಸಬೇಕಾದಂತಹ ಹೊಣೆಗಾರಿಕೆ ನಮಗೆಲ್ಲರಿಗೂ ಉಂಟು. ಹೋತೃ ಸ್ಥಾನದಲ್ಲಿರುವಂತಹ ನನಗೊಬ್ಬನಿಗೆ ಅಲ್ವಲ್ಲ, ಅತಿಥಿಗಳಾಗಿ ಆಗಮಿಸಿದವರಾಗಲಿ ಅಥವಾ ಈ ಯಾಗದಲ್ಲಿ ಹವಿಸ್ಸನ್ನು ಸ್ವೀಕರಿಸುವಂತಹ ನಿಮ್ಮ ವರ್ಗವಾಗಲಿ ಲೋಕಕ್ಕೆ ಹರಸುವಂತಹ ಹೊಣೆಗಾರಿಕೆ ನಿಮಗುಂಟು. ಆ ಕುರಿತಾಗಿ ಯೋಚನೆ ಮಾಡುವಾಗ ಈ ಯಾಗದಲ್ಲಿ ಅಶ್ವಿನಿ ಕುಮಾರರಿಗೂ ಕೂಡ ಹವಿಸ್ಸನ್ನು ನೀಯುವಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅಂತ ಯಾಕೆ ಹೇಳಿದ್ದು? ಆಪದ್ಧರ್ಮ ಅಂತ ಒಂದಿರ್ತದೆ. ಸಭೆಯನ್ನು ಅಶ್ವಿನಿ ಕುಮಾರರು ಸೇರಿ ಆಗಿದೆ. ಈಗ ನೀನು ಆಗ ಹೇಳಿದಂತಹ ಒಂದು ಉದಾಹರಣೆಯನ್ನು ನಾನೇ ಯೋಚಿಸ್ತೇನೆ. ಯೋಚನೆ ಮಾಡು. ಏನು? ಬ್ರಾಹ್ಮಣರ ಪಂಕ್ತಿಯಲ್ಲಿ ಬೇರೆಯವರು ಬಂದು ಕುಳಿತುಕೊಳ್ಳಬಾರದು ಎಂಬ ಹಾಗೆ ನೀನಾಗ ಆಡಿದಂತಹ ಮಾತು ಸರಿಯಾಗಿ ಯೋಚನೆ ಮಾಡು. ಏನು? ಬ್ರಾಹ್ಮಣನೇ ಆಗಿರಲಿ, ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವಾಗ ಅವನನ್ನು ರಕ್ಷಣೆ ಮಾಡುವುದಕ್ಕೆ ಇನ್ನೊಬ್ಬ ಬ್ರಾಹ್ಮಣನೇ ಬರಬೇಕು ಎಂಬ ಹಾಗೆ ನಿಯಮ ಇಲ್ಲವಲ್ಲ. ಯಾವ ವರ್ಣದವರೂ ಆಗಲಿ ಆ ಆಪತ್ತಿನ ಕಾಲದಲ್ಲಿ ಯಾರು ಸಹಾಯಕ್ಕೆ ಒದಗುತ್ತಾರೋ ಅಂತವರಿಂದ ಸಹಾಯವನ್ನು ಸ್ವೀಕರಿಸಬಹುದು. ಇದು ಅಂತದ್ದೇ ಪರಿಸ್ಥಿತಿ ಅಂತ ಯೋಚನೆ ಮಾಡು. ಅಲ್ಲ, ಈಗ ಪ್ರಾಣ ಹೋಗುವಂತಹ ಸಂದರ್ಭದಲ್ಲಿ ನಾವು ಜಾತಿಯ ಬಗ್ಗೆ ಆರೋಪ ಮಾಡುವುದಲ್ಲ. ಯಾವನ ಒಬ್ಬ ರಕ್ಷಣೆ ಮಾಡಿದ, ರಕ್ಷಣೆ ಮಾಡಿದ್ದು ಹೌದಪ್ಪ, ಅವ ಬದುಕಿ ಬಂದ, ಮತ್ತೆ ಆ ರಕ್ಷಣೆಗೆ ಒಳಗಾದಂತಹ ಬ್ರಾಹ್ಮಣನನ್ನು ಆ ಮನೆಯೊಳಗೆ ಸೇರಿಸುವಾಗ ಮನೆಯ ಒಳಗಿದ್ದಂತ ಬ್ರಾಹ್ಮಣ ಏನು ಹಾಗೆ ಕರ್ಕೊಳ್ತಾರ? ಅದಕ್ಕೆ ಬೇಕಾ ಶುದ್ಧೋದಕವನ್ನು ಸಂಪ್ರೋಕ್ಷಣೆ ಮಾಡಿ ಒಳಗೆ ಕರೆಸಿಕೊಳ್ತಾನೆ. ಅದು ಯಾಕೆ? ಅದು ನಂತರದ ವಿಧಿ. ಅದನ್ನೇ ಹೇಳಿದ್ದು ನೀತಿ ನಿಯಮ ಅಂತ. ನೀತಿ ನಿಯಮಗಳನ್ನು ಕೆಲವು ಕಡೆ ನಾವು ಸಡಿಲಿಕೆ ಮಾಡಿಕೊಳ್ಳಬಹುದು ಅಂತ ಅದನ್ನೇ ಹೇಳಿದ್ದು ನಾನು. ಆ ಶುದ್ಧಾಚಾರ ಬೇಕಂತ ಹೇಳುವುದು ನಾನು. ಈಗ ಈ ಆಪದ್ಧರ್ಮ ಯಾವ ಆಪದ್ಧರ್ಮ? ಯಾವುದು? ಅಶ್ವಿನಿ ಕುಮಾರರು ಬಂದು ಸಭೆಯನ್ನು ಸೇರಿಯಾಗಿದೆ. ಸೇರಿದಂತಹ ಅಶ್ವಿನಿ ಕುಮಾರರಿಗೆ ಇಂತಹ ಬೃಹತ್ ಸಭೆಯಲ್ಲಿ ಅಪಮಾನ ಮಾಡುವುದು ಸರಿಯಲ್ಲ. ನಿನಗೆ ಶಿಷ್ಟಾಚಾರ ನಡೆಯುತ್ತಿರುವುದು ಯಾಗ. ಅದರ ಧರ್ಮ ಏನು, ಮರ್ಯಾದೆ ಎನ್ನುವುದನ್ನು ತಿಳಿಯದೆ ವ್ಯವಹಾರವನ್ನು ಮಾಡಿದ್ದಾರೆ ಎನ್ನುವುದು ಕಾರಣ. ಓಹೋ, ಈಗ ಉಳಿದವರಿಗೆ ಆಮಂತ್ರಣ ಸಿಕ್ಕಿದೆ, ನಮಗೂ ಕೂಡ ಅಲ್ಲಿಯವರೆಗೆ ಬಂದಿದೆ. ಅವರಿಗೆ ಸಿಕ್ಕಿದ? ಅವರನ್ನು ಆಮಂತ್ರಿಸಿದವರು ಯಾರು ಇಲ್ಲ. ಹಾಗಿರುವಾಗ ನೇರವಾಗಿ ಬಂದು ದೇವತೆಗಳ ಪಂಕ್ತಿಯಲ್ಲಿ ಅವರು ಕುಳಿತುಕೊಳ್ಳುತ್ತಾರೆ ಎಂದಾದ್ರೆ ಇದು ಸ್ವಲ್ಪ ಅಧಿಕ ಪ್ರಸಂಗ ಅಂತ ನಿನಗೆ ಗೊತ್ತಾಗುವುದಿಲ್ಲ. ನಿನಗೊಂದು ವಿಚಾರ ಹೇಳಬೇಕು. ಏನು? ಯಾವುದೇ ಒಂದು ಶುಭ ಕಾರ್ಯಕ್ರಮ ಆಗಲಿ
ಆಮಂತ್ರಣವಿದ್ದು ಬರುವವರು ಆಮಂತ್ರಿತರು ಅಂತ ಅವರನ್ನು ಕರೆಯುವುದು. ಆಮಂತ್ರಣ ಇಲ್ಲದೆ ಬರುವವರು ಆತ್ಮೀಯರು ಎಂಬ ಹಾಗೆ ಕೆಲವೊಮ್ಮೆ ಕೊಂಡಾಡಲು ಬರ್ತದೆ. ಈ ಮಾತನ್ನು ಉಂಟಲ್ಲ ನೀನು ಹೇಳುವುದಲ್ಲ, ಮನೆಯ ಯಜಮಾನ ಹೇಳ್ಬೇಕವ. ಕೂತಿದ್ದಾನಲ್ಲ ಅಲ್ಲಿ ಅವ ಹೇಳ್ಬೇಕು. ಅವ ಯಾಗದ ಯಜಮಾನ. ಯಾಕೆ ನೀನು ಬಂದದ್ದು ವಿತ್ತಕ್ಕೆ ನಮಗೆ ಗೊತ್ತಿಲ್ವಾ? ಹೌದಪ್ಪ, ಉದರ ಪೋಷಣೆಗಾಗಿ. ಹಾಗಾಗಿ ನೀನು ಮಾತಾಡುವುದಲ್ಲ, ಕೇವಲ ವಿತ್ತದ ಯೋಚನೆ ಅಲ್ಲ. ಯಾಕೆ ಯಾಕೆ ನನಗೆ ಪಿತನಾಗಿ ಮಗನಿಗೆ ಆಮಂತ್ರಣ ಕೊಟ್ಟು ಕಳುಹಿಸಿದ್ದಾನೆ. ಇಂತಹ ಒಂದು ಹೊಣೆಗಾರಿಕೆಯನ್ನು ನೀನು ವಹಿಸಿಕೊಳ್ಳಬೇಕು ಅಂತ ಹೇಳಿದ್ದಾನೆ. ಆದರೂ ಕೂಡ ನೀನು ಹೋಗುವಾಗ ಬರಿಗೈಯಲ್ಲಿ ಹೋಗ್ತೀಯ ಪುಣ್ಯಾತ್ಮ. ಅಲ್ಲ, ನೀನು ಬರಿಗೈಯಲ್ಲಿ ಹೋಗುವುದು ಹೌದಪ್ಪ, ಅವ ಸುಮ್ಮನೆ ಬಿಡ್ತಾನ. ಹೋಗುವಾಗ ನಿನಗೆ ಕೈಯಲ್ಲಿ ಕೊಡುವುದಿಲ್ವ? ಅದು ಯಾಗದ ನಿಯಮದ ಪ್ರಕಾರವಾಗಿ ದಕ್ಷಿಣೇತ ಕೊಡುವಂತದ್ದು. ಅದಕ್ಕೆ ಹೇಳುವುದು ಶಿಷ್ಟಾಚಾರ ಅಂತ. ಶಿಷ್ಟಾಚಾರವನ್ನು ಭ್ರಷ್ಟಗೊಳಿಸಿದ್ದೇ ಹೌದಾದ್ರೆ ಏನಾಗ್ತದೆ? ಧರ್ಮ ಕೆಡುತ್ತದೆ. ಹೌದಾ? ಲೋಕ ಧರ್ಮ ಕೆಡ್ತದೆ. ಆ ಧರ್ಮವನ್ನು ಮೀರಿ ನಡೆದ ಹಾಗಾಗ್ತದೆ. ಇವರು ಯಾರು ಬಲ್ಲೆಯ? ನಮ್ಮ ದೇವಲೋಕದಲ್ಲಿ ಇವರು ಬರೇ ಕನಿಷ್ಠರು. ಇವರು ಕನಿಷ್ಠರು. ಶಿಷ್ಟಾಚಾರದ ಬಗ್ಗೆ ಬಹಳಷ್ಟು ಮಾತುಗಳನ್ನು ಆಡ್ತಾ ಇದ್ದಿ. ಹೌದು ದೇವೇಂದ್ರ, ನಿನಗೆ ಮತ್ತೊಂದು ಹೇಳ್ತೇನೆ. ಏನು? ನಾನು ಭೇಷಜರು ಅಂತ ಹೇಳಿದ್ರೆ ನಿನಗೆ ಅದು ಆಗುವುದಿಲ್ಲ ಅಂತ ಕಾಣ್ತದೆ. ಅಸ್ಪೃಶ್ಯರು ಅಂತ ಹೇಳಿದ್ರೆ ಸರಿ ಆಗ್ತದೆ ಅಂತ ಅನಿಸಿಕೆ ನಾನು. ಅಂತ ಪದ ಪ್ರಯೋಗ ಕೆಲವೊಮ್ಮೆ ಅಪಾಯ ಕಡೆ ಮಾಡಿಕೊಡ್ತಾರೆ. ಅಸ್ಪೃಶ್ಯರು ಅಂತ ನೀನು ಹೇಳ್ತಿ, ನಿನ್ನ ಬಾಯಲ್ಲೇ ಒಂದು ಬಂತಲ್ಲ. ಏನು? ನಿನ್ನ ದೇವಲೋಕದಲ್ಲೇ ಇರುವವರಲ್ವ? ಯಾರು ಹೇಳಿದ್ದು ನಿನಗೆ? ನೀನೇ ಹೇಳಿ. ಏನು ನಮ್ಮ ಸ್ಥಾನದಲ್ಲಿ ಅವರನ್ನು ಕುಳ್ಳಿರಿಸಿದೆ? ದೇವಲೋಕದಲ್ಲಿ ಇರುವುದು ಹೌದು. ಹೌದಪ್ಪ, ದೇವತೆಗಳ ಸಾಲಿನಲ್ಲಿ ಇರುವುದು ಹೌದು. ದೇವಲೋಕದಲ್ಲಿ ಸಾಲಿಯನ್ನೇ ಅಲ್ಲ, ದೇವಲೋಕದಲ್ಲಿ ವಾಸಿಸು. ನಮಗೆ ಬೇಕಾದಾಗ ಯಾರಿಗೆ ಆರೋಗ್ಯ ಸರಿ ಇಲ್ಲ, ಯಾರಿಗೆ ಏನಾದರೂ ಸೊಂಟ ನೋವು, ಕೈಕಾಲು ನೋವು, ನಿನ್ನೆ ನಮ್ಮಲ್ಲಿಗೂ ಬಂದಿದ್ರು ಅಲ್ವಾ? ಹೌದು. ಆಗ ಅಸ್ಪೃಶ್ಯತೆ ನಿನಗೆ ಕಾಣುವುದಿಲ್ಲ. ಅಲ್ಲಲ್ಲ, ಅದಕ್ಕೆ ಮಾತ್ರ ಅಂತ ಸೀಮಿತ ಅಂತ ಹೇಳಿತ್ತು. ಮತ್ತೆ ನೀನು ಹೇಳಿದ ಹಾಗೆ ಎಲ್ಲ ಕಡೆ ನಡೆಯುವುದಿಲ್ಲ, ಗೊತ್ತಾಯ್ತಲ್ಲ? ಎಲ್ಲ ಕಡೆ ನಡೆಯುವುದು ನಮ್ಮದು ಮಾತ್ರ. ಶಿಷ್ಟಾಚಾರವನ್ನೇ ಹಿಡ್ಕೊಂಡ್ರೆ ಆಗುವುದಿಲ್ಲ ಅಂತ ನಾನು ಹೇಳಿದ ಕಾರಣ ಏನು? ಕೆಲವೊಮ್ಮೆ ನಾವು ಗುಣಗಳ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಮತ್ತೆ ಸರಿ ಇಲ್ಲ ನಮ್ಮಲ್ಲಿ ಅಲ್ವಾ? ಆ ವಿಚಾರದಲ್ಲಿ ನಿನ್ನನ್ನು ನಾನು ಒಪ್ಪಿಕೊಳ್ಳಲೇಬೇಕು. ಯಾಕೆ ಇಂತಹ ಅಶ್ವಿನಿ ಕುಮಾರರನ್ನು ದೇವಲೋಕದಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಟ್ಟವನೇ ನೀನು. ಹೌದು, ಅವಕಾಶ ಕೊಟ್ಟವ ನಾನು, ಗೊತ್ತುಂಟದೆ ನಿಮಗೆ? ನಾನು ಅದನ್ನೇ ಒಪ್ಪಿಕೊಂಡದ್ದು. ಮತ್ತೆ ಆ ಸ್ಥಾನವನ್ನು ಕಲ್ಪಿಸಿಕೊಟ್ಟವನೇ ನೀನು, ಕೊಟ್ಟವ ನಾನು. ಹಾಗಿರುವಾಗ ಅಂತಹ ಗುಣಭರಿತರಾದಂತಹ ಅಶ್ವಿನಿ ದೇವತೆಗಳ ಈಗ ಸಣ್ಣದು ಮಾಡುವುದು ಯಾರು? ಇಂತಹ ಸಭೆಯ ಮುಂದೆ ಅವರ ಗುಣಗಳಿಗೆ ನಮ್ಮ ದೇವಲೋಕದಲ್ಲಿ ಕನಿಷ್ಠರು ಅಪಮಾನ ಆಗುವ ಹಾಗೆ ಇಲ್ಲಿ ನೀನು ವ್ಯವಹರಿಸಿದ್ರೆ ಇದು ಸರಿಯಾಗ್ತದ? ವಾದ ಅಲ್ಲ, ಇರುವ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಎಣಿಸಿದ್ದು ಹೇಗೆ? ತುಂಬಿನ ಸಭೆಯಲ್ಲಿ ಒಂದು ಒಮ್ಮತದ ನಿರ್ಧಾರ ಬರ್ತದೆ ಅಂತ ಆಲೋಚನೆ ಮಾಡಿ. ಇಲ್ಲಿ ಒಮ್ಮತ ಇಲ್ಲ, ಬಹುಮತ ಎನ್ನುವುದು ಮೊದಲೇ ಇಲ್ಲ. ಯಾವುದೋ ಒಂದು ಮತದ ಕುರಿತಾಗಿ ಆಲೋಚನೆಯನ್ನು ಮಾಡುವುದಕ್ಕೆ ಹೊರಟೆ ಇಲ್ಲ. ನೀನು ಅವರನ್ನು ಬೆಂಬಲಿಸುವುದೇನು?
ನಾನು ನನ್ನ ಬೆಂಬಲ ಅಂತ ಹೇಳಿದ್ದಲ್ಲ, ಮತ್ತೆ ಯಾಗವನ್ನು ಸಾಂಗವಾಗಿ ಮುನ್ನಡೆಸಬೇಕಾದಂತಹ ಹೊಣೆಗಾರಿಕೆ ಉಳ್ಳವನಾಗಿ ಇಷ್ಟು ಮಾತಾಡುವಂತಹ ಅನಿವಾರ್ಯತೆ ನನಗೆ ಬಂದದ್ದು. ನಿನ್ನಲ್ಲಿ ಕೇಳ್ತೇನೆ ನಾನು, ಏನು ಇಷ್ಟಕ್ಕೂ ನೀನು ಅವರ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೇನು ಹೆಚ್ಚಿಗೆ ಏನಾದ್ರು ಸಿಗ್ತದೆ ಹೇಳು? ಅದರ ನಿರೀಕ್ಷೆಯಲ್ಲಿ ಇಲ್ಲ ನಾನು. ಮತ್ತೆ ಯಾಕೆ ನೀನು ಬೆಂಬಲಿಸು? ನನಗೆ ಕೇವಲ ಯಾಗವನ್ನು ಸುಸಂಪನ್ನಗೊಳಿಸಬೇಕು ಎಂಬ ಒಂದೇ ಉದ್ದೇಶ ಇರು. ನನಗೆ ಗೊತ್ತಾಗ್ತದೆ ನೀನು ಮಾತಾಡಬೇಕು. ಯಾಕೆ ನಿನಗೆ ಆ ಯೋಗ್ಯತೆ ಉಂಟು. ಯಾಕೆ ಬಲ್ಲೆಯ? ಯಾಕೆ ಯಜ್ಞ ಹೋತ್ರವಾಗಿ ಈ ಹೊತ್ತಿನಲ್ಲಿ ಅದನ್ನು ಅಲಂಕರಿಸಿಕೊಂಡವು ನೀನು. ಆ ಸ್ಥಾನದಲ್ಲಿದ್ದು ನಾನಿಷ್ಟು ಮಾತಾಡಲೇಬೇಕಾಗುತ್ತದೆ. ಹೌದು ಅಯ್ಯ. ಬೆಕ್ಕು ಮತ್ತೆ ಹುಲಿ ವ್ಯಾಘ್ರ ಕಾಣುವುದಕ್ಕೆ ಒಂದೇ ರೀತಿ ಕಾಣುತ್ತದೆ. ಬಣ್ಣದಲ್ಲಿ ವ್ಯತ್ಯಾಸ ಉಂಟು, ಗಾತ್ರದಲ್ಲಿ ವ್ಯತ್ಯಾಸ ಉಂಟು, ಆಮೇಲೆ ನಡೆ ಗುಣ. ಅದಕ್ಕೆ ಎಂತದ್ದು ಕರ್ಮ ನಿನ್ನ ಗುಣ ಅಲ್ಲ ಹೇಳಿದ್ದು, ಅದರ ಸ್ವಭಾವ. ಪ್ರಾಣಿಗಳಿಗೆ ಗುಣ ಸ್ವಭಾವ ಅಂತ ಹೇಳಿ ಅದು ಪ್ರಾಣಿ ಜಾತಿ ಅಂತ ಹೇಳಿದ್ರೆ ಆಯ್ತು. ಹಾಗಿರುವಾಗ ಅದು ಒಂದೇ ಎನ್ನುವಂತ ರೀತಿಯಲ್ಲಿ ನಾವು ಕಾಣಬಾರ್ದು. ಯಾಕೆ? ಅದಕ್ಕೆ ಸಾಮ್ಯತೆ ಇಲ್ಲ. ಒಂದು ವೇಳೆ ಸಾಮ್ಯತೆ ಉಂಟು ಎನ್ನುವುದಾಗಿ ಬೆಕ್ಕಿಗೆ ಬಣ್ಣ ಬಳಿದ್ರೆ ಯಾವುದರದ್ದು ವ್ಯಾಘ್ರದ ಬಣ್ಣ, ಆ ಹುಲಿಯ ಬಣ್ಣ ನಿನ್ನ ನವರಾತ್ರಿಯ ವೇಷವೇ ಆಡಿದ್ದು ಹೊರತು ಬೇರೆ ಆಗ್ಲಿಕ್ಕಿಲ್ಲ, ಆಗುವುದಿಲ್ಲ ಅಂತ ಹೇಳಿದ್ದು. ಸರಿ ಸರಿ, ಬೆಕ್ಕಿಗೆ ಬಣ್ಣ ಬಳಿಯುವುದಕ್ಕೆ ಹೋಗಬೇಡ. ನೀನು ಹೋತಾರಲ್ವೋ? ನಾನು ಹೋತ. ಹೌದಾ? ನಾನು ಹೇಳಿದ್ದು ಅದನ್ನೇ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡ. ಏನು ಅವರ ಪಕ್ಷವಾಗಿ ಅಲ್ಲ, ಅವರ ಪರವಾಗಿ ನೀನು ಮಾತನಾಡದೆ ಹೋದ್ರೆ ಏನು ನಿನ್ನ ಬಡ ಹೋತಾರ ಎಲ್ಲಿಯವರೆಗೆ ಮಾತಾಡ್ತೀಯ ಎಂಬ ಹಾಗೆ ನಾನು ಇಷ್ಟು ಕಾಲ ಸಮಾಧಾನದಿಂದ ಇದ್ದವ. ನಾನು ಕೂಡ ಹಾಗೆ ಮಾತಾಡಬಾರ್ದು ಅಂತ ಸುಮ್ಮನೆ ಕುಳಿತಿದ್ದೆ. ನೀನು ಮಾತಾಡಿದಾಗ ನನಗೆ ಮಾತಾಡುವಂತಾಯ್ತು. ನನಗೆ ಮಾತಾಡುವಂತಹ ಅನಿವಾರ್ಯತೆ ಇತ್ತು, ಆ ಕಾರಣದಿಂದ ನಾನು ಮಾತಾಡಿದೆ. ನೀನು ಮಾತಾಡಿಸಿದೆ ನಾನು ಮಾತಾಡಿಸಿದ್ದ ಕಾರಣ ಆದ್ರೆ ಏನು? ಈ ಯಾಗ ಒಂದು ಚೆನ್ನಾಗಿ ನಡೀಲಿ ಎಂಬಂತಹ ಉದ್ದೇಶದಿಂದ ಇಷ್ಟು ಹೊತ್ತು ನಿನ್ನ ಮನವನ್ನು ಒಲಿಸುವುದಕ್ಕೆ ನಾನು ಪ್ರಯತ್ನ ನಾನು ಸುಮ್ಮನಿದ್ದದ್ದು. ಯಾಕೆ? ಈ ಕಾರ್ಯಕ್ರಮ ಯಾರದ್ದೋ ಕಾರ್ಯಕ್ರಮ ಅಲ್ಲ, ನಮ್ಮ ಮನೆಯ ಕಾರ್ಯಕ್ರಮ. ಹಾಗಾಗಿ ಸುಮ್ಮನೆ ಕುಳಿತ. ಅಷ್ಟು ನಿನ್ನ ಮನಸ್ಸಿನಲ್ಲಿ ಉಂಟು ಅಂತಾದ್ರೆ ಇಷ್ಟು ನೀನು ಈ ಕಾರ್ಯಕ್ರಮದಲ್ಲಿ ಈ ಅವಘಡಗಳನ್ನು ಎಬ್ಬಿಸುವುದಕ್ಕೆ ಅವಕಾಶ ನೀನು ಮಾಡಿಕೊಡ್ತೀರಿ. ಕಾರಣ ನೀನು. ನಾನು ಈಗ ನಮ್ಮ ಮನೆಗೆ ಬಂದು ನಮಗೆ ಬೇಕಾದ ಹಾಗೆ ವ್ಯವಹಾರವನ್ನು ಮಾಡುವುದು ಬಿಟ್ಟು ಆ ಯಾರ್ಯಾರು ಬಂದಂತ ಅತಿಥಿ ಕಲಾವಿದರ ಜೊತೆ ನೀನು ಮಾತಾಡ್ತೀಯಲ್ಲ, ನಿನಗೆ ತಲೆ ಸರಿ ಉಂಟ? ಇದು ನನಗೆ ಈಗ ಅರ್ಥ ಆದದ್ದು ವಿಚಾರ. ಏನರ್ಥ? ಇದು ನೀನು ಮಾತಾಡುವುದಲ್ಲ, ಮತ್ತೆ ನಿನ್ನ ಒಳಗೊಂದು ಉಂಟಲ್ಲ. ಎಂತದ್ದು? 3 ಲೋಕಾಧ್ಯಕ್ಷ ನಾನು, ಅಧ್ಯಕ್ಷ ಎಂಬಂತಹ ಅಹಂಕಾರ. ಅಧ್ಯಕ್ಷ ನಾನು ಅಂತ ಹೇಳಿದವರೆಲ್ಲ ಏನೆಲ್ಲ ಆಗಿದ್ದಾರೆ ಅಂತ ನೀನು ಯೋಚನೆ ಮಾಡಬೇಡ. ಕೆಲವು ಸಮಯ ಉಂಟು ಮನ್ವಂತರ ಮುಗಿಯುವುದಕ್ಕೆ. ಇವತ್ತು ನಾನು, ನಾಳೆಯೂ ಕೂಡ ನನ್ನದೇ ಹೆಸರು ಬಂದಿದ್ದು, ಗೊತ್ತಾಯ್ತಲ್ಲ? ಆ ಅಧಿಕಾರ ಎನ್ನುವಂಥದ್ದು ಒಂದು ಮನ್ವಂತರದವರೆಗೆ ಮಾತ್ರ ನಿನಗೆ. ಆ ಯೋಚನೆಯು ನಿನ್ನಲ್ಲಿರಬೇಕು. ದೇವೇಂದ್ರ ಏನು ಪರಮ ಶ್ರೇಷ್ಠವೆನಿಸಿದಂತಹ ನಾಲ್ಕಲೋಕದ ಅಧಿಪತಿ ನಾನು ಎಂಬಂತಹ ಅಹಂಕಾರ ನಿನ್ನ ತಲೆಗಡರಿದೆ. ಹೌದಾ? ಆ ಕಾರಣಕ್ಕಾಗಿ ಎಲ್ಲ ವೈಭವಗಳನ್ನು ನಾನೊಬ್ಬನೇ ಅನುಭವಿಸಬೇಕು ಎಂಬಂತಹ ಆ ಒಂದು ದುರುದ್ದೇಶ ನಿನ್ನ ಮನಸ್ಸಿನಲ್ಲಿ ಉಂಟುಂತಾದ್ರೆ ನಾನಾಡುವಂತಹ ಮಾತುಗಳನ್ನು ಪರಮ ವೈಭವದ ನಾಲ್ಕಲೋಕಕ್ಕೆ ಇನ್ನು ಮುಂದಕ್ಕೆ ಕಳರಿದ್ದ ದಾಳಿ ಆಗ್ತದೆ. ಅಷ್ಟು ಮಾತ್ರವೇ ಅಲ್ಲ, ನಿನಗೆ ಒಂದು ಕ್ಷಣವೂ ನೆಮ್ಮದಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಇದು ಭೃಗುವಿನ ವಾಕ್ಯ. ಅದು
ಕುಳಿತವರು ನಾವಿದ್ದೇವೆ. ಕುಳಿತಾಕ್ಷಣದಲ್ಲಿ ಒಮ್ಮಿಂದೊಮ್ಮೆಲೆ ಎದ್ದಂತಹ ದೇವೇಂದ್ರ ಬಾಯಿಗೆ ಬಂದ ಹಾಗೆ ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದ. ಇದಿವ ಮಾತಾಡಿದಲ್ವ, ಬಾಯಿಗೆ ಬಂದ ಹಾಗೆ ಬೊಗಳಿದ್ದು ನಮ್ಮ ಬಗ್ಗೆ. ಇವನಿಗೆ ಎಷ್ಟು ಗೊತ್ತು? ಇವ ನಮ್ಮ ಜಾತಕ ಬಿಡಿಸ್ತಾನೆ. ಇವನ ಈ ಜಾತಕವನ್ನು ಹೇಳುವುದಕ್ಕೆ ಹೋದ್ರೆ, ಇವನ ಪಂಚಾಂಗ ಬಿಡಿಸಿ ನೋಡಿದೆ ಅಂತಾದ್ರೆ ಎಷ್ಟೆಲ್ಲ ಅವಘಡಗಳು ಅಥವಾ ಎಷ್ಟೆಲ್ಲ ದುಷ್ಕೃತ್ಯಗಳನ್ನು ಮಾಡಿದ್ದಾನೆ ಎನ್ನುವ ಹಾಗೆ ನಾವು ಸ್ವಲ್ಪ ಆಲೋಚನೆ ಮಾಡುವ. ಹಿಂದೆ ಹರಿಭಕ್ತನಾದಂತಹ ಪ್ರಹ್ಲಾದ ಅವನಲ್ಲಿಗೆ ಶಿಷ್ಯತ್ವವನ್ನು ಪಡೆಯುವುದಕ್ಕೆ ಹೋದಂತಹ ಈ ದೇವೇಂದ್ರ ಅದು ಹೋದದ್ದು ಯಾವುದರಲ್ಲಿ? ಬ್ರಾಹ್ಮಣ ರೂಪಿನಿಂದ ಹೋದವನೇ ಗುರುದಕ್ಷಿಣೆಯಾಗಿ ಏನು ಬೇಕು ಅಂತ ಕೇಳಿದ್ರೆ, ಅಥವಾ ಗುರುವಿನಿಂದ ಅವನ ಶೀಲವನ್ನೇ ಕಸಿದುಕೊಂಡು ಬಂದಂತಹ ದುಷ್ಟ ಇವ ಆಗಿದ್ದಾನೆ. ಅಷ್ಟೇ ಅಲ್ಲ, ಆ ನಂತರದಲ್ಲಿ ನೋಡಿದ್ರೆ ಹೆಣ್ಣು ಹುಚ್ಚು ಇವನಿಗೆ. ಸ್ವಲ್ಪ ಅಲ್ಲ, ತುಂಬಾ ಹೆಣ್ಣು ಹುಚ್ಚು. ಹೌದು, ಆ ಗೌತಮ ಅರಸಿ ಅಹಲ್ಯೆ ಅವಳನ್ನು ಋಷಿವೇಷದಿಂದಲೇ ಹೋಗಿ, ಅದು ಗೌತಮನ ರೂಪಿನಿಂದಲೇ ಹೋಗಿ ಪಡೆಯುವುದಕ್ಕೆ ಮುಂದಾದವ. ಆ ಸಮಯದಲ್ಲಿ ಸಿಟ್ಟುಗೊಂಡಂತಹ ಗೌತಮರು ಶಾಪ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ? ಮೈಯೆಲ್ಲ ಕಣ್ಣಾಗಿ ಹೋಗಲಿ ಎಂದು. ಮೈಯೆಲ್ಲ ಕಣ್ಣಲ್ಲ, ಅದನ್ನು ಸ್ವಲ್ಪ ವಿಮರ್ಶೆ ಮಾಡಿ ನೋಡಿದ್ರೆ ಅದು ಬೇರೆ ಉಂಟು. ಅದನ್ನು ಈ ಸಭೆಯಲ್ಲಿ ನಾವು ಹೇಳುವ ಅಗತ್ಯವೇ ಇಲ್ಲ, ತಿಳಿದವರಿಗೆ ಗೊತ್ತುಂಟು. ತಮ್ಮ ಇವನಿಗೆ ವೈದ್ಯರು ನಾವಾಗುವುದಿಲ್ಲ, ವೈದ್ಯ ನಾರಾಯಣ ಹರಿ ಎನ್ನುವ ಹಾಗೆ ಸಕಲರು ಕೊಂಡಾಡ್ತಾರೆ, ಮಾತನಾಡ್ತಾನೆ. ಮತ್ತೆ ವೈದ್ಯರು ಅಂತ ಹೇಳಿದ್ರೆ ಅವರನ್ನು ನಾರಾಯಣನ ಸ್ವರೂಪದಲ್ಲಿ ಕಾಣುತ್ತಾರೆ. ಹಾಗಿದ್ರೆ ನಾರಾಯಣನನ್ನು ಇವ ಪೂಜಿಸುವುದಿಲ್ಲ? ನಾರಾಯಣ ದೇವರು ಯಾವೆಲ್ಲ ರೂಪದಿಂದ ಬಂದಿದ್ದಾರೆ? ಮತ್ಸ್ಯನಾಗಿ ಬಂದಿದ್ದಾರೆ, ಕೂರ್ಮನಾಗಿ ಬಂದಿದ್ದಾರೆ, ವರಹರಾಗಿ ಬಂದಿದ್ದಾರೆ. ಇದೆಲ್ಲ ಪ್ರಾಣಿಯಲ್ವಾ? ಹೌದು. ಮತ್ಸ್ಯನ ಬಳಿಗೆ ಇವ ಓಡುವುದು ನೋಡ್ಬೇಕು, ಇವನ ಜೊತೆಗಾರನೆಲ್ಲ ಕರ್ಕೊಂಡು. ಅಷ್ಟೇ ಅಲ್ಲ, ಇವನಿಗೆ ಅದೆಲ್ಲ ಆಗುತ್ತದೆ. ಕುದುರೆಯ ಮೂಗಿನಿಂದ ಹುಟ್ಟಿದವರು ಅವ ಹೇಳು, ಕುದುರೆಯ ಮೂಗಿನಿಂದ ಹುಟ್ಟಿದ ನಾವಾಗುವುದಿಲ್ಲವಂತೆ. ಈ ಸಭೆಯಲ್ಲಿ ನಮಗೆ ಮಾತ್ರ ಬೈದದಲ್ಲ, ಅವನನ್ನು ಬಂಧಿಸಿದ್ದಾರೆ. ಹೌದಪ್ಪ, ಈ ಯಾಗದ ಹೋತಾರ ಎನಿಸಿಕೊಂಡಂತಹ ಮೃಗ ಮಹರ್ಷಿಯನ್ನೇ ನಿಂದಿಸುವುದಕ್ಕೆ ಮುಂದಾದವರಿದ್ದಾರೆ. ಇವನನ್ನು ಹೀಗೆ ಬಿಟ್ಟರೆ ಆಗ್ತದೆ, ಬಿಡಬಾರದು. ವಿಷಯವನ್ನು ಕೂಡ ನಾವಿರುವರು ಆಲಿಸುತ್ತಾ ಇದ್ದವರು ನಾವು. ಎಷ್ಟು ಮಾತನಾಡ್ತಾನೆ ಇವನು. ಅವನಿಗೆ ಒಂದು ಬಾಯಿಯು ಏನು ಆಯಾಸ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ಅಣ್ಣ, ಈತ ಯಾವ ಬಲದಿಂದ ಇವನು ಮಾತನಾಡುವಲ್ಲೆ? ಯಾರ ಬಲ? ನಾಲಗೆಯ ಬಲ ಉಂಟು ಎನ್ನುವಂತಹ ಕಾರಣಕ್ಕಾಗಿ ಇಷ್ಟೆಲ್ಲ ಮಾತನಾಡ್ತಾನೆ. ಈತನಲ್ಲಿ ಆ ಅಧಿಕಾರ ಉಂಟು, ಐಶ್ವರ್ಯ ಉಂಟು ಎನ್ನುವಂತಹ ಉದ್ದೇಶವನ್ನಿರಿಸಿಕೊಂಡು ಏನು ಬೇಕಾದ್ರೆ ಮಾತನಾಡ್ತಾನೆ ಎಂಬುದಾಗಿ ಆತ ತಿಳಿದುಕೊಂಡಿದ್ದಾನೆ. ಅಮ್ಮ, ಇದು ಹೇಗಾಯ್ತು ಗೊತ್ತಾ? ಹೇಗೆ? ಈ ಯಾಗದ ಯಜಮಾನ ಅವ ಸುಮ್ಮನೆ ಕುಳಿತುಕೊಂಡಿದ್ದ. ಅಷ್ಟೇ ಅಲ್ಲ, ನಮ್ಮ ಬರುವಿಕೆಯನ್ನು ಕಂಡು ಅವನು ಸಮ್ಮತಿಯನ್ನು ಸೂಚಿಸಿದ್ದ. ಈ ಕೆಲವೆಲ್ಲ ಕಾರ್ಯಕ್ರಮಗಳಲ್ಲಿ ಹಾಗೆ ಯಜಮಾನರು ಏನೂ ಮಾತಾಡುವುದಿಲ್ಲ, ಸುತಾರಿಕೆಯವರದ್ದೇ ಅಲ್ಲಿ ಕಾರುವ. ಮತ್ತೆ ಕೊನೆಯಲ್ಲಿ ಯಜಮಾನನಲ್ಲಿ ಹೇಳು, ನಾನು ಹಾಗೆ ಮಾಡಿದ್ದೇನೆ, ನಾನು ಅವರಿಗೆ ಇಷ್ಟು ಕೊಟ್ಟಿದ್ದೇನೆ, ಅಷ್ಟು ಕೊಟ್ಟಿದ್ದೇನೆ ಹೇಳಿ ಇವನೇ ಬೇಕಾದಷ್ಟು ತೆಗೆದುಕೊಳ್ಳುವುದು. ನಂತರ ದುಡಿದವರಿಗೆ ಏನು ಸಿಗುವುದಿಲ್ಲ. ಹೌದಣ್ಣ, ಕಷ್ಟಪಟ್ಟವರು ದುಡಿದವರ ಕಥೆಯನ್ನು ಕೇಳಿದ್ರೆ ಅದು ನಮ್ಮಂತವರಲ್ಲಿಯೇ ಕೇಳಬೇಕು. ಹೌದಣ್ಣ, ಈತನ ವಿಷಯವನ್ನು ಸರಿಯಾಗಿ ನಾವು ಕೂಡ ಅರ್ಥ ಮಾಡಿಕೊಂಡಿದ್ದೇನೆ. ಈತ 6 9 ಮಾಡಬಲ್ಲ, 9 6 ಮಾಡಬಲ್ಲ, ಮೇಲೆಯೂ ಮಾಡ್ತಾನೆ, ಕೆಳಗೆಯೂ ಮಾಡ್ತಾನೆ. ಈತ ಮಾತನಾಡಿದ್ದೇ ಸರಿ ಎಂಬುದಾಗಿ ಆತ ತಿಳಿದುಕೊಂಡಿದ್ದಾನೆ. ಅಲ್ಲ, ಇವನ ಹೊಟ್ಟೆ ಉಬ್ಬೇರುವಾಗ ಬೇಕಾದದ್ದು ನಾವು, ಇವನಿಗೆ ಬೇಡ. ಈತನಿಗೆ ಹೊಲಿಗೆ ಹಾಕುವುದಕ್ಕೆಲ್ಲ ನಾವು ಬೇಕು. ಹಾಗೆ ಏನು ಹೇಳಿದ್ದು? ಹೋತ ಎಂಬುದಾಗಿ ಆತನ್ನ ಕರೆದಿದ್ದಾನಲ್ಲ. ನಮ್ಮನೇನು ಹೇಳಿದ್ದು?
ಕುದುರೆಯ ಮಕ್ಕಳಿಗೆ ಅಲ್ಲ, ನಾವು ಶಸ್ತ್ರಚಿಕಿತ್ಸೆ ಮಾಡುವವರ ನಮಗಿಂತ ಮೊದಲಾಗಿ ಇವ ಮಾಡ್ಲಿಲ್ಲ. ಮತ್ತೆ ದಿತಿ ದೇವಿಯ ಗರ್ಭವನ್ನು ಛೇದಿಸಿದವ ಇವ ಅಲ್ವ? ಹೌದಲ್ವೇ? ಅದು ಮತ್ತೆ ಬೇರೆ ಬೇರೆ ತುಂಡಾಗುವಾಗ ಅದನ್ನು ರಕ್ಷಿಸುವುದಕ್ಕೆ ಬೇಕಾದದ್ದು ನಾವೇ, ಬೇರೆ ಯಾರು ಬರ್ಲಿಲ್ಲ ಇಲ್ಲಿ. ಖಂಡಿತವಾಗಿಲ್ಲ. ಕುದುರೆಯ ಮೂಗಿನ ಸೊಳ್ಳೆಯಿಂದ ಬಂದೆಂಬುದಾಗಿ ಹೇಳಿದ್ದಾನಲ್ಲ. ಅಣ್ಣ, ಈ ಪ್ರಪಂಚ ಮುಖದಲ್ಲಿ ನಮ್ಮನ್ನು ಕುದುರೆಯ ಮಕ್ಕಳೆಂಬುದಾಗಿ ಯಾರದ ಕರೀತಾರೆ? ಯಾರು ಕರೆಯುವುದಿಲ್ಲ. ಅಶ್ವಿನಿ ದೇವತೆಗಳೆಂಬುದಾಗಿ ಕರೀತಾ ಇದ್ದಾರೆ. ನಮ್ಮ ಯೋಗ್ಯತೆ ಅವರಿಗೆ ಗೊತ್ತುಂಟು, ಆದ್ರೆ ಅವರಿಗೆ ಗೊತ್ತುಂಟು. ಸರಿಯಾಗೊಮ್ಮೆ ಅರ್ಥ ಮಾಡಿದ್ರೆ ಇವ ನಮ್ಮ ಅಷ್ಟು ಅವಮಾನಿಸ್ತಾ ಇದ್ದಾನಲ್ಲ, ಇವನ ಜೊತೆಯಲ್ಲೇ ಇಲ್ವಾ? ಯಾರು? ಈತನ ಪಟ್ಟದ ಕುದುರೆ ಯಾವುದು? ಹೌದಲ್ವಾ? ಅದು ಕೂಡ ಕುದುರೆ ಉಚ್ಚೈಶ್ರವಸ್ಸು. ಅಷ್ಟು ಮಾತ್ರವಲ್ಲದೆ ಈತನಿಗೆ ಸಂಗೀತ ಕೇಳಬೇಕೆನ್ನುವಂತಹ ಮನಸ್ಸಾದ್ರೆ ಅವ ಇಲ್ಲೋ ಕುದುರೆ ಮುಖ ಈತನಿಗೆ ಕುದುರೆ ಮುಖದಾಗ್ತದಂತೆ, ಅವನ ಸಂಗೀತ ಆಗ್ತದೆ. ನಾವು ಮಾತಾಡುವುದು ಇವನಿಗೆ. ನಮ್ಮ ಮುಖ ಕುದುರೆಗೆ ಉಂಟಾ? ಇಲ್ಲ. ಅಷ್ಟು ಸುರದೃಪಿಗಳಾಗಿ ನಾವು ಕಾಣಿಸಿಕೊಂಡವರು ನಾವು. ಮತ್ತೆ ಈ ವೇಳೆಯಲ್ಲಿ ಮತ್ತೆ ಇವನಿಗೊಂದು ಚಟ ಉಂಟು. ಯಾವುದು? ಹೊರಗೆಲ್ಲ ಹೋಗುದು, ಎಲ್ಲ ತಿರುಗಾಟಕ್ಕೆ ಹೋಗುದು. ಇಷ್ಟರವರೆಗೆ ಕೆಲವೊಂದು ಕಡೆಗೆಲ್ಲ ಹೋಗುವಾಗ ಈ ದೇವತೆಗಳನ್ನು ಕರೆದುಕೊಂಡು ಹೋಗ್ತಾನೆ. ಅವನದ್ದು ಮುಗಿದ ಮೇಲೆ ಅವ ಎಲ್ಲಿಯಾದ್ರೂ ಸಭೆಯಲ್ಲಿ ಇದ್ದದ್ದು ನೀನು ಕಂಡಿದ್ದೀಯ? ಎಲ್ಲಿಯಾದ್ರೂ ತಿರುಗಾಟಕ್ಕೆ ಮಾಡ್ಲಿಕ್ಕೆ ಹೋಗ್ತಾನೆ. ಹೋಗುವಾಗ ಜೊತೆಯಲ್ಲಿ ಕೆಲವೊಂದು ಕಡೆಗೆ ಹೋಗುವಾಗ ದೇವತೆಗಳನ್ನೆಲ್ಲ ಕರೆದುಕೊಂಡು ಹೋಗುದಿಲ್ಲ. ಅಂದ್ರೆ ಹೆಣ್ಣು ಮಕ್ಕಳ ಕಡೆಗೆ ಹೋಗುವ ಇವತ್ತ ಕರೆದುಕೊಂಡು ಹೋಗುದಿಲ್ಲ. ಯಾಕೆ? ಇವನ ಹಣೆ ಬರಹ ಗೊತ್ತಾಗುವುದು. ಹಣೆ ಬರಹ ಅವರಿಗೂ ಕೂಡ ಗೊತ್ತಾಗ್ತದೆ ಎನ್ನುವಂತಹ ಕಾರಣಕ್ಕಾಗಿ ಅವರನ್ನೆಲ್ಲ ಇಲ್ಲೇ ಬಿಟ್ಟು ಆತ ಹೋಗ್ತಾನೆ. ಮತ್ತೆ ಇವನದಲ್ಲಿ ಯೋಗ್ಯತೆಯನ್ನು ಹೇಳಿದ್ರೆ ಒಂದ ಎರಡ ಹೇಳುವುದಕ್ಕೆ ಅದೆಷ್ಟೋ ದಿನಗಳೇ ಬೇಕಾದಿತ್ತು. ಅದೆಷ್ಟೋ ಅನ್ಯಾಯವನ್ನು ಮಾಡುತ್ತಾ ಮುಂದುವರಿತಾ ಬರ್ತಾ ಇದ್ದವನು ಈತ. ಮತ್ತೆ ಇವನನ್ನು ಕರೆಯುವುದು ಜಗಕ್ಕೆ ಹಿತವನು ಶಕ್ರ. ಹೌದಲ್ವೇ? ಹಿತವನು ಅಲ್ಲ ಇವ, ಅಹಿತವನು. ಅಣ್ಣ, ಈತನಲ್ಲಿ ಸ್ವಂತ ವಾಹನ ಉಂಟೆ ಹೇಳು? ಯಾರ್ಯಾರದಲ್ಲೋ ಇವ ತೆಗೆದುಕೊಂಡು ಅಲ್ಲ, ಇವನು ಯಾರದ್ದು ಕೊಂಡು ಹೋಗೋದಲ್ವ? ಕೊಂಡೋಗಿ ಏನಾದ್ರೂ ಇದು ಪ್ರಯೋಜನ ಉಂಟು ಇವನಿಗೆ? ಏನು ಪ್ರಯೋಜನ ಅಲ್ಲ. ಇವನಿಗೆ ಆ ವಾಹನವನ್ನು ಓಡಿಸಿದಾಗ ಗೊತ್ತುಂಟ? ಗೊತ್ತಿಲ್ಲ. ಎಲ್ಲಿಯಾದ್ರೂ ತೆಗೆದುಕೊಂಡು ಹೋಗಿ ಏನೆಲ್ಲ ಮಾಡ್ತಾನೆ. ಮತ್ತೆ ಇವನು ಹೇಳ್ತಾನೆ, ನನಗೆ ಜನಾರ್ದನ ದಯ ಉಂಟು ಎಂಬುದಾಗಿ. ಜನಾರ್ದನದ ದಯ ಇದ್ದ ಹೀಗೆ ಮಾಡ್ತಾನೆ ಎಂಬುದು ಆತ ಭಾವಿಸಿಕೊಂಡಿದ್ದಾನೆ. ಅದು ವಿಷಯ ಸರಿ, ಜನಾರ್ದನ ದಯ ಉಂಟು. ಆದರೆ ಜನಾರ್ದನಿಗೆ ದಯ ಯಾರ್ದು? ಆ ದೇವಿಯ ಪ್ರಸಾದವೇ ಬೇಕು. ಮತ್ತೆ ಹೌದಲ್ವೇ? ದೇವಿ ಪ್ರಸಾದ ಇಲ್ಲದಿದ್ರೆ ಖಂಡಿತವಾಗಿರುವುದಕ್ಕೆ ಸಾಧ್ಯವಿಲ್ಲ. ಅದರ ನಿರ್ದೇಶನ ಹೇಗುಂಟು ಹಾಗೆ ಎಲ್ಲರೂ ನಡೆದುಕೊಂಡು ಹೋಗಬೇಕು. ಹಾಗೆ ಈತ ಹೇಳಿದಲ್ಲ ಎಂಬುದಾಗಿ. ಮೇಷ ವೃಷಣ ಅವನಿಗೆ ಅಂಡವನ್ನು ಕಳೆದುಕೊಂಡ ಪುರುಷತ್ವ ಇತ್ತ. ಆಡಿನ ಅಂಡವನ್ನು ತಂದು ನಾವೆಲ್ಲ ಜೋಡಣೆ ಮಾಡಿದ ಯಾರು? ಅದಕ್ಕೆ ನಾವು ಬೇಕಾಗುತ್ತದೆ. ಅದಕ್ಕೆಲ್ಲ ನಾವು ಬೇಕು. ಈ ಸಂದರ್ಭದಲ್ಲಿ ಈ ಭಕ್ತಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ನಾವು ಅಯೋಗ್ಯರೆನ್ನುವಾಗಿ ಈತ ಹೇಳ್ತಾ ಇದ್ದಾನಲ್ಲ. ಹೋತ ಎಂಬುದಾಗಿ ಆತನನ್ನು ಹೇಳಿದ್ರಲ್ಲ. ಹೋತವಲ್ಲ, ಇವನೇ ದೊಡ್ಡ ಹೋತ. ಅವರ ಯೋಗ್ಯತೆಯನ್ನು ಅರಿಯದೆ ಈ ರೀತಿಯಾಗಿ ಇವನು ಹೇಳಿದ್ದಾನಲ್ಲ. ಅದು ಕೂಡ ಈ ಸಭೆಯಲ್ಲಿ ನಾವಿರುವುದು ಸರಿಯಲ್ಲ. ದೇವಲೋಕಕ್ಕೆ ನಾವು ಹೋಗುವಂತಕ್ಕಿಂತ ಮೊದಲಾಗಿ ನಮ್ಮ ಯೋಗ್ಯತೆ ಏನು ಎನ್ನುವುದನ್ನು ಇವನಿಗೆ ಹೇಳಬೇಕು. ಶಪಥ ಮಾಡಿ ನಾವು ಹೋಗ್ಬೇಕು. ದೇವೇಂದ್ರ ನಿನ್ನ ಕೇಳುವುದಿಲ್ಲ, ಅವನಿಗೆ ಕೇಳಿಸ್ಲಿಕ್ಕಿಲ್ಲ. ಅವನು ಮಾತನಾಡಿದ್ರೆ ಜಾಗ್ರತೆ. ಅವನ ಬಗ್ಗೆ ನಾವು ಗುಣಗಾನ ಮಾಡಿದ್ದ ಅದಕ್ಕೆ ಅವ ತಲೆ ಎತ್ತುವುದಿಲ್ಲ. ಹೌದೌದೌದು. ಕೇಳಸದಿದ್ರೆ ಏನಂತ ಅವನಿಗೆ ಕೇಳುವ ಹಾಗೆ ಹೇಳಬೇಕು. ಸೆರಗಿನಲ್ಲಿ ಗಂಟಿಟ್ಟುಕೊಳ್ಳಬೇಕು. ದೇವೇಂದ್ರ ತುಂಬಿದಂತಹ ಸಭೆಯಲ್ಲಿ ಅಶ್ವಿನಿ ಕುಮಾರಕರಿಗೆ ಸುರಪಂಕ್ತಿಯಲ್ಲಿ ಸ್ಥಾನ ಉಂಟು. ನಾವು ಮಾಡಿಸ್ತೇವೆ. ಮಾಡಿಸದೆ ಹೋದ್ರೆ ಸೂರ್ಯನ ಪುತ್ರ ನಾವು ಅಲ್ಲ ಅಲ್ಲ ಅಲ್ಲ. ಯಾವ ಬಾರಿ ಭಾವಿಸಿರಬಹುದು. ಇಲ್ಲಿಯವರೆಗೆ ಕಥಾನಾಯಕ ದೇವೇಂದ್ರ ಎನ್ನುವ ಅದವನು ಭಾವಿಸಿ. ಆದ್ರೆ ನಿಜವಾದ ಕಥಾನಾಯಕರು ಅಶ್ವಿನಿ ಕುಮಾರರು ಎನ್ನುವುದನ್ನು ನಾವು ತೋರಿಸಿಕೊಡ್ಬೇಕು. ಹೌದಲ್ವೇ? ಇಲ್ಲಿಯವರೆಗೆ ನಡೆದದ್ದು ಆಟ ಅಂತ ಅವರು ಭಾವಿಸಿದ್ದಾರೆ. ಆದ್ರೆ ಆಟ ಇಲ್ಲಿಗೆ ಪ್ರಾರಂಭ ಆಗಲಿಲ್ಲ. ಆಟ ಪ್ರಾರಂಭ ಆಗುವುದು ಇನ್ನು ಮುಂದಕ್ಕೆ. ಆ ಆಟ ಏನು ಎನ್ನುವುದನ್ನು ನೋಡದೆ ಯಾರು ಎದ್ದು ಹೋಗಬಾರದು. ಯಾಕೆ ಇಲ್ಲಿ ನಿಲ್ಲುವುದು? ಹೊರಡುವ. ಇಂಥದ್ದೆಲ್ಲ ಬೇಕಾ ನೋಡಿ? ನಾವು ಮಾತಾಡಿದ್ದೇವ. ಆ ಮಕ್ಕಳು ಮಾತಾಡಿದ ಮಾತಾಡ್ಲಿ. ಮಕ್ಕಳು ಮಾತಾಡದೆ ಮತ್ತೆ ಯಾರು ಮಾತಾಡೋದು? ನಿನ್ನಂತ ಮಾತಾಡಿದ್ರೆ ಅದು ಏನು ಎಲ್ಲ ನಿಮ್ಮ ಬಗ್ಗೆ ಹೇಳಲಿಯ ಆಗುವುದು. ಪ್ರಚಾರ ಮೊದಲೇ ಆಗಿದೆ. ಇನ್ನು ಪ್ರಚಾರ ಆದ್ರೆ ನಮಗೆ ದೊಡ್ಡ ವಿಷಯ. ಇಂಥವ್ರು ಪ್ರಚಾರ ಮಾಡಿದ್ರೆ ಇನ್ನು ಪ್ರಚಾರಕ್ಕೆ ಹೋಗುವುದು ಜಾಸ್ತಿ ಆಗ್ತದೆ. ನಾನು ಹೆಚ್ಚು ಮಾತಾಡುವುದಿಲ್ಲ. ಮತ್ತೆ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ತೇನೆ. ಏನು? ಶ್ವಾನ ಬೊಗಳಿದರೆ
ದೇವಲೋಕಕ್ಕೆ ಕೊರತೆ ಆಗ್ತದ? ಕೊರತೆ ಆಗ್ಲಿಕ್ಕಿಲ್ಲ, ಆಗುವುದಿಲ್ಲ. ಹಾಗೆ ನಾನು ಎನಿಸಿಕೊಂಡದ್ದು. ನೀನು ಯೋಚನೆ ಮಾಡಬೇಡ. ಅವರು ಹೇಳಿದ್ದಾರೆ, ಭಾಷೆ ಹಾಕಿದ್ದ, ಭಾಷೆ ಹಾಕಿ ಗಂಟು ಹಾಕಿಕ ಅಂತ ಹೇಳಿದ್ದಾರೆ. ಗಂಟು ಯಾರು? ಇವನ ಅಪ್ಪ ಬಂದು ಹಾಕ. ಮತ್ತೆ ಗಂಟು ಹಾಕ್ಲಿಕ್ಕೆ ನಾವು ಜನ, ನಮಗೆ ಪ್ರಮಾಣ ಪತ್ರ ಕೊಡುವುದಕ್ಕೆ ಇವರು ಜನಗಳಲ್ಲ. 3 ಮೂರ್ತಿಗಳು ಬೇಕಾದ್ರೆ ಕೇಳಿ, ನಾರಾಯಣ ಬರಲಿ, ಬ್ರಹ್ಮ ಹೇಳಿ, ಶಂಕರನ ಹೇಳಿದ ಬರಲಿ, ಆವಾಗ ಆಲೋಚನೆ ಮಾಡಿ. ಏನು ಅಧ್ಯಕ್ಷ ನಾನು ಹೇಳಿದ ಹಾಗೆ ನಡೀಬೇಕು. ನೋಡೋಣ, ನಡೀಲಿ ನಡೀಲಿ. ಸತ್ರ ಬರೋಣ ಕಲೆಗೆದೋ ಸಭೆಯ ಧರ್ಮೋಕ್ತಿಯಾಗಿ ನಡೆಯುವಂತಹ ಯಾಗದಲ್ಲಿ ಕೆಲ ಕಾಲ ಗೊಂದಲವೇ ಉಂಟಾಯಿತು. ಹಾಗಂತ ಅದಕ್ಕೆ ಪರಿಹಾರ ದಾರಿಯೇನೆನ್ನುವ ಹಾಗೆ ಆಲೋಚನೆಯನ್ನು ಮಾಡಿ ಈ ಯಾಗವನ್ನು ಸಮಾಪ್ತಿ ಮಾಡುವುದಕ್ಕೆ ಕೆಲ ವಿಚಾರಗಳನ್ನು ಕೆಲವರಿಗೆ ಹೇಳಿದ್ದಾಯಿತು. ತಡ ಮಾಡುವುದು ಯಾತಕ್ಕೆ? ಈ ಯಾಗದ ಸಮಾಪ್ತಿಯ ಬಗ್ಗೆ ನಾವು ಸ್ವಲ್ಪ ಚಿಂತನೆಯನ್ನು ಮಾಡಬೇಕಾಗಿದೆ. ಪ್ರಾರಂಭಗೊಂಡಂತಹ ಯಾಗ ಸಮಾಪ್ತಿಯಾಗುವವರೆಗೆ ಹೋತೃ ಸ್ಥಾನದಲ್ಲಿರುವವ ನಾನು. ಆ ಕರ್ತವ್ಯವನ್ನು ನಾನು ನಿಷ್ಠೆಯಿಂದ ಪಾಲಿಸ್ತೇನೆ. ಪೂರ್ಣಾಹುತಿ ಆಗುವಲ್ಲಿಯವರೆಗೆ ಎಲ್ಲರೂ ಇರ್ತಾರೆ, ಯಾವುದೇ ಯೋಚನೆ ಮಾಡಬೇಡ. ಹೀಗೆ ಮಾಡಿ. ಆತ್ಮೀಯ ಕಲಾಭಿಮಾನ ಅಯೋಧ್ಯಾಧಿಪತಿ ಯಾರು ಅಂತ ಕೇಳಿದ್ದೀರಿ. ಹಾಗಂದುಕೊಳ್ಳಬಹುದು. ಅನೇಕವಿದೆ, ಅನೇಕವಿದೆ. ಪ್ರಪಂಚಕ್ಕೆ ಬೆಳಕನ್ನು, ಜೀವಿಗಳಿಗೆ ಚೈತನ್ಯವನ್ನು ಕೊಡುವಂತಹ ಭಗವಾನ್ ಭಾಸ್ಕರ ಉದಯಾದ್ರಿಯನ್ನು ಅಡರುವಂತಹ ಸಂದರ್ಭ. ನಿತ್ಯಾಧಿಕವನ್ನೆಲ್ಲ ಪೂರೈಸಿ ಅಯೋಧ್ಯ ದೇಶದ ಸಿಂಹಾಸನವನ್ನು ಬಂದು ಏರಿದ್ದೇನೆ. ಎಲ್ಲರೂ ಕೂಡ ಜಯಘೋಷವನ್ನೇ ಮಾಡುತ್ತಾ ಇದ್ದಾರಲ್ಲ. ಸರಿಯಾಗಿ ಮಹಾರಾಜರಿಗೆ ಜಯವಾಗಲಿ ಎಂಬ ಹಾಗೆ ಇಂತಹ ಪುಣ್ಯ ಬೇರೆ ಯಾರಿಗೂ ಲಭಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅಧಿಕಾರವನ್ನು ಪಡೆಯಬೇಕಿದ್ರೆ ಭಾಗ್ಯ ಬೇಕು, ಉಳಿಸಿಕೊಳ್ಳಬೇಕಿದ್ರೆ ಯೋಗ ಬೇಕು.
ಎರಡನ್ನೂ ಕೂಡ ಪಡೆದುಕೊಂಡು ಬಂದವ ನಾನು. ಆದ್ದರಿಂದಲೇ ಪ್ರಪಂಚಕ್ಕೆ ಉತ್ತಮವೆನಿಸಿದಂತಹ ಅಯೋಧ್ಯಾಧಿಪತಿತ್ವ ಅದು ನನ್ನ ಪಾಲಿಗೆ ಬಂದಿದೆ. ಮನಸ್ಸಿಗೆ ಎಷ್ಟೊಂದು ಆನಂದ. ಎಲ್ಲ ಪ್ರಜಾ ವರ್ಗದವರನ್ನು ಕೂಡ ಸಂತೋಷದಿಂದಲೇ ರಾಜ್ಯಭಾರವನ್ನು ಮಾಡಬೇಕು, ಅವರಿಗೆ ಎಲ್ಲ ಯಾವಾಗಲೂ ಸಂತೋಷವನ್ನೇ ಕೊಡಬೇಕು ಎಂಬಂತಹ ಉದ್ದೇಶವನ್ನೇ ಇಟ್ಟುಕೊಂಡವ ನಾನು. ಅವರೂ ಕೂಡ ಹಾಗೆ. ಅರಸ ಅಂದರೆ ದೇವರಿಗೆ ಸಮಾನ, ರಾಜ ಪ್ರತ್ಯಕ್ಷ ದೇವತಾ ಎಂಬಂತಹ ಭಾವನೆಯಿಂದ ನನ್ನನ್ನು ಕಂಡುಕೊಂಡು ಬಂದಿದ್ದಾರೆ. ನಾನು ಹಾಗೆ ಪ್ರಜೆಗಳು ಅಂದರೆ ನನ್ನ ಮಕ್ಕಳಿಗೆ ಸಮಾನ ಎಂಬಂತಹ ರೀತಿಯಲ್ಲಿ ಎಲ್ಲರನ್ನೂ ಕೂಡ ನಾನು ನೋಡಿಕೊಂಡು ಬಂದಿದ್ದೇನೆ. ಯಾರೂ ಕೂಡ ಉಡುವುದಕ್ಕೆ ಬಟ್ಟೆ ಇಲ್ಲ, ಉಣ್ಣುವುದಕ್ಕೆ ಅನ್ನ ಇಲ್ಲ ಎಂಬಂತಹ ಮಾತನ್ನೇ ಹೇಳುವವರಲ್ಲ. ಅಂತಹ ಹೇಳಿಕೆಯನ್ನು ಹೇಳುವಂತಹ ಕೆಲಸವನ್ನು ಕೂಡ ನಾನು ಮಾಡಿದ್ದಿಲ್ಲ. ಎಲ್ಲವರಿಗೂ ಕೂಡ ಅನುಕೂಲಕರವಾದಂತಹ ವಾತಾವರಣವನ್ನೇ ಈ ಅಯೋಧ್ಯೆಯಲ್ಲಿ ಸೃಷ್ಟಿಸಿದ್ದೇನೆ. ಆದ್ದರಿಂದಲೇ ರಾಜಾದಿ ರಾಜರುಗಳೆಲ್ಲ ಹೇಳುತ್ತಾ ಇದ್ದಾರಂತೆ, ಆಳ್ವಿಕೆ ಅಂದರೆ ಅಯೋಧ್ಯೆಯಲ್ಲಿ ಆದಂತಹ ಆಳ್ವಿಕೆಯೇ ಆಗಬೇಕು. ಯಾವತ್ತೂ ಕೂಡ ಅಂತಹ ಆಳ್ವಿಕೆ ಅದು ಅನುಕರಣೀಯವೂ ಹೌದು, ಸುಖ್ಯಾರ್ಹವೂ ಹೌದು ಎಂಬ ಹಾಗೆ ಎಲ್ಲರೂ ಹೇಳುತ್ತಾ ಇದ್ದಾರಂತೆ. ಮನಸ್ಸಿಗೆ ಬಹಳ ಆನಂದವೇ. ಯಾವತ್ತೂ ಕೂಡ ನಾನು ಆನಂದವನ್ನೇ ಅನುಭವಿಸುತ್ತಾ ಇದ್ದೇನೆ. ಆದರೆ ಏನು ಮಾಡೋಣ, ನಮ್ಮವರು ಕೂಡ ವರ್ಷಂಪ್ರತಿ ಒಂದು ದಿವಸವಾದರೂ ಆನಂದವನ್ನು ಸಂತೋಷವನ್ನು ಅನುಭವಿಸಬೇಕು ಎಂಬಂತಹ ಭಾವನೆಯೇ ನನ್ನದು. ಸಾಂಸಾರಿಕವಾಗಿ ನೋಡಿದರೂ ನಾನು ಸಮಾಧಾನಕರವಾದಂತಹ ಮನಸ್ಸಿನಲ್ಲಿ ಆಗಿದ್ದೇನೆ. ಸುಶೀಲ ಎಂಬಳನ್ನು ಕೈ ಹಿಡಿದಿದ್ದೇನೆ. ಅವಳಿಂದ ಸುಕನ್ಯೆ ಎಂಬಂತಹ ಚಂದದ ಮಗಳನ್ನು ಪಡೆದಿದ್ದೇನೆ. ಅವರು ಕೂಡ ಸುಖಿಗಳೇ. ಆದರೆ ಯಾವತ್ತೂ ಕೂಡ ತಿಂದದ್ದನ್ನೇ ತಿನ್ನುವುದು, ನೋಡಿದ್ದನ್ನೇ ನೋಡುವುದು, ಸಂಭ್ರಮಿಸಿದ್ದನ್ನೇ ಸಂಭ್ರಮಿಸುವುದು, ಇದರಲ್ಲಿ ಸ್ವಾರಸ್ಯ ಇಲ್ಲ. ಅದಕ್ಕಾಗಿ ಒಂದು ಆಲೋಚನೆಯನ್ನು ಮಾಡಿದ್ದೇನೆ. ಪ್ರಜೆಗಳೆಲ್ಲರೂ ಕೂಡ ಸಂಭ್ರಮದಿಂದ ನಲಿದಾಡಬೇಕು ಎಂಬಂತಹ ಉದ್ದೇಶವೇ ನನ್ನದು. ಅದಕ್ಕೆ ಬೇಕಾಗಿ ಇಂದ್ರೋತ್ಸವವನ್ನು ಆಚರಿಸಬೇಕು ಎಂಬಂತಹ ನಿರ್ಧಾರವನ್ನು ನಾನು ಮಾಡಿದ್ದೇನೆ. ಸಂಭ್ರಮದಿಂದ ನಲಿಯಬೇಕಿದ್ರೆ ಇಂದ್ರೋತ್ಸವ ಯಾಕೆ? ಪ್ರಜೆಗಳಿಗೆ ಸಂತೋಷ ಮಾತ್ರವಲ್ಲ, ಅದರಲ್ಲಿ ಬಹಳ ಬಹಳ ಪ್ರಯೋಜನ ಆಗುವುದಕ್ಕೆ ಸಾಧ್ಯವಿದೆ. ಮೂರು ಲೋಕದ ಒಡೆಯನಾದಂತಹ ಇಂದ್ರ, ಅಲ್ಲದೆ ಅಷ್ಟದಿಕ್ಪಾಲಕರು, ಇವರನ್ನು ನಾವು ಪೂಜಿಸಿದ್ದಾದರೆ ನಮಗೆ ಪ್ರಪಂಚಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ಅವರೇ ಒದಗಿಸಿಕೊಡುತ್ತಾರೆ. ಸಂದರ್ಭಕ್ಕೆ ಸರಿಯಾಗಿ ಮಳೆ, ಅದರಿಂದಾಗಿ ಆಗುವಂತಹ ಬೆಳೆ ನಮ್ಮವರಿಗೆ ಸಂತೋಷವನ್ನು ಕೊಡುವುದಕ್ಕೆ ಸಾಧ್ಯವಿಲ್ವೇ? ಆದ್ದರಿಂದಲೇ ನಾನು ಆಲೋಚನೆ ಮಾಡಿದ್ದು ಒಂದೇ, ಇಂದ್ರೋತ್ಸವ. ಅದಕ್ಕೆ ಬೇಕಾಗಿಯೇ ಮಂತ್ರೀಶರಿಗೆ ನಾನು ತಿಳಿಸಿದ್ದೇನೆ, ಅಲ್ಲಲ್ಲಿ ಅಯೋಧ್ಯೆಯಲ್ಲಿ ಸಡಗರ ಸಂಭ್ರಮ ನಲಿದಾಡಬೇಕು. ಎಲ್ಲಿ ನೋಡಿದರಲ್ಲಿ ತಳಿರು ತೋರಣಗಳಿಂದ ಅಲಂಕಾರವಾಗಬೇಕು. ಎಲ್ಲಿ ನೋಡಿದರಲ್ಲಿ ಉಣ್ಣುವವರಿಗೆ ತಿನ್ನುವವರಿಗೆ ಬೇಕಾದಂತಹ ಪದಾರ್ಥಗಳನ್ನು ಕೊಡಬೇಕು. ಇಂತಹ ವ್ಯವಸ್ಥೆ ನಮ್ಮಿಂದ ಆಗಬೇಕು ಎಂಬ ಹಾಗೆ ಮಂತ್ರಿಯಲ್ಲಿ ಹೇಳಿದ್ದೇನೆ. ನಾನು ಹೇಳಿದ್ದೇ ತಡ. ಎಲ್ಲ ವ್ಯವಸ್ಥೆಯನ್ನು ಮಾಡುವುದಕ್ಕೆ ನಮ್ಮವರೆಲ್ಲ ಸಿದ್ಧತೆಗಳನ್ನು ಮಾಡುತ್ತಾ ಇದ್ದಾರೆ. ಕೆಲವರೆಲ್ಲ ಈಗಲೇ ಪ್ರಾರಂಭ ಮಾಡಿದ್ದಾರೆ ನಡೆದಾಡುವುದಕ್ಕೆ. ಇದಕ್ಕೆ ಅಯೋಧ್ಯೆಯಲ್ಲಿ ಅಂತಹ ಸಂಭ್ರಮ ಸೃಷ್ಟಿಯಾಗಿದೆ ಎಂಬುದಕ್ಕೆ.
ಆದ್ದರಿಂದಲೇ ನನಗೂ ಕೂಡ ಸಂತೋಷವೇ. ಅದು ಯಾರದ್ದ ನುಡಿದಳು ತನ್ನ
ಯಾವತ್ತೂ ರಾಜಕೀಯ ಕುರಿತಾಗಿ ಯೋಚಿಸುತ್ತಾ ಇರುವವರು ನೀವು. ನನ್ನ ಹತ್ತಿರ ಬರುವುದು ಸ್ವಲ್ಪ ಕಡಿಮೆ ನೀನು ಅಲ್ವೇ? ತಾಯಿಯ ಜೊತೆಯಲ್ಲೇ ಇರುವವಳು. ಏನೋ ಜಿಂಕೆಯ ಮರೆಯಂತೆ ಕುಣಿಯುತ್ತಾ ಕುಣಿಯುತ್ತಾ ಓಡೋಡಿಕೊಂಡು ಬಂದೆಯಲ್ಲ. ಸಮಯ ಯಾವಾಗ ಸಿಗ್ತದೆ ಅಂತ ಕಾಯುತ್ತಾ ಇರುವವಳು ನಾನು. ಹೌದಾ? ನಿಮ್ಮ ಮುಖವನ್ನು ನೋಡದಿದ್ದರೆ ನನಗೆ ಸಮಾಧಾನವೇ ಇಲ್ಲ ನೋಡಿ. ನನಗೂ ಹಾಗೆ. ಅದು ಹಾಗೆ ಅಲ್ವೇ? ನೀನು ನನ್ನ ಹತ್ತಿರ ಒಮ್ಮೆಯಾದರೂ ಬಾರದೇ ಇದ್ರೆ ಬೇಸರ. ಹೆಣ್ಣು ಮಕ್ಕಳಿಗೆ ತಾಯಿಯ ಬಳಿಯಲ್ಲಿ ಎಷ್ಟಿದ್ದರೂ ಅಪ್ಪನ ಮುಖವನ್ನು ಒಂದು ಸಲವಾದರೂ ನೋಡದಿದ್ರೆ ಸಮಾಧಾನವಾಗುವುದಿಲ್ಲ. ತಂದೆಯ ಮೇಲೆ ಅತಿ ಪ್ರೀತಿ ಇರುವುದು ಅಪ್ಪನ ಮೇಲೆ ಅಲ್ವೇ? ಹಾಗಾಗಿ ಎಷ್ಟೊತ್ತಿಗೆ ನಿಮ್ಮಲ್ಲಿ ಮಾತನಾಡುವುದಕ್ಕೆ ಬರಬಹುದು. ಈ ರೀತಿಯಾಗಿ ಯೋಚಿಸುತ್ತಾ ಸಮಯಕ್ಕಾಗಿ ಕಾಯುತ್ತಾ ಇದ್ದವಳು. ಅಪ್ಪ, ವಿಚಾರ ಎಲ್ಲ ತಿಳಿಯಿತು ನನಗೆ. ಏನು ಮಗಳೇ? ನಾಳೆ ಇಂದ್ರೋತ್ಸವ. ಹೌದು. ಆ ಕುರಿತಾಗಿ ಸಂಭ್ರಮಾಚರಣೆಯನ್ನು ನಡೆಸುವುದಕ್ಕೆ ಆಜ್ಞೆ ಮಾಡ್ತಾ ಇದ್ದೀರಿ. ಗೊತ್ತಿಲ್ಲದವರೆಗೆ ಗೊತ್ತು ಮಾಡುವುದಕ್ಕೆ ಬೇಕಾಗಿ ಡಂಗುರವನ್ನು ಹಾಗೆ ಹೇಳಿದ್ದೀರಲ್ಲ. ಈ ವಿಚಾರವನ್ನು ಅರಿತೇ ನಾನು ನಿಮ್ಮ ಬಳಿಗೆ ಬಂದದ್ದು. ಇದರಲ್ಲಿ ನಾನು ಕೂಡ ಪಾಲ್ಗೊಳ್ಳಬೇಕಪ್ಪ. ಇಂದ್ರೋತ್ಸವದಲ್ಲಿ ನನಗೊಂದು ಆಸೆ ಇದೆ ಮಗಳೇ. ಇಂದ್ರೋತ್ಸವದಲ್ಲಿ ನೀನು ಪಾಲುಗೊಳ್ಳಬಾರ್ದು ಅಂತ ನಾನು ಹೇಳಿದ್ದೇನೆ. ಇಲ್ಲ, ಎಲ್ಲಾ ಪ್ರಜೆಗಳಿಗೆ ಇದ್ದದ್ದೇ, ಅರಮನೆಯಲ್ಲಿ ಇರುವವರಿಗೂ ಇದ್ದದ್ದೇ. ಯಾಕೆ? ಪ್ರಪಂಚಕ್ಕೆ ಇದ್ದಂತಹ ಇದು ಸಂಭ್ರಮ. ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಹಾಗೆ ಹೇಳಿದ್ದೀರಿ. ಹೇಳಿದ್ದೇನಲ್ಲ, ಎಲ್ಲರೂ ಸಂತೋಷವನ್ನು ಅನುಭವಿಸಬೇಕು. ನೀನು ಪ್ರತ್ಯೇಕ ಕೇಳುವುದು ಯಾಕೆ? ಪ್ರತ್ಯೇಕ ಕೇಳುವುದಕ್ಕೂ ಕಾರಣವಿದೆ. ಏನದು? ಎಲ್ಲರ ಹಾಗೆ ನಾನಲ್ಲ, ಅದಲ್ಲ, ನಿಮ್ಮ ಪ್ರೀತಿಯ ಮಗಳಲ್ವೇ ನಾನು. ಮುದ್ದಿನ ಮಗಳು. ಯಾವತ್ತೂ ನನಗೆ ಯಾವುದಕ್ಕೂ ಕೊರತೆಯನ್ನು ಮಾಡಿದವರಲ್ಲ. ಅಂಥದ್ದು ಬೇಕು ಇಂಥದ್ದು ಬೇಕು ಅಂತ ನಾನು ಹೇಳಬೇಕೆಂದೇನಿಲ್ಲ. ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ಒದಗಿಸಿಕೊಟ್ಟವರಿದ್ದೀರಿ. ನಿನ್ನನ್ನು ನೋಡಿದಾಗಲೇ ನಿನಗೆ ಏನು ಬೇಕು ಎಂಬುದು ನನಗೆ ಅರ್ಥ ಆಗುತ್ತದೆ. ಆದ್ದರಿಂದ ನಾನು ತಂದು ಕೊಡುತ್ತಿದ್ದೆ. ಯಾವತ್ತೂ ಸಖಿ ವೃಂದದೊಡನೆ ಸುಖವಾಗಿ ಇರುವವಳು ನಾನು. ಹೌದಲ್ಲ? ಆದ್ರೆ ಇವತ್ತು ಆ ಸಖಿಯರನ್ನೆಲ್ಲ ಒಡಗೂಡಿಕೊಂಡು ಒಂದು ತಿರುಗಾಟವನ್ನು ಮಾಡಬೇಕು ಅಂತ ಆಸೆ ಇದೆ. ತಿರುಗಾಟ? ಇಂದ್ರೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತಾದ್ರೆ ಅದಕ್ಕಿಂತ ಮೊದಲಾಗಿ ಒಂದು ವನವಿಹಾರ, ಒಂದು ಜಲಕೇಳಿ, ಇದನ್ನೆಲ್ಲ ಮುಗಿಸಿಕೊಂಡು ಆ ಬಳಿಕ ನಿಮ್ಮನ್ನು ಬಂದು ಕಾಣಬಹುದು, ನಿಮ್ಮ ಜೊತೆಗೂಡಿಕೊಳ್ಳಬಹುದು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಸಣ್ಣ ಮಗುವಲ್ಲ. ಮುದ್ದಿನಾಗ ಸೊಗಡ ಬಾಲಿ ಮುತ್ತಿನ ಹೆಸರು ಯಾಕೆ ನನಗೆ ಇರಿಸಿದ್ದೇನೆ? ಯಾಕಪ್ಪ? ಕನ್ಯೆಯರಲ್ಲಿ ನೀನು ಉನ್ನತ ಮಟ್ಟದವಳು, ಒಳ್ಳೆಯವಳು, ಆದ್ದರಿಂದಲೇ ಸುಕನ್ಯಾ ಎಂಬಂತಹ ಹೆಸರನ್ನಿರಿಸಿದ್ದೇನೆ. ಚಿಕ್ಕವಳಾಗಿರುವಾಗ ನಿನ್ನನ್ನು ಎತ್ತಿಕೊಂಡು ಎಲ್ಲೆಲ್ಲಿಗೆ ಎಲ್ಲ ತಿರುಗಾಟ ಮಾಡಿಕೊಂಡಿದ್ದೆ ನಾನು. ಹೌದು, ಅಷ್ಟೊಂದು ನಿನ್ನಲ್ಲಿ ಪ್ರೀತಿ. ಆದರೆ ಈಗ ನಿನ್ನನ್ನು ಎತ್ತಿ ತಿರುಗುವುದಕ್ಕಾಗುತ್ತದೋ? ಈಗ ಬೆಳೆದು ನಿಂತಿದ್ದು ನಿಮ್ಮ ಹೆಗಲೆತ್ತರಕ್ಕೆ ಬೆಳೆದಿದ್ದೇನೆ. ಸಣ್ಣ ಮಗುವಲ್ಲ, ಅಲ್ಲ ಬೆಳೆದಿದ್ದಿ ಹೆಗಲೆತ್ತರಕ್ಕೆ. ಮತ್ತೆ ನನ್ನಿಂದಲೂ ಉದ್ದ ಬೆಳೆದಿದ್ದಿ, ನೀನು ಎತ್ತರವಾಗಿದ್ದೀಯಾ. ಆ ರೀತಿಯಾಗಿ ನೋಡಿಕೊಂಡು ಬಂದಿದ್ದೀರಿ ನೀವು. ನಿನ್ನನ್ನು ಈಗ ಎತ್ತಿಕೊಂಡು ಹೋಗುವುದಕ್ಕೆ ನನಗೆ ಸಾಧ್ಯವಿಲ್ಲ. ಕಷ್ಟ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ಆದ್ರೆ ಅಭಿಪ್ರಾಯವನ್ನು ನೀನು ಹೇಳಿದೆಯಲ್ಲ, ಆ ಬಗ್ಗೆ ಆಲೋಚನೆ ಮಾಡುವುದು. ಹೆಣ್ಮಕ್ಕಳು ಯುವತಿಯರಾದ ಮೇಲೆ ಯಾವತ್ತೂ ಕೂಡ ತಿರುಗಾಟಕ್ಕೆ ಕಳುಹಿಸಬಾರದು. ಇದು ಹಿರಿಯವರು ಹೇಳಿದ್ದಾರೆ.
ಹಾಗಂತ ನಾನು ಎಲ್ಲೆಲ್ಲಿಯೂ ತಿರುಗಾಟಕ್ಕೆ ಹೋಗುದಲ್ಲ, ಎಲ್ಲಿಗಾದರೂ ನಮ್ಮದೇ ಉಪವನಕ್ಕೆ ಹೋಗುದಲ್ವೇ? ಆದ್ರೆ ಏನು ಮಾಡೋಣ, ನಿನ್ನನ್ನು ಕಳುಹಿಸದೆ ನನಗೆ ಮನಸ್ಸು. ನಾನು ಒರುಳೆ ಹೋಗುವುದಲ್ಲ, ಸಖ್ಯರ ಕೂಡ ನನ್ನ ಗೆಳತಿಯರಿದ್ದಾರೆ, ಅವರನ್ನು ಕೂಡಿಕೊಂಡೇ ಹೋಗುವುದು. ಜೊತೆಯಲ್ಲಿಯೇ ನೀನು ಹೋಗುವುದು ಹೌದು, ಆದಷ್ಟು ಬೇಗ ಮಾತ್ರ ಬರಬೇಕು. ಆದೀತು, ಅಲ್ಲೇ ತಿರುಗಾಟ ಮಾಡಿಕೊಂಡೇ ಇರುವುದು. ಇಲ್ಲ ಇಲ್ಲ, ಈಗ ಹೋದ್ರೆ ಸಂಜೆಯಾಗುವುದಕ್ಕೆ ಮೊದಲು ನಮ್ಮ ಅರಮನೆಯನ್ನು ನೀನು ಸೇರಬೇಕು. ಖಂಡಿತ. ಹಾಗೆ ನೀನು ಹೋಗಿ ಬರುವುದಾದ್ರೆ ನನ್ನ ಅಭ್ಯಂತರ ಇಲ್ಲ. ಆದೀತಪ್ಪ, ಸಖಿಯರನ್ನು ಕೂಡ ಜೊತೆಯಲ್ಲಿ ಸೇರಿಸಿಕೊಂಡು ಹೋಗ್ತೀಯ, ಕೂಡಿಕೊಂಡೇ ಹೋಗ್ತೀನಿ. ಆದಷ್ಟು ಬೇಗ ಜಾಗ್ರತೆಯನ್ನು ಮಾಡಬೇಕು, ಗೊತ್ತಾಯ್ತಲ್ಲ? ಜಾಗರೂಕಳಾಗಿ ಯಾವುದನ್ನೆಲ್ಲ ನೋಡುವುದಕ್ಕಿದೆಯೋ ಅದನ್ನೆಲ್ಲ ನೋಡಿಕೊಂಡು ಆದಷ್ಟು ಬೇಗ ಬರಬೇಕು. ಆದೀತು ಸುಕನ್ಯಾ. ಓ, ಇಷ್ಟರವರೆಗೆ ನಿಮ್ಮ ಮಾತಿಗೆ ತಪ್ಪಿದವಳಲ್ಲ ನಾನು. ಸಂಸ್ಕಾರ ಅಂದ್ರೆ ಏನು ಅನ್ನೋದನ್ನು ಕಲಿಸಿಕೊಟ್ಟವರಲ್ವೇ ನೀವು? ಹೌದಲ್ಲ, ಅದು ನಿನ್ನಲ್ಲಿ ಇದೆ ಎಂಬುದು ಕೂಡ ನನಗೆ ಗೊತ್ತುಂಟು. ನಿನ್ನ ತಾಯಿಯನ್ನು ಕಡಿಮೆಯೋ ಸುಶೀಲ ಶೀಲವತಿ ಅವಳು, ಅವಳಲ್ಲಿ ಇರುವಂತಹ ಗುಣವನ್ನೆಲ್ಲ ನಿನಗೆ ಧಾರೆ ಎರೆದು ಕೊಟ್ಟಿದ್ದಾರೆ. ಮತ್ತೆ ಮೊದಲ ಗುರುಗಳೇ ನೀವು ನನಗೆ. ಮಕ್ಕಳಿಗೆ ಯಾರು ಮೊದಲ ಪಾಠಶಾಲೆ? ತಂದೆ ತಾಯಿಯರು. ತಾಯಿ ತೊಡೆಗೆ ಮಕ್ಕಳಿಗೆ ಮೊದಲ ಪಾಠಶಾಲೆ ತಾಯಿ ಹೇಳಿಕೊಟ್ಟಿದ್ದಾಳೆ ಎಂಬುದು ನನಗೂ ಗೊತ್ತು. ಆದ್ದರಿಂದ ಜಾಗ್ರತೆಯನ್ನು ಹೇಳಬೇಕಾದ್ದು ನನ್ನ ಕರ್ತವ್ಯ. ಆದ್ದರಿಂದ ಹೇಳಿದ್ದೇನೆ, ನೀನು ವನವಿಹಾರಕ್ಕೆ ಹೋದಲ್ಲಿ ಅಲ್ಲಿ ಎಲ್ಲ ಸಂಭ್ರಮಾಚರಣೆಗಳೆಲ್ಲ ನಡೆಯುತ್ತಾ ಇದೆ. ಅದನ್ನೇ ನೋಡುತ್ತಾ ನೋಡುತ್ತಾ ಸಂತೋಷವನ್ನು ಅನುಭವಿಸುತ್ತಾ ಅಲ್ಲಿಯೇ ನೀನು ಉಳಿಯಬಾರದು ಎಂಬುದರಿಂದ ಹೇಳಿದ್ದೇನೆ. ಇಲ್ಲ ಇಲ್ಲ, ನಾನು ಕಳುಹಿಸಿದ್ದೇನೆ, ಬರುವುದಕ್ಕೆ ಹೇಳಿದ್ದೇನೆ ಎಂಬಂತಹ ಜ್ಞಾಪಕ ನಿನ್ನಲ್ಲಿ ಇರಲಿ. ಖಂಡಿತ ಇದಲ್ಲ, ಆದಷ್ಟು ಬೇಗ ತಿರುಗಾಟ ಮಾಡಿ ಬನ್ನಿ. ನಾ ಹೋಗಿ ಬರ್ತೇನೆ. ಅಪ್ಪನಿಂದ ಒಂದು ಅಪ್ಪಣೆ ಸಿಕ್ಕಿತು ನನಗೆ. ಇದೇ ಬೇಕಾದದ್ದು, ಸಿಕ್ತದೋ ಇಲ್ಲವೋ ಎನ್ನುವಂತಹ ಒಂದು ಹೆದರಿಕೆ ಇತ್ತು ನನಗೆ. ಆದ್ರೆ ನನಗೆ ಬೇಡ ಅಂತ ಹೇಳುವವರಲ್ಲ, ಅತಿಯಾದಂತಹ ಪ್ರೀತಿ ನನ್ನಲ್ಲಿ ಅವರಿಗೆ. ಇನ್ನು ತಡ ಮಾಡುವುದು ಯಾಕೆ? ಈ ಸಖ್ಯರೆಲ್ಲಿದ್ದಾರಪ್ಪ? ಓ ಗೆಳತಿಯರೇ, ಎಲ್ಲಿದ್ದೀರಿ ನೀವು? ಹೀಗೆ ಬಂದ್ರೆ
ಈ ರೀತಿಯಾಗಿ ಶೃಂಗರಿಸಿಕೊಂಡು ಹೊರಡುವ ಕಾರಣವಿದೆ. ನಾಳಿನ ಇಂದ್ರೋತ್ಸವದಲ್ಲಿ ನಾನು ಕೂಡ ಪಾಲ್ಗೊಳ್ಳುತ್ತೇನೆ ಎನ್ನುವ ಹಾಗೆ ಅಪ್ಪನಲ್ಲಿ ಹೇಳಿದ್ದೇನೆ. ಅಪ್ಪನಿಂದ ಅಪ್ಪಣೆಯೂ ಸಿಕ್ಕಿದೆ. ಮಾತ್ರವಲ್ಲ, ಗೆಳತಿಯರಾದಂತಹ ನಿಮ್ಮನ್ನು ಜೊತೆಗೂಡಿ ಒಂದು ವನವಿಹಾರ, ಒಂದು ಜಲಕ್ರೀಡೆಯನ್ನು ಮುಗಿಸಬೇಕು ಎನ್ನುವ ಹಾಗೆ ತೀರ್ಮಾನಿಸಿಕೊಂಡೇ ಹೊರಟವಳು. ಏನೇ ಬರ್ತೀಯ ನನ್ನ ಜೊತೆಗೆ? ಗೆಳತಿ, ರವಿ ಇರದ ಬಾನು, ಸಿಹಿ ಇರದ ಜೇನು, ಅಬ್ಬಬ್ಬಾ, ಇರದೆ ನಾನು, ನಾನಿರದೆ ನೀನು ಇರೋದಕ್ಕೆ ಸಾಧ್ಯವೇ? ಏನೇ ಕವನ ಕಲಿತಿದ್ದೀರಿ ನೀನು? ಅದು ಹಾಗೇನೆ. ಯಾರು ಹೇಳಿಕೊಟ್ಟದ್ದೇ? ನನ್ನ ಜೊತೆ ಸೇರಿದ್ರೆ ಕಲೀಲೇಬೇಕಲ್ಲ. ನಾನು ಹೇಳುವಾಗ ನೀನು ಕದ್ದು ಕಿವಿಗೊಂಡದ್ದೇ? ಹೌದಾ? ಹೌದಪ್ಪ. ನಾನು ಯಾರಿಗೂ ಗೊತ್ತಾಗಬಾರ್ದು ಅಂತ ಒಬ್ಬಳೇ ಇರುವಾಗ ಹೇಳುವುದನ್ನು. ಹೌದೇನೆ? ನೀನು ಬರ್ತೀಯಾ? ಸದಾ ಸಿದ್ಧ. ಇವಳನ್ನು ನೋಡುವಾಗ್ಲೇ ಗೊತ್ತಾಗ್ತದೆ ನನ್ನನ್ನು ಬಿಟ್ಟಿರುವುದೇ ಇಲ್ಲ. ಅವಳು ಮಾತು ಕಡಿಮೆ ಆದ್ರೂ ನನ್ನ ಜೊತೆಗೆ ಬರ್ತಾಳೆ. ಮಾತು ಕಡಿಮೆ, ಕೆಲಸವೂ ಹೆಚ್ಚು. ಹೌದಪ್ಪ, ದುಡಿಮೆ ಹೆಚ್ಚು ಮಾಡ್ತಾಳೆ ಅಂತ ಕಾಣ್ತದೆ. ಇರ್ಲಿ ಬಿಡು, ತಡ ಮಾಡುವುದಲ್ಲ, ಎಲ್ಲರ ಜೊತೆಯಾಗಿ ಉಪವನಗಳಿಗೆ ನಡೆಯೋಣ.
ಎಷ್ಟು ನೀರಾಟವಾಡುವುದು. ನೀವು ಎಲ್ಲಿಂದ ಹೋಗಿ ಎಲ್ಲಿ ಬರ್ತಿರ್ತಲೇ ಸಮಯ ಉಂಟು. ಹೌದು, ಮೂಗಿಯಲ್ಲಿ ನೀರು ಹೋಗ್ತದೆ, ಹೇಗೆ ಆಡುವುದಂತ ಬೇಕಲ್ಲ. ನನಗೆ ಕೆಮ್ಮು ಬರ್ತದೆ, ಅದಲ್ಲದೆ ನೀರಿನಲ್ಲಿ ಬಿದ್ದರೆ ಕೆಮ್ಮು ಬರುವುದು ಸಾಮಾನ್ಯ. ನನಗೆ ಬಂತ ಕೆಮ್ಮು. ನನಗೆ ಕೆಮ್ಮು ಬಂತು ಅಂದ್ರೆ ಮತ್ತೆ ಕಡಿಮೆ ಆಗುವುದೇ ಇಲ್ಲ, ಮಾತನಾಡುವುದಕ್ಕಾಗುವುದಿಲ್ಲ. ಎಷ್ಟು ಕಷ್ಟ ಆಗ್ತದೆ ಗೊತ್ತಿದೆ ನಿನಗೆ. ನಿನಗೇನು ಸ್ವರ ಹೋಗುವುದೇ ಇಲ್ಲ, ನನ್ನ ಸ್ವರ ಹಾಗಾದ್ರೆ ಸ್ವರ ಹೋಗ್ಬೇಕಂತ ಹಾಗಲ್ವೇ? ಅಷ್ಟು ಇಂಪಾದ ಸ್ವರದಿಂದ ಕೇಳೋದಕ್ಕೆ ಎಷ್ಟು ಇಂಪಾಗ್ತದೆ ಗೊತ್ತಿದ್ದ. ನೀನು ಮಾತನಾಡೋದು ಅಂತ ಹೇಳಿದೆ, ಅದು ಹೇಗೆ ಹೇಗೆ ಸಿನಿಮರಿ ಮಾತನಾಡಿದ ಹಾಗೆ. ಜಾಸ್ತಿ ಹೊಗಡ್ಬೇಡಿ ನನ್ನನ್ನು. ಏನು ನನಗೆ ಒಂಥರ ನೋಡು ನೋಡು ತಲೆಯಲ್ಲಿ ಕೋಡು ಬಂದಿದೆಯೇನು ನಿನಗೆ? ಕೋಡಲ್ಲ, ಮತ್ತೆ ಅದು ಹೊಗಳಿದ್ದಕ್ಕೆ ಕೋಡು ಬಂತ. ಈಗೆಲ್ಲ ಹಾಗೆ. ಹೌದಾ? ನನಗೆ ಕಾಲಕ್ಕೆ ತಕ್ಕಂತೆ ನಾವು ಕೂಡ ಬದಲಾಗ್ಬೇಕಪ್ಪ. ಹೌದಾ? ನನ್ನ ಹೇಳವೇಲಿ ಹೀಗೆಲ್ಲ ಇರ್ಲಿಲ್ಲ. ನನಗೆ ಹಾಗೆ ಅಭ್ಯಾಸ ಇಲ್ಲ ಅಂತ. ಆದಿತ್ಯ ಯೋಚಿಸುವುದಲ್ಲ, ಜಲಕೇಳಿಯೇನೋ ಆಯ್ತು, ಆದ್ರೆ ಅಷ್ಟಕ್ಕೆ ಮುಗಿತದ. ಇನ್ನೊಂದು ಆಸೆ ಉಂಟು ನನಗೆ. ಹೂ ಕೊಯ್ಬೇಕು, ಮಾಲೆ ಮಾಡಬೇಕು, ಅದನ್ನು ಮುಡಿದುಕೊಳ್ಬೇಕು, ಅದಲ್ಲೇ ನಾನು ಸಂತೋಷವನ್ನು ಅನುಭವಿಸಬೇಕು. ಹಾಗಾಗಿ ಹೂ ಕೊಯ್ಯುವುದು. ಹೌದು, ನಿನಗೆ ಯಾವ ಹೂ ಆದಿತ್ಯ? ನನಗೆ ಮಲ್ಲಿಗೆ. ಮಲ್ಲಿಗೆ ಮೆಲ್ಲಗೆ ಕೊಯ್ಬೇಕಾಯ್ತಾ? ನಿನಗೆ ಯಾವ್ದಾದಿತ್ತೆ? ಸಂಪಿಗೆ ಮರದ ಹಸಿರೆಲೆ ಮೇಲೆ. ಎಂತದ್ದು ಎಲ್ಲ ನಿನ್ನ ಹಾಡಿನಲ್ಲಿಯ? ನನಗೆ ಸಂಪಿಗೆ ಕೊಯ್ಯುವುದೇ. ಹೌದಪ್ಪ. ಏನದು ಕೆಳಗೆ ಸಿಗ್ತದೆ ನಿನಗೆ? ಮರ ಹತ್ತಬೇಕು. ಯಾರು? ಅಲ್ಲ, ಇವಳು ಮರ ಹತ್ತಬೇಕು ಅಂತಿಲ್ಲ, ಕೈ ಮೇಲೆ ಮಾಡಿದ್ರೆ ಸಾಕು. ಆದ್ರೆ ದೊಡ್ಡ ಮರ ಅಂತಂದ್ರೆ ಮೇಲೆ ಹತ್ತಬೇಕು. ಹತ್ತುವುದು ಬೇಡ ಅಂತ ಹೇಳುವುದಲ್ಲ, ಕೆಳಗೆ ಯಾರಾದ್ರೂ ಇದ್ದಾರ ಎಂದು ಹಾಗೆ ಪರಿಜ್ಞಾನ ಬೇಕು ನಿನಗೆ. ಗಂಡಸರು ಯಾರಾದ್ರೂ ಇರುವಾಗ ಹತ್ತಬಾರದು ಅಂತ. ಮತ್ತೆ ನಾವಿರುವಾಗ ಅದೇ ಅಡ್ಡಿ ಇಲ್ಲ. ಆದೀತು, ಜಾಗ್ರತೆ. ಇದು ನನಗೆ ಯಾವ ಹೂ ಸಿಗ್ತದೆ ಅಂತ ಅನಿಸುತ್ತಾ ಮುಂದೆ ಹೋಗೋಣ. ಮಾಲೆ ಮಾಡಿದ್ಯಾ? ಇನ್ನು ಮಾಡ್ಬೇಕಷ್ಟೇ. ಬೇಗ ಬೇಗ ಮಾಲೆ ಮಾಡಿ ಮುಡಿದುಕೊಳ್ಬೇಕು. ನೋಡು ನೋಡು, ಬೇಗ ತಡ ಆಯ್ತು, ಮತ್ತೆ ಅಪ್ಪ ಬೈತಾರೆ ನನಗೆ. ಏನಾಗಲಿಲ್ಲ ಇವಳು. ಸರಿ ಆದೀತು, ಇನ್ನು ಸ್ವಲ್ಪ ಮುಂದೆ ಹೋಗುವ, ಆಯ್ತು, ತಿರುಗಾಡಿಕೊಂಡು ಹೋಗುವ. ಅದೇನು ಕಾಣ್ತಾ ಇರೋದು ಮರದ ಮೇಲೆ? ಮಗುಗಳ ಆ ಕಡೆ ಈ ಕಡೆ ಹೋಗು ನಾವು. ಆಡುವುದು ಬೆಳೆದು ನೋಡು ನೋಡಿಲಿ ನೋಡಿದ ಸರಿಯಾಗಿ.
ನಾವು ಸುತ್ತಾಡಿಕೊಂಡು ಹೊರಟದ್ದು ಹೌದಾ? ಹೌದು. ಸುತ್ತಾಡಿಕೊಂಡು ಬರುವಾಗ ಏನೇ ಅದು ಕಾಡ್ತಾ ಇರೋದು? ಹುತ್ತಲ್ವೇನೇದು? ಪುರುಷದ ಆಕೃತಿಯಲ್ಲಿದೆ ಅದು ಅಲ್ವೇ? ಹಾಗಾದ್ರೆ ಅದನ್ನು ನೋಡ್ಬೇಕು ನನಗೆ. ನಾನು ನೋಡಿ ಬರ್ತೇನೆ. ನೋಡಿ ಇದೇ ಸ್ವಲ್ಪ ಏನು ನಿಮ್ಮದೇ ಸ್ವಲ್ಪ ನಿಲ್ಲಿ ನೀವು. ನನಗೆ ನೋಡ್ಬೇಕನ್ನೋದು ಸರಿಯಾಗಿ ಸ್ವಲ್ಪ ಇದೇ ಗೆಳತಿ. ಅಷ್ಟು ಆಕರ್ಷಣೀಯ ಕಿಂಡಿ ಕಾಣ್ತಾ ಇದೆ. ಆ ಕಿಂಡಿಯನ್ನು ಸರಿಯಾಗಿ ನೋಡಿದ್ದೀರಿ? ಕಿಂಡಿಯಿಂದ ಒಳಗಡೆಯಿಂದ ಮಿನುಗು ಬೆಳಕು ಕಾಣ್ತಾ ಇದೆ. ಹೀಗೆ ಅದು ಮಿನುಗು ಹುಳಗಳಿರ್ಬೇಕು. ಎರಡು ಜೋಡಲ್ಲ ಜೋಡಿ ಮಿನುಗು ಹುಳಗಳು ಕಾಣ್ತಾ ಇದೆ. ಎಷ್ಟು ಚಂದವಾಗಿ ಮಿನುಗ್ತಾ ಇದೆ. ಹೌದು, ಚಂದ. ಅದನ್ನು ಕಾಣುವಾಗ ನನಗೆ ಏನೋ ಒಂದು ಕುತೂಹಲ ಆಗ್ತಾ ಇದೆ. ಹತ್ತಿರ ಹೋಗಿ ನೋಡ್ಬೇಕು. ನಾನು ನೋಡಿ ಬರ್ತೇನೆ ಆಯ್ತಾ? ನೋಡಿ ಗೆಳತಿ, ಎಂತದ್ದೇ ನಿನ್ನದು? ನನ್ನ ಮಾತನ್ನು ಸ್ವಲ್ಪ ಕೇಳಿ. ಏನು ನಿನ್ನದೀಗ? ನಾನೀಗ ಅವಸರದಲ್ಲಿದ್ದೆ. ಅವಳದು ಬೇರೆ. ಏನಾಗಬೇಕಿದೆ ನಿನಗೆ? ಸ್ವಲ್ಪ ಹುತ್ತವನ್ನು ಸರಿಯಾಗಿ ಗಮನಿಸಂತ. ಏನದು ಹುತ್ತ ಅಲ್ವೇ? ಪುರುಷದಾಕೃತಿಯ ಹುತ್ತ. ಆ ಹುತ್ತದಕ್ಕೆ ಯಾರಾದರೂ ಹತ್ತಿರ ಹೋಗ್ತಾರೆ? ಏನು ಹೋಗದೆ? ಸ್ವಲ್ಪ ಯೋಚಿಸಿ ನೋಡು. ಏನಾಗ್ತದೆ ಅಂತ ಬೇಕಲ್ಲ ಈಗ? ಅದರಲ್ಲಿ ಹಾವುಗಳಿರುತ್ತದೆ. ಹಾವುಗಳು? ಹುತ್ತದಲ್ಲಿ ಹಾವುಗಳು ನಿನ್ನ ತಲೆಯಲ್ಲಿರುವುದೇನೆ? ಹಾಗಲ್ವೇ? ಮತ್ತೆ ದೊಡ್ಡ ದೊಡ್ಡ ಗಾತ್ರದ ಹಾವುಗಳಿರ್ತದೆ. ವಿಷಭರಿತವಾದಂತಹ ಹಾವುಗಳು ಇರ್ತದೆ. ಅಷ್ಟೇ ಅಲ್ಲ, ಕೆಲವೊಂದು ಹುತ್ತದಲ್ಲಿ ಪ್ರೇತಗಳು, ಭೂತಗಳು, ಪಿಶಾಚಿಗಳು ಇರ್ತದಂತೆ. ಹೌದೇ? ಹಾಗಾಗಿ ಏನು ನನಗೆ ಗೊತ್ತೇ ಇಲ್ಲ. ಇವಳು ಹೇಳಿ ಆಗಬೇಕು. ನಿನ್ನಲ್ಲಿ ಒಂದು ಭಿನ್ನಹ. ಏನು? ಆ ಹುತ್ತದ ಬಳಿಗೆ ನೀನು ಹೋಗುದು ಬೇಡ. ಹುತ್ತದ ಬಳಿಗೆ ಹೋದ್ರೆ ಅಪಾಯ ಕಟ್ಟಿ ನನಗೆ ಅಪಾಯ. ನಾನು ಯಾರು ಗೊತ್ತಿದೆ ನಿನಗೆ? ಕ್ಷತ್ರಿಯ ಜಾತಿ ನಾನು. ನನಗೆ ಏತರ ಭಯ ಅಂತ ಬೇಕಲ್ಲ. ಅದೆಲ್ಲ ಬಿಡಿ. ನನಗೆ ನೋಡ್ಲೇಬೇಕು ಅಂತ ಹೇಳಿದ್ರೆ ನೋಡ್ಲೇಬೇಕು. ನೋಡದೆ ಇರುವವಳು ನಾನಲ್ಲ. ಹಾಗಾಗಿ ಆ ಹುತ್ತದ ಒಳಗೆ ಏನಿದೆ, ಆ ಕಿಂಡಿಯಲ್ಲಿ ಏನು ಮಿನುಗು, ಎಲ್ಲವನ್ನು ನಾನು ನೋಡ್ಬೇಕು. ಹತ್ತಿರ ಹೋಗಿ ನೋಡಿ ಬರ್ತೀನಿ ಆಯ್ತಾ? ಗೆಳತಿ, ಅದು ಮಿನುಗುಳವೇ? ಎಷ್ಟು ಚಂದವಾಗಿ ಮಿನುಗ್ತ. ಸರಿ, ಇದಕ್ಕೊಂದು ಉಪಾಯ ಮಾಡ್ಲೇಬೇಕು ನಾನು. ಅದು ಏನು ಅಂತ ಹೊರಗಿನಿಂದ ನೋಡಿದ್ರೆ ಸಾಕಾಗುದಿಲ್ಲ. ಒಳಗೆ ಏನಿದೆ ಅಂತ ಸರಿಯಾಗಿ ತಿಳಿಬೇಕು ಅಂತ ಆದ್ರೆ ಆ ಕಿಂಡಿಯಲ್ಲಿ ಅದಕ್ಕೆ ಚುಚ್ಚಬೇಕು. ಏನಿದೆ ಚುಚ್ಚುವುದಕ್ಕೆ? ದರ್ಬೆ ಕಟ್ಟಿ ಇದರಲ್ಲಿ ಚುಚ್ಚಿದ್ರೆ ಹೇಗೆ? ನೋಡೋಣ, ಚುಚ್ಚಿ ನೋಡ್ತೇನೆ ಆಯ್ತಾ? ಏನಾಗಿ ಹೋಯಿತು ಗೆಳತಿ, ಏನಾಗಿ ಹೋಯಿತು? ನೀವು ಎಷ್ಟು ಸಾರಿ ಬೇಡ ಬೇಡ ಅಪಾಯ ಬರ್ತದೆ ಎಂದು ಹಾಗೆ ಹೇಳಿದರು ಕೂಡ ನಿಮ್ಮ ಮಾತನ್ನು ಕೇಳದೆ ಕಿಂಡಿಯ ಒಳಗೆ ಚುಚ್ಚಿದವಳು ನಾನು. ಪರಿಣಾಮವಾಗಿ ರಕ್ತ ಸೋರ್ತಾ ಇದೆ. ಅಯ್ಯೋ, ಏನಾಗಿ ಹೋಯಿತು? ಕಟ ಮತಿಹೀನರಾಗಿ ವರ್ತಿಸಿ ಬಿಟ್ಟೆ ನಾನು. ಮತಿಹೀನರಾಗಿ ವರ್ತಿಸಿ ಬಿಟ್ಟೆ. ಇನ್ನೇನು ಮಾಡುವುದೇ? ಧಾರಾಕಾರವಾಗಿ ರಕ್ತ ಸೋರ್ತಾ ಇದೆ. ಇದರಿಂದ ನಮ್ಮ ಪಾಲಿಗೆ ಕೆಡುಕುಂಟಾಗ್ತದೆಯೋ ಏನು? ನನಗೆ ಭಯವಾಗ್ತದೆ. ಎಷ್ಟು ಬಾರಿ ಹೇಳಿದರೂ ನೀನು ಕೇಳಲೇ ಇಲ್ಲ. ಆದರೆ ಅಪಾಯವನ್ನು ಉಪಾಯದಿಂದಲೇ ಎದುರಿಸಬೇಕು ಎಂಬುದಾಗಿ ನೀನೇ ಹೇಳಿದ್ದು ನಮಗೆ.
ಈಗ ಉಪಾಯದಿಂದಲೇ ಅಪಾಯವನ್ನು ತಪ್ಪಿಸಬೇಕು ಗೆಳತಿ. ಏನು ಉಪಾಯವನ್ನು ಮಾಡುವುದೇ? ಇನ್ನು ನಮಗೆ ಇದರಿಂದ ಪಾರಾಗುವುದಕ್ಕೆ ಏನು ಅವಕಾಶವಿದೆಯೇ? ಗೆಳತಿಯರೇ, ಈ ವಿಚಾರ ತಿಳಿದಿರುವುದು ನಮಗೆ ಮಾತ್ರ, ಇನ್ಯಾರಿಗೂ ತಿಳಿದಿಲ್ಲ. ಹಾಗಿರುವಾಗ ಆದಷ್ಟು ಬೇಗ ನಾವು ಅರಮನೆಯನ್ನು ಸೇರಿಕೊಳ್ಳಬೇಕು. ಮಾತ್ರವಲ್ಲ, ನೀವಿನ್ನ ಅಲ್ಲಿ ಹೋಗಿ ಬಾಯಿ ಬಿಡಬಾರ್ದು. ಈರುವರು ಬಾಯಿ ಮುಚ್ಚಿಕೊಂಡೇ ಇರಬೇಕು, ಮಾತನಾಡಬಾರ್ದು. ಈ ವಿಚಾರವನ್ನು ಯಾರಲ್ಲಿ ತಿಳಿಸಬಾರ್ದು. ಆದಷ್ಟು ಬೇಗ ಪುರವನ್ನು ಸೇರಿಕೊಳ್ಳಲು ಹೋಗೋಣ. ಸಂಗಡಗಳ ದಂಡಿಗೆಲು ಬಾರದಯ್ಯ, ಸಂಗಡಗಳ ದಂಡಿಗೆಲು ಬಾರದಯ್ಯ, ಉಬ್ಬಸವೇರುಡಿದೆ ಉದರಕ್ಕೆ ಉಬ್ಬರವಡೋದಿದೆ ಮಬ್ಬಾಗುತ್ತಿದೆ ದಿಟ್ಟಿಯ ಮಬ್ಬಾಗ ಮಬ್ಬಾಗುತ್ತಿದೆ ದಿಟ್ಟಿಯ ಮಬ್ಬ ಉತ್ಪಾದನೆ ದುಪ್ಪರದಿಂದಿಗದ ಬಿಬ್ಬಗಿಗಿರಲಿಲ್ಲ ಒಡೆಯರಿಲ್ಲ ಏನಾಯ್ತು ನಿಮಗೆ? ಹೊಟ್ಟೆ ಎಲ್ಲ ಉಬ್ಬೆ ಇರ್ತದೆ, ನೋವು, ರೋಗದ ಬಾಧೆ ತಂದಿದ್ದಾನಾಗಿ ಹೀಗಾಯಿತೆ. ನಿನ್ನೆವರೆಗೆ ಏನಿರ್ಲಿಲ್ಲ, ಇವತ್ತು ಬೆಳಿಗ್ಗೆ ಹೊಟ್ಟೆ ತಾನಾಗಿಯೇ ದೊಡ್ಡದಾಗ್ತಾ ಉಂಟು. ವ್ಯತ್ಯಾಸವೋ ಏನು? ಇಲ್ಲ ರಾಯರೇ, ಎಲ್ಲರಿಗೂ ಅಂಟಿದ ರೋಗ. ಅಂತಹ ಆಹಾರ ನಮ್ಮವರು ಕೊಡುವುದಕ್ಕೆ ಸಾಧ್ಯವೇ? ನನಗಾದ್ರೆ ಇಂತಹ ರೋಗ ನಿಮಗೆ ಅಡಸಿದೆ ಅನ್ನುವಾಗ ಏನೋ ದೋಷ ಇರಬೇಕು. ಹೋಗಿ ಆ ಬಗ್ಗೆ ನಾನು ವಿಚಾರಿಸುತ್ತೇನೆ. ಈ ಬರಿಗಳು ಅತಿದೈಗಳು ವಿಲಾಪಿಸಲು ಬೆರಗಾಗಿ ಯಾಕೆ ಹೀಗಾಗಿ ಮತ ಹುಬರಾಗರಗರಲಿ ದೈವಜ್ಞರಲ್ಲಿ ಬೆರೆಗೊಂಡ ದೈವಜ್ಞರಲ್ಲಿ ಬೆರೆಗೊಂಡ ತಾನಾಗಿಯೇ ಇಂತಹ ವ್ಯತ್ಯಾಸ ಆಗಿದೆ ಅನ್ನುವಾಗ ಏನೋ ದೋಷ ಇರಬೇಕು. ಯಾವ ದೋಷ ಎಂಬುದನ್ನು ತಿಳಿಯುವುದಕ್ಕೆ ನನ್ನಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾವತ್ತೂ ಕೂಡ ಕೊಡುವಂತಹ ಆಹಾರ, ತಿನ್ನುವಂತಹ ಆಹಾರ, ಅದರಲ್ಲಿ ಯಾವ ದೋಷವೂ ಬರಬಾರದು, ದೋಷವೂ ಇರಬಾರದು ಎಂಬಂತಹ ಕಟ್ಟಪ್ಪಣೆಯನ್ನು ಕೊಟ್ಟವ ನಾನು. ನಮ್ಮವರು ಖಂಡಿತವಾಗಿಯೂ ವಿಷಾಹಾರವನ್ನು ಬಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಯಾಕೆ ಹೀಗಾಯಿತು? ಇದನ್ನು ತಿಳಿಯುವುದು ಹೇಗೆ? ಓ, ವೇದಜ್ಞರಿದ್ದಾರೆ, ಅವರಿಗೆ ಎಲ್ಲ ವಿಷಯವನ್ನು ಕೂಡ ಹೇಳುವಂತಹ ಸಾಮರ್ಥ್ಯ ಇದೆ. ಅವರಲ್ಲಿ ಕೇಳಿದರೆ ಸರಿಯಾದಂತಹ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯವಿದೆ. ಯಾರಲ್ಲಿ? ಆ ವೇದಜ್ಞರನ್ನು ವರ ಹೇಳಿ. ಬ್ರಾಹ್ಮಣೋತ್ತಮರೇ, ನಮೋ ನಮಃ. ವಂದಿಸಿಕೊಂಡಿದ್ದೇನೆ. ಒಂದು 4 ಜನ ಬಂದ್ರು, ಶೀಘ್ರಾತಿ ಶೀಘ್ರವಾಗಿ ಅರಮನೆಗೆ ಬರ್ಬೇಕಂತ ಹೇಳಿ. ವಿಷಯ ಗೊತ್ತಾಗ್ಲಿಲ್ಲ. ಇದು ದೈವಜ್ಞರ ಅಗತ್ಯವಿತ್ತ? ಹೌದು, ಅವಸರವಾಗಿ ಕರೆಯುವುದಕ್ಕೆ ಘನವಾದಂತಹ ಕಾರಣ ಇದೆ ಸ್ವಾಮಿ. ಎಲ್ಲರೂ ಕೂಡ ಇಂದ್ರೋತ್ಸವದಲ್ಲಿ ಭಾಗಿಗಳಾಗಿದ್ದಾರೆ, ಸಂತೋಷದಲ್ಲಿ ನಲಿದಾಡುತ್ತಾ ಇದ್ದಾರೆ. ನನಗೂ ಕೂಡ ಬಹಳ ಸಂತೋಷವೇ ಇತ್ತು. ಆದರೆ ಏನು ಮಾಡೋಣ, ಈ ಸಂದರ್ಭದಲ್ಲಿ ಬಂದಂತಹ ನಮ್ಮವರು ಹೇಳಿದ ಮಾತನ್ನು ಕೇಳುವಾಗ ಸಿಡಿಲಡಗಿದಂತಹ ನೋವಾಗುತ್ತಾ ಇದೆ ಸ್ವಾಮಿ. ಎಂತ ಇಂದ್ರೋತ್ಸವ ನಿಲ್ಲಿಸುವುದಲ್ಲ, ನಮ್ಮವರಿಗೆ ರೋಗ ಬಾಧೆ,
ಒಬ್ಬನಿಗೆ ಹೊಟ್ಟೆ ಉಬ್ಬಿ ಹೋಗಿದೆ, ಮತ್ತೊಬ್ಬನಿಗೆ ನೇವಸ, ಮತ್ತೊಬ್ಬನಿಗೆ ನಡೆಯುವುದಕ್ಕಾಗುವುದಿಲ್ಲ. ಇಂತಹ ವ್ಯತ್ಯಾಸಗಳು ಯಾಕೆ ಬಂತು, ಹೇಗೆ ಬಂತು ಎಂಬುದನ್ನು ಪ್ರಶ್ನೆಯನ್ನಿಟ್ಟು ನೀವು ಹೇಳಬೇಕು. ಈಗ ನಿನ್ನ ಪ್ರಜೆಗಳಿಗೆ ಯಾರಿಗೂ ನೆಮ್ಮದಿ ಇಲ್ಲ, ಅಸೌಖ್ಯ, ಬಾಧೆ ಏನು ಅಂತ ನೋಡ್ಬೇಕು. ಅದು ಜ್ಯೋತಿಷ್ಯ ಪಂಚಾಂಗ ಲೆಕ್ಕ. ಅಲ್ಲ, ಅದು ಒಮ್ಮೆ ನನಗೆ ಹಾಗೆ ಕಂಡಿತ್ತು. ಹೇಗೆ? ಒಮ್ಮೆ ಹಾಗೆ ಕಂಡ ಕೂಡಲೇ ಹಾಗೆ ಹೇಳುವುದಕ್ಕಾಗುವುದಿಲ್ಲ, ಮತ್ತೊಮ್ಮೆ ನೋಡಬೇಕು. 15, 2, 5. ಈಗಲೂ ಹಾಗೆ ಬರ್ತಾ ಉಂಟಲ್ವಾ? ಅದು ಹಾಗೆ ಆಗಿರ್ಬಹುದು. ಹಾಗಾದ್ರೆ ವಿಷಯ ಅದೇ ಇರಬಹುದು. ಯಾವುದದು? ಇದು ಬೇರೆ ಏನಲ್ಲ, ನಿನ್ನವರಿಂದಲೇ, ಅಂದ್ರೆ ನಿನಗೆ ತುಂಬಾ ಬೇಕಾದವರಿಂದಲೇ ಒಬ್ಬ ದೊಡ್ಡ ವ್ಯಕ್ತಿ ಅಂದ್ರೆ ಬಹಳ ದೊಡ್ಡ ವ್ಯಕ್ತಿ, ಸಾಮಾನ್ಯನಲ್ಲ, ಅಸಾಮಾನ್ಯ, ಗಣತಪಸ್ವಿ. ತಪಸ್ವಿ? ಹೌದೌದೌದು. ಅಂತವರಿಗೆ ಅಪಚಾರ ಆಗಿದೆ. ಸ್ವಾಮಿ, ನಾವು ಹೇಗೆ ಎಂಬುದು ನಿಮಗೆ ಗೊತ್ತು. ನಮ್ಮಂತವರು ಕ್ರೂರಿಗಳಲ್ಲ, ಸಾತ್ವಿಕರು. ಅವರು ಅನ್ಯಾಯ ಮಾಡುವುದಕ್ಕೆ ಹೋಗುವವರೇ ಅಲ್ವಲ್ಲ. ಮತ್ತೆ ಇದು ಸುಳ್ಳ? ಸುಳ್ಳು ಅಂತ ಹೇಳುವುದಿಲ್ಲ, ನನ್ನ ಅನಿಸಿಕೆಯನ್ನು ಹೇಳಿದೆ. ನಿಮ್ಮದು ಬೇರೆ, ಅದು ಆಗಿದೆ. ನಿಮ್ಮವರಿಂದಲೇ ಒಬ್ಬ ತಪಸ್ವಿಗೆ ಅನ್ಯಾಯವಾಗಿದೆ. ಆದ್ರಿಂದ ಅವರ ಕಣ್ಣಿಂದ ಬಂದಂತಹ ಕಣ್ಣೀರಿನಿಂದಾಗಿ ಈ ರೀತಿಯಾದಂತಹ ಶ್ಯಾಮ ಡಾಮರ ನಿನ್ನ ರಾಜ್ಯಕ್ಕೆ ಬರುವುದಕ್ಕೆ ಮೂಲ ಕಾರಣ ಅದುವೇ. 100ಕ್ಕೆ 100 ಹಾಗೆ ಹೇಳ್ತಾ ಉಂಟು ನನ್ನ ಜ್ಯೋತಿಷ್ಯ. ನಾನು ಇಷ್ಟರ ತನಕ ಎಲ್ಲಿ ಹೇಳಿದ್ದುಂಟು, ಒಂದೇ ಒಂದು ಸುಳ್ಳಾಗಲಿಲ್ಲ, ಮತ್ತೆ ಇದೊಂದು ಸುಳ್ಳಾಗಲಿಲ್ಲ. ನೀವು ಹೇಳಿದ್ದು ಸುಳ್ಳು ಎಂದು ನಾನು ಹೇಳಿದವ ಅಲ್ಲ. ಏನೋ ನಮ್ಮವರ ಮೇಲೆ ನನಗೆ ಭರವಸೆ, ಆದ್ದರಿಂದ ಅಂತಹ ಮಾತುಗಳು ನನ್ನ ಬಾಯಿಯಿಂದ ಬಂತು. ಹಾಗೆ ಸ್ವಾಮಿ, ನಮ್ಮವರೇ ಅಂದ ಮೇಲೆ ತಿಳಿಯುವುದಕ್ಕೆ ಕಷ್ಟವಾಗುವುದಕ್ಕಿಲ್ಲ. ಯಾರು ಹೇಗೆ ಎಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಎಂಬಂತಹ ವಿಷಯವನ್ನು ಅತಿ ಶೀಘ್ರದಲ್ಲಿ ನಾನು ಕಂಡು ಹಿಡಿದು ಅದಕ್ಕೆ ಸರಿಯಾದಂತಹ ಪರಿಹಾರವನ್ನು ಮಾಡುವ ವ್ಯವಸ್ಥೆಯನ್ನು ಮಾಡುತ್ತೇನೆ. ಆ ಸಂದರ್ಭದಲ್ಲಿ ನಿಮ್ಮನ್ನೇ ಕರೆಯುತ್ತೇನೆ ಸ್ವಾಮಿ, ವ್ಯವಸ್ಥೆ ಮಾಡುವುದಕ್ಕೆ. ವಿಷಯ ಅದೇ, ನೆನಪಿರಲಿ. ಆಗಲಿ ನನ್ನ ಅಗತ್ಯ ಬಿದ್ದರೆ ಇನ್ನೊಮ್ಮೆ ಕರೀದ್ರೆ ಬರ್ತೇನೆ. ಆಗಲಿ ಸ್ವಾಮಿ. ಯಾಕೆ ಹೀಗಾಯ್ತು? ನಮ್ಮವರು ಇಂತಹ ಅನ್ಯಾಯ ಮಾಡುವವರು ಯಾರು? ಅದು ಕೂಡ ತಪೋಧನರಿಗೆ ಇಂತಹ ವೇದನೆ ಆಗಿದೆ ಅಂತ ಬ್ರಾಹ್ಮಣರು ಹೇಳಿದರಲ್ಲ. ಯಾರಿಂದ
ನನ್ನ ಒಂದು ಮಾತನ್ನ ಆಲಿಸಬೇಕು. ನೀವು ತಿರುಗಾಟಕ್ಕೆ ಹೋದವಳು ನೀನು ಸಂತೋಷದಿಂದಲೇ ಹೋಗಿದ್ದೀಯ. ಬರುವಾಗಲೂ ಅದೇ ಸಂತೋಷ ಇದ್ದಿತ್ತು ಎಂಬ ಭಾವನೆ ನನ್ನಲ್ಲಿತ್ತು. ಇದ್ಯಾಕೆ ಕಣ್ಣೀರು? ಹೆದರಿಕೊಂಡೆಯ? ಅನುಚಿತದ ಕಜ್ಜವನ್ನು ನನ್ನ ಕೈಯಿಂದ ನಡೆದು ಹೋಯಿತಪ್ಪ. ಏನು ಅದು? ಏನಾಯ್ತು? ನಿಮ್ಮಿಂದಲೇ ಅಪ್ಪಣೆಯನ್ನು ಪಡೆದು ವನ ವಿಹಾರಕ್ಕಾಗಿ ಹೋದವಳು ನಾನು. ಹೋದಂತಹ ಸಂದರ್ಭದಲ್ಲಿ ನಮ್ಮದೇ ಉಪವನದಲ್ಲಿ ವಲ್ಮೀಕವನ್ನನ್ನು ಕಂಡೆ. ಓಹೋ, ಅದರಲ್ಲೊಂದು ಕಿಂಡಿ ಇರುವುದನ್ನು ನೋಡಿದ ನಾನು ಹತ್ತಿರ ಹೋಗಿ ನೋಡಿದಾಗ ಆ ಕಿಂಡಿಯ ಒಳಗಿನಿಂದ ಮಿನುಗು ಹುಳದಂತೆ ಬೆಳಗುವುದನ್ನು ಕಂಡೆ. ಕುತೂಹಲ ಹೆಚ್ಚಾಯಿತು ನನಗೆ. ಒಂದು ದರ್ಬೆಯಿಂದ ಅದನ್ನು ಚುಚ್ಚಿದವಳು ನಾನು. ಮಿಂಚು ಹುಳವನ್ನು ಚುಚ್ಚಿದೆಯಾ? ಹೌದಪ್ಪ. ಆ ಸಂದರ್ಭದಲ್ಲಿ ರಕ್ತಧಾರಾಕಾರವಾಗಿ ಸುರಿಯುವುದಕ್ಕೆ ಆರಂಭವಾಯಿತಪ್ಪ. ಯಾವುದೋ ಒಂದು ಉತ್ಪಾತಗಳೆಲ್ಲ ನಡೆದು ಹೋಗಿದೆ ಎನ್ನುವುದು ನನಗೆ ಮನಗಂಡವಳಿದ್ದೇನೆ. ಇಲ್ಲಿ ಈ ರೀತಿಯಾದಂತಹ ಉತ್ಪಾತಗಳು ನಡೆಯುವುದಕ್ಕೆ ಕಾರಣ ಬೇರೆ ಯಾರು ಅಲ್ಲಪ್ಪ, ನಿಮ್ಮ ಮಗಳಾದಂತಹ ಈ ಸುಕನ್ಯೆ ಕಾರಣರಾಗಿದ್ದಾಳಪ್ಪ. ಸುಕನ್ಯೆ ಕಾರಣರಾಗಿದ್ದಾಳೆ. ಮಕ್ಕಳಾಟಿಕೆ ಮಾರಿಯಾಗಿ ಹೋಯಿತು. ಹೇಳು ಮಗ, ಅರಿಯದೇ ಮಾಡಿದಂತಹ ಅಪರಾಧ. ಅದಕ್ಕೆ ನಾವು ನಿಜವಾಗಲೂ ಕ್ಷಮೆಯನ್ನು ಯಾಚಿಸಬೇಕು. ನೀನು ಹೇಳಿದ ಹಾಗೆ ಆ ಹುತ್ತದೊಳಗೆ ಇದ್ದದ್ದು ಯಾರೋ ತಪೋಧನರು. ಎಷ್ಟೋ ಕಾಲದಿಂದ ತಪಸ್ಸನ್ನು ಮಾಡುತ್ತಾ ಮಾಡುತ್ತಾ ಮೈ ಮೇಲೆ ಹುತ್ತವೊಂದು ಬಂದ ವಿಷಯವೇ ಗೊತ್ತಿಲ್ಲದೆ ಇನ್ನೂ ಕೂಡ ತಪಸ್ಸನ್ನು ಆಚರಿಸುತ್ತಾ ಇದ್ದಾನೆ. ಅಂತಹ ತಪೋಧನರ ಕಣ್ಣಿಗೆ ನೀನು ದರ್ಬೆಯಿಂದ ಚುಚ್ಚಿದ್ದಿ ಮಗಳೇ. ಎಲ್ಲಿ ಎಲ್ಲಿ ಕುಳಿತುಕೊಂಡು ದೇವರನ್ನೇ ಧ್ಯಾನ ಮಾಡುವಂತಹ ಓ ತಪೋಧನರೇ, ಇದೋ ನಿಮ್ಮ ಪಾದಕ್ಕೆ ನಾವು ಚಿರ ಋಣಿಗಳಾಗಿದ್ದೇವೆ.
ನನ್ನ ಮಗಳು ತಿರುಗಾಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನೋ ತಿಳಿಯದೆ ಅನ್ಯಾಯವನ್ನೇ ಮಾಡಿದ್ದಾಳೆ ಎಂಬಂತಹ ವಿಷಯ ನನಗೆ ತಿಳಿದು ಬಂತು. ಕಾಣುತ್ತಿರುವಂತಹ ಆ ಕಣ್ಣಿಗೆ ದರ್ಬೆಯಿಂದ ಚುಚ್ಚಿದ್ದಾಳಂತೆ. ಆದ್ದರಿಂದಲೇ ಹುತ್ತದ ಮೇಲಿಂದ ರಕ್ತವೇ ಸೋರಿ ಬರುತ್ತಾ ಇದೆ. ನೀವು ಅದರ ಒಳಗೆ ಇದ್ದೀರಿ ಎಂಬಂತಹ ಭಾವನೆಯಿಂದ ನಿಮಗೆ ಶಿಕ್ಷೆಯನ್ನು ಕೊಡಬೇಕು ಎಂಬಂತಹ ಉದ್ದೇಶದಿಂದ ಇಂತಹ ಕೃತ್ಯವನ್ನು ಮಾಡಿದ್ದಲ್ಲ. ಏಳು ಸಣ್ಣ ಪ್ರಾಯದವಳು, ತಿಳಿವಳಿಕೆ ಕಡಿಮೆ, ಮಕ್ಕಳಾಟಿಕೆಯಾಗಿ ಹೋಯಿತು. ತಪೋಧನರಾದ ನೀವು, ಲೋಕವನ್ನು ಉಳಿಸುವುದಕ್ಕೆ ಪ್ರಯತ್ನ ಪಡುವಂತಹ ನೀವು, ಸಾತ್ವಿಕ ಗುಣ ಸಂಪನ್ನರಾದಂತಹ ನೀವು ನನ್ನ ಮಗಳು ಮಾಡಿದ ತಪ್ಪನ್ನು ಮನ್ನಿಸಿ ಕಾಪಾಡಬೇಕು ತಂದೆಯೇ, ಕಾಪಾಡಬೇಕು. ಮಗಳೇ, ಭಾವನೆಯ ಹೊಯ್ಲಿಗೆ ಸಿಲುಕಿದಂತಹ ನೀನು ಭಾವಪರವಶನಾದೆಯ. ಹೌದಪ್ಪ, ದಂಡಾಧಿಕಾರಿಯಾಗಿ ರಾಜ್ಯಭಾರವನ್ನು ಮಾಡುವಂತಹ ನೀನು ಎಲ್ಲವನ್ನು ಆಲೋಕಿಸಬೇಕು. ಇದೋ ನನ್ನ ಮಗಳನ್ನು ಕ್ಷಮಿಸು ಎನ್ನುವ ಹಾಗೆ ಹೇಳುತ್ತಾ ಇತ್ತು. ಆದರೆ ಒಬ್ಬ ಅರಸನಾಗಿ ಪ್ರಜೆಗಳ ಹಿತದೃಷ್ಟಿಯನ್ನು ಬಯಸುವಂತಹ ನೀನು ಇಷ್ಟರ ಮಟ್ಟಿಗೆ ನೀನು ಆಲೋಚಿಸುವುದು ಸರಿಯೇ ಹೇಳು. ಒಂದು ವೇಳೆ ಪ್ರಜೆಗಳು ಯಾರೋ ನಿನ್ನ ಮಗಳ ಸ್ಥಾನದಲ್ಲಿ ಇರ್ತಿದ್ರು ಅಂತಾದ್ರೆ ಏನು ಮಾಡುತ್ತಿದ್ದೆ ನೀನು? ಶಿಕ್ಷಿಸುವುದಕ್ಕೆ ಮುಂದಾಗುತ್ತಿದ್ದೆ. ಆದರೆ ಮಗಳೆಂಬ ಭಾವದಿಂದ ಕ್ಷಮಿಸಬೇಕು ಎನ್ನುವ ಹಾಗೆ ಆಡ್ತಾ ಇದ್ದೆ. ಅಯ್ಯ, ನಾನು ನನ್ನದು ಎನಗಾಗಿ ಅಂತ ನಾವು ಯಾವತ್ತೂ ಬಯಸುವವರಲ್ಲ. ಕಣ್ಣು ಹೋಯಿತು ಎನ್ನುವ ಹಾಗೆ ನಾನು ನೊಂದುಕೊಂಡವನಲ್ಲ. ಕಣ್ಣು ನನ್ನದು, ಈ ದೇಹ ನನ್ನದು, ಇದಾವುದು ನನ್ನದ್ದಲ್ಲ. ಎಲ್ಲವೂ ಭಗವಂತನ ಕೃಪೆಯಿಂದ ನನಗೆ ದೊರಕಿದೆ, ನಮಗೆ ದೊರಕಿದೆ ಅನ್ನೋದನ್ನು ಅರ್ಥವಿಸಿಕೊಳ್ಳಬೇಕು. ಅಯ್ಯ, ಯಾಕೆ ಈ ಮಾತನ್ನಾಡಿದೆ? ಕಣ್ಣು ಇದ್ದರೇನು ಇಲ್ಲದಿದ್ದರೇನು, ಒಳಗನ್ನು ಒಂದು ಇತ್ತು ಅಂತಾದ್ರೆ ಏನಾದ್ರೂ ಸಾಧಿಸಬಹುದು, ಯಾರನ್ನು ಕಾಣಬಹುದು, ದೇವರನ್ನು ಹೇಗೂ ಪೂಜೆ ಮಾಡಬಹುದು. ಆದ್ರೆ ಕ್ಷಮಿಸುವಂತಹ ಮಾತು ಎಲ್ಲಿಂದ ಬಂತು ಹೇಳು? ಅಯ್ಯ, ಯಾಕೆ ಇದಾಗಿ ಹೋಯಿತು ಎನ್ನುವುದನ್ನು ನಾನು ಅರಿಯೇ, ನೀನು ಅರಿಯೇ. ವಿಧಿಲಿಖಿತ ಹೀಗೆ ನಡಿಬೇಕಿತ್ತೋ ಎನ್ನುವುದನ್ನು ಊಹಿಸಿದರೆ ಅದಕ್ಕಾಗಿ ಎದುರು ಮಾತನಾಡುವ ಹಾಗಿಲ್ಲವಲ್ಲ. ಅಯ್ಯ, ಪ್ರಪಂಚವೇ ಸುಭೀಕ್ಷವಾಗಿ ನೆಲೆಗೊಳ್ಳಬೇಕು ಅಂತಿದ್ರೆ ಋಷಿಮುನಿಗಳು ತಾಪಸಿಗಳು ಮಾಡುವಂತಹ ಯಜ್ಞ ಯಾಗಾದಿಗಳ ಸತ್ಕರ್ಮವೋ
ಅದಕ್ಕೆ ಪೂರಕವಾಗಿರ್ತದೆ ಎನ್ನುವುದನ್ನು ಮನಗಂಡವ ನೀನು. ಧರ್ಮಿಷ್ಠನಾಗಿದ್ದಿ, ಪ್ರಜೆಗಳನ್ನು ರಕ್ಷಿಸುವಂತಹ ನೀನು. ಆ ಬಗ್ಗೆಯೂ ತರ್ಕಿಸಿಕೊಳ್ಳಬೇಕು. ಅಯ್ಯ, ದೇವರ ಅರ್ಚನೆಯನ್ನು ಮಾಡುವುದು, ಯಜ್ಞ ಯಾಗಾದಿಗಳನ್ನು ಮಾಡುವುದು ಎನ್ನುವ ಹಾಗೆ ಅರ್ಥವಿಸಿಕೊಂಡರೆ ಆ ಮುಖೇನವಾಗಿ ಭಗವಂತನನ್ನು ಕಂಡುಕೊಳ್ಳಬಹುದು ಒಳದೃಷ್ಟಿಯಿಂದ ಎನ್ನುವುದನ್ನು ಅರಿತವನು ನಾನು. ಹಾಗೆಂದು ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂತಾದ್ರೆ ಬೇಕಾದಂತ ಕುಶ ಸಂಸ್ಥೆಗಳು ಬೇಕಲ್ಲವೇ? ಅದನ್ನು ಆಯ್ದುಕೊಳ್ಳುವುದಕ್ಕೆ ಅಂತಲೇ ನೋಡುವುದಕ್ಕೂ ಅಂತ ಕಣ್ಣು ಬೇಕಲ್ಲ. ಆದ್ರೆ ಏನು ಮಾಡೋಲ್ಲ, ಕಣ್ಣು ತೆಗೆದು ಕುರುಡನಾಗಿ ಹೋದೆ. ಅಯ್ಯ, ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ನಿನ್ನ ಮಗಳಾಗಿ ಹೋದೆ. ಇನ್ನು ಪ್ರಪಂಚವನ್ನು ಕಾಣುವುದೆಂತು ಆ ವಿಷಯವಲ್ಲ, ದೇವನನ್ನು ಕಾಣುವ ಪರ್ಯಂತು ಎನ್ನುವ ಹಾಗೆ ನಾನು ಸೊರಗಿದೆನಯ್ಯ, ಸೊರಗಿ. ಹಾಗಿದ್ದರೆ ಇವಾಗ ನಾನು ಭಂಟಿಗನಾಗಿದ್ದೇನೆ, ಇನ್ನು ಮುಂದಕ್ಕೆ ಭಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಲ್ಲವೇ? ಅರ್ಥವಿಸಿಕೊಳ್ಳಬೇಕು ನೀನು. ನಾನು ಇನ್ನು ಏಳುವುದಕ್ಕಾಗುವುದಿಲ್ಲ, ನಡೆದಾಡುವುದಕ್ಕಾಗುವುದಿಲ್ಲ, ನನ್ನದಾದಂತಹ ಯಾವುದೇ ನಿತ್ಯ ಕರ್ಮಗಳನ್ನು ಪೂರೈಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಆ ಸಂದರ್ಭದಲ್ಲಿ ಮತ್ತೊಬ್ಬರ ಆಸರೆ ಎನ್ನುವುದು ಬೇಕಲ್ವೇ ಹೇಳು. ಹಾಗೆಂದು ನಿನ್ನ ಮನಸ್ಸಲ್ಲಿ ಹುಟ್ಟಿಕೊಳ್ಳಬಹುದು, ಬೇಕಾದಂತಹ ಜನವನ್ನು ಕಳುಹಿಸಿಕೊಡ್ತೇನೆನ್ನುವ ಹಾಗೆ. ಅನ್ಯಥಾ ಅವರೇನು ತಪ್ಪು ಮಾಡಿಯರು ಹೇಳು? ನೀನು ಕಳುಹಿದಂತ ಆಳುಗಳು ಬಂದು ಸೇವೆಯನ್ನು ಮಾಡುತ್ತಾರೆ ಎನ್ನುವಂತಹ ಭರವಸೆ ನಿನಗಿದೆಯೋ? ಖಂಡಿತ ಇಲ್ಲ ತಾನೆ. ಹಾಗಿದ್ದರೆ ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ ಎನ್ನುವ ಹಾಗೆ ನಿನಗೊಂದು ದಾರಿಯನ್ನು ನಾನೇ ಹೇಳುತ್ತೇನೆ. ಏನು ಸ್ವಾಮಿ? ನನ್ನೆರಡು ಕಣ್ಣುಗಳನ್ನು ತೆಗೆದವಳು ಸುಕನ್ಯಳೇ ಇದ್ದಾಳಲು, ನಿನ್ನ ಮಗಳು. ಅಯ್ಯ, ನನ್ನ ಜೀವನಕ್ಕೆ ಆಧಾರವಾಗಿ ನನ್ನನ್ನೇ ಸದಾ ಸೇವಿಸುತ್ತಾ ನಾನು ಮಾಡುವಂತಹ ಪ್ರತಿಯೊಂದು ಲೋಕ ಕಲ್ಯಾಣ ಕಾರ್ಯಗಳಲ್ಲಿ ಸಹಭಾಗಿಗಳಾಗಿ ಇರಬೇಕಾದವಳು ಪತಿಯಾದವಳ ಧರ್ಮ ಎನ್ನುವುದನ್ನು ಅರಿತವನು ನಾನು. ಆದ್ದರಿಂದಲೇ ಹೇಳುತ್ತಾ ಇದ್ದೇನೆ, ನನಗೆ ಆಧಾರವಾಗಿಯೂ ಇರುವುದಿದ್ದರೆ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು. ಮುನಿಯ ಗಂಭೀರವಾಣಿ ಮರವರಡು ಮನದಿ ಸಂದ ಬಿರುದ ಪ್ರಪಂಚದಲ್ಲಿ ಧರ್ಮವನ್ನು ಉಳಿಸುವುದಕ್ಕಾಗಿಯೋ ಬೆಳೆಸುವುದಕ್ಕಾಗಿಯೋ ಅದೆಷ್ಟೋ ವ್ಯಕ್ತಿಗಳು ಇದ್ದಾರೆ. ಆ ನೆಲೆಯಲ್ಲಿ ಕಂಡುಕೊಂಡೆವಂತಾದ್ರೆ ಒಬ್ಬ ರಾಜನಾದವನು ರಾಜನೀತಿಯಂತೆ ನಡೆದುಕೊಳ್ಳಬೇಕಾದವನ ರಾಜಧರ್ಮದ ನೀತಿ. ಹಾಗೆಂದು ನಾನು ಆಡಿದಂತಹ ಮಾತಿನಂದವನ್ನು ನೀನು ಕೇಳಿದರೆ ಮೌನಕ್ಕೆ ತಾಳಿದ್ದು ಯಾಕೆ ಅಂತ ನಾನು ಅರ್ಥವಿಸಿಕೊಂಡಿದ್ದೇನೆ.
ಅಯ್ಯ, ನಿನಗೊಂದು ನ್ಯಾಯ, ಪ್ರಜೆಗಳಿಗೊಂದು ನ್ಯಾಯವಾಗುವುದಕ್ಕೆ ಸಾಧ್ಯತೆ ಉಂಟು ಹೇಳು. ರಾಜನಾದವನಿಗೆ ಮಕ್ಕಳು ಎನ್ನುವ ಹಾಗೆ, ಬಾಂಧವ್ಯ ಎನ್ನುವ ಹಾಗೆ ಯಾವುದೇ ಮಮಕಾರ ಇರುವುದಿಲ್ಲ. ರಾಜದಂಡದಲ್ಲಿ ತಪ್ಪಿತಸ್ಥರು ಯಾರೇ ಆಗಲಿ ಶಿಕ್ಷೆಯನ್ನು ಕೊಡಬೇಕಾದ್ದು ರಾಜನಾದವನ ಧರ್ಮ. ಹಾಗೆಂದು ಶಿಕ್ಷೆಯನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲವೋ ಎನ್ನುವ ಹಾಗೆ ಭಾವಿಸಿದ್ರೆ ಈ ಮುದುಕನಿಗೆ ನನ್ನ ಮಗಳನ್ನು ಕೊಡುವುದು ಹೇಗೆ ಎನ್ನುವಂತಹ ಮನೋಭಾವ ನಿನ್ನಲ್ಲಿ ಹುಟ್ಟಿಕೊಂಡಿರಬಹುದು. ಅಯ್ಯ, ತಾಪಸಿ ನಾನಿದ್ದೇನೆ. ನಿನ್ನ ಮಗಳಿಗೆ ಯಾವುದೇ ಕಷ್ಟಗಳು ಬರುವುದಕ್ಕೆ ಸಾಧ್ಯವಿಲ್ಲ. ತಾಪಸಿಗೆ ಮಗಳನ್ನು ಕೊಡುವುದಕ್ಕೆ ಯಾಕೆ ಹಿಂಜರಿಯುತ್ತೀಯ ಹೇಳು. ಅರಮನೆಯಲ್ಲಿ ಹುಟ್ಟಿ ಬೆಳೆದು ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದವಳು ನನ್ನ ಮಗಳು. ಕಣ್ಣಿಲ್ಲದ ಕುರುಡನ ಕೈಗೆ ಅವಳನ್ನು ಕೊಟ್ಟು ನಾನು ಎಂತಹ ಸಂತೋಷವನ್ನು ಅನುಭವಿಸಲಿ. ಜೀವನದಲ್ಲಿ ಮಕ್ಕಳು ಒಳ್ಳೆಯದಾಗಬೇಕು, ಸಂತೋಷದಿಂದಲೇ ಇರಬೇಕು, ಸೌಭಾಗ್ಯವತಿಯಾಗಬೇಕು ಎಂಬ ಹಾಗೆ ತಂದೆ ಆಲೋಚನೆ ಮಾಡಿದರೆ ಅದು ತಪ್ಪಲ್ಲ. ಆದರೆ ಕುರುಡನ ಕೈಗೆ ಮಗಳನ್ನಿಟ್ಟು ಸಂಕಷ್ಟ ಎಂಬಂತಹ ಬೆಂಕಿಗೆ ದೂಡುವುದು ಅದು ಅಪ್ಪನಾದವನ ಕರ್ತವ್ಯವಲ್ಲ. ಹೇಗೆ ನನ್ನ ಮಗಳನ್ನು ಈ ಕುರುಡನಿಗೆ ಕೊಡಲಿ? ಹೇಗೆ ನನ್ನ ಕೈ ಎತ್ತಿ ಅವನ ಕೈಗೆ ನನ್ನ ಮಗಳ ಕೈಯನ್ನು ಕೊಡಲಿ? ಅಯ್ಯೋ ಮಗಳ ಭವಿಷ್ಯತ್ತಿನ ಕುರಿತಾಗಿ ತಂದೆಯಾದವ ಯೋಚಿಸುವುದು ತಪ್ಪಲ್ಲ. ಆದರೆ
ನಿಮ್ಮ ಮಗಳು ಯಾವ ರೀತಿಯಾಗಿ ಬದುಕಿಯಾಳು ಎನ್ನುವ ಹಾಗೆ ನೀವು ಯೋಚಿಸುವುದು. ಈ ಅನುಮಾನವೆಲ್ಲ ಬೇಡಪ್ಪ ನಿಮಗೆ. ಈ ಅನುಮಾನವನ್ನು ನೀವು ತೊರೆಯಬೇಕು. ಯಾಕೆಂದರೆ ಇಷ್ಟೆಲ್ಲ ಆಗುವುದಕ್ಕೆ ಕಾರಣೀಕರ್ತಳು ನಾನು ತಾನೇ. ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸಲೇಬೇಕು ನಾನು. ಹಾಗೆಂದು ಇದು ನನಗೆ ಕಷ್ಟ ಸಾಧ್ಯ ಎನ್ನುವ ಹಾಗೆ ನಾನು ಹೇಳುವುದಿಲ್ಲ. ಇದನ್ನು ನಾನು ಸಂತೋಷವಾಗಿ ಸ್ವೀಕರಿಸುವವಳಿದ್ದೇನೆ. ಅವರ ಕಣ್ಣು ಹೋಗುವುದಕ್ಕೆ ಕಾರಣರಾದಂತಹ ನಾನು ಅವರಿಗೆ ಕಣ್ಣಾಗಿ ನಾನು ಅವರನ್ನು ನೋಡಿಕೊಳ್ಬೇಕಾದ ನನಗೆ ಕರ್ತವ್ಯವೇ ಹೌದು. ಈ ಸೌಭಾಗ್ಯಗಳೆಲ್ಲ ಯಾಕೆ? ಈ ಸುಖ ಭೋಗಗಳನ್ನು ಅನುಭವಿಸುವುದಕ್ಕೆ ಬೇಡ. ಇದನ್ನೆಲ್ಲ ನಾನು ಬಯಸುವವಳೇ ಅಲ್ಲ. ಇದೆಲ್ಲ ಶಾಶ್ವತವಾದಂತಹ ಸುಖ, ಶಾಶ್ವತವಾದಂತಹ ಸುಖವಲ್ಲ. ಶಾಶ್ವತವಾದಂತಹ ಸುಖ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ, ಅನುದಿನವೂ ಮುನಿಗಳ ಚರಣ ಸೇವೆಯನ್ನು ಮಾಡಿದೆ ಅಂತ ಆದ್ರೆ ಅದರಲ್ಲೇ ನಾನು ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯವಿದೆಯಪ್ಪ. ಈ ಕುರಿತಾಗಿ ನೀವು ಯೋಚಿಸಬೇಡಿ. ಎಲ್ಲ ವಿಧಿ ನೋಡಿ. ನನ್ನ ಹಣೆಯಲ್ಲಿ ವಿಧಿ ಯಾವ ರೀತಿಯಾಗಿ ಬರೆದಿದ್ದಾನೋ ಅದನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದೇ ತೆರನಾಗಿ ಬದುಕಬೇಕಾದದ್ದು ನನಗೆ ಧರ್ಮವೇ ಹೌದು. ಯೋಚಿಸಬೇಡಿ ಅಪ್ಪ, ನನ್ನ ಕುರಿತಾಗಿ ಯೋಚಿಸಬೇಡಿ. ಈ ಕಾಲದ ವೇದನೆಗೆ ಕಮನೀಯವಾದಂತಹ ಸುಸ್ಥಳ ಎನ್ನುವ ಹಾಗೆ ತೀರ್ಮಾನಿಸಿಕೊಂಡೆ. ಇಲ್ಲಿ ನಾನು ಸುಖವನ್ನು ಅನುಭವಿಸುವುದಕ್ಕೆ ಸಿದ್ಧಳಿದ್ದೇನೆ ಅಪ್ಪ, ಸಿದ್ಧಳಿದ್ದೇನೆ. ನನ್ನನ್ನು ಕೈ ಎತ್ತಿ ಆ ಮುನಿಗಳಿಗೆ ಒಪ್ಪಿಸಿ ಅಪ್ಪ, ಒಪ್ಪಿಸಿ. ಭವಿತವ್ಯಂ ಭವಿತ್ಯೇವ. ಭವಿಷ್ಯತ್ತಿನಲ್ಲಿ ಏನೆಲ್ಲ ಆಗಬೇಕು ಅದು ಆಗೇ ಆಗ್ತದೆ. ಹುಟ್ಟುವಾಗಲೇ ಇಂತಹ ವಿಷಯಗಳನ್ನೆಲ್ಲ ಬ್ರಹ್ಮದೇವನೇ ಬರೆದಿರುತ್ತಾನೆ. ಅದನ್ನು ಮೀರಿ ಹೋಗುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲ. ದೇವನೊಲಿದರೆ ಕೊರಡು ಕೊನರುವುದಯ್ಯ, ಬರಡು ಹಯನಹುದಯ್ಯ. ಪ್ರಾಮುಖ್ಯವಾಗಿ ನಮಗೆ ಬೇಕಾದವ ದೇವ, ಅವನ ಆಶೀರ್ವಾದ. ಆ ದೇವನ ಬಲ ನಮಗೆ ಇದ್ರೆ ಯಾವುದನ್ನಾದರೂ ಕೂಡ ಸಾಧಿಸುವುದಕ್ಕೆ ಸಾಧ್ಯ ಇದೆ. ಮಗ ಹುಟ್ಟು ಸಾವು ಇದರ ಮಧ್ಯೆ 3 ದಿವಸದ ಬಾಳು. ಅವ ಹುಟ್ಟಿದ್ದಾನೆ ಎಂಬುದನ್ನು ಹೇಳುವವರಿದ್ದಾರೆ, ಸತ್ತಿದ್ದಾನೆ ಎಂಬುದನ್ನೂ ಹೇಳುತ್ತಾರೆ. ಮಧ್ಯದಲ್ಲಿ ಏನು ಮಾಡಿದ್ದಾನೆ ಅದನ್ನು ಕೂಡ ಪ್ರಚಾರ ಮಾಡುತ್ತಾರೆ. ಅನ್ಯಾಯವನ್ನೇ ಮಾಡುತ್ತಾ ಮಾಡುತ್ತಾ ಕೊನೆಯೊಂದು ದಿವಸ ಈಗ ಲೋಕವನ್ನು ಜಯಿಸಿದ್ರು ಅವ ಸತ್ತಿದ್ದಾನೆ ಹುಟ್ಟಿದ್ದಾನೆ ಎಂಬುದನ್ನೆಲ್ಲ ಮೊದಲು ಹೇಳುವುದು. ಅವ ಅನ್ಯಾಯವನ್ನೇ ಮಾಡಿದ್ದಾನೆ. ಆದ್ದರಿಂದಲೇ ಆ ರೀತಿಯಾಗಿ ಅವ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಎಂದು ಹೇಳುತ್ತಾನೆ. ಆ 3 ದಿನದಲ್ಲಿ ನಾವು ಮಾಡಬೇಕಾದಂತಹ ಕರ್ತವ್ಯವೇನು? 4 ಮಂದಿ ನಮ್ಮನ್ನು ಹೊಗಳಬೇಕು, 4 ಜನರಿಗೆ ನಾವು ಉಪಕಾರವನ್ನು ಮಾಡಬೇಕು. ಅಂತಹ ಕಾರ್ಯವನ್ನು ಮಾಡಿದರೆ ಮಾತ್ರ ಪ್ರಪಂಚದಲ್ಲಿ ಇರುವಂತಹ ಎಲ್ಲವರೂ ಕೂಡ ನಮ್ಮನ್ನು ಹೊಗಳುವುದಕ್ಕೆ, ನೆನಪಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಮಗಳು, ನೀನು ಆಡಿದಂತಹ ಮಾತು ಸತ್ಯವೇ. ಅಶಾಶ್ವತವಾದಂತಹ ಯಾವ ಸುಖವೂ ನನಗೆ ಬೇಡ, ಶಾಶ್ವತವಾದ ಸುಖ ಬೇಕು. ಅದು ಇವರ ಪಾದಬುಡದಲ್ಲಿ ನನಗೆ ಒದಗಿ ಬರ್ತದೆ. ಪರಮಾತ್ಮನನ್ನೇ ನಿತ್ಯ ಭಜಿಸುತ್ತಿರುವಂತಹ ಆ ದೇವನ ಪಾದವನ್ನು ನೋಡಬೇಕು ಎಂಬಂತಹ ಹಂಬಲವನ್ನು ಮನದಲ್ಲಿ ಇಟ್ಟುಕೊಂಡಂತಹ ಆ ಸ್ವಾಮಿಗಳ ಸೇವೆಯನ್ನು ಮಾಡಿದ್ದಲ್ಲಿ ಖಂಡಿತವಾಗಿಯೂ ಆ ಭಗವಂತನ ದಯೆ ಇದ್ದೇ ಇರುತ್ತದೆ. ಅದುವೇ ಮೋಕ್ಷ. ಪ್ರಪಂಚದಲ್ಲಿ ಹುಟ್ಟಿದಂತಹ ಬುದ್ಧಿಜೀವಿಗಳು ಮೋಕ್ಷವನ್ನು ಪಡೆಯುವುದಕ್ಕೆ ಬೇಕಾಗಿ ಪ್ರಯತ್ನವನ್ನು ಪಡಬೇಕಂತ ಅಂತಹ ನಿರ್ಧಾರವನ್ನು ನೀನು ಮನದಲ್ಲಿ ಇಟ್ಟುಕೊಂಡಿದ್ದಿ ಎಂಬುದು ಈಗ ನನಗೆ ಗೊತ್ತಾಯಿತು. ಆಗಲೇ ಮಗಳೇ, ನಿನ್ನ ಇಚ್ಛೆಯಂತೆ ಇದು ನಿನ್ನನ್ನು ಕೈ ಎತ್ತಿ ಕೊಡುವೆನು ನೀಯೇ ಸುದೆಯನೆಂದು ಭೂಪನಾಡಲು ಯಾವತ್ತೂ ಕೂಡ ವ್ಯಾಮೋಹ ಇರಬಾರದು. ಅದು ನನ್ನಲ್ಲಿ ಅಧಿಕವಾಗಿತ್ತು.
ಆದ್ದರಿಂದಲೇ ಮಗಳನ್ನು ಕೊಡುವುದಕ್ಕೆ ನಾನು ಮನ ಮಾಡಲಿಲ್ಲ. ಎಲ್ಲ ವಿಷಯವನ್ನು ಕೂಡ ನನ್ನ ಮಗಳೇ ಹೇಳಿದರು. ಅಷ್ಟಾಗುವಾಗ ಹುಟ್ಟಿದಂತಹ ಮಾನವ ಏನನ್ನು ಮಾಡಬೇಕು, ಏನನ್ನು ಸಾಧಿಸಬೇಕು ಎಂಬಂತಹ ವಿಚಾರವೆಲ್ಲ ಮನನವಾಗಿ ಸ್ವಾಮಿ. ಲೋಕಕ್ಕೆ ಬೇಕಾದಂತಹ ವಿಷಯಗಳನ್ನು ಕೊಡುವುದಕ್ಕೆ ಬೇಕಾಗಿಯೇ ಇಲ್ಲಿ ನೀವು ಕುಳಿತಿದ್ದೀರಿ ಎಂಬುದು ಈಗ ಅರ್ಥವಾಯಿತು. ನಿಮ್ಮದ್ದಾದಂತಹ ಸ್ವಾರ್ಥವನ್ನು ಬಯಸದೆ ಲೋಕ ಕಲ್ಯಾಣವನ್ನೇ ನೀವು ಬಯಸುವವರು. ನಿಮ್ಮ ಸೇವೆಯನ್ನು ಮಾಡುವಲ್ಲಿ ನನ್ನ ಮಗಳು ಮುಂದಾಗಿದ್ದಾಳೆ ಅನ್ನುವಾಗ ನಾನು ಮಾಡಿದಂತಹ ಪೂರ್ವ ಜನ್ಮದ ಪುಣ್ಯ ಎಂದು ನಾನು ತಿಳಿದುಕೊಳ್ಳುತ್ತೇನೆ ಸ್ವಾಮಿ. ಇದು ಆಲೋಚನೆಯನ್ನು ಮಾಡದೆ, ತಡವನ್ನು ಮಾಡದೆ ನನ್ನ ಮಗಳನ್ನು ನಿಮ್ಮ ಕೈಗಿಟ್ಟಿದ್ದೇನೆ. ಇವಳನ್ನು ನೋಡಿಕೊಳ್ಳುವ ಅಲ್ಲ, ಇವಳಿಂದ ಯಾವ ಸೇವೆಯನ್ನು ಮಾಡಿಸಿಕೊಳ್ಳುವ ಆ ಅಧಿಕಾರ ಇನ್ನು ಮುಂದೆ ನಿಮಗೆ. ಆದರೆ ಅಯ್ಯೋ, ಜನಿಗೆ ಮಗಳನ್ನು ಕೊಟ್ಟಿದ್ದೇನೆನ್ನುವಂತಹ ಮನೋಭಾವವನ್ನು ತಾಳಕೂಡದು. ಕುರುಡನಿಗೆ ಕೊಟ್ಟಿದ್ದೇನೆನ್ನುವ ಹಾಗೆ ಭಾವಿಸಬಾರದು. ಇಲ್ಲ ಸ್ವಾಮಿ, ನಿನ್ನ ಮಗಳಾದಂತಹ ಸುಕನ್ಯೆ ಪರಮ ಪತಿವೃತ್ತೆಯಾದಳು ಅಂತಿದ್ದರೆ ಅವಳ ಪತಿವ್ರತ ಧರ್ಮದಿಂದಲೇ ಹೋದಂತಹ ಕಣ್ಣುಗಳು ಬರುವುದಕ್ಕೂ ಸಾಧ್ಯತೆ. ಓಹೋ, ಹಾಗೆಂದು ಬಹು ದಿವಸಗಳೇ ಕಾಲಗಳೇ ಕಳೆದು ಹೋಯಿತು. ತಪದ ಮೂಲಕ ತೊಡಗಿಸಿಕೊಂಡು ನಾನು ನನ್ನನ್ನು ತಪದ ಮೂಲಕವ ಸಿದ್ಧಿಸಿತು ಎನ್ನುವ ಹಾಗೆ ಭಾವ ಉಂಟು. ಆದ್ದರಿಂದ ಚಿಂತೆಯನ್ನು ಮಾಡಬೇಡ. ನಿನ್ನ ಪುರದ ಜನರೆಲ್ಲ ಸುಖಿಗಳೇ ಆಗ್ತಾರೆ. ಅಡರಿದಂತಹ ಚಾಮವೆಲ್ಲ ನೀಗುವುದಕ್ಕಿದೆ. ನಿನ್ನ ಅರಮನೆಯನ್ನು ಸೇರಿಕು. ಆದರೆ ಒಂದು ಮಗಳನ್ನು ನೋಡಬೇಕೆನ್ನುವಂತಹ ಭಾವನೆ ಹುಟ್ಟಿತು. ನೇರವಾಗಿ ಆಶ್ರಮವನ್ನು ಸೇರಿಕೊಳ್ಳಬಹುದಯ್ಯ. ಶುಭವಾಗಲಿ. ಸುಕನ್ಯಾ, ಕುರುಡನಾಗಿದ್ದೇನೆ, ಕಾಣುವುದಿಲ್ಲ. ನಾನೇ ಆಧರಿಸಿಕೊಂಡು ನಡೆಸಿಕೊಂಡು ಹೋಗುತ್ತೇನೆ. ಮಾತ್ರವಲ್ಲ, ಈ ಅಲಕಾವತಿಯ ದೊರೆಯಾಗಿ ಕುಬೇರ ಎನ್ನುವಂತ ನಾಮಾಂಕಿತದಿಂದ ಮೆರೆಯುತ್ತಾ ಇದ್ದೇನೆ. ಹಾಗಂತ
ಸುಬ್ರಪ್ಪನ ಸಭೆಯಲ್ಲಿ ಪಾಲ್ಗೊಂಡು ತನ್ನದಾದಂತಹ ಕಾಯಕದಲ್ಲಿ ಪಾಲ್ಗೊಂಡು ನನ್ನದಾದ ಅಲಕಾವತಿಗೆ ಪ್ರವೇಶವನ್ನು ಮಾಡಿದ್ದೇನೆ. ನೋಡಬಾರದೆ ಎಲ್ಲರ ಜಯಘೋಷದೊಂದಿಗೆ ನನ್ನದಾದಂತಹ ಪ್ರವೇಶ. ಯಾಕೆ ಈ ಜಯಘೋಷ? ನನ್ನದಾದಂತಹ ಆಳ್ವಿಕೆಯಲ್ಲಿ ಯಾವ ಕೊರತೆಯೂ ಇല്ലെನ್ನುವ ಹಾಗೆ ನನ್ನವರ ಭಾವನೆ. ಹಾಗಂತ ದೈನಂದಿನ ಕಾರ್ಯದಲ್ಲಿ ನಾನು ಪ್ರವೃತ್ತನಾಗಬೇಕೆನ್ನುವಂತಹ ಉದ್ದೇಶದಿಂದ ಶಿವಪೂಜೆಗೆ ಹೊರಡಬೇಕಾಗಿದೆ. ಆದರೆ ಒಂದು ಶಿವಪೂಜೆ ಮಾಡಬೇಕಿದ್ರೆ ಕೆಂದಾವರೆಯನ್ನು ಪಾದ ಮೂಲಕ ಅರ್ಪಣೆ ಮಾಡಬೇಕೆನ್ನುವಂಥ ಮನಸ್ಸನ್ನು ನಾನು ಮಾಡಿದ್ದೇನೆ. ಆದರೆ ಅದು ಸಿಗುವುದೆಲ್ಲಿ? ಮರ್ತ್ಯಲೋಕದಲ್ಲಿ. ನಾನು ಹೋಗುದು ಸರಿಯೇ? ಇಲ್ಲ, ನನ್ನ ಮಿತ್ರ ಇದ್ದಾನೆ ಮದಿರಾಕ್ಷ, ಬರಲಿ ನೋಡೋಣ. ಶುಭವಾಗಲಿ. ಯಾವಾಗಲೂ ಸಭೆಗೆ ಆಗಮಿಸ್ತಿದ್ದವ ನಾನು. ಆದ್ರೆ ಇಂದು ಹಾಗಲ್ಲ. ಮದಿರಾಕ್ಷ ಬಾರಲಿ ಎಂಬುದಾಗಿ ಕರೆ ಕಳುಹಿಸಿದವ ನೀವು. ಹೌದು, ಮನ್ನಣೆ ಕೊಡಬೇಕಾದರೂ ಕರ್ತವ್ಯ ಎಂಬುದಾಗಿ ಅರಿತು ಓಡಾಡಿಕೊಂಡು ಬಂದಿದ್ದೇನೆ. ಕಲಿಸಿದ ಕಾರಣ ಏನು ಗೊತ್ತಾಗ್ಲಿಲ್ಲ. ಏನಾಗಬೇಕು? ಸಭೆಗೆ ಬರುವುದು ನೀನು ಹೊಸದೇನಲ್ಲ. ಹಾಗಂತ ನಿನ್ನ ಬರುವಿಕೆಯನ್ನು ನಾನು ಕಾಯುವವನು ಯಾವಾಗಲೂ. ಯಾಕೆ ನಿನ್ನ ಬರುವಿಕೆ ಕಾಯುವುದೇ ಬಹಳ ಚಂದ. ಹೌದು, ನಾನು ಎಷ್ಟು ಸಮಯದಿಂದ ಕಾಯ್ತಾ ಇದ್ದೇನೆ ಗೊತ್ತುಂಟ. ಹಾಗಂತ ಇಲ್ಲಿಯವರೆಗೆ ಬರಿಸುವುದಕ್ಕೆ ಬಲವಾದ ಕಾರಣ ಉಂಟು. ಪ್ರಬಲವಾದ ಕಾರಣ ಉಂಟೆ. ಹೌದು. ಏನಾಗಬೇಕು? ನೀನು ನೇರವಾಗಿ ನಡೆಯಬೇಕು ಭೂಲೋಕಕ್ಕೆ. ಭೂಲೋಕಕ್ಕೆ? ಹೌದು. ಭೂಲೋಕಕ್ಕೆ ಹೋಗಿ ಏನ್ ಮಾಡಬೇಕು? ನಾನು ದೈನಂದಿನ ಚಟುವಟಿಕೆ ತೊಡಗುವಾಗ ಶಿವಪೂಜೆಯನ್ನು ಮಾಡುತ್ತಲೇ ಮುಂದಿನ ಕಾರ್ಯದಲ್ಲಿ ಪ್ರವೃತ್ತನಾಗುವವನು. ಹಾಗಂತ ಈ ಹೊತ್ತಿಗೆ ದೇವರ ಪಾದ ಕಮಲಕ್ಕೆ ಕೆಂದಾವರನ್ನು ಅರ್ಪಿಸಬೇಕೆನ್ನುವಂತಹ ಮನಸ್ಸನ್ನು ನಾನು ಮಾಡಿದ್ದೇನೆ. ಅದಕ್ಕಾಗಿ ನೇರವಾಗಿ ನೀನು ಭೂಲೋಕಕ್ಕೆ ಹೋಗಬೇಕು. ಅದನ್ನು ಅರಸಿಕೊಂಡು ಇತ್ತ ಕಡೆ ನೀನು ಬರಬೇಕು. ಈಗ ಹೂ? ಹೌದು. ಹೂದಾರಿಗೆ ನಾನು ಹೋಗ್ಬೇಕು. ಏನೋ ಒಂದು ದೊಡ್ಡದಾದ ಕಾರ್ಯ ಇರಬಹುದು ಎಂಬುದಾಗಿ ಆಲೋಚನೆ ಮಾಡಿದವನು. ಆದ್ರೆ ನಿಮ್ಮ ಮಾತನ್ನು ಕೇಳಿದಾಗ
ಸಣ್ಣ ಕೆಲಸ ಹ ಮೂಲಕ್ಕೆ ಹೋಗುದು ಅದು ಘನವಾದರೆ ಅಲ್ಲ, ಆ ಸಣ್ಣ ಕೆಲಸಕ್ಕೂ ಸೂಕ್ತವಾದಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದು ನೀನೇ. ಸದಾಕಾಲ ಶಿವನ ಪೂಜೆ ಮಾಡುವ ನಾವು ಪೂಜೆ ಮಾಡ್ತಿರುವಂತಹ ಸಮಯದಲ್ಲಿ ದೇವರಿಗೆ ಬೇಕಾದ ಹೂಗಳು, ಹೌದು, ಅವುಗಳನ್ನು ತರುವುದಕ್ಕಾಗಿ ಮೂಲಕವನ್ನು ಸೇರ್ಬೇಕು. ಹೌದು. ಯಾವ ಹೂವು? ಕೆಂದಾವರೆ ಹೂ. ಇದನ್ನು ನಾವು ತರಬೇಕು. ಹೌದು ಅಲ್ಲವೇ? ಇಷ್ಟು ಸಣ್ಣ ಕೆಲಸಕ್ಕೆ ಕೆಲಸ ಮಾಡ್ಬೇಕು ನಮ್ಮ ಕರ್ತವ್ಯ. ಆದ್ದರಿಂದ ಆದಷ್ಟು ಬೇಗ ಭೂಲೋಕವನ್ನು ಸೇರ್ತೇನೆ, ಹೂವನ್ನು ಕೊಯ್ದು ತರ್ತೇನೆ. ನಿಶ್ಚಿಂತಿದ್ದೀರಿ. ನಿನ್ನ ಬರುವಿಕೆಯ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ತಲೆ ಸರಿ ಉಂಟು ಇವರಿಗೆ. ನಾನು ಯಾರು, ನನ್ನ ಯೋಗ್ಯತೆ ಏನು? ಈ ಮದಿರಾಕ್ಷ ಅಂದ್ರೆ ಎಲ್ಲರೂ ಗೌರವವನ್ನು ಕೊಡ್ತಾ ಇದ್ದಾರೆ. ಹೋಗಿ ಹೋಗಿ ಒಂದಿಷ್ಟು ಸಣ್ಣ ಕೆಲಸ ನನಗೆ ಹೂ ತರುವುದಕ್ಕೆ ನಾನು ಜನವ ಅವರಿಗೆಲ್ಲೂ ಬೇಕಾದಷ್ಟು ಜನರು ಆಗ ನನ್ನನ್ನು ಯಾಕೆ ಕರೆಸಿದ? ಯಾವುದೋ ರೀತಿಯಲ್ಲಿ ನಾನು ಸಣ್ಣವನಾಗಿ ಮಾಡಬೇಕು ಎಂಬ ಉದ್ದೇಶ. ಅವನ ಯೋಗ್ಯತೆ ಏನಂತ ನನಗೆ ಗೊತ್ತಿಲ್ಲವೋ. ಪಾಪ ನಾವೆಲ್ಲರೂ ಒಂದಾಗಿ ಒಂದು ಪೀಠದಲ್ಲಿ ಕುಳಿತುಕೊಳ್ಳಲಿ ಎಂಬುದಾಗಿ ಕುಳಿತುಕೊಳ್ಳಿಸಿದು. ಅಹಂಕಾರ ತಡೆಗಡಲಿ ಹೋಗಿದೆ ಈಗ ಅವನಿಗೆ. ಆದರೆ ಹೇಳಿದ ಕೆಲಸ ಮಾಡಿಬೇಕಾದ್ರು ನಮ್ಮ ಕರ್ತವ್ಯ. ಆದ್ದರಿಂದ ಕೆಂದಾರೆ ಹೂಗಳ ಅರುಳಿಸುತ್ತಾ ಎಂಬುದಾಗಿ ಭೂಲೋಕಕ್ಕೆ ಇಳಿದು ಅರಸುತ್ತಾ ಬಂದವ ನಾನು. ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸಿದಾಗ ಮನಸ್ಸಿಗೆ ಆನಂದವಾಗ್ತಾ ಇದೆ. ಇದು ಒಂದು ಸುಸ್ಥಳ ಎಂಬುದಾಗಿ ಹೇಳಲು ತಪ್ಪಾಗಲಾರದು. ಹಾಗಂತಹ ಆ ಹೂಗಳು ಎಲ್ಲಿವೆ ಎಂಬುದಾಗಿ ಹರಸುತ್ತಾ ಬಂದಾಗ ದೊಡ್ಡದಾದಂಥ ಸರೋವರವೇ ಕಾಣುತ್ತಾ ಇದೆ. ಅದೆಷ್ಟು ಹೂಗಳು ಅರಳಿ ನಿಂತುಕೊಂಡಿದೆ. ಹಾಗಾದ್ರೆ ತಡ ಮಾಡು ಸರಿಯಲ್ಲ. ಈ ಹೂಗಳನ್ನೆಲ್ಲ ಕೊಯ್ಯುತ್ತಾ ಮುಂದುವರಿತೇನೆ.
ಪರಮಾಶ್ಚರ್ಯನೇ ಕಾಣ್ತಾ ಇದ್ದೀನಿ. ಸರೋವರದಲ್ಲಿರುವಂತಹ ಹೂಗಳು ಕುಯ್ಯುತ್ತಾ ಹಾಗೆ ಮುಂದಡಿಕೊಂಡು ಬರುತ್ತಿರುವಂತಹ ಸಮಯದಲ್ಲಿ ನನ್ನ ದೃಷ್ಟಿ ನೇರವಾಗಿ ಆ ಕಡೆಗೆ ಹರಿತಲ್ಲ. ಅಲ್ಲಿ ಆಶ್ಚರ್ಯಗೊಂಡವ ನಾನು. ಸೌಂದರ್ಯವತೆ ಅಂತ ಹೆಣ್ಣೋರ್ವಳು ನೀರಿಗೆ ಇಳಿದು ಕೊಡಪದಲ್ಲಿ ಜಲವನ್ನು ತುಂಬಿಸ್ತಾ ಇದ್ದಾರೆ. ಇಂಥ ಪ್ರಥಮ ಸುಂದರಿ ಕಂಡಾಗ ಆಶ್ಚರ್ಯಗೊಂಡವ ನಾನು. ಯಾಕೆಂದ್ರೆ ನಮ್ಮ ಈ ದೇವಲೋಕದಲ್ಲಿ ಅಥವಾ ನಮ್ಮ ಲೋಕದಲ್ಲಿ ಅದೆಷ್ಟೋ ಸೌಂದರ್ಯವತಿಯರಿದ್ದಾರೆ. ಆದರೆ ಅವರ ಹಾಗೆಲ್ಲಪ್ಪ ಇವಳು ಅವರಿಗಿಂತ 100 ಮಾಡಿ ಕೆಲವು ಇವಳು ಎಂಬುದಾಗಿ ಹೇಳಿದ್ರೆ ತಪ್ಪಾಗಲಾರದು. ಅವಳ ಮುಖವನ್ನು ಕಂಡ ಕ್ಷಣವೇ ನನ್ನ ಮನಸ್ಸು ಅವಳತ್ತೇವೆ ಸೆಳೀತಲ್ಲ. ಯಾಕೋ ಏನು ಮನದಲ್ಲಿ ತಳಮಳ ಆಗ್ತಾ ಇದೆ. ಕಾರಣ ಏನು? ಆ ಸೌಂದರ್ಯ ತನ್ನನ್ನು ಆ ಕಡೆಗೆ ಸೆಳೆಯುತ್ತಾ ಇದೆ. ಹಾಗಾದರೆ ಅಪ್ರತಿಮ ಸುಂದರಿಯವಳು ಯಾರು, ಇಲ್ಲಿಗೆ ಯಾಕೆ ಬಂದಿರಬಹುದು ಎಂಬ ಸಂಶಯಗಳೇ ಮನವನ್ನು ಕೊರೆಯುತ್ತಾ ಇದೆ. ಅದಕ್ಕೆ ಸಮರ್ಪಕವಾದಂಥ ಉತ್ತರ ಪಡಿಬೇಕಾದ್ರೆ ಅವಳ ಬಳಿಗೆ ಹೋಗ್ಬೇಕಲ್ಲವೇ? ಹರಿರಾಶಿ ನಿನ್ನನೆ ಕರೆದು ಯಾರನ್ನು ಹುಡುಕೋದು ನೀನು? ಅಷ್ಟೆಲ್ಲ ಹೆಸರಿಟ್ಟು ಕರೆಯುತ್ತಾ ಇದ್ದೀನಿ. ನಿನ್ನನೆ ನನ್ನನ್ನೇ ಕರೆದ? ಹೌದಪ್ಪ. ಕೋಮಲವಾದಂತಹ ಶರೀರವನ್ನು ಹೊಂದಿದವಳು. ಆದ್ದರಿಂದ ನಿನ್ನ ಹೆಸರು ಏನು ಅರಿಯದಂತ ನನ್ನ ಬಾಯಿಂದ ಬಂದಂತಹ ಉದ್ಗಾರ ಬಾಲೆ ನಿನ್ನನ್ನು ಕಂಡಾಗ ಆಶ್ಚರ್ಯಗೊಂಡವನ. ಯಾಕೋ ನಿರ್ಜನವಾದಂತಹ ಪ್ರದೇಶ. ಒಂದು ವೇಳೆ ನಾವೇ ಬರಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡಬೇಕಾಗ್ತದೆ. ಯಾವ ಭಯವಿಲ್ಲದೆ ನಿಶ್ಚಿಂತಳಾಗಿ ನೀನು ಇಲ್ಲಿಗೆ ಬಂದು ಇಲ್ಲಿರುವಂತಹ ಜಲವನ್ನು ಕೊಡದಲ್ಲಿ ತುಂಬಿಸಿಕೊಳ್ಳುತ್ತಾ ಇದೆಯಾ. ನಿನ್ನಂತ ಸೌಂದರ್ಯವತಿಯನ್ನು ಕಂಡಾಗ ಆಶ್ಚರ್ಯಗೊಂಡವನ. ಯಾಕೆಂದ್ರೆ ನೀನು ನನಗೆ ಜನ್ಮ ಕೊಟ್ಟಂತಹ ನಿನ್ನ ಅಪ್ಪ ಅಮ್ಮರು ಎಷ್ಟು ಪುಣ್ಯವಂತರು ಏನು. ಅಂತಹ
ಆ ಗುಣವು ನಿನ್ನ ಮುಖವನ್ನು ನೋಡಿದಾಗ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದಂತೆ. ಮಕ್ಕಳು ಹೇಗೆ ಇರಬೇಕು, ಅವರು ಕೂಡ ಹೇಗೆ ಇರಬಹುದು ಎಂಬುದನ್ನು ಅವರು ತಂದೆ ತಾಯಿ ನೋಡಿದಾಗ ತಿಳಿದುಕೊಳ್ಳಕ್ಕೆ ಸಾಧ್ಯವಾಗ್ತದೆ. ಆದ್ರೆ ನಿನ್ನ ಅಪ್ಪಮ್ಮರನ್ನು ನೋಡಿದವ ನಾನಲ್ಲ. ಆದರೂ ನಿನ್ನ ಮುಖವನ್ನು ಕಂಡಾಗ ಯಾಕೋ ಏನು ಸಂತೋಷವೆಂಬುದು ಮನದಾಳದಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಆದ್ದರಿಂದಲೇ ನಿನ್ನ ಬಳಿಗೆ ಬಂದದ್ದು ಬೇರೆ ಬೇರೆ ಯಾವುದಕ್ಕಲ್ಲ, ಮತ್ತೆ ನಿನ್ನ ಪರಿಚಯವನ್ನು ಮಾಡಿಕೊಳ್ಬೇಕೆಂಬ ಹಂಬಲ. ಆದ್ದರಿಂದ ನಿನ್ನಲ್ಲಿ ಕೇಳ್ತಿರೋದು, ನಿನ್ನ ಅಪ್ಪ ಯಾರು, ನಿನಗೆ ಜನ್ಮ ಕೊಟ್ಟಂತ ಅಮ್ಮ ಯಾರು? ಸರಿಯಾಗಿ ಮೇಲೆ ನೋಡಿದಾಗ ಕರಿಮಣಿ ತಾಳಿ ನಿನಗೆ ಕಾಡ್ತಾ ಇದೆ ನಿನ್ನ ಕೊರಳಲ್ಲಿ. ಮದುವೆ ಆಗಿದೆ ಎಂಬುದನ್ನು ಇದನ್ನು ನೋಡಿದಾಗ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ಮದುವೆ ಆಗಿದ್ರೆ ನಿನ್ನ ಗಂಡನೇ ಯಾರು, ಅವ ಎಲ್ಲಿದ್ದಾನೆ, ಅವರನ್ನೆಲ್ಲರೂ ತೊರೆದು ಇಲ್ಲಿಗೆ ಬರಬೇಕಾದ್ರೆ ಕಾರಣವೇನು ಹೇಳುವೆಯಾ? ನನ್ನ ಪರಿಚಯ ಬೇಕು. ನನ್ನನ್ನು ಕಂಡಂತಹ ನೀನು 10 ಪ್ರಶ್ನೆಗಳನ್ನು ಕೇಳೋದಕ್ಕೆ ಮುಂದಾದವನಿದ್ದೀಯಾ? ಪರಿಚಯ ಕೇಳುವುದು ತಪ್ಪೇನೂ ಅಲ್ಲ. ಅಪರಿಚಿತರು ಪರಸ್ಪರ ಪರಿಚಯ ಮಾಡಿಕೊಳ್ಳಬಹುದು. ಸರಿ, ಆದರೆ ದಿನನಿತ್ಯದಂತೆ ಸರಯೂ ನದಿಯ ತಟದಲ್ಲಿ ಬಂದು ಶುಚಿರ್ಭೂತಳಾಗಿ ಮತ್ತೆ ನಾನು ನೀರನ್ನು ಕೊಂಡೊಯ್ಯಲಿಕ್ಕೆ ಹೊರಟಂತಹ ಸಂದರ್ಭ ನನ್ನ ಕಣ್ಣ ಮುಂಭಾಗದಲ್ಲಿ ಬಂದು ನನ್ನ ಪರಿಚಯವನ್ನು ಕೇಳುವುದಕ್ಕೆ ಮುಂದಾದವ. ಹೌದೇ? ನನ್ನ ಪತಿ ದೇವರ ವಿಚಾರವಾಗಿ ಹೇಳುವುದಿದ್ರೆ ಅಲ್ಲ, ನನ್ನ ವಿಚಾರವಾಗಿ ಹೇಳುವುದಿದ್ರೆ ಯಾರು ಆ ಕಡೆಗೆ ನೋಡಂತೆ ಏನೇ ಒಂದು ಆಶ್ರಮ ಕಾಣುತ್ತಾ ಇದೆಯಲ್ಲ, ಓ ದೂರದಲ್ಲಿ ಎಳೆಮನೆ ಇದೆ. ಹೌದು, ಆ ಎಳೆಮನೆಯ ಮುಂಭಾಗದಲ್ಲಿ ಕುಳಿತಿರುವವರೇ ನನ್ನ ಪತಿ. ನಿನ್ನ ಪತಿಯ? ಅವರ ಹೆಸರು ಮಹಿಮಾನ್ವಿತರಿದ್ದಾರೆ ಅವರು, ಚವನ ಮಹರ್ಷಿ ಎನ್ನುವ ಹಾಗೆ. ಹೌದಾ? ಅವರ ಸಖಿ ನಾನು. ಅನುದಿನ ನಾವು ಅವರ ಪಾದ ಸೇವೆಯನ್ನು ಮಾಡುತ್ತಾ ಅದರಲ್ಲಿ ಧನ್ಯತೆಯನ್ನು ಕಂಡವಳು ನಾನು. ಇಂದು ಕೂಡ ನಿತ್ಯ ಕರ್ಮಗಳಿಗೆ ಬೇಕಾದಂತಹ ಸುವಸ್ತುಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ನೀರನ್ನು ಕೊಂಡೊಯ್ಯುವುದಕ್ಕಾಗಿ ಈ ಕಡೆಗೆ ಬಂದವಳು ನಾನು. ಇಷ್ಟೆಲ್ಲ ಪರಿಚಯವನ್ನು ಕೇಳುತ್ತಾ ಇದೆಯಲ್ಲ, ಅಂತಹ ಪುರುಷ ಪುಂಗವ ನೀನು ಯಾರು ಅಂತ ನನಗೆ ಗೊತ್ತಾಗಿಲ್ಲ.
ಕರೆದದು. ಹಾ, ನಿನ್ನ ಮಾತುಗಳನ್ನು ಕೇಳಿದಾಗ ಆಶ್ಚರ್ಯವಾಗ್ತಾ ಇದೆ. ಯಾಕೆ? ಅಪ್ಪಮ್ಮರ ಹೆಸರು ಹೇಳಿಲ್ಲ, ಆದ್ರೆ ಗಂಡ ಯಾರು ಹಾ ಎಂಬುದಕ್ಕೆ ಹೇಳಿದಾಗ ಯಾಕೆ? ಚವನ ಹಾ, ಚವನ ಮಹರ್ಷಿ ನನ್ನ ಪತಿದೇವರು. ಆ ಕುರುಡನ ಹೆಂಡತಿಯ ನೀನು? ಕುರುಡನಾದರೆ ಏನು, ನನಗೆ ಪತಿದೇವರವರು ಅಲ್ಲ, ಅವರನ್ನು ದೇವರಂತೆ ಪೂಜಿಸುತ್ತಾ ಬರ್ತಾ ಇದ್ದೇನೆ ನಾನು. ನೀನು ಹೇಗಿದ್ದಿ, ಅವ ಹೇಗಿದ್ದಾನೆ ಎಂಬುದಾಗಿ ಆಲೋಚನೆ ಮಾಡಬೇಕಿತ್ತು. ಒಂದು ಪಾಪದ ಬಡತನದ ಹುಟ್ಟಿದಂತಹ ಹೆಣ್ಮಗಳಾದರೂ ನನಗೆ ಯಾವ ಕಂಡು ಸಿಗದಾಗ ಸಿಕ್ಕಿದವನ ಆದಿತ್ತು ಎಂಬುದಾಗಿ ಆಲೋಚನೆ ಮಾಡಿ ಮದುವೆ ಆಗಬಹುದಿತ್ತು. ಆದ್ರೆ ನಿನಗೆ ಹಾಗಿಲ್ಲಪ್ಪ, ಸೌಂದರ್ಯ ರಾಶಿ ತುಂಬಿ ತುಳುಕಾಡ್ತಾ ಇದೆ. ನೀನು ಮನಸ್ಸು ಮಾಡ್ತಿದ್ರೆ ಈ ಲೋಕದ ಇದ್ದಂತ ಯಾವನೊಬ್ಬ ನನ್ನ ಹಾಗಿರುವಂತಹ ತರುಣ ನಿನ್ನನ್ನು ಮದುವೆ ಆಗ್ತಿದ್ದ. ಆದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡದೆ ಆ ಬಡ ಹೋಗಿ ಇನ್ನು ಮದುವೆ ಆಗಿ ನಿನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟೆ ನೀನು. ಆ ಜೋಗಿ ಅವನು ಏನು ಕಣ್ಣು ಹೇಗೂ ಕಾಣುವುದಿಲ್ಲ. ಅವ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಈಗ ಕೈ ಹಿಡಿದು ಕರೆದುಕೊಂಡು ಹೋಗ್ಬೇಕಾಗ್ತದೆ. ಆಧಾರಕ್ಕಾಗಿ ನಾನಿರುವ. ಹೌದಪ್ಪ, ಎಷ್ಟು ದಿನದ ನೀನು ಆಧಾರವಾಗಿ ಇರ್ತೀಯ. ಓರ್ವಳು ಹೆಣ್ಣು ಮದುವೆ ಆಗುವಂತಹ ಸಮಯದಲ್ಲಿ ಮನದಲ್ಲಿ ಅದೆಷ್ಟೋ ಆಶೆಗಳು ಹೊತ್ತುಕೊಂಡು ಇರ್ತಾಳಂತೆ. ನನ್ನ ಮದುವೆ ಆಗ ಹುಡುಗ ಚಂದವಾಗಿರ್ಬೇಕು, ಗುಣವಂತನಾಗಿರ್ಬೇಕು, ಅಧಿಕಾರ ಸಂಪತ್ತು ಎಲ್ಲ ಇರ್ಬೇಕೆಂಬುದಾಗಿ. ಆದ್ರೆ ಇದನ್ನೆಲ್ಲ ಆಲೋಚನೆ ಮಾಡಿ ಆ ಜೋಗಿನ ಮದುವೆಯಾಗಿ ನಿನಗೇನು ಸುಖ ಸಿಗ್ತದೆ ಹೇಳು? ನಿನಗೆ ಒಂದು ದಿನವೂ ಖಂಡಿತವಾಗಿ ಅವ ಸುಖ ಕೊಡ್ಲಿಕ್ಕಿಲ್ಲ. ಕಾರಣ ನಿನ್ನ ನೋಡಿದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ಆದ್ದರಿಂದ ಈ ಕ್ಷಣದಿಂದ ನಿನ್ನ ಠಪ ಠಪಾದಿಗಳು ಅವನ ಗಂಡನ ವಿಷಯ ಬಿಟ್ಟು ಬಿಡು. ನಿನ್ನ ಮುಂದೆ ಬಂದು ನಿಂತು ಮಾತನಾಡು ಯಾರೆಂದು ಗೊತ್ತಾಯ್ತಾ? ಯಾರು? ನಾನು ಸಾಮಾನ್ಯದವರಲ್ಲ. ಏನು ಹೇಗಿದ್ದೇನೆ ನಾನು ನೋಡ್ಲಿಕ್ಕೆ? ಹೇಗೆ ಇರು, ನನಗೇನು ಚಂದ ಇಲ್ವಾ? ಒಂದು ಏನಾಗುವುದಕ್ಕಿದೆ? ಯೋಗ್ಯತವಂತ ಅಂತ ಹೇಳಿದ ನಾನು. ಇಲ್ಲಿ ಅವನಲ್ಲ, ಮೇಲೆ ಮೇಲೆ ಅಂತ ಹೇಳಿ ದೇವಲೋಕ ಅಲ್ಲ, ವರ್ಣಲೋಕದವ ಅಲ್ಲ, ಗಂಧರ್ವ ಲೋಕದವ. ನಾನು ಮದಿರಾಕ್ಷ, ಅಪ್ರತಿಮ ಸಾಹಸಿ, ವೀರನು, ಸೂರನು, ಗುಣ. ದೂರ ದೂರ ನಿಂತು ಮಾತನಾಡುದು. ನಿನ್ನನ್ನು ಕಂಡಾಗ ಯಾಕೆ ಏನು ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ನನ್ನ ಕೈ ಕಾಲೆಲ್ಲ ನಿನ್ನ ಹತ್ತವೇ ಸೆಳಿತಿದ್ದೆ. ಆದ್ದರಿಂದ ಒಂದು ಮಾತನ್ನು ಹೇಳುತ್ತಿದ್ದೇನೆ, ಈ ಕ್ಷಣದಿಂದ ಆ ಚವನನ ವಿಷಯವನ್ನು ಮರೆತು ಬಿಡು. ನನ್ನ ಜೊತೆಯಲ್ಲೇ ಬಾ. ನನಗೆ ಸುಖವನ್ನು ಕೊಟ್ಟಂತಾದ್ರೆ ನಿನಗೆ ಏನು ಬೇಕು ಕೇಳು, ಮಿತವಾಗಿರ್ಬೇಕು. ಆದ್ರೆ ಕೇಳೋದಕ್ಕೆ ಚಂದ. ಈಗ ನನ್ನ ಮಾತು ಹಿತವಾಗ್ಲಿಲ್ವಾ? ಅತಿಯಾಗಿ ಸುತ್ತಾದ್ರೆ ಕರ್ಕಶವಾಗಿ ಕೇಳಿ ಬರ್ತದೆ. ಅದು ಹಾಗೆಪ್ಪ, ನನ್ನ ಮೇಲೆ ಮನಸ್ಸಿನಲ್ಲಿ ಕರ್ಕಶವಾಗಿ ಖಂಡಿತ ವಿಚಾರ ಅಲ್ವಾ? ಕೇಳೋದಕ್ಕಿದ್ದೇನೆ ಅಂತ ಎಷ್ಟು ಬೇಕಾದ್ರೂ ಮಾತನಾಡೋದಕ್ಕೆ ತೊಡಗಿರ್ತಿಯಲ್ಲ ನೀನು. ನೀನು ಒಬ್ಬಳಲ್ಲಿ ಇರೋದು ಕೇಳುವುದಕ್ಕೆ? ನಾನು ಒಬ್ಬಳೇ ಇದ್ರೆ ನಿನ್ನ ಮಾತು ಕೇಳೋದು. ನಾನು ನನ್ನ ಕಾರ್ಯದಲ್ಲಿ ಮುಂದಾಗುವುದಕ್ಕೆ ಬಂದವಳು, ನಿನ್ನಲ್ಲಿ ಮಾತನಾಡುವುದಕ್ಕೆ ಬಂದವಳಲ್ಲ. ಏನೋ ಒಂದೆರಡು ಪರಿಚಯವನ್ನು ಕೇಳಿದೆ ಎನ್ನುವುದಕ್ಕೆ ಬೇಕಾಗಿ ಪರಿಚಯವನ್ನು ಹೇಳಿದೆ ಅಂತಾದ್ರೆ ಏನು ಮಾತನಾಡ್ತಾ ಇದ್ದೆ? ಹುಚ್ಚ ನಿನಗೆ? ಮೇಲ್ಲೋಕದ ಒಂದು ಹೇಳ್ತಾ ಇದ್ದೆಲ್ಲ, ಮೇಲೆ ಅಂತ ಹೇಳಿದ್ರೆ ಅದು ಶಿರ ಪ್ರಧಾನವಾಗಿರ್ತದೆ. ಹಾಗಿರುವಾಗ ಕೆಳಗಿನವರಿಗೆ ಬುದ್ಧಿಯ ಮಾತುಗಳನ್ನು ಹೇಳಬೇಕು. ಆದರ್ಶಪ್ರಾಯರಾಗಿರಬೇಕಾದವರು ನೀವೇ ಈ ರೀತಿಯಾಗಿ ವರ್ತಿಸಿದಿರಿ ಅಂತಾದ್ರೆ ಇದು ಕೆಳಗಿನವರ ಕುರಿತಾಗಿ ಯೋಚನೆ ಮಾಡುವವರು ಯಾರಿದ್ದಾರೆ? ಇಂತಹ ಮಾತುಗಳನ್ನು ಆಡಬೇಡ. ನನ್ನಲ್ಲಿ ಈ ತೆರನಾದಂತಹ ಮಾತುಗಳನ್ನು ಆಡಿದೆ ಅಂತಾದ್ರೆ ನಿನಗೆ ಹಾನಿಯಾಗುವುದಕ್ಕಿದೆ. ಅದರಲ್ಲಿಯೂ ನಾನು ಚವನ ಮಹರ್ಷಿಯ ಮಾಡದಿ ನನ್ನನ್ನು ಬಯಸುವುದಕ್ಕೆ ಮುಂದಾಗಿದ್ದೀನಿ. ಆದಿತ್ತಾದ್ರೆ ನಿನ್ನ ಪಾಲಿಗೆ ಕೆಡುಕಾದಿತು ನಡೆ. ಆಲೋಚನೆ ಮಾಡಬೇಕಿತ್ತು. ಆದರೆ ನನ್ನ ಮಾತನ್ನು ತಿರಸ್ಕರಿಸಿದ ಕ್ಷಣ ನಿನ್ನನ್ನು ಬಿಟ್ಟು ಬಿಡ್ತೇನೆ ಎಂಬುದಾಗಿ ಭಾವಿಸಬೇಡ. ನೀನು ಬರದಿದ್ದರೆ ಏನಂತೆ, ನಿನ್ನನ್ನು ಹೇಗೆ ಬೇಡ
ದಾರಿ ಬಿಡು. ಬಿಡಿ ಅಂತ ನನಗೆ ಸ್ವಲ್ಪ ಕೆಲಸ ಉಂಟು ಅಲ್ಲಿ. ದಾರಿ ಬಿಡ್ತೇನೆ ಈಗ. ಬಿಡು ಬಿಡ್ತೇನೆ. ಬಿಡು ಕೈ ಬಿಡ್ಬೇಕಾ? ನೀವೆಂತ ಮಾಡಿ ಹೊಡೆಯುವುದಿಲ್ಲ ಹೊಡೆಯದೆ ಮತ್ತೆ ಈಗ ನೀನು ಮಾಡಿದಂತಹ ಕಾರ್ಯ ಅಂತ ವಿಷಯ ಏನು? ವಿಷಯ ಏನು? ವಿಷಯ ಏನು ಅಂತ ಗೊತ್ತಿಲ್ಲ. ಈಗ ನೀವು ಬಂದಿರಲ್ಲ ಎಂತ ವಿಷಯ ಎಂತದ್ದು? ನಾವು ಸುಮ್ಮನೆ ಬಂದದ್ದು. ಸುಮ್ಮನೆ ಬಂದದಲ್ವಾ? ಸ್ವಲ್ಪ ಆಟ ನೋಡಿ ಹೋಗುವ ಅಂತ ಬಂದದ್ದು. ಆಟ ನೋಡ್ಲಿಕ್ಕೆ ಬಂದವರು ಅಲ್ಲಿ ಕುಳಿತುಕೊಳ್ಳಿ. ಕೆಲಸ ಉಂಟು ನನಗೆ. ಎಂತದ್ದು ಅಂತ ಭಾವಿಸಿದ್ದು? ಆಟ ಅಲ್ವಾ? ಹೌದು, ನಿನ್ನ ಆಟವನ್ನು ನೋಡುವುದಕ್ಕೆ ಬಂದದ್ದು. ಈಗ ನನ್ನ ಆಟ ನೋಡ್ಬೇಕಂತ ಆಸೆ ನೋಡಿ ಅದನ್ನು ನಿಲ್ಲಿಸಬೇಕು ಅಂತಲೇ ನಾವು ಬಂದದ್ದು. ಅದೇ ನನ್ನ ಆಟ ಒಳ್ಳೆಯದಾಗುದು. ನೀನು ಮದಿರಾಕ್ಷ ಯಕ್ಷ. ಈಗ ನನ್ನ ಪರಿಚಯ ಈಗ ಗೊತ್ತಿಲ್ಲದೆ ಮದಿರಾಕ್ಷ. ಹೌದು ಹೌದು, ಮದಿರಾಕ್ಷ ಅಲ್ಲ, ನೀನು ಮಂದಮುಖ, ಮದಮುಖ, ಕಾಮುಖ. ದೊಡ್ಡವರಿಗೆಲ್ಲ ಹಾಗೆಲ್ಲ ಹೇಳ್ಬೋದು ಆಯ್ತಾ? ಸ್ವಲ್ಪ ಯೋಗ್ಯತೆ ಕೊಟ್ಟು ಮಾತನಾಡಬೇಕು. ನಾನು ಯಾರು, ನನ್ನ ಯೋಗ್ಯತೆ ಏನು, ಮತ್ತೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ದೊಡ್ಡವರಿಗೆ. ಹಾಗೆಲ್ಲ ಕರಿಬಾರದು ಅಲ್ಲ. ಮೊದಲು ಮರ್ಯಾದೆ ಕೊಡುವ ಅಂತ ಇತ್ತು, ಆದ್ರೆ ನೀನು ಮಾಡಿದಂತಹ ಕೆಲಸ ನೋಡಿ ಎಷ್ಟು ಒಳ್ಳೆ ಕೆಲಸ ಅಲ್ವಾ? ಹೌದಪ್ಪ, ಒಳ್ಳೆಯದು. ಇಂಥದ್ದನ್ನೇ ಮಾಡ್ಬೇಕು. ಕೆಲಸ ಯಾರು ಮಾಡ್ತಾರಾ? ಯಾರು ಮಾಡುವುದು? ಯಾರು ಮಾಡುದಿಲ್ಲಪ್ಪ. ಮಾಡಿದ್ರೆ ಪೆಟ್ಟು ತಿಂತೇವೆ ಅಂತ ಅವರಿಗೆ ಗೊತ್ತು. ಹೌದಾ? ಅದಕ್ಕೆ ಮಾಡುವುದು. ಹೌದಾ? ಹೌದೇನೋ? ಈ ಸಮಯದಲ್ಲಿ ಆ ಹುಡುಗಿಯನ್ನು ಅಥವಾ ತರುಣಿಯನ್ನು ಎಳೆಯುವುದಕ್ಕೆ ಬಂದದೆಯಾ, ಬಲಾತ್ಕಾರ ಮಾಡುವುದಕ್ಕೆ ಮುಂದಾದ ಒಳ್ಳೆಯ ಮಾತಿನಲ್ಲಿ ತಪ್ಪಾಯ್ತು ಅಂತ ಕಾರಿಗೆ ಬಿದ್ರೆ ಬಿಡ್ತೇನೆ, ಇಲ್ಲದಿದ್ರೆ 2 ಬಾರಿಸಿ. ಮಕ್ಕಳು ಮಾತಾಡ್ತಾರೆ, ಸ್ವಲ್ಪ ಮಾತನಾಡಿ. ಸುಮ್ಮನೆ ಕುಳಿತುಕೊಂಡಂತಾದ್ರೆ ನನಗೆ ಕೈ ಎತ್ತುವುದಕ್ಕೆ ಮುಂದಾದಿರಲ್ಲ ಮಕ್ಕಳೇ. ಯಾರೋ ನೀವು? ಗೊತ್ತಾಗಲಿಲ್ಲ. ಯಾರೋ ನಮ್ಮನ್ನು ನೋಡಿ ಗೊತ್ತಾಗಲಿಲ್ಲ. ಅಶ್ವಿನಿ ಕುಮಾರ ನಾವು. ಕುದುರೆಗೆ ಹುಟ್ಟಿದವರು ನೀವು. ಅಷ್ಟು ಸಣ್ಣದು ಮಾಡಬೇಕು. ಎಷ್ಟು ಸಣ್ಣದು? ಹೌದಲ್ವಾ ಹೇಳು? ಹೌದು. ಹೌದಲ್ವಾ? ಅದಕ್ಕೆ ಹಾಗೆ ಹೇಳಿದು. ಸರಿ, ನೀವು ಗೊತ್ತಾಯ್ತು ಮಕ್ಕಳ ವಿಷಯ. ಹೌದು, ನಾ ದೇವಲೋಕಕ್ಕೆ ಬಂದಿದ್ದಂತೆ. ಸುರರ ಪಂಕ್ತಿಯಲ್ಲಿ ಕುಳಿತುಕೊಂಡು ಹವಿಸ್ಸು ಕೇಳಿದವು ನೀವು. ಆಗುದಿಲ್ಲ ಎಂಬುದಾಗಿ ಹೇಳಿದಾಗ ಏನೊಂದು ಮಾತು ಹೇಳಿದೆ ಅಂತ ಹೇಳಿ ಅಲ್ಲಿಗೆ ದೇವರು ನನಗೆ ಆಜ್ಞೆ ಮಾಡಿದ. ಆ ಪೋರರು ಎಲ್ಲಿ ಸಿಕ್ಕಿದ್ರು ಕೂಡ ಹೆಡಮುಡಿ ಬಂಧಿಸಿಕೊಂಡು ಬಾ ಎಂಬುದಾಗಿ ಹುಡುಕಾಡಿದೆ, ಸಿಗ್ಲಿಲ್ಲ. ಇನ್ನು ನನಗೆ ಸಿಕ್ಕಿದ ಮಕ್ಕಳೇ, ನಿಮ್ಮನ್ನು ಬಿಡ್ತೀರ ಭಾವಿಸಿದ್ದೀರಾ? ಸ್ವಲ್ಪ ಸ್ವರ ಇಳಿಸು. ಯಾಕೆ ಸ್ವರ ಇಳಿಸಬೇಕು? ಸ್ವರ ಏರಿದರೆ ಸಿಟ್ಟು ಬರ್ತಾರೆ. ಅಲ್ಲ, ತಡೆಯುವುದಕ್ಕಾಗುದಿಲ್ಲ. ಯಾವ್ದು ಆಡಿದಕ್ಕಾಗುದಿಲ್ಲ. ಸ್ವರ ಏರಿಸಬೇಡ ನೀನು. ಏರಿಸಬೇಡ, ಸ್ವಲ್ಪ ಇಳಿಸು. ಹಾಗಾದ್ರೆ ನೀನು ಸ್ವಲ್ಪ ಇಳಿಸಬೇಕು. ನಾನು ಇಷ್ಟೇ ಮಾತಾಡುದು. ನಾನು ಇಷ್ಟೇ ಮಾತಾಡುದು. ನನಗೆ ಜಾಸ್ತಿ ಕೇಳ್ತಾನೆ. ಕೇಳ್ತದ? ಹೌದು. ಅದ್ಯಾಕೆ ಸಿಟ್ಟಿನಿಂದ? ಏನಿಗೆ ಸಿಟ್ಟು ಬಂದ? ಮತ್ತೆ ಸಿಟ್ಟು ಬಾರದು ಇದ್ದೀತ? ಸಿಟ್ಟವಲ್ಲಿ ಬಾಯಿಲಿ ಮಾತ್ರ ಅಲ್ಲ ಮಾತಾಡು. ಮತ್ತೆ ಅಲ್ಲ, ಕೈಯೆಲ್ಲ ಈಗ ಗಡ 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 ಗಡಗಡ ಗಡಗಡ ಆಗ್ತದೆ. ಯಾವಾಗ? ನಿನಗೆ 2 ಪೆಟ್ಟು ಕೊಡುವಾಗ. ಅಷ್ಟು ಕೂಟ ನಿನಗೆ? ಮತ್ತೆ ಕೂಡದೆ ನಿನಗೆ ಪರಸತಿಯ ನೀನು ಬಯಸ್ತಾ ಇದ್ದೀಯ. ಈಗ ಎಲ್ಲ ಗೊತ್ತಾಯ್ತು. ನಿಮಗೆ ಸಿಟ್ಟು ಬಂದದ್ದು ಯಾಕೆ ಅಂತ ಹೇಳಿ. ನಿಮಗಿಬ್ಬರಿಗೆ ಅವಳ ಮೇಲೆ ಮನಸ್ಸಿತ್ತು. ಮೊದಲು ನಿಮ್ಮಲ್ಲಿ ತೀರ್ಮಾನ ಆಗಿದೆ, ನಾನು ಇಂಥ ಸಮಯಕ್ಕೆ ನೀರು ಕೊಂಡೋಗ್ಲಿ ಬರ್ತೇನೆ, ಆ ಸಮಯ ನೀ ಬಾ ಎಂಬುದಾಗಿ. ನಿಮಗಿಂತ ಮೊದಲು ನಾ ಬಂದೆ ಅಲ್ಲ, ಆಗ ಅವಳು ಆಗುದು ಅಂತ ಹೇಳಿದ್ರು. ಅಲ್ಲೇ ನಾನು ಆಲೋಚನೆ ಮಾಡಬೇಕಿತ್ತು. ಈಗ ಗೊತ್ತಾಯ್ತು ಮಗಳೇ, ನನಗೆ ಬುದ್ಧಿ ಹೇಳಿ ನೀವು ಕೂಡ ಮಾಡುವುದು ಕೆಲಸ ತಾನೆ. ಅದು ಏನೇ ಇರ್ಲಿ, ಆದರೆ ಹೌದಾ? ಅಲ್ಲ, ನಿನ್ನ ಬುದ್ಧಿ ಎಲ್ಲಿಯವರೆಗೆ ತಲುಪಿದೆ ಅಂತ ಇದರಲ್ಲಿ ಗೊತ್ತಾಗ್ತದೆ. ಇಷ್ಟು ಸಣ್ಣ ಮಕ್ಕಳು ಅಂತ ಒಂದು ಆಲೋಚನೆ ಮಾಡಲ್ಲ. ಖಂಡಿತ ನಿಮ್ಮ ಮಕ್ಕಳು ಅಂತ ಹೇಳಿ ಮತ್ತೆ ಆಗ ನೀನೆಲ್ಲ ಹೇಳಿದ ಮಕ್ಕಳಂತ. ಅಂದ್ರೆ ಪ್ರಾಯದಲ್ಲಿ ಸಣ್ಣವರು, ಪ್ರಾಯ ಆಗ್ಲಿಲ್ಲ, ಅದಕ್ಕಾಗಿ ಸಣ್ಣವರು ಅಂತ ಹೇಳಿ ಬೆಳವಣಿಗೆ ಆಗಿದೆ ನಮಗೆ ಅಭ್ಯಾಸ. ಮಗು ಅಲ್ಲ, ನಾ ಮಾತಾಡುದು ಹಾಗೆ ಮಕ್ಕಳು ನನಗೆ ಸಣ್ಣವರಲ್ಲಿ. ಮಗನೇ ಮಗು, ಈಗ ನಾ ಮಾತಾಡುದು. ಹೌದಾ? ಹೌದು. ಪರಸತಿಯನ್ನು ಬಯಸಿದ್ದು ನೀನು ತಪ್ಪೆಂಬುದಾಗಿ ಹೇಳುವುದಕ್ಕಾಗಿ ಬಂದವರು. ಹಾಗಾಗಿ ನೀನು ತಪ್ಪಾಯ್ತೆಂಬುದರಾಗಿ ಅವಳ ಕಾಲಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸಿದ್ರೆ ನಾವು ಬಿಟ್ಟೆವು. ನಾನು ಕಾಲು ಹಿಡಿದ? ಕಾಲು ಹಿಡಿದಲ್ಲ ಮಕ್ಕಳೇ, ನಿಮ್ಮ ಇಬ್ಬರ ಕಾಲನ್ನು ಹಿಡಿದು
ಸೊಂಟ ಹೋಯ್ತು ಮೊದಲೇ ಸೊಂಟ ಸರಿ ಇಲ್ಲ ಸೊಂಟ ತುಳಿದಲ್ಲಿ ಇಲ್ಲಿಗೆ ತುಳಿಯುದಲ್ಲ ನೀವು ಯಬ್ಬ ನಿಮಗೆ ಸ್ವಲ್ಪ ಒಂದು ಕನಿಕರ ಇಲ್ಲನೇ ಮಗನೇ ಮಗ ಅಲ್ಲ ಅದು ಮಾತ್ರ ಅಪ್ಪಿ ಬರುದು ಸಹವಾಸ ಮೆಚ್ಚಿದೆ ನಿಮ್ಮ ಸಾಮರ್ಥ್ಯಕ್ಕೆ ನೀನೆಲ್ಲ ಮೆಚ್ಚಿಕೊಡ್ಬೇಕಂತ ನಮಗೆ ಅಗತ್ಯ ಇಲ್ಲ ಅಲ್ಲಲ್ಲ ಈಗ ನಾನೀಗ ಇಲ್ಲಿ ಬಂದೇ ಹಾಕುತ್ತುಂಟ ತಪ್ಪು ನನ್ನದಲ್ಲ ಮತ್ತೆ ಈಗ ನಿಮ್ಮನ್ನು ಹುಡುಕಾಡೋದಕ್ಕೆ ಬಂದವನ ನಾನು ಆ ವಿಷಯ ಹಿಡಿದು ಬಂದವನಲ್ಲ ಹುಡುಕಾಡಿದ ಹೌದು ಯಾಕೆ ನನಗೆ ಅವತ್ತು ನಿಮ್ಮನ್ನು ಕಂಡಾಗ ಪಾಪ ಮಕ್ಕಳು ಕೇಳಿದ್ರೆ ಏನಂದು ಮಕ್ಕಳಿಗೆ ಹಸಿವೆ ಆಗ್ತದೆ ಕೇಳ್ಬೋದು ಕೇಳಿದ್ರೆ ಕೊಡ್ಬೇಕು ಕರ್ತವ್ಯ ಅವ ನಮ್ಮದು ಹಿಂದೆ ಇದ್ದಾನಲ್ಲ ಅವನಿಗೆ ತಲೆ ಸರಿ ಇಲ್ಲ ಅವನು ಯಾವಾಗ ಯಾವ ಕೆಲಸ ಮಾಡ್ಬೇಕಂತ ಗೊತ್ತಾಗುದಿಲ್ಲ ಹಾಗೆ ನಿಮ್ಮನ್ನು ದೂರ ಕಳಿಸಿದಲ್ಲ ನನಗೆ ಬೇಸರ ಆಯ್ತು ಇನ್ನ ನಿಮ್ಮ ಕರೆದುಕೊಂಡು ಹೋಗುವ ಅಂತ ಹೇಳಿ ಮತ್ತೆ ಅವಳ ಪ್ರಕರಣ ಹೇಳಿ ಈಗ ಸುಕನ್ಯ ವಿಷಯ ಎಲ್ಲರಿಗೂ ಗೊತ್ತಿದೆ ಪತಿವ್ರತ ಅಂತ ಎಂಬುದಾಗಿ ಅದಕ್ಕೆ ನಾವು ಮೇಲಕದವರಲ್ವಾ ಇವಳ ಪತಿವ್ರತ ಗುಣ ಹೇಗೆ ಅಂದ್ರೆ ಪ್ರಾಯಸ್ಥನ ಅಲ್ವಾ ಮುದುಕ ಈಗ ಅವಳಿಗೆ ಮದುವೆಗೆ ಆಗಿದೆ ಅಯ್ಯೋ ನಾನು ಯಾಕೆ ಇವನನ್ನು ಮದುವೆ ಆದೇನೋ ಮನದಲ್ಲಿ ಬೇಸರದಿಂದ ನೊಂದುಕೊಳ್ಳುವುದು ಸರಿಯಲ್ಲ ಹಾಗಾದ್ರೆ ಚಂದದ ಹುಡುಗರನ್ನು ಕಂಡ್ರೆ ಅವಳ ಮನದಲ್ಲಿರುವಂತಹ ಅಭಿಪ್ರಾಯ ಏನು ತಿಳಿದುಕೊಳ್ಬೇಕಲ್ಲ ಅದಕ್ಕೆ ಒಂದು ನಾಟಕ ಮಾಡಿ ಮಾರ ಸುಮ್ಮನೆ ನಾವು ಬರುದು ಸ್ವಲ್ಪ ತಡವಾಗಿದ್ರೆ ಅವಳ ಜೀವನವೇ ಹಾಳಾಗ ಆಯ್ತಲ್ಲ ಈಗ ನೀವು ಬಂದಾಯ್ತು ನನಗೆ ಹೊಡೆದಾಯ್ತಲ್ಲ ಹೊರಡದೆ ಎಲ್ಲಿಗೆ ನೀನು ನಿನ್ನೆಲ್ಲ ಹೋಗುವಾಗ ಮುಂಚಿತವಾಗಿ ಕೆಲವೊಂದು ವಿಷಯ ನಿನಗೊಂದು ಸನ್ಮಾನ ಮಾಡದಿದ್ರೆ ಆಗ್ತದ ಸನ್ಮಾನ ಅಂತ ಹೇಳುವಾಗ ನೋಡಂತೆ ಯಾವಾಗ ನಮಗೆ ಸಿಗ್ತದೆ ಅಂತ ಕಾಯುವುದು ಮಾಡುವವರು ಯಾರಿಲ್ಲ ಮಾಡೋರು ಇವಾಗ ನಾವು ಯಾಕೆ ಬೇಡ ಅಂತ ಹೇಳ್ಬೇಕು ಅಲ್ಲ ಒಳ್ಳೆಯ ಕೆಲಸ ಮಾಡಿದ್ರೆ ಈಗ ನೀವು ಏನೇನು ಕೊಡ್ತೀರಿ ನನಗೆ ಸನ್ಮಾನ ಅಂತ ಹೇಳಿಲ್ಲ ಏನೇನು ಕೊಡ್ತೀರಿ ಒಂದು ಸನ್ಮಾನ ಆಗಿದೆ ಅಲ್ವಾ ಸೊಂಟಕ್ಕೆ ಅದು ಸನ್ಮಾನ ಅಲ್ಲ ಮರ ದೊಡ್ಡ ಹೇಳ್ಬಾರ್ದು ಯಾರಲ್ಲಿ ಹೇಳ್ಬಾರ್ದು ಅದು ನಿನ್ನಲ್ಲಿ ಹೇಳಿದ್ರು ಯಾರಲ್ಲಿ ಹೇಳಿ ಆಯ್ತು ಈಗ ಎಂತ ಹೇಳಿದ್ರಲ್ಲ ವಿಷಯ ಸನ್ಮಾನ ಎಂತ ಬೇರೆ ಏನು ಬೇಡ ಈಗ ನೀನು ಮಾಡಿದಂತಹ ತಪ್ಪಿಗೆ ಅವಳ ಕಾಲಿಡಿಬೇಕು ಅಲ್ಲ ನಾವು ಮತ್ತೆ ಅಲ್ಲ ನೀವು ಹೇಳ್ತೀರ ಮಾಡಿ ನಾವು ಆಗುವ ಕೆಲಸವನ್ನು ಹೇಳ್ಬೇಕು ಇದಾಗುದಿಲ್ಲ ಯಾಕೆಂದ್ರೆ ನಾನು ಅಧಿರಾಕ್ಷ ನನ್ನ ಯೋಗ್ಯತೆ ಬಗ್ಗೆ ಹೇಳುದು ನಾನು ಭಾವಿಸಿದ ಹೋಗಿ ಹೆಣ್ಣಿನ ಒಂದು ಕಾಲು ಹಿಡಿದು ನಮಗೆಲ್ಲ ಭೂಷಣ ಏನೇ ಇರ್ಲಿ ತಪ್ಪು ಮಾಡಿದವ ನೀವು ಆಯ್ತು ನಾ ತಪ್ಪಂತಲ್ಲ ತಪ್ಪಾಯ್ತು ಹಾಗೆಲ್ಲ ಆಗುದಿಲ್ಲ ತಪ್ಪಾಯ್ತು ಏನದು ಅಲ್ಲ ತಪ್ಪಾಯ್ತು ನೀನೆಂತದ್ದು ಸಂತೋಷದಲ್ಲಿ ಹೇಳುದು ಮತ್ತೆ ಚಪ್ಪಾಳೆ ಮತ್ತೆ ಸಂತೋಷ ಈಗಲ್ಲ ಹಾಗೆ ಅಲ್ವಾ ಕಾಲನ್ನು ಹಿಡಿದು ಹೇಳಬೇಕು ಈಗ ಕಾಲು ಹಿಡಿಲೇಬೇಕಾ ಬೇಕಾದ್ರೆ ನಿಮ್ಮ ಕಾಲು ಹಿಡಿದ ಅಭ್ಯಾಸ ಇಲ್ಲದಿದ್ರೆ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕು ಇಲ್ಲ ಬಿಡುವುದಿಲ್ಲ ಸ್ವಲ್ಪ ಸೀರೆ ಎತ್ತು ಈಗ ಕಾಲು ಹಿಡಿಲಿಕ್ಕೆ ಯಾರು ಹೇಳಿ ನಾವೇ ಹೇಳಿ ಕಾಲು ಕಾಣ್ತದ ಕಾಲು ಕಾಣ್ತದ ಮತ್ತೆ ಕಾಲು ಕಾಣದೆ ಕಾಲು ಹಿಡಿಬೇಕು ನಾನು ಕಾಲು ಕಾಣುವಾಗ ಸೀರೆ ಉಡ್ತಾರ ಈ ಕಾಲು ಹಿಡಿಬೇಕಾದ್ರೆ ಸೀರೆ ಸ್ವಲ್ಪ ಎತ್ತಿ ಎತ್ತಿರಬೇಕು ಬೇಡದಿಂದ ನಮಸ್ಕಾರ ಮಾಡಿ ಸಾಕು ನಿನ್ನನ್ನು ಹತ್ತಿರ ಕಳುಹಿಸಿದಕ್ಕೂ ಹೆದರಿಕೆ ಅಲ್ಲ ಈಗ ಅದನ್ನು ನಮಸ್ಕಾರ ಮಾಡೋದು ಹೇಗೆ ಅದನ್ನು ಕಲಿಸಿ ಅದಾಗುದಿಲ್ಲ ಆಗುದಿಲ್ವಾ ದೂರದಿಂದ ನಮಸ್ಕಾರ ಮಾಡಬೇಕು ನೀನು ಯಾರಲ್ಲಿ ಕ್ಷಮೆ ಕೇಳುವುದು ಅಲ್ಲಿ ಬಂಡಿಯವರಿಗೆ ಕ್ಷಮೆ ಕೇಳಿದ ಹೌದು ಅಲ್ಲಿ ಯಾರಿದ್ದಾರೆ ಅವಳು ಅಲ್ಲಿದ್ದಲ್ವಾ ಎಂತದ್ದು ಹೇಳಬೇಕು ಮಾಡಿದ್ದು ತಪ್ಪಾಯ್ತು ಕರೆಯುದು ಸುಕನ್ಯಾ ಅಲ್ಲ ಅಮ್ಮ 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 ಸುಕನ್ಯಾ ಅಮ್ಮ ದೇವರೇ ಕಾಲು ಹತ್ತಿರ ಹೋಗಿ ಕಾಲು ಮುಟ್ಲಿಕ್ಕಿಲ್ವಾ ಕಾಲು ಮುಟ್ಲಿಕ್ಕಿಲ್ಲ ಕಾಲು ಮುಟ್ಟುವುದು ಅಂತ ಹೇಳಿ ನನಗೆ ಅಭ್ಯಾಸ ಕಾಲು ಮುಟ್ಟಿ ಹೀಗೆ ನಮಸ್ಕಾರ ಮಾಡುದು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಲಿಕ್ಕಿಲ್ಲ ದೂರದಿಂದ ಅಮ್ಮ ಆಗುದಿಲ್ಲ ಮಾರೆ ಹೇಳು ಮಾಡಿದ್ದು ಸರ್ವದ ಅಪರಾಧ ಆಯ್ತು ಅವ ಹೇಳಿದಾಗೆ ನೀನೇ ಹೇಳಿದೆ ನಾನು ಹೇಳ್ಬೇಕಾ ಮಾಡಿದ್ದು ಸರ್ವತ ಅಂತ ಸರ್ವತ ಅಪರಾಧವಾಯ್ತಂತೆ ಆಯ್ತು ನಾನು ಮಾಡಿದ್ದು ನೀನೇ ಮಾಡಿದ್ದು ನಾನು ಮಾಡಿದ್ದು ತಪ್ಪಾಯ್ತು ನೀನು ಅದೇ ನಾನು ಮಾಡಿದ್ದು ತಪ್ಪಾಯ್ತು ನಾನೇನು ತಪ್ಪು ನಾನು ಮಾಡಿದ್ದು ತಪ್ಪಾಯ್ತು ತಪ್ಪಾಯ್ತು ನನ್ನನ್ನು ಕ್ಷಮಿಸಬೇಕು ನನ್ನನ್ನು ಕ್ಷಮಿಸಿ ಮಾಡಬೇಕು ಅಲ್ಲ ಹೋಗ್ತೇನೆ ಕ್ಷಮಿಸಿ ಅಂತ ಹೇಳಿದ್ರು ಆಯ್ತಲ್ಲ ಆಯ್ತು ಬರ್ತೇನೆ ಅದೇ ಹಾಗೆ ಹೇಳುವೆ ಬರ್ತೇನೆ ಅಲ್ಲ ಹೋಗ್ತೇನೆ ಅಂತ ಹೇಳ್ಬಾರ್ದು ಯಾವಾಗ ಬರ್ತೇನೆ ಅಂತ ಹೇಳ್ಬೇಕು ಗೊತ್ತೇ ಇನ್ನೊಂದು ಸಾರಿ ನಾನು ಇಲ್ಲಿ ಕಂಡ್ರೆ ಸಿಕ್ಕಿ ಮಕ್ಕಳು
ರಾಜಕುಮಾರಿ ಹಾಗೆ ಕಾಣುತ್ತಾ ಇದ್ದೀವಿ. ಆದರೂ ಕೂಡ ಆ ಸರ್ವ ಸುಖವನ್ನು ತ್ಯಜಿಸಿ ಈ ರೀತಿಯಾಗಿ ಮುನಿಯ ಸತಿಯ ಹಾಗೆ ವೇಷ ಮಾಡಿ ಅಥವಾ ಆ ರೀತಿಯಾದಂತಹ ಉಡುಗೆ ತೊಡುಗೆಗಳನ್ನು ತೊಟ್ಟು ಈ ಕಾನನಕ್ಕೆ ಬಂದವಳು ನೀನಿದ್ದೀಯ. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ನೀನು ಯಾರು, ಇಲ್ಲಿ ಯಾಕೆ ಬಂದಿದ್ದಿ, ಸಕಲ ವಿಚಾರವನ್ನು ತಿಳಿಸಬೇಕು, ಆಲಿಸಬೇಕು. ಶುಭವಾಗಲಿ. ಆತನಿಂದ ನನ್ನ ಮಾನ ಪ್ರಾಣವನ್ನು ರಕ್ಷಿಸಿದವರು ನೀವು, ಹಾಗಾಗಿ ನಿಮಗೆ ಈ ರೀತಿಯಾದಂತಹ ವಂದನೆಯನ್ನು ಸಲ್ಲಿಸಿದವಳಿದ್ದೇನೆ. ಸರಿ, ನನ್ನ ಪರಿಚಯವನ್ನು ಕೇಳಿದಿರಲ್ಲ. ಚವನ ಮಹರ್ಷಿಯ ಮಡದಿ ನಾನು. ನಿತ್ಯ ಕರ್ಮಗಳನ್ನು ಪೂರೈಸುವುದಕ್ಕೆ ಬೇಕಾಗಿ ಸರಯೂ ನದಿಯ ತಟದ ಬಳಿಗೆ ಬಂದವಳಿದ್ದೇನೆ. ಮತ್ತೆ ನಾನು ಆಶ್ರಮವನ್ನು ಸೇರಬೇಕು ಎನ್ನುವಷ್ಟರಲ್ಲಿ ಆತನು ಬಂದು ನನಗೆ ಈ ತರನಾದಂತಹ ಸಂಕಷ್ಟವನ್ನು ಒದಗಿಸಿಕೊಟ್ಟವನಿದ್ದಾನೆ. ಹಾಗಾಗಿ ನಿಮಗೆ ಧನ್ಯತೆಯನ್ನು ಕರುಣಿಸಿದವಳು ನಾನು ಮಾತ್ರವಲ್ಲ, ಈ ರೀತಿಯಾಗಿ ನನ್ನ ಪರಿಚಯವನ್ನು ಕೇಳಿದಂತಹ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಈಗ ನಮ್ಮ ಪರಿಚಯ ಆಗಲಿ ಇಲ್ಲ. ನಾವಿರುವರು ಸೂರ್ಯಗಂಧಾತರು, ನಾವು ಅಶ್ವಿನಿ ಕುಮಾರನೆಂಬುದಾಗಿ ನಮ್ಮ ಹೆಸರು. ಈ ಸಂದರ್ಭದಲ್ಲಿ ನಾವಿರುವರು ನಿನ್ನನ್ನು ರಕ್ಷಣೆ ಮಾಡಿದವರು ನೀವು. ಹಾಗಾದರೆ ಚವನ ಮಹರ್ಷಿಗಳ ಮಡದಿ ಎಂಬುದಾಗಿ ನೀನು ಹೇಳ್ತಾ ಇದೆಯಲ್ಲ, ವೃದ್ಧನಾದಂತಹ ಚವನ ಮಡದಿ ನೀನು. ಎಷ್ಟಾದರೂ ಕೂಡ ಆತನಿಗೆ ಕುರುಡುತ್ತಾನೆ ಎನ್ನುವುದು ಆತನಿಗಿದೆ ಎಂಬಂತಹ ಕಾರಣಕ್ಕಾಗಿ ಯಾವುದೂ ನಿನಗೆ ಸುಖವೂ ಸಿಗಲಿಲ್ಲ ಎನ್ನುವಂತಹ ವಿಷಯವನ್ನು ನೀನು ಹೇಳಿದವಳು ನೀನು. ಹಾಗಾಗಿ ನಾವು ಇರುವರು ಅರ್ಥ ಮಾಡಿಕೊಂಡಿದ್ದೇವೆ. ಏನೆಂದು ನಮ್ಮಿಬ್ಬರಲ್ಲಿ ಯಾರನ್ನಾದರೂ ನೀನು ಒಬ್ಬನನ್ನು ಆಯ್ಕೆ ಮಾಡಿದ್ರೆ ಬೇಕಾದಂತಹ ಸುಖವನ್ನು ನಿನಗೆ ನಾವು ಕೊಡ್ತೇವೆ. ನೀವು ಈ ರೀತಿಯಾದಂತಹ ಮಾತುಗಳನ್ನು ಆಡುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ, ಅವನನ್ನೇನು ಬಡಿದಟ್ಟಿದವರು ನೀವಿದ್ದೀರಿ. ನನ್ನ ಮಾನ ಪ್ರಾಣವನ್ನು ಉಳಿಸಿಕೊಟ್ಟವರು ಎನ್ನುವುದಕ್ಕೆ ಬೇಕಾಗಿ ಈ ತರನಾಗಿ ಮಾತನಾಡಿದೆ ಅಂತಾದ್ರೆ ನೀವೀಗ ಆಡುತ್ತಿರುವುದೇನು? ನಿಮ್ಮೀರರಲ್ಲಿ ಒಬ್ಬನನ್ನು ನಾನು ಮದುವೆಯಾಗಬೇಕು, ವೃದ್ಧರಿಂದ ಯಾವುದು ಸುಖ? ಇಂತಹ ಮಾತುಗಳು ನಿಮ್ಮ ಬಾಯಿಯಿಂದ ಬರುವುದೇ? ಇಂತಹ ಮಾತುಗಳನ್ನು ನೀವು ಆಡಬಹುದೇ? ಇದರ ಬಗ್ಗೆ ಯೋಚನೆ ಮಾಡದೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದೇನೆ. ಅದರಲ್ಲಿಯೂ ನಾನು ಪರಸತಿ ಇದ್ದೇನೆ. ಚವನ ಮಹರ್ಷಿಯ ಸತಿಯಾದಂತಹ ನನ್ನನ್ನೇ ಬಯಸ್ತೀರಲ್ಲ, ಇದು ನಿಮಗೆ ಒಳಿತಾಗ್ತದೆ ಅನ್ನೋ ಹಾಗೆ ಭಾವಿಸಿದ್ದೀರ ನೀವು? ಪತಿ ಬಳಿ ಮೆಚ್ಚಿದೆ
ಸಿಟ್ಟುಗೊಳ್ಳಬಾರದು ನೀನು. ಈ ರೀತಿಯಾಗಿ ಮಾತನಾಡಬಹುದೇ ನೀವು? ಕ್ರೋಧವನ್ನು ಬಿಟ್ಟು ಶಾಂತಳಾಗಬೇಕು. ಅಷ್ಟೇ ಅಲ್ಲದೆ ನಾವಾಡುವಂತಹ ಮಾತುಗಳನ್ನು ಸ್ವಲ್ಪ ನೀನು ಆಲಿಸಬೇಕು. ಏನದು? ಮುನಿಸತಿಯೇ, ಈ ರೀತಿಯಾದಂತಹ ಮಾತುಗಳನ್ನಾಡುವುದಕ್ಕೂ ಬಲವಾದ ಕಾರಣ ಉಂಟು. ನಿನ್ನನ್ನೊಂದು ಸಣ್ಣ ಪರೀಕ್ಷೆ ಮಾಡುವ ಎನ್ನುವ ಹಾಗೆ ಈ ರೀತಿಯ ಮಾತುಗಳನ್ನು ನಾವು ಆಡಿದ್ದೇವೆ. ಅಂದ್ರೆ ನಿನ್ನ ಪತಿವ್ರತಾ ಧರ್ಮ ಎಷ್ಟಿದೆ ಎನ್ನುವುದನ್ನು ಪರೀಕ್ಷಿಸಬೇಕು ಎನ್ನುವುದಕ್ಕಾಗಿ ಈ ನುಡಿಗಳನ್ನು ಆಡಿದವರು ನಾವಿದ್ದೇವೆ. ನಿನ್ನದಾದಂತಹ ಈ ಪತಿವ್ರತಾ ಧರ್ಮಕ್ಕೆ ಮೆಚ್ಚಿದಂತಹ ನಾವು ನಿನಗೆ ಒಂದು ವರವನ್ನು ಕರುಣಿಸಬೇಕು ಎನ್ನುವ ಹಾಗೆ ತೀರ್ಮಾನಿಸಿದವರಿದ್ದೇವೆ. ಏನು ವರ ಬೇಕು ಕೇಳಿಕೊ, ಕರುಣಿಸುತ್ತೇವೆ. ಮತ್ತೊಮ್ಮೆ ನಿಮ್ಮ ಚರಣಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ಈ ತರನಾದಂತಹ ಮಾತುಗಳನ್ನು ಆಡಿದಿರಿ ತಾವು. ಮಾತ್ರವಲ್ಲ, ನನ್ನ ಪತಿವ್ರತ ಧರ್ಮಕ್ಕೆ ಮೆಚ್ಚಿದಂತಹ ನೀವು ನನಗೆ ವರವನ್ನು ಅನುಗ್ರಹಿಸುತ್ತೇನೆ ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಲ್ಲ. ನನಗೆ ವರವನ್ನು ಕೊಡುವುದು ಹೌದು ಅಂತಾದ್ರೆ ನನ್ನಿಂದಲಾಗಿ ನನ್ನ ಗಂಡನ ಕಣ್ಣುಗಳು ಹೋಗಿದೆ. ಅವರಿಗೆ ಮತ್ತೆ ನೇತ್ರವನ್ನು ಅನುಗ್ರಹಿಸಬೇಕು, ನೀವು ಅನುಗ್ರಹಿಸಬೇಕು. ಹಾಗಾದರೆ ಅವನು ಎಲ್ಲಿದ್ದಾನೆ? ಕರೆದುಕೊಂಡು ಬಾ. ಆಶ್ರಮದಲ್ಲಿ ಮಕ್ಕಳು ಮಾತನಾಡುವ ಹಾಗೆ ಆಯ್ತಲ್ಲ? ಹೌದು. ಯಾರಿದ್ದಾರೆ? ದೇವಬೇಷಜರು. ಏನಂತೆ ಬಂದದ್ದು? ನಿಮ್ಮನ್ನು ಕಾಣಬೇಕು ಎನ್ನುವ ಹಾಗೆ ಬಂದಿದ್ದಾರೆ. ಯಾಕಂತೆ? ನಿಮಗೆ ಕಣ್ಣುಗಳನ್ನು ಅನುಗ್ರಹಿಸುತ್ತೇವೆ ಎನ್ನುವ ಹಾಗೆ ಮಾತು ಕೊಟ್ಟವರಿದ್ದಾರೆ ಅವರು. ಅವರು ಬರಬೇಕಾದ್ರೆ ಕಾರಣ ಬೇಕಲ್ಲ ಇಲ್ಲಿವರೆಗೆ? ಬರುವುದಕ್ಕೂ ಕಾರಣವಿದೆ. ಏನದು? ಸರಯೂ ನದಿಯ ತೀರಕ್ಕೆ ಹೋದವಳು ನಾನು. ಹೋದಂತಹ ಸಂದರ್ಭ ಮದಿರಾಕ್ಷ ಎನ್ನುವಂತಹ ಗಂಧರ್ವ ನನ್ನನ್ನು ಬಲತ್ಕರಿಸುವುದಕ್ಕೆ ಮುಂದಾದವರಿದ್ದಾನೆ. ಆ ಸಂದರ್ಭದಲ್ಲಿ ನನ್ನನ್ನು ರಕ್ಷಿಸಿದವರಿವರು. ಆ ಸಂದರ್ಭದಲ್ಲಿ ಅವರನ್ನು ಮಾತನಾಡಿದರು. ನನ್ನ ಪತಿವ್ರತಾ ಧರ್ಮಕ್ಕೆ ಮೆಚ್ಚಿದಂತಹ ಅವರು ನನಗೊಂದು ವರವನ್ನು ಕೊಡ್ತೇನೆ ಎನ್ನುವ ಹಾಗೆ ಹೇಳಿದವರಿದ್ದಾರೆ. ನಿಮಗೆ ನೇತ್ರಗಳನ್ನು ಕರುಣಿಸಬೇಕು ಎನ್ನುವ ಹಾಗೆ ಅವರಲ್ಲಿ ಬೇಡಿಕೊಂಡೆ ನಾನು. ಅದಕ್ಕಾಗಿ ನಿಮ್ಮನ್ನು ಕಾಣುವುದಕ್ಕಾಗಿ ಬಂದಿದ್ದಾರೆ. ಹೌದೇ? ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಮುನಿವರ್ಯರೇ, ವಂದಿಸಿಕೊಂಡಿದ್ದೇವೆ. ಶುಭವಾಗಲಿ. ನಿಮ್ಮ ಮನದ ಇಚ್ಛೆ ಏನಿದೆಯೋ, ನನ್ನ ಮಡದಿಯ ಇಂಗಿತ ಏನಿದೆಯೋ ಅದನ್ನು ಧಾರಾಳವಾಗಿ ನೀವು ಪೂರೈಸಿಕೊಳ್ಳಬಹುದು. ಮುನಿಸತಿಯೇ, ಈತನಿಗೆ ಕಣ್ಣನ್ನು ನಾವು ಕರುಣಿಸುವುದಕ್ಕಿದ್ದೇವೆ. ಆದರೆ ಇನ್ನೊಂದು ಪರೀಕ್ಷೆ ಉಂಟು. ಏನು? ಕಾಣುತ್ತಿರುವಂತಹ ಕೆರೆಯಲ್ಲಿ ನಾವು ಮೂವರು ಇಳಿತೇವೆ. ಇಳಿದು ಮೇಲೆದ್ದಂತಹ ಸಂದರ್ಭದಲ್ಲಿ ನೀನು ನಿನ್ನ ಪತಿ ಯಾರೆಂಬುದಾಗಿ ನಿನ್ನ ಪತಿವ್ರತಾ ಧರ್ಮದಿಂದ ಗುರುತಿಸಿದೆ ಅಂತಾದರೆ ಅದನ್ನು ನಾವು ಅನುಗ್ರಹಿಸುವುದಕ್ಕೆ. ಆಗಲಿ, ಅದು ಒಂದು ಪರೀಕ್ಷೆ ನಡೆಯಲಂತೆ. ಇದರಲ್ಲಿ ನನ್ನ ರಮಣ ಯಾರು ಎನ್ನುವ ಹಾಗೆ ಕಾಣುವುದಿದ್ದರೆ, ಅಮ್ಮ ಕಾತ್ಯಾಯಿನಿ ದೇವಿ, ನೀನೇ ನನಗೆ ನನ್ನ ಗಂಡ ಯಾರು ಎನ್ನುವುದನ್ನು ಸೂಚಿಸಿಕೊಡಬೇಕು. ಇವರನ್ನು ಸರಿಯಾಗಿ ನೋಡಿದೆ ಅಂತಾರೆ ಇವರು ದೇವಬೇಷಜರು, ಮೇಲಿನವರು ಎನ್ನುವ ಹಾಗೆ ಹೇಳಿದಾಗ ನೆಲವನ್ನು ಸ್ಪರ್ಶಿಸುವುದಿಲ್ಲ, ಕಣ್ಣನ್ನು ಮುಚ್ಚುವುದಿಲ್ಲ. ಹಾಗಾದರೆ ಮಧ್ಯದಲ್ಲಿರುವವರೇ ನನ್ನ ಪತಿ. ಸ್ವಾಮಿ, ನಿನ್ನದಾದಂತಹ ಪತಿವ್ರತ ಧರ್ಮಕ್ಕೆ ಮೆಚ್ಚಿದವರು ನಾವಿದ್ದೇವೆ. ಆದರೆ
ದೃಷ್ಟಿಯನ್ನೇನೋ ಕರುಣಿಸಿದ್ದೀರಿ, ಅವರಿಗೆ ಕಾಯಕಲ್ಪವನ್ನು ಕರುಣಿಸಬೇಕು. ಆಗಲಿ, ಇದು ಕರುಣಿಸಿದವರಿದ್ದೇವೆ. ಕಾಯಕಲ್ಪವನ್ನು ಕರುಣಿಸಿದವರು ನಾವಿದ್ದೇವೆ. ಸಂತೋಷವಾಗಿ ಇನ್ನು ಮುಂದಕ್ಕೆ ಈ ಜಗದಲ್ಲಿ ನೀವು ಸಂತೋಷದಿಂದ ಜೀವನವನ್ನು ನಡೆಸಬಹುದು. ಆಗಲಂತೆ ಅಶ್ವಿನಿ ದೇವತೆಗಳ ಅದಕ್ಕೆ ಕಾರಣವಾದದ್ದು ನಿಮ್ಮ ಅನುಗ್ರಹ ವಿಶೇಷ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸಂತೋಷವಾಗಿದೆ. ನನಗೆ ಈ ರೀತಿಯಾದಂತಹ ಮರುಹುಟ್ಟನ್ನು ನೀವು ದಯಪಾಲಿಸಿದ್ದೀರಿ ಎಂದಾದರೆ ಅದು ನನ್ನ ಜೀವಮಾನದಲ್ಲೇ ತೀರಿಸುವುದಕ್ಕೆ ಅಸಾಧ್ಯವಾದಂತಹ ಋಣ. ಆದ್ದರಿಂದ ನಾನು ಯಾವತ್ತೂ ನಿಮಗೆ ಚಿರಋಣಿಯಾಗಿಯೇ ಇದ್ದೇನೆ. ನಮ್ಮಿಂದ ಏನಾದರೂ ಬಯಸಿದ್ರೆ ಆ ಸೇವೆಯನ್ನು ಮಾಡುವರೆ ನಾನು ಸದಾ ಸಿದ್ಧನಿದ್ದೇನೆ. ಏನು ಸೇವೆ ಬೇಕು ಎನ್ನುವ ಹಾಗೆ ನಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೆ. ಹೌದು ಅಯ್ಯ, ನಾವು ವಂಚಿತರಾಗಿರುವುದು ಒಂದರಲ್ಲಿ ಮಾತ್ರ. ಎಲ್ಲಿ? ಯಾರಿಂದ? ಆ ಸುರರ ಪಂಕ್ತಿಯಲ್ಲಿ ನಮಗೆ ಸ್ಥಾನ ಇಲ್ಲ. ಅಷ್ಟೇ ಅಲ್ಲದೆ ಹವಿರ್ಭಾಗ ನಮಗೆ ಸಲ್ಲುವುದಿಲ್ಲ ಎನ್ನುವಂತಹ ವಿಚಾರದಲ್ಲಿ ನಾವು ನೊಂದವರಿದ್ದೇವೆ. ಹಾಗಾಗಿ ನಿನಗೆ ನಾವು ಆಯುರ್ವೇದ ವಿದ್ಯೆಯನ್ನು ಕರುಣಿಸುತ್ತೇವೆ. ನೀನು ನಮಗೆ ಸುರರ ಪಂಕ್ತಿಯಲ್ಲಿ ಸ್ಥಾನಮಾನವನ್ನು ಅದರ ಜೊತೆಗೆ ಹವಿಸ್ಸನ್ನು ಕೊಡುವ ಹಾಗೆ ನೀನು ನಮಗೆ ಅನುಗ್ರಹಿಸಬೇಕು. ಖಂಡಿತವಾಗಿಯೂ ಮುಂದೊಂದು ದಿನ ನಿಮಗೆ ಸುರರ ಪಂಕ್ತಿಯಲ್ಲಿ ಹವಿರ್ಭೋಜನವನ್ನು ಮಾಡುವಲ್ಲಿ ನಾನು ಮುಂದಾಗುತ್ತೇನೆ. ಇದು ಭರವಸೆ. ಆಗಲಿ, ಇದು ನಿನಗೆ ನಾವು ಸಿದ್ಧೌಷಧಿ ವಿದ್ಯೆಯನ್ನು ಕರುಣಿಸಿದ್ದೇವೆ. ಸಂತೋಷವಾಯಿತು. ಇನ್ನು ಮುಂದಕ್ಕೆ ನಿಮಗೆ ಶುಭವಾಗಲಿ. ಇಷ್ಟೆಲ್ಲವನ್ನು ನಾನು ಹೊಂದಿದ್ದೇನೆ ಎನ್ನುವುದಕ್ಕೆ ಕಾರಣ ನೀನು ಪಾಲಿಸಿದಂತಹ ಪತಿವ್ರತ ಧರ್ಮ. ಕಣ್ಣಿಲ್ಲದಂತಹ ನನಗೆ ಕಣ್ಣನ್ನು ಒದಗಿಸುವಲ್ಲಿಯೂ ನೀನು ಕಣ್ಮುಚ್ಚಿಕೊಂಡು ಎಲ್ಲವನ್ನು ನೋಡಿದೆ. ಅಂದರೆ ಅಂತರ್ನೇತ್ರಗಳಿಂದ ನನ್ನನ್ನು ಗುರುತಿಸಿ ಮತ್ತೆ ನನಗೆ ಈ ರೀತಿಯಾದಂತಹ ಯೌವನವನ್ನು ಕೊಟ್ಟೆ. ಆದ್ದರಿಂದ ಇದು ನೀನು ಮಾಡಿದಂತಹ ಪತಿವ್ರತ ಧರ್ಮವೇ ಹೌದು. ಮುಂದಿನ ದಿನ ಸುಖವಾಗಿ ಬಾಳೋಣ. ಕಾರ್ಯಪ್ರವರ್ತನಾಗಿ ಭೂಲೋಕಕ್ಕೆ ಹೋದವನು ಮಧುರಾಕ್ಷ. ಆದರೆ
ಅವನ ಬರಬೇಕೆ ಇಷ್ಟರವರೆಗೆ ಕಾಣ್ತಾ ಇಲ್ಲ. ಏನೆನ್ನುವ ಹಾಗೆ ಜ್ಞಾನ ದೃಷ್ಟಿಯಲ್ಲಿ ನೋಡಿದೆ ಅಂತಾದರೆ ಅಬ್ಬಬ್ಬ ಇವನು ಮಾಡಿದಂತಹ ಕೃತ್ಯವಾದರೆ ಏನು, ಯಾವುದಕ್ಕೂ ಬರಲಿ ಆತ. ಏನು ಅನ್ಯಾಯವನ್ನೇ ಸಗಿದೆ ನೀನು, ಹೌದೇನು? ನೀನೊಬ್ಬ ನಿಷ್ಠಾವಂತ ಎನ್ನುವ ಹಾಗೆ ನಾನು ಭಾವಿಸಿಕೊಂಡಿದ್ದೆ. ಇಷ್ಟರವರೆಗೆ ನನ್ನಲ್ಲಿ ಯಾವ ತಪ್ಪನ್ನು ನಾನು ಕಾಣಲಿಲ್ಲ. ಅಂತ ಹೋದ್ರಲ್ಲಿ ನೇರವಾಗಿ ಭೂದಕ್ಕೆ ಹೋದೆಯಾ? ನಾನು ಹೇಳಿದಂತಹ ಕಾರ್ಯಕ್ಕೆ ಮುಂದಾದೆಯಾ? ಆ ಹೊತ್ತಿಗೆ ನಿನ್ನ ಮಾಡಿದ್ದೇನೋ ಋಷಿಪತ್ನಿಯನ್ನು ಕಂಡೆ. ಮಾತ್ರವಲ್ಲ, ಅವಳ ಮೇಲೆ ಮನಸ್ಸನ್ನು ಮಾಡಿದೆ. ಮನಸ್ಸನ್ನು ಮಾಡಿದ ಮಾತ್ರವಲ್ಲ, ಬಲಾತ್ಕಾರಕ್ಕೆ ಮುಂದಾದೆ. ಅಯ್ಯೋ, ನೀನು ಮಾಡಿದಂತ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ನಾನು ಕೊಡ್ತೇನೆ. ಮುನಿಪತ್ನಿಯನ್ನು ಬಯಸಿದಂತ ನೀನು ಇನ್ನು ಮುಂದಕ್ಕೆ ಮೂಕನಾಗಿ ಎಂತ ಬಾಬಾ, ನಿನಗೆ ಅಲ್ಲಿ ಅಂತಹ ಒಂದು ಕಾರ್ಯವನ್ನು ಮಾಡುವಾಗ ನಿನಗೆ ಗೊತ್ತಾಗಿಲ್ಲ. ಅರ್ಥವಾಯಿತು, ನಿನ್ನ ಮನಸ್ಸಿನ ವಾಂಚಿತ ಏನೆನ್ನುವ ಹಾಗೆ ಅರ್ಥವಹಿಸಿಕೊಂಡಿದ್ದೇನೆ. ಮಾತು ಬರಬೇಕೆನ್ನುವಂತಹ ಮಾತನ್ನು ಈ ರೀತಿಯಾಗಿ ನೀನು ವ್ಯಕ್ತಪಡಿಸ್ತಾ ಇದ್ದಿ. ನೀನು ತಪ್ಪು ಮಾಡಿದ್ದಲ್ಲಿ ಅಲ್ಲಿ ನೇರವಾಗಿ ಅಲ್ಲಿಗೆ ಹೋದೆಂತಾದ್ರೆ ನಿನಗೆ ಖಂಡಿತ ಮಾತು ಬರ್ತದೆ. ಅರ್ಥವಾಗಿದೆ ನನಗೆ. ನೀನು ಮಾಡಿದ ತಪ್ಪಿನ ಅರಿವು ನಿನಗಾಗಿದೆ. ನಾವೇನು ಮಾಡುವುದಕ್ಕುಂಟು ಎನ್ನುವ ಹಾಗೆ ನಾನು ಹೇಳಲಾರೆ. ಅಶ್ವಿನಿ ದೇವತೆಗಳಿಂದಲೇ ಅನುಗ್ರಹಿತನಾದವನು ನಾನು. ಅದರ ಮೂಲಕವಾಗಿ ನೀನು ಮೊದಲು ಹೇಗಿದ್ದೀಯೋ ಅದೇ ರೀತಿಯಾಗಿ ಅನುಗ್ರಹಿಸಿ. ಮನ್ನಿಸಿ ಮಾತ್ರವಲ್ಲ, ಮಾತನಾಡುವ ಭಾಷೆಯನ್ನು ಕಳುಹಿಸಿ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ವಂದಿಸಿಕೊಳ್ತಾ ಇದ್ದೇವೆ. ಇನ್ನು ಇಂಥದನ್ನೆಲ್ಲ ಮಾಡಬೇಡ, ಅಪ್ಪಣೆ ಕೊಡಬೇಕು ಇನ್ನಷ್ಟಕ್ಕೆ. ಗಂಜಪುರಕ್ಕೆ ಯಾರೆಂಬುದಾಗಿ ಹೇಳಿದ್ದೀರಿ? ನಾನೇ ಸರಿ. ಆ ವಿಷಯವೇ ಆಲಿಸಿ.
ಎಂದಿನದ್ದೇ ಎಂದು ಕೂಡ ಸಭೆಯನ್ನು ಸೇರಿದಾಗ ಮನಸ್ಸಿಗೆ ನೆಮ್ಮದಿಯಾಗುತ್ತಾ ಉಂಟು. ಆದರೆ ಒಂದೇ ಒಂದು ಕೊರಗು ನನ್ನನ್ನು ಬಾಧಿಸ್ತಾ ಇದೆಯಲ್ಲ. ಯಾವುದೋ ಕಾರ್ಯದ ನಿಮಿತ್ತವಾಗಿ ನಾರದರು ಆಡಿದ ಪ್ರಕಾರವಾಗಿಯೇ ನನ್ನ ತಂದೆಯವರು ಹೋದವರು ಮತ್ತೊಮ್ಮೆ ತಿರುಗಿ ಬಂದದ್ದೇ ಇಲ್ಲ. ಅವರು ಜೀವಂತವಾಗಿ ಇದ್ದಾರೋ ಇಲ್ಲವೋ ಎನ್ನುವ ಹಾಗೆ ನನ್ನನ್ನು ಅನವರತ ಕಾಡುತ್ತಾ ಇದೆ. ಆ ವ್ಯಥೆ ಏನು ಮಾಡೋಣ, ಯಾವತ್ತು ಸಿಗ್ತಾರೆ ಅನ್ನುವುದೇ ಗೊತ್ತಾಗುವುದಿಲ್ಲ. ಆದ್ರೆ ಅದು ಯಾರು ಬರ್ತಿರೋದು ಹೇಳಪ್ಪ. ವಿಷಯ ಉಂಟು. ಅಸುರೇಶ ನಮೋ ನಮಃ. ಎಂತದು? ನಮೋ ನಮಃ. ನಮೋ ನಮಃ. ನಮಃ. ರಾಯರೇ, ನೀವೇ ನಮಗೆ ಅವತ್ತು ಆಜ್ಞೆ ಕೊಟ್ಟದ್ದಲ್ಲ, ತಿರುಗಾಟ ಮಾಡಿಕೊಂಡು ಬನ್ನಿ ಎಂಬುದಾಗಿ. ನಿನ್ನನ್ನು ನಾನು ನಿಯಮಿಸಿದ್ದು ಆ ನಿಯಮ ಪ್ರಕಾರವೇ ಹೊರಟೆ. ನಾನು ನಿಯಮ ಪ್ರಕಾರ ಹೊರಟೆ. ಒಂದು ಹೊಸ ವಿಷಯ ನನಗೆ ಗೊತ್ತಾಯ್ತು. ಏನದು? ನಿಮ್ಮ ತಂದೆಯವರ ವಿಷಯವೇ. ನಮ್ಮ ತಂದೆಯವರ ವಿಷಯ ಏನು? ಅವರು ಇದ್ದಾರೆ, ಇನ್ನು ಅಲಿಲಿಲ್ಲ, ಉಳಿದಿದ್ದಾರೆ. ಹೌದೇ? ಎಲ್ಲಿದ್ದಾರೆ? ಇಲ್ಲಿಗೆ ಅವರು ಕಾಡಿನಲ್ಲಿ ಸಂಚರಿಸುತ್ತಾ ಇದ್ದಾರೆ. ಹೌದೇ? ನಾಡಿಗೆ ಬರುವಂತ ಪರಿಸ್ಥಿತಿಯಲ್ಲಿಲ್ಲ. ಅಂದ್ರೆ ಅವರ 2 ಕಣ್ಣು ಸುಟ್ಟು ಹೋಗಿದೆ. ಕಣ್ಣಿಲ್ವೇ ನನ್ನಪ್ಪನಿಗೆ? ಇದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಋಗುವಿನ ಮಗ ಚವನ. ಅವ ಕಣ್ಣನ್ನು ಸುಟ್ಟ ಕಾರಣ ಅವರಿಗೆ ಇಲ್ಲಿಗೆ ಬರುವುದಕ್ಕಾಗದೆ ಅಲದ. ನನ್ನ ಪಾಲಿಗೆ ಅಮೃತ ಪಾನವನ್ನೇ ಮಾಡಿಸಿದ್ದೆ. ಈಗ ಕುರ್ದಾಗಾಯ್ತಾ? ನಿನಗೆ ಭಾರಿ ದೋಷಕ ಉಂಟು. ಯಾರಲ್ಲಿ ಇವನಿಗೆ ಬೇಕಾದನ್ನು ಕೊಡಿ. ಆದ್ರೆ ನನ್ನ ತಂದೆಗೆ ಈ ಸ್ಥಿತಿಯನ್ನು ತಂದೊಡ್ಡಿದವನನ್ನು ಬಿಡಲಾರೆ. ಹೀಗೆ
ಕರೆಸಿದ್ದಿಲ್ಲಿಗೆ. ಯಾರು ನೀನು? ಅಂದ್ರೆ ನಾನು ಕಾಲಕೇಶಿ, ಉಲೋಮಾಸುರನ ಮಗ ನಾನೇ. ಆದ್ರೆ ನನ್ನ ತಂದೆಯ ಕಣ್ಣನ್ನು ಕಿತ್ತು ತೆಗೆದವ ನೀನು. ನಿನ್ನನ್ನು ಬಿಡ್ಲಿಕ್ಕಿಲ್ಲ, ನಿನ್ನ ತಲೆ ಕಡಿಮೆ ನೆಚ್ಚಲ. ನನ್ನ ಅಮ್ಮನಿಗೆ ಮೋಸ ಮಾಡುವುದಕ್ಕೆ ಯತ್ನಿಸಿದವರು. ಆದ್ದರಿಂದಲೇ ಅಮ್ಮನ ಬಸಿರಿಂದ ಹೊರ ಬಂದು ಕಣ್ಣಿನ ಬೆಂಕಿಯಿಂದ ಅವನ ಕಣ್ಣನ್ನೇ ಸುಟ್ಟು ಸುಡುಕರಿ ಮಾಡಿದವನು. ತಕ್ಕ ಪ್ರಾಯಶ್ಚಿತವನ್ನು ಅನುಭವಿಸುತ್ತಾ ಇದ್ದಾನೆ. ತಪ್ಪು ಮಾಡಿದ್ದಾನೆ, ಅದಕ್ಕೆ ಶಿಕ್ಷಿಸಿದ್ದೇನೆ. ಮುದ್ದಾಡಬೇಕು ಎನ್ನುವ ಹಾಗೆ ಅನ್ನಿಸ್ತಾ ಉಂಟು. ತಂದೆಯೇ, ಈ ರೀತಿ ಆಯ್ತಾ ನಿಮಗೆ? ಕಣ್ಣು ಹೋದದ್ದು ಯಾರಿಂದ? ಆ ಚವನನಿಂದ ಅಲ್ವೇ? ಆದ್ರೆ ನಾನು ಇಲ್ಲಿ ಬರುವರೆ ಕಾರಣ ಉಂಟು. ನಾನು ಅವನ ಮೂಲಕವಾಗಿಯೇ ಇಲ್ಲಿ ಬಂದದ್ದು. ಈಗ ನಿನಗೂ ನನಗೊಂದು ತರ್ಪೆಯನ್ನು ಪ್ರಯೋಗ ಮಾಡಿದ.
ಹಾಗಾಗಿ ಅಗ್ನಿಯ ತಾಪವನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲದೆ ಇಲ್ಲಿಯವರೆಗೆ ಬಂದಿದ್ದೇನೆ. ಓ ದೂರದಲ್ಲಿ ಕಾಣುತ್ತಾ ಇದ್ದಾನೆ. ಹಾಗಿರುವಾಗ ಅವನನ್ನು ಮುಗಿಸುವ ಪಥ. ಮಗನೇ ಬೇಡ ಬೇಡ ಮಗನೇ, ಇನ್ನಾದ್ರೂ ನಾವು ಬದುಕಬೇಕು. ಹೌದೇ? ನನಗೊಂದು ಉಪಕಾರವನ್ನು ಮಾಡುತ್ತೀಯ. ಏನು ತಂದೆ? ಒಮ್ಮೆ ಅವನಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗ್ತೀಯ? ಬನ್ನಿ. ನಮ್ಮ ತಪ್ಪಿನ ಅರಿವು ನಮಗಾಗಿದೆ. ಆದ್ದರಿಂದ ಮಾಡಿದಂತಹ ಎಲ್ಲ ತಪ್ಪನ್ನು ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ನನ್ನಪ್ಪ ಇವರು ದೃಷ್ಟಿಯನ್ನು ಬೀರಿದ್ದು ಅಷ್ಟೇ ಮಾತ್ರವಲ್ಲ, ಕಳೆದುಕೊಂಡಂತಹ ಅವನ ದೃಷ್ಟಿಯನ್ನು ಸರಿ ಮಾಡುವುದಕ್ಕಾಗಿ ಸಿದ್ಧೌಷಧಿಯನ್ನು ಬಲ್ಲಂತಹ ನಾನು ಆ ಮೂಲಕವಾಗಿ ಮತ್ತೆ ದೃಷ್ಟಿಯನ್ನು ಅನುಗ್ರಹಿಸಿದ್ದೇನೆ. ನಿಮಗೆ ದೃಷ್ಟಿವಂತ ನಾನು ಕಾಣ್ತಾ ಇದ್ದೇನಾ? ನಾನು ಹೇಗಿದ್ದೇನಪ್ಪ? ಅವತ್ತು ಚಿಕ್ಕ ಇದ್ದಿ, ಈಗ ಎಷ್ಟು ದೊಡ್ಡದಾಗಿ ಬೆಳೆದಿದ್ದಿ. ಹಾ ಪುಣ್ಯಾತ್ಮ ನೋಡಿ. ಹೌದು, ಋಷಿಗಳ ಮನಸ್ಸು ಎಂತದ್ದು, ಬಹಳ ದೊಡ್ಡದು. ಆದ್ರೆ ನೀವು ಶೀಘ್ರ ಕೋಪಿಗಳು. ದೀರ್ಘವಾದಂತ ಅದೇ ದೇಶವನ್ನು ಬಳಸುವಂತಿಲ್ಲ ಅಲ್ವೇ ಸ್ವಾಮಿ? ಇಷ್ಟು ಮಾಡಿದ್ದೀರಿ, ನಮಗೊಂದು ಆಜ್ಞೆ ಕೊಡಬೇಕು ನಮ್ಮೂರಿಗೆ ಹೋಗುವುದಕ್ಕೆ. ಇನ್ನಾದ್ರೂ ಚೆನ್ನಾಗಿ ಕಂಡಿಲ್ಲದಂತಹ ಮುದುಕ ನನಗೆ ಗಂಡ ಸಾಕಾಗುವುದಿಲ್ಲ, ಯುವಕ ಬೇಕು ಎಂಬ ಹಾಗೆ ಭಾವಿಸಿ ಇವನ ಮನೆಯಲ್ಲಿ ಕುಳಿತುಕೊಂಡಿದ್ದೀಯಲ್ಲ. ಕಣ್ಣಾರ ಕಂಡರೂ ಪರಾಮರಿಸಿ ನೋಡಬೇಕಂತ. ಕಣ್ಣಾರ ಪರಾಮರಿಸುವುದು ಯಾವುದನ್ನು? ನಾನು ಯಾರ್ಯಾರು ಅಲ್ಲ, ನಾನು ನಿಮ್ಮ ಅಳಿಯ ಚವನನಿದ್ದೆ. ಅಯ್ಯೋ Nambuwa,
ಇದನ್ನು ನನಗೆ ನೀನು ಹೇಳಿಕೊಡ್ಬೇಕಾಗಿಲ್ಲ. ನೀನು ಕೂಡ ಸುಳ್ಳು ಹೇಳುತ್ತೀಯ. ಸುಳ್ಳು ಬೇಕೆಂದು ಹೇಳಿದೆಯ ಹೌದಯ್ಯ. ಎಂತಹ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಮಗಳ ತಲೆಯನ್ನು ಕಡಿತೇನೆ. ಅವನು ನಿಜವಾಗಿಯೂ ಕಪಟ ಅಲ್ಲವೇ ಅಲ್ಲ. ನಿನ್ನ ಅಳಿಯನೇ ಆಗಿದ್ದಾನೆ. ಅವನಿಗೆ ಆ ರೂಪ ಬರುವುದಕ್ಕೂ ಬಲವಾದ ಕಾರಣ ಉಂಟು. ಅವರ ಪತಿವ್ರತ ಧರ್ಮಕ್ಕೆ ಮೆಚ್ಚಿದಂತಹ ನಾವೇ ಅನುಗ್ರಹಿಸಿದವರಿದ್ದೇವೆ. ನೀವು ಯಾರು? ಅಶ್ವಿನಿ ಕುಮಾರರು. ದೇವತೆಗಳು. ಹೌದು ಮಾವ. ಕಾಯವನ್ನು ಕಲ್ಪಿಸಿದವರು ನಾವೇ ಇದ್ದೇವೆ. ಕಾಯಕಲ್ಪ ಗೊತ್ತಾಯ್ತು. ಆದ್ದರಿಂದಲೇ ಆತನ ನಿನ್ನ ಅಳಿಯ. ಹೌದು ಹೌದು ಹೌದು. ತಪ್ಪಾಯ್ತು ತಪ್ಪಾಯ್ತು. ಈಗ ಸಮಾಧಾನವಾಯಿತಲ್ಲ. ಆದರೆ ಈ ಅನುಗ್ರಹವನ್ನು ಮಾಡಿದಂತಹ ಅಶ್ವಿನಿ ದೇವತೆಗಳು ಬಹಳ ಕಷ್ಟದಲ್ಲಿದ್ದಾರೆ. ಸುರಪಂಕ್ತಿಯಲ್ಲಿ ಅವರಿಗೆ ಹವಿರ್ಭೋಜನ ಇಲ್ಲ. ಅದನ್ನು ಒದಗಿಸ್ತೇನೆ ಎನ್ನುವ ಭರವಸೆಯನ್ನು ಇತ್ತವನು ನಾವು. ಅದಕ್ಕಾಗಿ ಯಜ್ಞ ಮಾಡಬೇಕಾಗುತ್ತದೆ. ಅದಕ್ಕೆ ಬೇಕಾದಂತಹ ಅನುಕೂಲವನ್ನು ನಾನು ಒದಗಿಸಿಕೊಡುತ್ತೇನೆ. ಯಾವ ಯಾಗ ಮಾಡುವುದು? ಹಾಗಾದ್ರೆ ಪುತ್ರಕಾಮೇಷ್ಟಿ ಯಜ್ಞವನ್ನು ಒಂದಲ್ಲ ಒಂದು ಯಾಗದ ಹವಿಸನ್ನು ಸ್ವೀಕಾರ ಮಾಡುತ್ತೆಂಬುದಾಗಿ ನನಗೆ ಪಂಥವನ್ನು ಹಾಕಿ ಹೋಗಿರುವ ಅಶ್ವಿನಿ ದೇವತೆಗಳು ಈಗ ಅಯೋಧ್ಯೆಗೆ ಹೋಗಿ ಅಲ್ಲಿ ಚವರ ವರ್ಷ ಕೈಯಿಂದ ಯಾಗವನ್ನು ಮಾಡಿಸ್ತಾ ಇದ್ದಾರಂತೆ. ಆ ಮೂಲಕ ಹವಿಷ್ಯನು ಸ್ವೀಕಾರ ಮಾಡ್ತಾರೋ? ಬಿಡಬಹುದೇ? ಬಿಡಬಾರದು. ಯಾಗದ ಸರ್ವ ಸಿದ್ಧತೆಗಳು ನಡೆದು ಹೋಗಿದೆ. ಪೂರ್ವಬದ್ಧ ವಿಧಿಗಳೆಲ್ಲ ಮುಗಿದಿದೆ. ಇನ್ನು ಪೂರ್ಣಾಹುತಿಗಾಗಿ ಕಾಯ್ತಿರುವಾಗ ಇದನ್ನು ಇಲ್ಲಿಗೆ ನಿಲ್ಲಿಸು ನಿಲ್ಲಿಸು ನಿಲ್ಲಿಸು.
ಪಂಗಡ ಉಂಟು. ಒಂದು ನಟರು, ಮತ್ತೊಂದು ವಿಠರು, ಆಮೇಲೆ ಗಾಯಲ್ವಾಳರು, ಆಮೇಲೆ ವೈದ್ಯರು. ನಟರ ಸಂಘ ನಿನಗೆ ಗೊತ್ತುಂಟ? ಅವರಿಗೆ ಊರುಂಟ, ಮನೆ ಉಂಟ, ಮಠ ಉಂಟ, ಆಚಾರ ಉಂಟ, ವಿಚಾರ ಉಂಟ. ಹೋದದ್ದೇ ಊರು, ಕಟ್ಟಿದ್ದೇ ಮನೆ, ಸಿಕ್ಕಿದ್ದೇ ಹೆಂಡತಿ, ಕೇಳುವುದಕ್ಕೆ ಅಸಹ್ಯವಾಗುತ್ತಾ ಉಂಟು. ಆಮೇಲೆ ಇಟರ ಸಂಗತಿ, ಮಹಾಕಾಮುಕರು, ಹೆಣ್ಣು ಹುಚ್ಚರು. ಅಂತ ಕಾಮುಕರು ಕೂಡ ಒಂದು ಯೋಗ್ಯ ಆಟ್ಯರ ಸಭೆಗೆ ಅವರು ಅನರ್ಹರು. ಆಮೇಲೆ ಗಾಯಕಲೋಲರು, ಅವರ ಸ್ತ್ರೀ ಗೊತ್ತುಂಟ? ಊರು ಅಡಿ ಮೇಲಾದ್ರು ಅಥವಾ ಆಕಾಶ ಕೆಳಗೆ ಬಿದ್ದರೂ ಕೂಡ, ಭೂಮಿಯ ಬಾಯಿ ಬಿಟ್ಟರೂ ಕೂಡ ಈ ಸಂಗೀತ ಆಸ್ವಾದಿಸುವನಿಗೆ ಯಾವುದಾದ್ರೂ ಪರಿವೇ ಇಲ್ಲ. ಆ ರೀತಿ ಅವಸ್ಥೆ ಆಗ್ತದೆ. ಆಮೇಲೆ ವೈದ್ಯರು, ಆ ಸಾಲಿಗೆ ಸೇರಿದ್ದರು ಇವರು. ಇವರ ಸಂಗತಿ ಗೊತ್ತುಂಟ? ಇವರ ಅವಸ್ಥೆ ಗೊತ್ತು ನಿನಗೆ? ಏನು? ಇವರಿಗೆ ಮಡಿ ಉಂಟ, ಇವರಿಗೆ ಮೈಲಿಗೆ ಉಂಟ, ಇವರು ಹೇಸಿಗೆ ಯಾವುದೊಂದು ಪ್ರಸೂತಿಗಾಗ್ರಹ ಪ್ರವೇಶ ಮಾಡ್ತಾರೆ. ಹಾಗಾದ್ರೆ ಎಲ್ಲಾ ವರ್ಗದವರನ್ನು ಏಕಸೂತ್ರದಲ್ಲಿ ಕಾಣುತ್ತಾರೆ ಎನ್ನುವುದೇ ಸತ್ಯ. ನೀನಾಡಬೇಡ. ಕಲಾವಿದರಂದರೆ ದೇವರ ಸಾಮೀಪ್ಯಕ್ಕೆ ಕೊಂಡೊಯ್ಯುವವರು. ಕಲಾ ಪ್ರದರ್ಶನವನ್ನು ಮಾಡುವುದರ ಮೂಲಕವಾಗಿ ಜೀವ ದೇವರ ಸಂಬಂಧವನ್ನು ಇವರು ಮಾಡುವುದರಲ್ಲಿ ನಿಶ್ಚಯಮರಿದ್ದಾರೆ. ಹಾಗಿರುವಾಗ ಇವರಿಗೆ ನಾವು ಹವಿರ್ಭೋಜನವನ್ನು ಅರ್ಪಿಸುವುದೇ. ಭೂಲೋಕದಲ್ಲಿ 4 ವಿಭಾಗ ಇರುವಂತೆ ನಮ್ಮಲ್ಲಿ ಕೂಡ ಉಂಟು. ಬ್ರಹ್ಮ, ವೈಶ್ಯ, ಕ್ಷತ್ರಿಯ, ಶೂದ್ರ ಎಂಬುದಾಗಿ. ಇವರು ಅಡ್ಡ ಪಂಕ್ತಿ ಕುತ್ಕೊಳ್ಳುವಂತ ಶೂದ್ರರು. ಈಕೋ ಇವರಿಗೆ ಇನ್ನು ಮುಂದೆ ನೀನು ಯೋಗ್ಯ ಸ್ಥಾನ ಕೊಟ್ರೆ ನನ್ನ ಕೈಯಲ್ಲಿಟ್ಟ ಈ ಗಾದೆ ಗೆದ್ದಿದ್ದೇನೆ. ಅದನ್ನು ತಡೆದುಕೊಳ್ಳುವುದಕ್ಕೆ ನೀನು ಶಕ್ತನಾಗದೆ ನನಗೆ ವಜ್ರಾಯುಧವನ್ನು ಎತ್ತಿದೆಯಾ? ಎತ್ತಿದ ಕೈನಿಂದ ಸ್ತಂಭೀಭೂತವಾಗಬೇಕು. ಅಷ್ಟೇ ಸಾಲದು, ನಿನ್ನ ಅಹಂಕಾರವನ್ನು ಇಳಿಸುವುದಕ್ಕೆ ಈ ಕ್ಷಣದಲ್ಲಿಯೋ ಸೃಷ್ಟಿಯಾದ ತಕ್ಷಣವೇ ನೀವೇ ನನ್ನ ಸೃಷ್ಟಿಗೆ ಕಾರಣೀಕರ್ತರು ಎನ್ನುವ ಹಾಗೆ ಅರ್ಥವಿಸಿಕೊಂಡಿದ್ದೇನೆ. ನನ್ನ ಸೃಷ್ಟಿಗೆ ಕಾರಣ ಏನು ಎನ್ನುವ ಹಾಗೆ ಹೇಳಿದ್ರೆ
ಕ್ಷಣದಲ್ಲಿ ನಡೆಸಿಕೊಡ್ತೇನೆ. ಅದು ನಮ್ಮ ಯಜ್ಞವನ್ನು ತಡೆಯುತ್ತಿರುವವನು ಸುರ್ರಪಾತಿ ಶಿಕ್ಷೆ ಮುನಿಗಳನ್ನ ಘಾಟಿಸುವುದಕ್ಕೆ ಮುಂದಾದಯ ನಿನ್ನ ತಲೆಯನ್ನ ಕಡಿತೇವೆ. ನಿನ್ನಲ್ಲಿದ್ದಂತ ವಜ್ರಾಯುಧವನ್ನು ಎತ್ತಿದಷ್ಟು ಸುಲಭ ಎನ್ನುವ ಹಾಗೆ ಭಾವಿಸಿಕೊಳ್ಬೇಡ. ನಿನ್ನ ತಲೆಯನ್ನ ಕಡಿಯುವಾಗ ತಡೆಯುವವರೇ ಮೇಲೆ ಹೋಯ್ತು. ಮತ್ತೆ ಇದು ತೊಡವರಿಸಿದ್ದೇನೆ ಮೊದಲಿನನ್ನು ಅಂತ. ಅಯ್ಯ, ಸುರಪ್ಪನನ್ನು ದಂಡಿಸುತ್ತೇನೆನ್ನುವ ಹಾಗೆ ಮುಂದುವರಿದಂತಹ ನೀನು ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯತೆ ಉಂಟು ಹೇಳು? ಮನ್ವಂತರ ಕೊಬ್ಬ ದೇವೇಂದ್ರನನ್ನು ಚೆನ್ನಾಗಿ ಅರ್ಥವಿಸಿಕೊಳ್ಳಬೇಕು. ಆದ್ದರಿಂದ ಆತನನ್ನು ಕೊಲ್ಲುವುದಲ್ಲ, ಅದು ನಿನ್ನಿಂದ ಸಾಧ್ಯವೂ ಅಲ್ಲ. ಹಾಗೆಂದು ಆತ ನಿನ್ನನ್ನು ದಂಡಿಸುತ್ತಾನೋ ಅದು ಕೂಡ ಸಾಧ್ಯವಾಗುವುದಿಲ್ಲ. ಯಾಕಂತ ಹೇಳಿದ್ರೆ ದೇವೇಂದ್ರ ತಾಪಸಿಗಳ ತಪೋಬಲದ ಮೂಲಕ ಹುಟ್ಟಿಕೊಂಡ ವನಿತ. ಹಾಗೆಂದು ಈತನ ದೇಹ ಈ ರೀತಿಯಾಗಿ ಕಂಡರೂ ದೇಹದೊಳಗಿರುವುದು ತಾಮಸ ಗುಣ ಎನ್ನುವುದು ಅರ್ಥವಾಯಿತು. ಅಂದ್ರೆ ಸಾತ್ವಿಕ ಗುಣ ನಿನ್ನಲ್ಲಿ ಅಡಕವಾಗಿದೆ. ಆದ್ದರಿಂದ ಆತನನ್ನು ವಧಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗೆಂದು ನೀನಿಲ್ಲಿರುವುದು ಸರಿಯಲ್ಲ. ಅಯ್ಯ, ಧರೆಯಲ್ಲಿ ಯಾರು ಸಪ್ತ ವ್ಯಸನಗಳಲ್ಲಿ ಅದರೊಳಗೆ ಅಡಕವಾಗಿರ್ತಾರೋ, ಅಂದ್ರೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೋ ಅವರನ್ನು ಸದಾ ಪೀಡಿಸುತ್ತಾ ಧರೆಯಲ್ಲಿ ಮದಾಸುರ ಎಂಬ ನಾಮಧೇಯದಿಂದ ಇರಬೇಕು. ಆ ಕಡೆಗೆ
ಅಮೃತವನ್ನು ಕೊಡುವುದಿಲ್ಲ. ಅರ್ಥವಿಸಿಕೊಂಡಿದ್ದೇನೆ. ನಿನ್ನ ಮನದಲ್ಲಿ ಅಡಕವಾಗಿದ್ದು ಅಶ್ವಿನಿ ಕುಮಾರರು ಕೇವಲ ಅಶ್ವದ ಮಕ್ಕಳು ಎನ್ನುವ ಹಾಗೆ. ಅಯ್ಯ, ಹುಟ್ಟುವುದು ಮುಖ್ಯವಲ್ಲ, ಅವರ ಯೋಗ್ಯತೆಯನ್ನು ಚೆನ್ನಾಗಿ ಅರ್ಥವಿಸಿಕೊಳ್ಳಬೇಕಾದ್ದು ನಿನ್ನ ಧರ್ಮವಾಗಿದೆ. ಆದರೆ ಏನು ಮಾಡೋಮ, ಅಸುರ ಸ್ವಭಾವವೇ ನಿನ್ನಲ್ಲಿ ಅಡರಿ ಹೋಯಿತಲ್ಲ. ಹಾಗಿದ್ದರೆ ಇವಾಗ ಶಾಂತವಾಗಿದ್ದೀಯ. ನಿಮ್ಮ ಈರ್ವರ ಒಳಗೆ ಸಮಾನ ಭಾವದಿಂದ ನೀನು ಕಂಡುಕೊಳ್ಳಬೇಕು, ವೈರವನ್ನು ಬಿಡಬೇಕು. ಆ ಹವಿರ್ಭಾಗದಲ್ಲಿ ಸಮಾನತೆಯನ್ನು ಇವರಿಗೆ ಕಲ್ಪಿಸಿಕೊಡಬೇಕು. ವೈದ್ಯಕೀಯ ಜೀವನದಲ್ಲಿ ಇವರಿಂದಲೂ ಮುಂದೆ ಬಹಳಷ್ಟು ಪ್ರಪಂಚಕ್ಕೆ ಕೊಡುಗೆಗಳಾಗಬೇಕಾಗಿದೆ. ಆದ್ದರಿಂದಲೇ ಆ ಕಾರ್ಯದತ್ತ ನೀನು ಮನ ಮಾಡಬೇಕು, ವೈರವನ್ನು ಬಿಡಬೇಕು. ನನ್ನ ತಪ್ಪನ್ನು ತಿದ್ದಿಕೊಂಡಿದ್ದೇನೆ. ಹಿಂದಕ್ಕಾದ ಯಾಗ ಸಭೆಯಲ್ಲಿ ನನ್ನ ಮುಂದೆ ಪಂಥವನ್ನು ಹಾಕಿ ಹೋದವರು ಅಂದು ಅವರೇ ಬಾಯಲ್ಲಿ ಹೇಳಿದ್ದಾರೆ, ಒಂದಲ್ಲ ಒಂದು ದಿವಸ ನಿನ್ನ ಬಾಯಿಂದಲೇ ನಿನಗೆ ಔಷಧ ನಾನು ಕೊಡಿಸ್ತೇ ಎಂಬುದಾಗಿ ಅವರು ಹೇಳಿದ್ದಾರೆ. ಇದೋ ಬಿಚ್ಚು ಮನಸ್ಸಿಂದ ಹೇಳುತ್ತಾ ಇದ್ದೇನೆ. ಇನ್ನು ಮುಂದೆ ಅಶ್ವಿನ ದೇವತೆಗಳು ದೇವಪಂಕ್ತಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಆ ವಿಶ್ವವನ್ನು ಸ್ವೀಕಾರ ಮಾಡುವುದಕ್ಕೆ ಯೋಗ್ಯರಾಗಿದ್ದಾರೆ. ಇನ್ನು ಬೇಕಿದ್ರೆ ಸರಕಲ್ಲಿ ಕಟ್ಟಿಕೊಂಡದ್ದುಂಟಲ್ಲ, ಅದನ್ನು ಬಿಚ್ಚು. ಅದು ಬಿಚ್ಚಿ ಆಗಿದೆ, ಹೋಗಿದೆ. ಅಮರೇಂದ್ರ, ಅಂದಲ್ಲಿಗೆ ಸಾಧ್ಯವಾಗದು. ಅದು ಮಣಿಪಾತವರಲ್ಲಿ ನೀನು ವೈರತ್ವವನ್ನು ಸಾಧಿಸುವುದಕ್ಕೆ ಹೊರಟದ್ದು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಅಯ್ಯ, ಮಹಾ ಮುನಿಗಳಿದ್ದರೆ ಮಹಾ ತಾಪಸಿಗಳು ಇದ್ದಾರೆ. ಇವರನ್ನು ನೀನು ವೈರತ್ವದಿಂದ ಕಂಡುಕೊಂಡೆ ಅಂತಾದ್ರೆ ನಿನ್ನ ಜನಕನಾದಂತಹ ಕಶ್ಯಪ ಬ್ರಹ್ಮರಿಗೆ ನೀನು ವಿರೋಧವನ್ನು ವ್ಯಕ್ತಪಡಿಸಿದ ಹಾಗಾಯಿತು. ಎಷ್ಟು ಕಷ್ಟತೀಕರಾಗಿ ಅನುಭವಕ್ಕೆ ಅದಾಗದು. ಅವರ ಜೊತೆಯಾಗಿ ನೀನು ಸಮರ್ಥತೆಯಿಂದ ಕಂಡುಕೊಳ್ಳಬೇಕಾದು. ಮುನಿಗಳ ಯೋಗ್ಯತೆ ಪ್ರಪಂಚ ಮುಖಕ್ಕೆ ತಿಳಿಬೇಕಾದ ಯಜ್ಞಯಾಗಾದಿಗಳಲ್ಲಿ ಅವರು ಯಜ್ಞಯಾಗಾದಿಗಳನ್ನು ಮಾಡುವುದಿಲ್ಲ ಅಂತಾದ್ರೆ ನೀನು ಭೂಮಿಗೆ ಬೇಕಾದನ್ನು ಈಡುವುದಕ್ಕೆ ಸಾಧ್ಯತೆ ಉಂಟು ಹೇಳು. ಆ ಮುಖೇನವಾಗಿ ಅವರಿಗೆ ಶರಣಾಗಬೇಕು. ಆದಿತ್ತಲ್ಲ ಶರಿಯಾತಿ ಮಹಾರಾಜ, ಏನೋ ನಡೆದು ಹೋಯಿತು. ಹಾಗೆಂದು ಯಾವತ್ತು ನೀನು ಅನ್ಯಥಾ ಮನದಲ್ಲಿ ಬೇಸರವನ್ನು ಕಂಡುಕೊಳ್ಳಬೇಡ. ನೀನು ಕೈಗೊಂಡಂತಹ ಪುತ್ರಕಾಮೇಷ್ಟಿಯಾಗ ಸಂಪೂರ್ಣವಾಗಿ ಮತ್ತೆ ನೀನು ಮುಂದುವರಿಸಬಹುದಯ್ಯ. ನಮಗಿದ್ದ ಮಾತಿನ ಪ್ರಕಾರವಾಗಿ ಸೋಮಪಾನವನ್ನು ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವನಿದ್ದೀಯ. ಸೋಮಪಾನದಿಂದ ಸಂತೋಷವನ್ನು ಹೊಂದಿದವರು ನಾವಿದ್ದೇವೆ. ಸಂತೋಷಗೊಂಡಂತಹ ನಾವು ನಿನಗೆ ಅನುಗ್ರಹಿಸುವವರಿದ್ದೇವೆ. ಆ ಸೂರ್ಯ ಚಂದ್ರರು ಇರುವಲ್ಲಿಯವರೆಗೆ ಸತಿ ಸುಕನ್ಯೆಯ ಸಹಿತವಾಗಿ ನಿನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿಯಲಿ. ಶುಭವಾಗಲಿ ನಿನಗೆ. ಆಗಲಿ ಸ್ವಾಮಿ. ಜಯ ಜಯ. ಶ್ರವಣ ಮಹರ್ಷಿ, ಹಾಗಿದ್ರೆ ಕಾಯಕ್ಕೊಂದು ಕಲ್ಪವಾಯಿತು ಎನ್ನುವುದು ಸತ್ಯ. ಆದ್ದರಿಂದಲೇ ಪರಮ ಪುಣ್ಯವಾದಂತಹ ಚರಿತೆಯಲ್ಲಿ ಅಡಕವಾಗಿರುವಂತಹ ಸತ್ಯಗಳನ್ನು ಯಾರು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬರ್ತಾರೋ ಅವರೆಲ್ಲರಿಗೂ ತಾಯಿ ಅನುಗ್ರಹವಿರಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಪುಣ್ಯಪದವಂತ ಕಥೆಗೆ ಮಂಗಲ ಹಾಡುವರಿ ಭಗವಂತರಲ್ಲಿ ಅಪ್ಪಲೆಯನ್ನು ಕೇಳೋಣ.